Hello my dear students, welcome to PW NEET Karnataka channel. ನನ್ನ ಹೆಸರು ಅಶೋಕ್ ಎಸ್ ಕೆ, ನಾನು ನಿಮ್ಮ ಫಿಸಿಕ್ಸ್ ಟೀಚರ್. ಎಸ್, ಆಡಿ ಮತ್ತೆ ವಿಡಿಯೋ ಕ್ಲಿಯರ್ ಆಗಿದೆ ಒಂದ್ಸತಿ ಕನ್ಫರ್ಮ್ ಮಾಡಿ. ಗುಡ್ ಈವ್ನಿಂಗ್, ಗುಡ್ ಈವ್ನಿಂಗ್, ಗುಡ್ ಈವ್ನಿಂಗ್. ಎಸ್, ಕನ್ಫರ್ಮ್ ಮಾಡಿ. ಹಾಯ್ ಹಾಯ್. ಓಕೆ ಓಕೆ ಫೈನ್, ಥ್ಯಾಂಕ್ ಯು ಫಾರ್ ದ ಕನ್ಫರ್ಮೇಶನ್. ಎಸ್, ಸೊ ಇವತ್ತು ನಾವು ಡಿಸ್ಕಸ್ ಮಾಡಿರೋ ಟಾಪಿಕ್ ದಟ್ ಈಸ್ ಉಗ್ರಂ ನೀಟ್ 2026 ಅಲ್ಲಿ ನಾವು ನೆಕ್ಸ್ಟ್ ಟಾಪಿಕ್ ಯಾವ್ದು ಡಿಸ್ಕಸ್ ಮಾಡ್ತೀವಿ ಅಂದ್ರೆ ದಟ್ ಈಸ್ ರೇ ಆಪ್ಟಿಕ್ಸ್ ಅಂಡ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್. ಓಕೆ ರೈಟ್. ಸೊ ಇವತ್ತಿನ ಸೆಷನ್ ಅಲ್ಲಿ ಈ ಚಾಪ್ಟರ್ ಡಿಸ್ಕಸ್ ಮಾಡೋಣ. ಇದು ಸಹ ನಮಗೆ ಒನ್ ಶಾರ್ಟ್ ಲೆಕ್ಚರ್ ಆಗಿರುತ್ತೆ. ಓಕೆ, ಅಂದ್ರೆ ಎಂಟೈರ್ ಚಾಪ್ಟರ್ ಇನ್ ಒನ್ ಗೋ ಅಲ್ಲಿ ಡಿಸ್ಕಸ್ ಮಾಡ್ತೀವಿ. ಸೊ ರೇ ಆಪ್ಟಿಕ್ಸ್ ಅಂಡ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್, ಗಾಟ್ ಮೈ ಪಾಯಿಂಟ್. ಅಂಡ್ ಇವತ್ತಿನ ಸೆಷನ್ ನಲ್ಲಿ ಮಾಡುವಂತ ಕ್ಲಾಸ್ ನೋಟ್ಸ್ ಆಗಿರ್ಬೋದು ಅಂಡ್ DPPs ಆಗಿರ್ಬೋದು ಅಥವಾ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರ್ಬೋದು ಅಥವಾ ಫಾರ್ಮುಲಾ ಶೀಟ್ಸ್ ಆಗಿರ್ಬೋದು, ಇವೆಲ್ಲ ನಿಮಗೆ ಸಿಗ್ಬೇಕಂತಂದ್ರೆ ಫಸ್ಟ್ PW ಆಪ್ ನ ಆಕ್ಸೆಸ್ ಮಾಡಬೇಕು. ಅದು ಹೇಗೆ ಆಕ್ಸೆಸ್ ಮಾಡಬೇಕು ಅಂತಂದ್ರೆ, ಸೊ ಫಸ್ಟ್ PW ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ PW ಆಪ್ ನ ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ನಿಮ್ಮ ಮೊಬೈಲ್ ನಂಬರ್ ಯೂಸ್ ಮಾಡ್ಕೊಂಡು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ನಿಮಗೊಂದು OTP ಬರುತ್ತೆ. ಲಾಗಿನ್ ಆದ್ಮೇಲೆ ನಿಮಗೆ ಒಂದು ಇಂಟರ್ಫೇಸ್ ಬರುತ್ತೆ. ಅದರಲ್ಲಿ ನೀವೇನ್ ಮಾಡ್ಬೇಕಂದ್ರೆ ಸರ್ಚ್ ಬೈ ಬ್ಯಾಚ್ ನೇಮ್. ಓಕೆ, ಸೊ ಸರ್ಚ್ ಬೈ ಬ್ಯಾಚ್ ನೇಮ್. ಅವಾಗ ನಿಮಗೆ ಬ್ಯಾಚ್ ಏನಂತ ಟೈಪ್ ಮಾಡಬೇಕು, ಉಗ್ರಂ ನೀಟ್ ಅಂತ ಟೈಪ್ ಮಾಡಿ. ಅವಾಗ ಈ ಬ್ಯಾಚ್ ಓಪನ್ ಆಗುತ್ತೆ. ಇದರಲ್ಲಿ ನೀವು DPPs ತಗೊಳ್ಬಹುದು, ಕ್ಲಾಸ್ ನೋಟ್ಸ್ ತಗೊಳ್ಬಹುದು, ಇಂಪಾರ್ಟೆಂಟ್ ಕ್ವಶನ್ಸ್ ತಗೊಳ್ಬಹುದು, ಅದಾದ್ಮೇಲೆ ಫಾರ್ಮುಲಾ ಶೀಟ್ಸ್ ಸಹಿತ ತಗೊಳ್ಬಹುದು. ಓಕೆನಾ, ರೈಟ್. ಅಂಡ್ ಕ್ವಿಕ್ ಅಪ್ಡೇಟ್ಸ್ಗೋಸ್ಕರ ನಮ್ಮ PW ನೀಟ್ಸ್ ವಾಟ್ಸ್ಆಪ್ ಚಾನಲ್ ಇದೆ. ಸೊ ಇದಕ್ಕೆ ಜಾಯ್ನ್ ಆಗ್ಬೋದು ಬೈ ಸ್ಕ್ಯಾನಿಂಗ್ ದಿಸ್. ಓಕೆ, ಸೊ ಸ್ಕ್ಯಾನ್ ಮಾಡಿ ಜಾಯ್ನ್ ಆಗ್ಬೋದು. ಡನಾ? ಎಸ್. ಅಂಡ್ ಡ್ಯೂರೇಷನ್ ಆಫ್ ದಿಸ್ ಕ್ಲಾಸ್ 3 to 4 hours. ಓಕೆ, ಡ್ಯೂರೇಷನ್ ಆಫ್ ದಿಸ್ ಕ್ಲಾಸ್ 3 to 4 hours ಇರುತ್ತೆ. ಓಕೆ, ಸೊ 3 to 4 hours ಆಫ್ ರೇ ಆಪ್ಟಿಕ್ಸ್ ಅಂಡ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್. ಸೊ ಇವತ್ತಿನ ಚಾಪ್ಟರ್ ನಲ್ಲಿ ನಾವು ಡಿಸ್ಕಸ್ ಮಾಡುವಂತದ್ದು ಥಿಯರಿ ಪ್ಲಸ್ PYQs ನ ಡಿಸ್ಕಸ್ ಮಾಡ್ತೀವಿ. ಓಕೆನಾ, ಸೊ ಅದರಿಂದ ನಾವು 3 to 4 hours ಬೇಕಾಗತ್ತೆ. ಓಕೆ, ಸೊ ಮಿನಿಮಮ್ ಅಂದ್ರೆ 3 hours, ಮ್ಯಾಕ್ಸಿಮಮ್ ಅಂದ್ರೆ 4 hours ಆಗುತ್ತೆ. ಡನ್? ಎಸ್, ಕ್ಲಿಯರ್ ಆಯ್ತಾ? ಹೆಲೋ ಯೂನಿಕ್ ಬಾಯ್ ಶಿವ, ಮಹಾದೇವ ಅಂಡ್ ಶಶಿಕಲಾ ಅಂಗಡಿ. ಫೈನ್. ಇವತ್ತಿನ ಸೆಷನ್ ಅಲ್ಲಿ ನಾವು ಡಿಸ್ಕಸ್ ಮಾಡೋದು ಏನಪ್ಪಾ ಅಂತಂದ್ರೆ ದಟ್ ಈಸ್ ದ ಫಸ್ಟ್ ಪಾರ್ಟ್, ದಟ್ ಈಸ್ ದ ಲೈಟ್ ರಿಫ್ಲೆಕ್ಷನ್ ಅಂಡ್ ದ ನೆಕ್ಸ್ಟ್ ಒನ್ ದ ಲೈಟ್ ರಿಫ್ರಾಕ್ಷನ್. ಓಕೆ, ದ ಲೈಟ್ ರಿಫ್ಲೆಕ್ಷನ್ ಅಂಡ್ ಲೈಟ್ ರಿಫ್ರಾಕ್ಷನ್. ಅಂಡ್ ಇದು ಕಂಪ್ಲೀಟ್ ಮಾಡ್ಕೊಂಡ್ಮೇಲೆ next one, that is the total internal reflection and critical angle. Okay, so total internal reflection and critical angle. And the last one, so that is optical instruments. Okay, so that is optical instruments. Got my point? Okay na? So idu ivattina session alli discuss maduvanthaddu. So nimage enadru questions idre keli, if not we'll start our session. Okay, bega tilisbidi. Do you have any questions? Enadru questions idena? Yes, no doubt. Okay, so we'll start our session. Yes, the very first topic yaudappa anta ಹೇಳಿದ್ರೆ that is reflection of light and spherical mirrors. Okay, reflection of light and spherical mirrors. So first thing, what is reflection? Okay, so what is reflection? First point alle, what is reflection? Okay, so what is reflection? So reflection of light. Okay, so reflection of light. Okay, so reflection of light ಅಂದ್ರೇನು? ಸೊ ಇಲ್ಲಿ ರಿಫ್ಲೆಕ್ಷನ್ ಆಫ್ ಲೈಟ್ ನೀವು ಕ್ಲಾಸ್ 10th ಅಲ್ಲಿ ಓದಿರ್ತೀರ. ಓಕೆನಾ, ರಿಫ್ಲೆಕ್ಷನ್ ಆಫ್ ಲೈಟ್ ಇಸ್ ನಥಿಂಗ್ ಬಟ್ ದ ಫಿನಾಮಿನಾ ಆಫ್ ಲೈಟ್ ಬೌನ್ಸಿಂಗ್ ಬ್ಯಾಕ್ ಇನ್ ಟು ಸೇಮ್ ಮೀಡಿಯಂ ಇಸ್ ಕಾಲ್ಡ್ ಲೈಟ್ ರಿಫ್ಲೆಕ್ಷನ್ ಅಂತ ಕಲ್ತಿರ್ತೀರ. ಅಂಡ್ ಯಾವಾಗ ನಾವು ಎಕ್ಸಾಂಪಲ್ ತಗೊಳ್ತೀವಿ, ಒಂದು ಸ್ಮೂತ್ ಅಂಡ್ ಪಾಲಿಶ್ ಸರ್ಫೇಸ್ ತಗೊಂಡಾಗ ಒಂದು ಲೈಟ್ ಒಂದು ಸರ್ಫೇಸ್ ಮೇಲೆ ಬಿದ್ದಾಗ ಅದು ಬೌನ್ಸ್ ಬ್ಯಾಕ್ ಆಗುತ್ತೆ. ಅದನ್ನೇ ನಾವೇನಂತ ಕರಿತೀವಿ, ರಿಫ್ಲೆಕ್ಷನ್ ಅಂತ ಕರಿತೀವಿ. ರಿಫ್ಲೆಕ್ಷನ್ ಮೀನಿಂಗ್ ಏನು? ಬೌನ್ಸ್ ಬ್ಯಾಕ್. ಓಕೆ, ಸೊ ಫಾರ್ ಎಕ್ಸಾಂಪಲ್ if I consider, okay, so if I consider ಒಂದು ಮಿರರ್ ಕನ್ಸಿಡರ್ ಮಾಡ್ಕೊಂಡ್ರೆ, ಓಕೆ, ಸೊ if I consider one mirror, ಓಕೆ, ಸೊ ಒಂದು ಮಿರರ್ ಕನ್ಸಿಡರ್ ಮಾಡ್ಕೊಂಡ್ರೆ,
So this is the coated surface. Okay, so let's say this is the coated surface. Okay na, so this is coated surface and ಈ coated surface ಮೇಲೆ okay, so ಒಂದು light incident ಆದ್ರೆ okay, so this we call it as incident light. Okay, so this one we call it as incident light. ಅಥವಾ ಇದನ್ನ ನೀವೇನಂತ ಕರಿಬಹುದು ಇನ್ಸಿಡೆಂಟ್ ರೇ. ಇನ್ಸಿಡೆಂಟ್ ರೇ ಅಂದ್ರೇನು? ದ ಲೈಟ್ ರೇ ಸ್ಟ್ರೈಕ್ಸ್ ದ ಸರ್ಫೇಸ್. ಓಕೆ, ದ ಲೈಟ್ ರೇ ಸ್ಟ್ರೈಕ್ಸ್ ದ ಸರ್ಫೇಸ್. ಆ ರೇನ ನಾವೇನಂತ ಕರಿತೀವಿ? ಇನ್ಸಿಡೆಂಟ್ ರೇ ಅಂತ ಕರಿತೀವಿ. ಓಕೆನಾ, ರೈಟ್. ಸೊ ಇಲ್ಲಿ ನಮಗೆ ಇಲ್ಲಿ ಸ್ಟ್ರೈಕ್ ಆತಲ್ವಾ, ಈ ಪಾಯಿಂಟ್ ನ ನಾವು ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ಅಂತ ಕರಿತೀವಿ. ಓಕೆ, ಸೊ ದಿಸ್ ಪಾಯಿಂಟ್ ವಿ ಕಾಲ್ ಇಟ್ ಆಸ್ ಅ ಪಾಯಿಂಟ್ ಆಫ್ ಇನ್ಸಿಡೆನ್ಸ್. ಓಕೆ, ಅಂಡ್ ಈ ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ಇಂದ ವಿತ್ ರೆಸ್ಪೆಕ್ಟ್ ಟು ಸರ್ಫೇಸ್ ಒಂದು ನಾರ್ಮಲ್ ಅಂದ್ರೆ ಪರ್ಪೆಂಡಿಕ್ಯುಲರ್ ಡ್ರಾ ಮಾಡ್ತೀವಿ. ಓಕೆ, ಸೊ ವಾಟ್ ಇಸ್ ದಟ್? ದ ಪರ್ಪೆಂಡಿಕ್ಯುಲರ್ ನ ಡ್ರಾ ಮಾಡ್ತೀವಿ. ಓಕೆ, ಸೊ ದಿಸ್ ಇಸ್ ದ ಪರ್ಪೆಂಡಿಕ್ಯುಲರ್, ವಿ ಕಾಲ್ ಇಟ್ ಆಸ್ ದ ನಾರ್ಮಲ್. ಓಕೆ, ಸೊ ಪರ್ಪೆಂಡಿಕ್ಯುಲರ್ ಎಲ್ಲಿ ಡ್ರಾ ಮಾಡ್ತೀವಿ? ಅಟ್ ಅ ಪಾಯಿಂಟ್ ಆಫ್ ಇನ್ಸಿಡೆನ್ಸ್. ಓಕೆ, ಸೊ ದಿಸ್ ಒನ್ ವಿ ಕಾಲ್ ಇಟ್ ಆಸ್ ನಾರ್ಮಲ್. ನಾರ್ಮಲ್ is nothing but perpendicular drawn to the surface which is separating two media. And ಇದನ್ನ ನಾವೇನಂತ ಕರಿತೀವಿ? ಆಂಗಲ್ ಆಫ್ ಇನ್ಸಿಡೆನ್ಸ್ ಅಂತ ಕರಿತೀವಿ. ಓಕೆ, ಸೊ ದಿಸ್ ಇಸ್ ಆಂಗಲ್ ಆಫ್ ಇನ್ಸಿಡೆನ್ಸ್ ಅಂತ ಕರಿಬಹುದು, ಅಥವಾ ಆಂಗಲ್ ಆಫ್ ಇನ್ಸಿಡೆನ್ಸ್ ಈ ತರ ಕರಿಬಹುದು, ಅಥವಾ ಆಂಗಲ್ ಆಫ್ ಇನ್ಸಿಡೆನ್ಸ್ ಅಂತ ಹೇಳಿ ಈ ತರನು ಬರ್ಕೊಳ್ಬಹುದು. ಓಕೆ, ದ ಫಸ್ಟ್ ಒನ್ ಐ ಅಂತ ಬರಿಬಹುದು, ಅಥವಾ ಆಂಗಲ್ ಐ ಅಂತ ಬರಿಬಹುದು, ಟೀಟಾ ಐ ಅಂತ ಬರಿಬಹುದು. ಓಕೆನಾ, ಸೊ ಇಲ್ಲ ಏನಾಗುತ್ತೆ, ಆಫ್ಟರ್ ಸ್ಟ್ರೈಕಿಂಗ್ ಲೈಟ್ ಏನಾಗುತ್ತೆ, ದ ಬೌನ್ಸ್ ಬ್ಯಾಕ್ ಆಗುತ್ತೆ. ಓಕೆ, ಸೊ ಈ ಬೌನ್ಸ್ ಬ್ಯಾಕ್ ಆಗುವಂತ ಪ್ರಾಸೆಸ್ ನೇ ನಾವೇನಂತ ಕರಿತೀವಿ? ರಿಫ್ಲೆಕ್ಷನ್ ಅಂತ ಕರಿತೀವಿ. ಇದು ಇನ್ಸಿಡೆಂಟ್ ರೇ ಆದ್ರೆ ವಾಟ್ ಅಬೌಟ್ ದಿಸ್ ಒನ್? ಸರ್, ಇಟ್ ಇಸ್ ಅ ರಿಫ್ಲೆಕ್ಟೆಡ್ ರೇ. ಓಕೆ, ಸೊ ಆರ್ ಅಂತಂದ್ರೆ ದಟ್ ಇಸ್ ಅ ರಿಫ್ಲೆಕ್ಟೆಡ್ ರೇ. ಅಂಡ್ ಇಲ್ಲಿ ನಾವು ನೋಡ್ಕೊಂಡ್ರೆ ಇದು ಸಹಿತ ನಿಮಗೆ ಆಂಗಲ್ ಆಫ್ ರಿಫ್ಲೆಕ್ಷನ್ ಆಗುತ್ತೆ. ಓಕೆ, ಅಥವಾ ಟೀಟಾ ಆರ್ ಅಂತ ಆಗುತ್ತೆ. ಓಕೆ, ಅಥವಾ ಆರ್ ಅಂತ ಬರೀಬಹುದು, ನಿಮ್ ಇಷ್ಟ. ಈ ಮೂರರಲ್ಲಿ ಯಾವ ಸಿಂಬಲ್ಸ್ ಬೇಕಾದ್ರೆ ಯೂಸ್ ಮಾಡಬಹುದು. ಓಕೆ, ಸೊ ಇದರಿಂದ ನಮಗೆ ಗೊತ್ತಾಗೋದು ಏನಪ್ಪಾ ಅಂತಂದ್ರೆ, ಇಲ್ಲಿ ನಾರ್ಮಲ್ ಆಗಿ ಲೈಟ್ ಅನ್ನೋದು ಈ ಸ್ಟ್ರೇಟ್ ಲೈನ್ ಅಲ್ಲಿ ಹೋಗ್ಬೇಕಿತ್ತು, ಈ ಸ್ಟ್ರೇಟ್ ಲೈನ್ ಅಲ್ಲಿ ಹೋಗ್ಬೇಕಿತ್ತು. ಬಟ್ ಇಲ್ಲೇನಾಯ್ತು, ಇಲ್ಲಿ ಸ್ಟ್ರೇಟ್ ಲೈನ್ ಬರೋದಕ್ಕಿಂತ ಈ ತರ ಡಿವಿಯೇಟ್ ಆಯ್ತು. ಓಕೆ, ಸೊ ಡಿವಿಯೇಷನ್ ಅಂತ ಕರಿತೀವಿ ಇದನ್ನ. ಓಕೆ, ಸೊ ದಿಸ್ ಒನ್ ವಿ ಕಾಲ್ ಇಟ್ ಆಸ್ ಅ ಡಿವಿಯೇಷನ್. ಓಕೆ, ಸೊ ಡಿವಿಯೇಷನ್. ಓಕೆ, ಎಸ್ ಸರ್. ಸೊ ಇದನ್ನೇ ನಾವು ಲಾಸ್ ಆಫ್ ರಿಫ್ಲೆಕ್ಷನ್ ಅಲ್ಲಿ ಯೂಸ್ ಮಾಡ್ತೀವಿ. ಲಾಸ್ ಆಫ್ ರಿಫ್ಲೆಕ್ಷನ್ ಅಲ್ಲಿ ಏನ್ ಯೂಸ್ ಮಾಡ್ತೀವಿ ಅಂತಂದ್ರೆ, ಲಾಸ್ ಆಫ್ ರಿಫ್ಲೆಕ್ಷನ್ ಅಲ್ಲಿ ದ ಲಾಸ್ ಆಫ್ ದ ರಿಫ್ಲೆಕ್ಷನ್. ಓಕೆ, ಸೊ ಲಾಸ್ ಆಫ್ ರಿಫ್ಲೆಕ್ಷನ್. ಸೊ ಇಲ್ಲಿ ನಮಗೆ ಎರಡು ಪಾಯಿಂಟ್ಸ್ ಇದೆ. ಫಸ್ಟ್ ಪಾಯಿಂಟ್, ಓಕೆ, ಸೊ ದ ವೆರಿ ಫಸ್ಟ್ ಪಾಯಿಂಟ್ ಅಂದ್ರೆ ಫಸ್ಟ್ ಪಾಯಿಂಟ್ ಏನ್ ಹೇಳುತ್ತೆ? ಸರ್, ಇನ್ಸಿಡೆಂಟ್ ರೇ, ಓಕೆ, ಸರ್ ರಿಫ್ಲೆಕ್ಟೆಡ್ ರೇ ಅಂಡ್ ನಾರ್ಮಲ್. ಓಕೆ, ಅಂಡ್ ನಾರ್ಮಲ್ at a point of incidence. Okay, so at a point of incidence. Okay, so at a point of incidence. Okay, so at a point of incidence. At a point of incidence, all lies in a same plane. Okay, so all lies in a same plane. Okay, so same plane, lies in a same plane. Okay, clear? Done? Clear? Yes. ಸೊ ಇಲ್ಲಿ ನಿಮಗೆ ಫಸ್ಟ್ ಪಾಯಿಂಟ್ ಅಂತ ಸಿಕ್ತು. ವಾಟ್ ಇಸ್ ದಿಸ್ ಸೇಮ್ ಪ್ಲೇನ್ ಅಂದ್ರೆ, ಫಾರ್ ಎಕ್ಸಾಂಪಲ್ ಲೆಟ್ಸ್ ಸೇ ಈ ಮೂರು ಬೆಳ್ಳಿದಿಲ್ಲ, ಇದನ್ನ ನಾವು ಇನ್ಸಿಡೆಂಟ್ ರೇ, ಇದನ್ನ ನಾವು ನಾರ್ಮಲ್ ಅಂಡ್ ಇದನ್ನ ನಾವು ರಿಫ್ಲೆಕ್ಟೆಡ್ ರೇ ಅಂತ ಅನ್ಕೋಣ. ಈ ತರ ನೋಡಿದ್ರೆ ದೇ ಆರ್ ನಾಟ್ ಇನ್ ಅ ಸೇಮ್ ಪ್ಲೇನ್. ಅದೇ ನಾನು ಈ ತರ ಟರ್ನ್ ಮಾಡಿದ್ರೆ ದೇ ಆರ್ ಇನ್ ಅ ಸೇಮ್ ಪ್ಲೇನ್. ಹೇಗೆ ಅಂದ್ರೆ, ಈ ತರ ನೋಡಿದಾಗ ಎಲ್ಲನೂ ಸಹ ಒಂದೇ ಲೈನ್ ಅಲ್ಲಿ ಇರಬೇಕು. ಆ ತರ ಇವಾಗ ಫ್ಯಾನ್ ಇದೆ ಅನ್ಕೊಳ್ಳಿ, ಫ್ಯಾನ್ ಬ್ಲೇಡ್ಸ್ ಯಾವ ತರ ಇರುತ್ತೆ? ಒಂದೇ ಪ್ಲೇನ್ ಅಲ್ಲಿ ಇರುತ್ತೆ. ಓಕೆನಾ, ಸೊ ಅದಾದ್ಮೇಲೆ ವೀಲ್ಸ್. ಓಕೆ, ಸೊ ವೀಲ್ಸ್ ಗೆ ಸ್ಪೋಕ್ಸ್ ಇರುತ್ತೆ ನೋಡಿ, ಅಂದ್ರೆ ಸೈಕಲ್ ಅಲ್ಲಿ ಚಿಕ್ಕ ಚಿಕ್ಕ ಮೆಟಲ್ಸ್ ವೈರ್ಸ್ ಇರುತ್ತೆ ನೋಡಿ, ಅವುಗಳು ಸಹ ಇನ್ ಸೇಮ್ ಪ್ಲೇನ್ ಅಲ್ಲಿ ಇರುತ್ತೆ. ಅದನ್ನ ನಾವು ಸೇಮ್ ಪ್ಲೇನ್ ಅಂತ ಕರಿತೀವಿ. ಒಂದೇ ಲೈನ್ ಅಲ್ಲಿ ಇದ್ರೆ ಅದನ್ನ ಸೇಮ್ ಪ್ಲೇನ್ ಅಂತ ಕರಿತೀವಿ. ಈ ಸ್ಕ್ರೀನ್ ಇಟ್ ಇಸ್ ಅ ಒನ್ ಪ್ಲೇನ್. ಓಕೆನಾ, ರೈಟ್. ಅಂಡ್ ಸೆಕೆಂಡ್ ಪಾಯಿಂಟ್ ಏನ್ ಹೇಳ್ತೀವಿ ಅಂತಂದ್ರೆ, ಎಟ್ ಎ ಪಾಯಿಂಟ್ ಆಫ್ ಇನ್ಸಿಡೆನ್ಸ್. ಓಕೆ, at a point of incidence. Okay, so at a point of incidence. Okay, so at a point of incidence. Okay, so angle of incidence that is equals to angle of reflection. So this is what laws of reflection says. Okay, so this is about laws of reflection. ಇಲ್ಲಿವರೆಗೆ ಕ್ಲಾರಿಟಿ ಸಿಕ್ಕಿದೆನಾ? ಇಲ್ಲಿವರೆಗೆ ಕ್ಲಾರಿಟಿ ಸಿಕ್ತಾ? ಒಂದು ಹೇಳಿ ಇಲ್ಲಿವರೆಗೆ ಒಂದು ಕ್ಲಾರಿಟಿ ಸಿಕ್ತಾ ಲೈಟ್ ರಿಫ್ಲೆಕ್ಷನ್ ಬಗ್ಗೆ? ಎಸ್, ಈ ರಿಫ್ಲೆಕ್ಷನ್ ಬಗ್ಗೆ ಇದು ಮಿರರ್ ಆಯ್ತಲ್ಲ, ಸೊ ದಿಸ್ ಇಸ್ ಅ ಸ್ಮೂತ್ ಅಂಡ್ ಪಾಲಿಶ್ ಸರ್ಫೇಸ್ ಆಗಿದೆ. ಇವಾಗ ಈ ಮಿರರ್ಸ್ ಅಲ್ಲಿ ಎಷ್ಟು ವಿಧ? ಓಕೆ, ಸೊ ಮಿರರ್ಸ್ ಅಲ್ಲಿ ಎಷ್ಟು ವಿಧ? There are mainly categorized into two parts. Okay, so what are those? Okay, so category. Okay, so classification of mirrors, other types of mirrors. Okay, so what is that? So types of mirror. Okay, so types of a mirror. Okay, so types of mirrors. Okay, so ಇದರ ಪ್ರಕಾರ ನಾವು ಹೇಳಿದ್ರೆ, so types of mirror ಅಂತ ಕನ್ಸಿಡರ್ ಮಾಡ್ಕೊಂಡು, ಓಕೆ, the types of mirror ಅಂತ ಕನ್ಸಿಡರ್ ಮಾಡ್ಕೊಂಡಾಗ,
ಸೊ ಮೇನ್ ಆಗಿ 2 ಕ್ಲಾಸಿಫಿಕೇಶನ್ ಮಾಡಿರ್ತಾರೆ. ಒಂದು ಪ್ಲೇನ್ ಮಿರರ್. ಓಕೆ, ಸೊ ದಟ್ ಇಸ್ ದ ಪ್ಲೇನ್ ಮಿರರ್. ಓಕೆ, ಸೊ ಈ ಪ್ಲೇನ್ ಮಿರರ್ ಹೇಗಿರುತ್ತೆ ಸರ್? ಪ್ಲೇನ್ ಮಿರರ್ ಅಂದ್ರೆ ಯಾವ ತರ ಇರುತ್ತೆ ಅಂತ ಹೇಳಿದ್ರೆ, ಯಾವಾಗ ರಿಫ್ಲೆಕ್ಟಿಂಗ್ ಸರ್ಫೇಸ್ ಏನಿರುತ್ತಲ್ಲ, ಸೊ ಲೆಟ್ಸ್ ಸೇ ದಿಸ್ ಇಸ್ ದ ರಿಫ್ಲೆಕ್ಟಿಂಗ್ ಸರ್ಫೇಸ್ ಅಂತ ಕೊಂಡೋಣ. ಸೊ ದಿಸ್ ಇಸ್ ದ ಕೋಟೆಡ್ ಸರ್ಫೇಸ್. ಎಲ್ಲಿ ನಾವು ಈ ತರ ಡಾಟೆಡ್ ಲೈನ್ ಬರೀತೀವಲ್ಲ, ಸೊ ದಟ್ ಒನ್ ವಿ ಕಾಲ್ ಇಟ್ ಆಸ್ ರಫ್ ಸರ್ಫೇಸ್ ಅಥವಾ ಕೋಟೆಡ್ ಸರ್ಫೇಸ್ ಅಂತ ಕರಿತೀವಿ. ಇಲ್ಲಿ ಮುಂದೆ ಏನ್ ಕಾಣಿಸ್ತಾ ಇದೆಯಲ್ಲ ಪ್ಲೇನ್, ಸೊ ಅದನ್ನ ನಾವು ಸ್ಮೂತ್ ಅಂಡ್ ಪಾಲಿಶ್ ಸರ್ಫೇಸ್ ಅಂತ ಕರಿತೀವಿ. ಸೊ ದಿಸ್ ಇಸ್ ದ ಫಸ್ಟ್ ಪಾರ್ಟ್. ಅಂಡ್ ಸೆಕೆಂಡ್ ಪಾರ್ಟ್, ವಾಟ್ ಇಸ್ ದಟ್ ಅಂತ ಹೇಳಿದ್ರೆ ಸರ್, ಇಟ್ ಇಸ್ ಅ ಸ್ಪೆರಿಕಲ್ ಮಿರರ್. ಓಕೆ, ಸೊ ಸೆಕೆಂಡ್ ಒನ್ spherical mirror. Okay, so spherical mirrors. Okay, so spherical mirror. ಈ spherical mirror ಅಲ್ಲಿ, okay, so ಈ spherical mirror ಅಲ್ಲಿ again, so ಈ spherical mirror ಅಲ್ಲಿ again there are two types. Okay, the first one ಯಾವುದು concave mirror. Okay, so that is the first one, that is concave mirror. Okay, so that is a concave mirror. And the second one, so that is a convex mirror. Okay, so convex mirror. The convex mirror. Done. ಸೊ ಇದರ ಪ್ರಕಾರ ಹೇಳೋದಾದ್ರೆ ಇದು ಯಾವ ತರ ಇರುತ್ತೆ ಸರ್? ರಿಫ್ಲೆಕ್ಟಿಂಗ್ ಸರ್ಫೇಸ್ ಏನಾದ್ರು, ಓಕೆ ಸರ್, ರಿಫ್ಲೆಕ್ಟಿಂಗ್ ಸರ್ಫೇಸ್ ಏನಾದ್ರು ಬರ್ಲ್ಸ್ಡ್ ಇನ್ವರ್ಡ್ ಆಗಿದ್ರು. ಓಕೆ, ಸೊ ಇಲ್ಲಿ ನೋಡಿ ರಿಫ್ಲೆಕ್ಟಿಂಗ್ ಸರ್ಫೇಸ್ ಯಾವ ತರ ಇದೆ? ಬರ್ಲ್ಸ್ಡ್ ಇನ್ವರ್ಡ್. ಓಕೆ, ಸೊ ರಿಫ್ಲೆಕ್ಟಿಂಗ್ ಸರ್ಫೇಸ್ ಇಸ್ ಬರ್ಲ್ಸ್ಡ್ ಇನ್ವರ್ಡ್. ಇದು ನಾವೇಂತ ಕರಿತೀವಿ? ಕಾನ್ಕೇವ್ ಮಿರರ್ ಅಂತ ಕರಿತೀವಿ. ಅದೇ ನಿಮಗೆ ರಿಫ್ಲೆಕ್ಟಿವ್ ಸರ್ಫೇಸ್. ಓಕೆ, ಸೊ ರಿಫ್ಲೆಕ್ಟಿವ್ ಸರ್ಫೇಸ್ ಏನಾದ್ರು ಈ ತರ ಇತ್ತು ಅನ್ಕೊಳ್ಳಿ, ಇದು ನೋಡಿ, ಸೊ ರಿಫ್ಲೆಕ್ಟಿಂಗ್ ಸರ್ಫೇಸ್ ಇಸ್ ಬರ್ಲ್ಸ್ಡ್ ಔಟ್ವರ್ಡ್. ಇದನ್ನ ನಾವೇನಂತ ಕರಿತೀವಿ? ಕಾನ್ವೆಕ್ಸ್ ಮಿರರ್ ಅಂತ ಕರಿತೀವಿ. ಕ್ಲಿಯರಾ? ಡನ್. ಅದು ನಿಮ್ಮಿಷ್ಟ. ಮೈಕ್ರೋಸಾಫ್ಟ್ ಅಕೌಂಟ್ ಅದು ನಿಮ್ಮಿಷ್ಟ. ವಿ ಕೆನಾಟ್ ಸೇ ಇಟ್. ಓಕೆ, ಸೊ ನಿಮಗೆ ಬರಿಬೇಕಂದ್ರೆ ಬರೀರಿ. ಓಕೆ, ಸೊ ನೀವು ಹೇಳ್ತಿದ್ರಲ್ಲ ಅನ್ಪ್ರಿಡಿಕ್ಟೇಬಲ್ ಅಂತೇಳಿ, ನಿಮಗೆ ಸ್ಕೋರ್, ಇಫ್ ಯು ಹ್ಯಾವ್ ಅ ಕಾನ್ಫಿಡೆನ್ಸ್ ದಟ್ ಯು ಕ್ಯಾನ್ ಸ್ಕೋರ್ ವೆಲ್ ಇನ್ ಅ ಸೆಕೆಂಡ್ ಎಕ್ಸಾಮ್, ಯು ಕ್ಯಾನ್ ಅಪ್ಲೈ. ಇಫ್ ಯು ಡು ನಾಟ್ ಹ್ಯಾವ್, ನಿಮಗೆ ಸ್ವಲ್ಪ ಅನುಮಾನ ಇದ್ರು ಸಹಿತ ನೀವು ಹಾಕಕ್ಕೆ ಹೋಗ್ಬೇಡಿ. ಓಕೆ, ಸೊ ಸುಮ್ಮನೆ. ಓಕೆ, ಸೊ ಬಟ್ ಬೆಸ್ಟ್ ಪಾರ್ಟ್ ಏನಂದ್ರೆ ಯು ಕ್ಯಾನ್ ಕನ್ಸಿಡರ್ ಎನಿ, ಯಾವುದು ನಿಮ್ಗೆ 2 ಎಕ್ಸಾಮ್ ಬರೀತ್ರಾ, ಯಾವ್ದು ಬೆಸ್ಟ್ ಇರುತ್ತೆ ಅದನ್ನ ಬೆಸ್ಟ್ ತಗೊಳ್ಬಹುದು. ಓಕೆ, ಸೊ ಬೆಸ್ಟ್ ಒನ್ ದೇ ಕ್ಯಾನ್ ಕನ್ಸಿಡರ್, ನಾಟ್ ಓನ್ಲಿ ಒನ್ ಸಬ್ಜೆಕ್ಟ್, ಎಂಟೈರ್ ಥಿಂಗ್. ಫಾರ್ ಎಕ್ಸಾಂಪಲ್ ನಿಮಗೆ ಫಸ್ಟ್ ಎಕ್ಸಾಮ್ ಅಲ್ಲಿ ಒಂದು 85% ಬಂದಿದೆ ಅನ್ಕೊಳ್ಳಿ. ಓಕೆ, ಲೆಟ್ಸ್ ಸೇ 85% ಬಂದಿದೆ. ಸೊ ಯು ಆರ್ ಲೈಕ್ ಸರ್, ನಾನು 95+ ತೆಗಿಬೇಕು, ಅದಕ್ಕೆ ಸೆಕೆಂಡ್ ಅಟೆಂಪ್ಟ್ ಅಟೆಂಡ್ ಮಾಡ್ತೀನಿ ಅಂತೇಳಿ ಅಟೆಂಡ್ ಮಾಡ್ತೀರಾ. ಬಟ್ ಅದರಲ್ಲಿ ಏನಾಗುತ್ತೆ, ಆ 85 ಫಸ್ಟ್ ಏನು ಬಂದಿರೋ ಅದಕ್ಕಿಂತ ಒಂದು 3% ಕಮ್ಮಿ ಬರುತ್ತೆ ಅನ್ಕೊಳ್ಳಿ. ಓಕೆ, 5% ಅನ್ಕೊಳ್ಳಿ, 80% ಬರುತ್ತೆ. ಓಕೆ, ಯಾವಾಗ ಅವ್ರು ಏನ್ ಮಾಡ್ತಾರೆ, ಫಸ್ಟ್ ಅಟೆಂಪ್ಟ್ ತಗೊಳ್ತಾರೆ, ಬೆಸ್ಟ್ ಒನ್ ತಗೊಳ್ತಾರೆ. ಓಕೆನಾ? ರೈಟ್. ಸೊ ಇದು ಮಿರರ್ಸ್ ಬಗ್ಗೆ ಆಯ್ತು. ಸೊ ಮಿರರ್ ದೇರ್ ಆರ್ 2 ಕ್ಲಾಸಿಫಿಕೇಶನ್, ಪ್ಲೇನ್ ಮಿರರ್ ಮತ್ತೆ ಸ್ಪೆರಿಕಲ್ ಮಿರರ್. ಈ ಸ್ಪೆರಿಕಲ್ ಮಿರರ್ ಕಾನ್ಕೇವ್ ಮಿರರ್ ಮತ್ತೆ ಕಾನ್ವೆಕ್ಸ್ ಮಿರರ್ ಆಯ್ತು. ಸೊ ಈ ಟೈಪ್ಸ್ ಆಫ್ ಮಿರರ್ ಅಲ್ಲಿ ಡು ಯು ಹ್ಯಾವ್ ಎನಿ ಕ್ವೆಶನ್ಸ್? ಭಾನು ಪ್ರಸಾದ್, ಡ್ಯೂರೇಷನ್ 3 to 4 hours. 3 to 4 hours. ಓಕೆ, 3 to 4 hours. ಕ್ಲಿಯರ್? ಸೊ ಇದುವರೆಗೆ ಕ್ಲಿಯರ್ ಆಗಿದ್ರು ಅನ್ಸುತ್ತೆ. ಥಮ್ಸ್ ಅಪ್ ತೋರಿಸ್ಬಿಡಿ ಬೇಗ. ಹಾಯ್ ಜಾನು, ಹಾಯ್. ನಾ ಸೊ ವಾಟ್ ಅಬೌಟ್ ದಿಸ್ ಒನ್ ಅಂದ್ರೆ ಸ್ಪೆರಿಕಲ್ ಮಿರರ್ಸ್ ಅಲ್ಲಿ ಕೆಲವು ಟರ್ಮ್ಸ್ ಬರುತ್ತೆ. ಓಕೆ, ಸೊ ಕೆಲವು ಟರ್ಮ್ಸ್. ಓಕೆ, ಸೊ ವಾಟ್ ಆರ್ ದಟ್? ಓಕೆ, ಸೊ ಸ್ಪೆರಿಕಲ್ ಮಿರರ್ಸ್ ಅಲ್ಲಿ ಓಕೆ, ಸೊ ಸ್ಪೆರಿಕಲ್ ಮಿರರ್ ಅಲ್ಲಿ, ಓಕೆ, ಸ್ಪೆರಿಕಲ್ ಮಿರರ್. ಈ ಸ್ಪೆರಿಕಲ್ ಮಿರರ್ ಅಲ್ಲಿ, ಓಕೆ, ಸೊ ಲೆಟ್ಸ್ ಸೇ ಇವಾಗ ಕಾನ್ಕೇವ್ ಮಿರರ್ ಅಂತ ಅನ್ಕೊಂಡು. ಓಕೆ, ಸೊ ಲೆಟ್ಸ್ ಕನ್ಸಿಡರ್ ಕಾನ್ಕೇವ್ ಮಿರರ್. ಈ ಕಾನ್ಕೇವ್ ಮಿರರ್ ನ ಹೇಗೆ ಐಡೆಂಟಿಫೈ ಮಾಡ್ತೀವಿ? ವೆನ್ ರಿಫ್ಲೆಕ್ಟಿಂಗ್ ಸರ್ಫೇಸ್ ಇಸ್ ಬರ್ಲ್ಸ್ಡ್ ಇನ್ವರ್ಡ್, ಅದನ್ನ ನಾವೆಂತ ಕರಿತೀವಿ? ಕಾನ್ಕೇವ್ ಮಿರರ್ ಅಂತ ಕರಿತೀವಿ. ಅಂಡ್ ಇದರಲ್ಲಿ ದ ಜಾಮೆಟ್ರಿಕಲ್ ಸೆಂಟರ್ ಆಫ್ ಅ ಸ್ಪೆರಿಕಲ್ ಮಿರರ್ ಇಸ್ ಕಾಲ್ಡ್ ಪೋಲ್ ಆಫ್ ದ ಮಿರರ್. ಓಕೆ, ಸೊ ಜಾಮೆಟ್ರಿಕಲ್ ಸೆಂಟರ್ ಆಫ್ ದ ಮಿರರ್ ಇಸ್ ಕಾಲ್ಡ್ ಪೋಲ್ ಆಫ್ ದ ಮಿರರ್. ಓಕೆ, ಸೊ ಪೋಲ್ ಆಫ್ ದ ಮಿರರ್. ಓಕೆ, ಅಂಡ್ ಇಫ್ ಯು ಕನ್ಸಿಡರ್ ದಿಸ್ ಆಸ್ ಅ ಸ್ಪಿಯರ್. ಓಕೆ, ಸೊ ಇಫ್ ಯು ಕನ್ಸಿಡರ್ ದಿಸ್ ಇಸ್ ದ ಸ್ಪಿಯರ್ ಗೆ ರೇಡಿಯಸ್ ಇದ್ದೇ ಇರುತ್ತಲ್ವಾ? ಎಸ್ ಸರ್, ಸ್ಪಿಯರ್ ಗೆ ರೇಡಿಯಸ್ ಇದ್ದೇ ಇರುತ್ತೆ. ಸೊ ಲೆಟ್ಸ್ ಸೇ ದಿಸ್ ಇಸ್ ದ ರೇಡಿಯಸ್. ಓಕೆ, ಸೊ ಲೆಟ್ಸ್ ಸೇ ದಿಸ್ ಇಸ್ ದ ರೇಡಿಯಸ್ ಆಫ್ ದ ಸ್ಪಿಯರ್. ಓಕೆ, ಸೊ ರೇಡಿಯಸ್ ಆಫ್ ದ ಸ್ಪಿಯರ್, ಅದನ್ನ ನಾವು ಸೆಂಟರ್ ಅಂತ ಕರಿತೀವಿ. ಓಕೆ, ಅಂಡ್ ಇಲ್ಲಿಂದ ಇಲ್ಲಿಗೆ ಏನಂತ ಕರಿತೀವಿ ಸರ್? ಇಟ್ ಇಸ್ ದ ರೇಡಿಯಸ್ ಆಫ್ ದ ಸ್ಪಿಯರ್. ಓಕೆ, ಸೊ ದಿಸ್ ಇಸ್ ದ ರೇಡಿಯಸ್ ಆಫ್ ದ ಸ್ಪಿಯರ್. ಅಂಡ್ ದ ಮಿಡ್ ಪಾಯಿಂಟ್ ಆಫ್ ದಿಸ್ ರೇಡಿಯಸ್ ಆಫ್ ಕರ್ವೇಚರ್, ಸೊ ಇದನ್ನ ನಾವೇಂತ ಕರಿತೀವಿ? ಫೋಕಲ್ ಲೆಂತ್ ಅಂತ ಕರಿತೀವಿ. ಓಕೆ, ಸೊ ದಿಸ್ ಇಸ್ ದ ಫೋಕಲ್ ಲೆಂತ್. ಅಂಡ್ ನೆಕ್ಸ್ಟ್ ಲೈನ್ ಜಾಯಿನಿಂಗ್ ಪಾಯಿಂಟ್. ಓಕೆ, ಸೊ ಲೈನ್ ಜಾಯಿನಿಂಗ್ ಪಾಯಿಂಟ್, pole and center of the curvature, we call it as a principal axis. Okay, so these are some terms related to concave mirror. Okay, so pole of the mirror, and this is a focal length, and C is the center of curvature, R is the radius of curvature, PA is principal axis. Okay na? So these are the important terms. And image formation by concave mirror, convex mirror. Okay, so idaralli
ನಿಮಗೆ 6 ಪೊಸಿಷನ್ಸ್ ಇರುತ್ತೆ ಕಣ್ರ. ಸೊ ಪೊಸಿಷನ್ ಆಫ್ ಆಬ್ಜೆಕ್ಟ್, ಓಕೆ. ಸೊ ಇಮೇಜ್ ಫಾರ್ಮೇಶನ್ ಬಗ್ಗೆ ಮಾತಾಡೋದಾದ್ರೆ, ಸೊ ಇಮೇಜ್ ಫಾರ್ಮೇಶನ್ ಬಗ್ಗೆ, ಓಕೆ. ಸೊ ಇಮೇಜ್ ಫಾರ್ಮೇಶನ್ ಬಗ್ಗೆ ಹೇಳೋದಾದ್ರೆ, ಓಕೆ. ಸೊ ಇಮೇಜ್ ಫಾರ್ಮೇಶನ್, ಓಕೆ. ಸೊ ಇಮೇಜ್ ಫಾರ್ಮೇಶನ್ ಬಗ್ಗೆ ಮಾತಾಡಿದ್ರೆ, ಓಕೆ. ಸೊ ಇಮೇಜ್ ಫಾರ್ಮೇಶನ್ ಬಗ್ಗೆ ಮಾತಾಡಿದ್ರೆ ನಿಮಗೆ ಇಮೇಜ್ ಫಾರ್ಮೇಶನ್ ಅಲ್ಲಿ ನಿಮಗೆ 2 ರೀತಿ ಇರುತ್ತೆ. ಒಂದು ಬೈ ಕಾನ್ಕೇವ್ ಮಿರರ್, ಇನ್ನೊಂದು ಬೈ ಕಾನ್ವೆಕ್ಸ್ ಮಿರರ್, ಓಕೆ. ಸೊ ಫಸ್ಟ್ ನಾವೇನ್ ಮಾಡೋಣ, ಬೈ ಕಾನ್ಕೇವ್ ಮಿರರ್ ನ ನೋಡೋಣ. ಬೈ ಕಾನ್ಕೇವ್ ಅಲ್ಲ, ಬೈ ಕಾನ್ಕೇವ್ ಮಿರರ್ ನ ನೋಡೋಣ. ಸೊ ಕಾನ್ಕೇವ್ ಮಿರರ್ ಅಂತ ಕನ್ಸಿಡರ್ ಮಾಡ್ಕೊಂಡಾಗ ದೇರ್ ಆರ್ ನಿಮಗೆ ಎಷ್ಟು ಪೊಸಿಷನ್ಸ್ ಸಿಗುತ್ತೆ? You know, this is the concave mirror. Okay, so this is the concave mirror. Okay, sir. Okay, so this is concave mirror. Okay. So this is center of curvature. Okay, so this is the center of curvature. Okay, so this is center of curvature. And this is center of curvature. And this is the focus of a point F anta barkoli. And the distance between this and this we call it as a focal length. And the distance from pole of the mirror, okay, so pole of the mirror to center of curvature we call it as the radius of curvature. Okay na, right. So ಇಲ್ಲಿ ನೀವು ನೋಡ್ಕೊಳ್ಬಹುದು, ನಿಮಗೆ 6 ಪೊಸಿಷನ್ಸ್ ಇರುತ್ತೆ. The first one, this one, that is at infinity ಕನ್ಸಿಡರ್ ಮಾಡ್ಕೋಬಹುದು. Okay, so at infinity. And the next one beyond C, next one on C, and the next one so between C and F, next one on F, and the next one ಇಲ್ಲಿ ಎಷ್ಟು ಪೊಸಿಷನ್ ಅದು? 1 2 3 4 5 6 ಪೊಸಿಷನ್ಸ್ಗೆ ನೀವು ಕನ್ಸಿಡರ್ ಮಾಡ್ಕೊಳ್ಬೇಕಾಗತ್ತೆ. ಓಕೆನಾ? ಬಟ್ ಆಸ್ ಪರ್ ದ ಲೇಟೆಸ್ಟ್ ಸಿಲೆಬಸ್ ಪ್ರಕಾರ ನಾವು ನೋಡಿದ್ದಾದ್ರೆ, ಸೊ ಈ ಇಮೇಜ್ ಫಾರ್ಮೇಶನ್ ಬಗ್ಗೆ ಕೊಟ್ಟಿಲ್ಲ. ಡೈರೆಕ್ಟ್ ಆಗಿ ಮಿರರ್ ಫಾರ್ಮುಲಾ ಕೊಟ್ಟವ್ರೆ, ಮ್ಯಾಗ್ನಿಫಿಕೇಶನ್ ಕೊಟ್ಟವ್ರೆ. ಇದರ ಪ್ರಕಾರ ನಾನು ಹೇಳೋದು ಏನಂತಂದ್ರೆ, ನಿಮಗೆ ತೋರಿಸ್ತೀನಿ ಯಾವ ತರ ಇಮೇಜ್ ಫಾರ್ಮೇಶನ್ ಆಗುತ್ತೆ ಅನ್ನೋದು. ಲೆಟ್ಸ್ ಕನ್ಸಿಡರ್ ಕಾನ್ಕೇವ್ ಮಿರರ್. ಓಕೆ, ಕಾನ್ಕೇವ್ ಮಿರರ್. ಇದರ ಬದಲಾಗಿ ನಾನು ಒಂದು ಆರೋ ಮಾರ್ಕ್ ತೊಗೊಳ್ತೀನಿ. ಓಕೆ, ಎಸ್ ಸರ್. ಇವಾಗ ನಾನು ಪ್ರಿನ್ಸಿಪಲ್ ತೊಗೊಳ್ತೀನಿ. ಓಕೆ, ಸೊ ದಿಸ್ ಇಸ್ ಪ್ರಿನ್ಸಿಪಲ್. ಆ್ಯಂಡ್ ಇಲ್ಲಿ ಕನ್ಸಿಡರ್ ಮಾಡ್ಕೊಳ್ಳೋದು ವರ್ಚುವಲ್ ಇಮೇಜ್ ಎಲ್ಲ ಇದೆ. ಓಕೆ, ವರ್ಚುವಲ್ ಇಮೇಜ್ ಸೆಕೆಂಡ್ ಪಾಯಿಂಟ್. ಓಕೆ, ಸೊ ಸೆಕೆಂಡ್ ಪಾಯಿಂಟ್. ಓಕೆ, ಇವಾಗ ನಾನು ರೇಸ್ನ ಕನ್ಸಿಡರ್ ಮಾಡ್ಕೋತೀನಿ. ಓಕೆ, ಸೊ ಸೆಕೆಂಡ್ ಪಾಯಿಂಟ್ ಬೇಡ. ಸೊ ರೇಸ್. ಓಕೆ, ಸೊ ರೇಸ್ ಇವಾಗ ಇಲ್ಲಿ ನೋಡಿ, ಆಟ್ ಇನ್ಫಿನಿಟಿ ಇದ್ದಾಗ, ಓಕೆ, ಸೊ ಆಟ್ ಇನ್ಫಿನಿಟಿ ಇದ್ದಾಗ ಅದು ಇನ್ಫಿನಿಟಿ ಕಾಣಿಸಲ್ಲ. ಯಾಕಂದ್ರೆ ಇಲ್ಲಿ ರೆಸ್ಟ್ರಿಕ್ಟೆಡ್ ಏರಿಯಾ. ಯಾಕೆ ರೆಸ್ಟ್ರಿಕ್ಟೆಡ್ ಸರ್ ಅಂತ ಹೇಳಿದ್ರೆ, ಓಕೆ, ಸೊ ಯಾಕೆ ರೆಸ್ಟ್ರಿಕ್ಟೆಡ್ ಅಂತ ಹೇಳಿದ್ರೆ, ಇಲ್ಲಿ ನಮಗೆ ಸ್ಕ್ರೀನು ಅಷ್ಟೊಂದಿಲ್ಲ, ಅದಕ್ಕೆ ನಮಗೆ ಇಷ್ಟಕ್ಕೆ ರೆಸ್ಟ್ರಿಕ್ಟೆಡ್ ಆಗಿದೆ. ಅದು ಇನ್ಫಿನಿಟಿ ಅಲ್ಲಿದ್ರೆ ಇಲ್ಲಿ ಇಮೇಜ್ ವಿಲ್ ಬಿ ಫಾರ್ಮ್ಡ್. ಇಲ್ಲಿ ಯಾವ ಯೆಲ್ಲೋ ಕಲರ್ ಕಾಣಿಸ್ತಾ ಇಲ್ಲ, ಆ ಯೆಲ್ಲೋ ಕಲರ್ ಹತ್ರ ಕಾಣಿಸ್ತಾ ಇರುತ್ತೆ. ಓಕೆ, ಸೊ ಇಮೇಜ್ ವಿಲ್ ಬಿ ಫಾರ್ಮ್ಡ್ ಎಟ್ ಅ ಪಾಯಿಂಟ್. ಯಾವ ಪಾಯಿಂಟ್ ಇದು? ಯೆಲ್ಲೋ ಪಾಯಿಂಟ್ ಇದೆ ಅಲ್ಲಿ. ಅದನ್ನ ನಾವೆಂತ ಕರಿತೀವಿ? ಫೋಕಸ್ ಆಫ್ ಎ ಪಾಯಿಂಟ್. ವೆನ್ ಆಬ್ಜೆಕ್ಟ್ ಈಸ್ ಅಟ್ ಇನ್ಫಿನಿಟಿ, image will be formed at a focus of a spherical mirror. ಓಕೆನಾ? ಸೈಜ್ ಏನಿರುತ್ತೆ? ಪಾಯಿಂಟ್ ಸೈಜ್. ಓಕೆ, ಸೊ ಪಾಯಿಂಟ್ ಸೈಜ್ ಆಗಿರುತ್ತೆ. ನಾನು ಏನ್ ಮಾಡ್ತೀನಿ, ಅದನ್ನ ಸ್ವಲ್ಪ ಮುಂದೆ ಬರ್ತೀನಿ, ಬಟ್ ಬಿಯಾಂಡ್ ಸಿ. ಓಕೆ, ಸೊ ಬಿಯಾಂಡ್ ಸಿ ಗೆ ಇಡ್ತಾನೆ. ನೋಡಿ, ಬಿಯಾಂಡ್ ಸಿ ಇಟ್ಟಾಗ ದ ಸೈಜ್ ಆಫ್ ದ ಇಮೇಜ್ ಇಸ್ ಇನ್ಕ್ರೀಸ್ಡ್. ಓಕೆ, ಯಾವಾಗ ನಾನು ಮುಂದೆ ತಂದೆ, ಯಾವಾಗ ಆಬ್ಜೆಕ್ಟ್ ನ ಮುಂದೆ ತರ್ತಾ ಇದೀನಿ, ಈ ಇಮೇಜ್ ಅನ್ನೋದು ಹಿಂದೆ ಹೋಗ್ತದೆ. ಅಂಡ್ ಸೈಜ್ ಆಲ್ಸೋ ಇನ್ಕ್ರೀಸ್ ಅಲ್ವಾ? ಸೊ ಯಾವಾಗ ನಮಗೆ ಇನ್ವರ್ಟೆಡ್ ಇಮೇಜ್ ಬರುತ್ತಲ್ಲ, ಸೊ ದಟ್ ಇಂಡಿಕೇಟ್ಸ್ ಇಟ್ ಇಸ್ ದ ಇನ್ವರ್ಟೆಡ್ ಇಮೇಜ್. ಏನು ಇಂಡಿಕೇಟ್ ಮಾಡುತ್ತೆ? ರಿಯಲ್ ಇಮೇಜ್ ನ ಇಂಡಿಕೇಟ್ ಮಾಡುತ್ತೆ. ಓಕೆ, ಸೊ ಇನ್ವರ್ಟೆಡ್ ಇಮೇಜ್ ಇಸ್ ರಿಯಲ್ ಇಮೇಜ್. ಓಕೆ, ಅಂಡ್ ಇವಾಗ ನೆಕ್ಸ್ಟ್ ಥರ್ಡ್ ಪೊಸಿಷನ್, ದಟ್ ಇಸ್ ದ ಸೆಂಟರ್ ಆಫ್ ಕರ್ವೇಚರ್. ಓಕೆ, ಸೊ ಸೆಂಟರ್ ಆಫ್ ಕರ್ವೇಚರ್ ಇಟ್ಟಾಗ ಈ ತರ ಬರುತ್ತೆ. ಸೊ ಇದು ಆಬ್ಜೆಕ್ಟ್, ಇದು ಇಮೇಜ್. ಇವ್ ನೋಡಿ, ಸೈಜ್ ಆಫ್ ದ ಆಬ್ಜೆಕ್ಟ್ ಅಂಡ್ ಸೈಜ್ ಆಫ್ ದ ಇಮೇಜ್ ಬೋತ್ ಆರ್ ಸೇಮ್. ಯಾವಾಗ? ವೆನ್ ದ ಬಾಡಿ ಅಥವಾ ಆಬ್ಜೆಕ್ಟ್ ಇಸ್ ಕೆಪ್ಟ್ ಅಟ್ ಅ ಸೆಂಟರ್ ಆಫ್ ಕರ್ವೇಚರ್, ಅವಾಗ ನಿಮಗೆ ಸೈಜ್ ಆಫ್ ದ ಇಮೇಜ್ ಮತ್ತೆ ಸೈಜ್ ಆಫ್ ದ ಆಬ್ಜೆಕ್ಟ್ ವಿಲ್ ರಿಮೈನ್ ಸೇಮ್, ಚೇಂಜ್ ಆಗಲ್ಲ. ಓಕೆ, ಅಂಡ್ ಸ್ವಲ್ಪ ನಾನು ಇನ್ನೂ ಸ್ವಲ್ಪ ಮುಂದೆ ಬರ್ತೀನಿ. ದಟ್ ಇಸ್ ದ ಸೆಂಟರ್ ಆಫ್ ಕರ್ವೇಚರ್ ಅಂಡ್ ಫೋಕಸ್ ಆಫ್ ಅ ಪಾಯಿಂಟ್. ನೋಡಿ, ಆಬ್ಜೆಕ್ಟ್ ಯಾವ ತರ ಮುಂದೆ ಬರ್ತಾ ಇದೆ, ಇಮೇಜ್ ಅನ್ನೋದು ಹಿಂದೆ ಹೋಗ್ತಾ ಇದೆ. ಓಕೆ, ಸೊ ಆಬ್ಜೆಕ್ಟ್ ಯಾವ ತರ ಮುಂದೆ ಬರ್ತಾ ಇದೆ, ಇಮೇಜ್ ಅನ್ನೋದು ಹಿಂದೆ ಹೋಗ್ತಿದೆ. ಅಂಡ್ ಆಲ್ಸೋ ಯು ಹ್ಯಾವ್ ಟು ನೋಟಿಸ್ ಒನ್ ಮೋರ್ ಥಿಂಗ್. ಆಸ್ ಆಬ್ಜೆಕ್ಟ್ ಅಪ್ರೋಚ್ ಅ ಮಿರರ್, ದ ಇಮೇಜ್ ಇಸ್ ಮೂವಿಂಗ್ ಅವೇ ಅಂಡ್ ಸೈಜ್ ಆಫ್ ದ ಇಮೇಜ್ ಇಸ್ ಕೀಪ್ ಆನ್ ಇನ್ಕ್ರೀಸಿಂಗ್. ಸೈಜ್ ಅನ್ನೋದು ಇನ್ಕ್ರೀಸ್ ಆಗ್ತಾ ಇದೆ, ಮ್ಯಾಗ್ನಿಫಿಕೇಶನ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಅಂಡ್ ನೆಕ್ಸ್ಟ್ ಸ್ವಲ್ಪ ಮುಂದೆ ತಂದ್ರೆ, ಓಕೆ, ಸೊ ಸ್ವಲ್ಪ ಮುಂದೆ ತರ್ತೀನಿ. ಆನ್ ಫೋಕಸ್. ಓಕೆ, ಸೊ ಆಟ್ ಇನ್ಫಿನಿಟಿಲಿ ನಿಮಗೆ ಇಮೇಜ್ ಫಾರ್ಮ್ ಆಗುತ್ತೆ. ಯಾಕೆ? ಇಲ್ಲಿ ನೋಡಬಹುದು, ಇದು ಈ ಲೈನ್ಸ್ ಅನ್ನೋದು ಜಾಯಿನ್ ಆಗ್ತದೆ. ದಟ್ ಮೀನ್ಸ್ ಇಮೇಜ್ ವಿಲ್ ಬಿ ಫಾರ್ಮ್ಡ್ ಅಟ್ ಇನ್ಫಿನಿಟಿ. ಯಾವಾಗ? ವೆನ್ ಆಬ್ಜೆಕ್ಟ್ ಇಸ್ ಕೆಪ್ಟ್ ಅಟ್ ಅ ಫೋಕಸ್ ಆಫ್ ಎ ಪಾಯಿಂಟ್. ಅಂಡ್ ಯಾವಾಗ ನಾನು ಇದನ್ನ ಕ್ರಾಸ್ ತರ್ತೀನಿ, ಕ್ರಾಸ್ ಮಾಡಿಸ್ತೀನಿ. ಓಕೆ, ಸೊ ಕ್ರಾಸ್ ಮಾಡಿದಾಗ ನೀವು ನೋಡಬಹುದು, ಇಲ್ಲಿ ನಿಮಗೆ ಇದನ್ನ ಸಣ್ಣ ಮಾಡಿಸೋಕೆ ನಾನು ಏನ್ ಮಾಡ್ತೀನಿ ಅಂದ್ರೆ, ಸ್ವಲ್ಪ ಇದನ್ನ ನೋಡಿ, ವೆನ್ ಆಬ್ಜೆಕ್ಟ್ ಇಸ್ ಕೆಪ್ಟ್ ಬಿಯಾಂಡ್, ಓಕೆ, in front of a mirror but within the focus of a mirror. Okay, within the focus of mirror ಇಟ್ಟರೆ ನಿಮಗೆ ವರ್ಚುವಲ್ ಇಮೇಜ್ ಅನ್ನೋದು ಫಾರ್ಮ್ ಆಗುತ್ತೆ. ಯಾವಾಗ ಎರೆಕ್ಟೆಡ್ ಇಮೇಜ್ ಬರುತ್ತೆ, ಓಕೆ, ಸೊ ಯಾವಾಗ ಎರೆಕ್ಟೆಡ್ ಇಮೇಜ್ ಬರುತ್ತೆ, ದಟ್ ಇಂಡಿಕೇಟ್ಸ್ ಇಟ್ ಇಸ್ ದ ವರ್ಚುವಲ್ ಇಮೇಜ್. ಈ ವರ್ಚುವಲ್ ಇಮೇಜ್ ಸೈಜ್ ಏನಾಗಿದೆ ನೋಡಿ, ಇನ್ ಕೇಸ್ ಆಫ್ ಕಾನ್ಕೇವ್ ಮಿರರ್,
ವರ್ಚುವಲ್ ಇಮೇಜ್ ಇಸ್ ಮ್ಯಾಗ್ನಿಫೈಡ್ ಕಂಪೇರ್ಡ್ ಟು ದ ಆಬ್ಜೆಕ್ಟ್. ಟೋಟಲ್ 6 ಕೇಸ್ ಇರುತ್ತೆ. 5 ಕೇಸಸ್ ವರೆಗೆ ಎಲ್ಲಿ ಅಪ್ ಟು ಫೋಕಸ್ ಆಫ್ ಅ ಪಾಯಿಂಟ್ ವರೆಗೂ ಸಹ ನಿಮಗೆ ರಿಯಲ್ ಇಮೇಜ್ ಬರುತ್ತೆ. ಆಸ್ ಆಬ್ಜೆಕ್ಟ್ ಅಪ್ರೋಚಸ್ ಅ ಮಿರರ್, ದ ಇಮೇಜ್ ಮೂವಿಂಗ್ ಅವೇ ಫ್ರಮ್ ದ ಮಿರರ್ ಅಂಡ್ ಸೈಜ್ ಆಫ್ ದ ಇಮೇಜ್ ವಿಲ್ ಕೀಪ್ ಆನ್ ಇನ್ಕ್ರೀಸಿಂಗ್. ಅಂಡ್ ಯಾವಾಗ ನಾವು ಒಂದು ಆಬ್ಜೆಕ್ಟ್ ನ ಫೋಕಸ್ ದಾಟಿ ಇನ್ ಫ್ರಂಟ್ ಆಫ್ ಮಿರರ್ಗೆ ಮೂವ್ ಮಾಡ್ತೀವಿ, ಅವಾಗ ನಮಗೆ ರಿಯಲ್ ಇಮೇಜ್ ಹೋಗಿ ವರ್ಚುವಲ್ ಇಮೇಜ್ ಅನ್ನೋದು ಬರುತ್ತೆ. ಈ ವರ್ಚುವಲ್ ಇಮೇಜ್ ಯಾವ ತರ ಇರುತ್ತೆ ಅಂತಂದ್ರೆ ಎರೆಕ್ಟೆಡ್ ಅಂಡ್ ಮ್ಯಾಗ್ನಿಫೈಡ್ ಆಗಿರುತ್ತೆ. ಓಕೆ, ಸೊ ದಿಸ್ ಇಸ್ ಅಬೌಟ್ ಅ ಕಾನ್ಕೇವ್ ಮಿರರ್ ಆಗಿರುತ್ತೆ. ಓಕೆನಾ. ಅಂಡ್ ನೆಕ್ಸ್ಟ್ ಒನ್ ನಾನು ಕಾನ್ಕೇವ್ ಮಿರರ್ ಕಾನ್ಕೇವ್ ಮಿರರ್ ಆದ್ಮೇಲೆ ಕಾನ್ವೆಕ್ಸ್ ಮಿರರ್ ತಗೊಳ್ತೀನಿ. ಓಕೆನಾ. ಸೊ ಕಾನ್ಕೇವ್ ಕಾಣಿಸ್ತಾ ಇಲ್ಲ, ಒಂದ್ ಸೆಕೆಂಡ್. ಹಾ, ಇಲ್ಲಿ ಕಾನ್ಕೇವ್ ಮಿರರ್ ತಗೊಳ್ತೀನಿ ನೋಡಿ. At any position on the principal axis, okay, so at any position on the principal axis, ನಿಮಗೆ ನೋಡಿ ಈ ಇಮೇಜ್ ಅನ್ನೋದು ವಿತ್ ಇನ್ ದಿಸ್ ಫೋಕಸ್ ಪಾಯಿಂಟ್. ಓಕೆ, ಸೊ ದಿಸ್ ಇಸ್ ದ ಫೋಕಸ್ ಪಾಯಿಂಟ್. ವಿತ್ ಇನ್ ದಿಸ್ ಫೋಕಸ್ ಪಾಯಿಂಟ್ ಅಲ್ಲಿ ಇಮೇಜ್ ಓಡಾಡ್ತಿರುತ್ತೆ. ಅಂಡ್ ಸೈಜ್ ಆಫ್ ದ ಇಮೇಜ್ ಇಸ್ ಲೆಸ್ ದೆನ್ ಸೈಜ್ ಆಫ್ ದ ಆಬ್ಜೆಕ್ಟ್, ಅಂದ್ರೆ ಡಿಮಿನಿಷ್ಡ್ ಆಗಿರುತ್ತೆ ಇನ್ ಕೇಸ್ ಆಫ್ ಕಾನ್ಕೇವ್ ಮಿರರ್, ಕಾನ್ವೆಕ್ಸ್ ಮಿರರ್. ಓಕೆ, ನೋಡಿ ಎಷ್ಟಾದ್ರೂ ಮೂವ್ ಮಾಡಿ. ಓಕೆ, ಸೊ ಎಷ್ಟಾದ್ರೂ ಮೂವ್ ಮಾಡಿ. ಸೊ ನೋಡಿ ಈ ಕೇಸಲ್ಲಿ ಏನಾಗುತ್ತೆ, ಆಸ್ ಆಬ್ಜೆಕ್ಟ್ ಅಪ್ರೋಚ್. ಓಕೆ, ಸೊ ಆಸ್ ಆಬ್ಜೆಕ್ಟ್ ಅಪ್ರೋಚಸ್ ಮಿರರ್, ನಿಮಗೆ ಇಮೇಜ್ ಸಹಿತ ಮೂವಿಂಗ್ ಟುವರ್ಡ್ಸ್ ದ ಯಾವುದು ಕಾನ್ವೆಕ್ಸ್ ಮಿರರ್ ಕಡೆ ಮೂವ್ ಆಗುತ್ತೆ. ಬಟ್ ಏನಂತಂದ್ರೆ ಸೈಜ್ ಅನ್ನೋದು ಇನ್ಕ್ರೀಸ್ ಆಗ್ತಾ ಹೋಗ್ತದೆ ನೋಡಿ. ಬಟ್ ಇಲ್ಲಿ ಕಂಡೀಷನ್ ಏನು, ಇದರಲ್ಲೂ ವರ್ಚುವಲ್ ಇಮೇಜ್ ಬರುತ್ತೆ. ವರ್ಚುವಲ್ ಇಮೇಜ್ ಕಾನ್ಕೇವ್ ಮಿರರ್ ಅಲ್ಲಿ ಇರುವಂತ ವರ್ಚುವಲ್ ಇಮೇಜ್ಗೆ ಕಾನ್ವೆಕ್ಸ್ ಮಿರರ್ ಅಲ್ಲಿ ಇರುವಂತ ವರ್ಚುವಲ್ ಇಮೇಜ್ಗೆ ಏನ್ ಡಿಫರೆನ್ಸ್ ಅಂತಂದ್ರೆ, ಸೊ ಕಾನ್ಕೇವ್ ಮಿರರ್ ಅಲ್ಲಿ ಪ್ರೊಡ್ಯೂಸ್ ಆಗುವಂತ ಇಮೇಜ್ ಇಟ್ ಇಸ್ ಅ ಮ್ಯಾಗ್ನಿಫೈಡ್, ಅಂದ್ರೆ ಸೈಜ್ ಆಫ್ ದ ಆಬ್ಜೆಕ್ಟ್ ಗಿಂತ ಸೈಜ್ ಆಫ್ ದ ಇಮೇಜ್ ಇಸ್ ಮೋರ್. ಬಟ್ ಇನ್ ದಿಸ್ ಕೇಸ್ ಯಾವ್ದ್ರಲ್ಲಿ, ಕಾನ್ವೆಕ್ಸ್ ಮಿರರ್ ಅಲ್ಲಿ ನಿಮಗೆ ಸೈಜ್ ಆಫ್ ದ ಇಮೇಜ್ ಕಂಪೇರ್ ಮಾಡ್ಕೊಳ್ಳಿ ಸೈಜ್ ಆಫ್ ದ ಆಬ್ಜೆಕ್ಟ್, ಇಟ್ ಇಸ್ ಲೆಸ್. ದಟ್ ಮೀನ್ಸ್ ಇಟ್ ಇಸ್ ಅ ಡಿಮಿನಿಷ್ಡ್. ಓಕೆ, ಇದು ಡಿಮಿನಿಷ್ಡ್ ಇಮೇಜ್ ಆಗಿರುತ್ತೆ. ಸೊ ಅದರಿಂದ ನಾವೇನ್ ಕನ್ಸಿಡರ್ ಮಾಡ್ಕೊಳ್ತೀವಿ ಅಂತಂದ್ರೆ, ನಾವು ಇದನ್ನ ವರ್ಚುವಲ್ ಇಮೇಜ್ ಕಂಪೇರ್ ಮಾಡ್ಕೊಂಡ್ರೆ ಸೈಜ್ ಆಫ್ ದ ಇಮೇಜ್ ಇಸ್ ಲೆಸ್ ದನ್ ಸೈಜ್ ಆಫ್ ದ ಆಬ್ಜೆಕ್ಟ್ ಅಂತ ಕೇಳ್ತೀವಿ. ಓಕೆನಾ. ಹಾ, ಕ್ಲಿಯರ್, ಡನ್. ನೆಕ್ಸ್ಟ್, ಸೊ ಇದು ನಮಗೆ ಫಾರ್ಮೇಶನ್ ಆಫ್ ಇಮೇಜ್ ಬಗ್ಗೆ ಕ್ಲಿಯರ್ ಆಯ್ತು. ಓಕೆ, ಸೊ ಫಾರ್ಮೇಶನ್ ಆಫ್ ಇಮೇಜ್ ಬೈ ಬೋತ್ ಯಾವುದು ಕಾನ್ವೆಕ್ಸ್ ಮತ್ತೆ ಕಾನ್ಕೇವ್ ಮಿರರ್ ಬಗ್ಗೆ ಆಯ್ತು. ಅಂಡ್ ಮಿರರ್ ಫಾರ್ಮುಲಾ ಬಗ್ಗೆ ನೋಡೋಣ. ಓಕೆ, ಸೊ ಮಿರರ್ ಫಾರ್ಮುಲಾ. ಓಕೆ, ಸೊ ಮಿರರ್ ಫಾರ್ಮುಲಾ, ವಾಟ್ ಇಸ್ ದಟ್ ಮಿರರ್ ಫಾರ್ಮುಲಾ? ಸೊ ಮಿರರ್ ಫಾರ್ಮುಲಾ, okay, so that is the mirror formula. Okay, so that is the mirror formula. Okay, so that is the mirror formula. ಈ ಮಿರರ್ ಫಾರ್ಮುಲಾ ಅಂತ ತಗೊಂಡಾಗ ಮಿರರ್ ಫಾರ್ಮುಲಾ ಇಟ್ ಇಸ್ ಗಿವೆನ್ ಬೈ, ಸೊ ಮಿರರ್ ಫಾರ್ಮುಲಾ ಏನ್ ಕೊಡುತ್ತೆ? ಫಸ್ಟ್ ಆಫ್ ಆಲ್ ಸರ್, ಮಿರರ್ ಫಾರ್ಮುಲಾ ಇಸ್ ಅ ಈಕ್ವೇಶನ್ ವಿಚ್ ರಿಲೇಟ್ಸ್ ಫೋಕಲ್ ಲೆಂತ್ ಆಫ್ ಅ ಮಿರರ್, ಆಬ್ಜೆಕ್ಟ್ ಡಿಸ್ಟೆನ್ಸ್ ಅಂಡ್ ಇಮೇಜ್ ಡಿಸ್ಟೆನ್ಸ್ ನ ಕೊಡುತ್ತೆ. ಓಕೆ, ರೈಟ್ ಸರ್. ಸೊ 1 divided by f that is equals to 1 divided by v, so plus 1 divided by u. ಓಕೆನಾ? ಎಸ್ ಸರ್. And ಇಲ್ಲಿ where f is nothing but half of the radius. Okay, so half of the radius. Okay, so half of the radius. Okay, and magnification ಬಗ್ಗೆ ಮಾತಾಡೋದಾದ್ರೆ ಸರ್ minus v divided by u that is equals to and the height of the image divided by height of the object. Okay, right sir. And ಇಲ್ಲಿ ನಿಮಗೆ magnification ಅಂತ ಬಂದಿದೆಯಲ್ಲ, ಸೊ ಇಲ್ಲಿ ಫಸ್ಟ್ ಆಫ್ ಆಲ್ ಫೋಕಲ್ ಲೆಂತ್ ಇದೆಯಲ್ಲ, ಸೊ ಫೋಕಲ್ ಲೆಂತ್ ಕನ್ಸಿಡರ್ ಮಾಡ್ಕೊಂಡಾಗ, ಓಕೆ, ಸೊ ಫೋಕಲ್ ಲೆಂತ್ ಇದು ತುಂಬಾ ಇಂಪಾರ್ಟೆಂಟ್. ಓಕೆ, ಸೊ ಫೋಕಲ್ ಲೆಂತ್ ಸೈನ್ ಕನ್ವೆನ್ಷನ್. ಓಕೆ, ಸೊ ಫೋಕಲ್ ಲೆಂತ್ ಕನ್ವೆನ್ಷನ್ ಪ್ರಕಾರ ಹೇಳೋದಾದ್ರೆ ಸರ್ ಕಾನ್ಕೇವ್ ಮಿರರ್ಗೆ, ಓಕೆ, ಸೊ ಕಾನ್ಕೇವ್ ಮಿರರ್ಗೆ, ಓಕೆ, ಸೊ ಕಾನ್ಕೇವ್ ಮಿರರ್ಗೆ, ಸೊ ದಟ್ ಈಸ್ ದ ನೆಗೆಟಿವ್. ಓಕೆ, ಸೊ ನೆಗೆಟಿವ್. ಅಂಡ್ ದ ನೆಕ್ಸ್ಟ್ ಒನ್, ಸೊ ಕಾನ್ವೆಕ್ಸ್ ಮಿರರ್. ಓಕೆ, ಸೊ ದಟ್ ಈಸ್ ದ ಕಾನ್ವೆಕ್ಸ್ ಮಿರರ್. ಓಕೆ, ಸೊ ದಟ್ ಈಸ್ ದ ಕಾನ್ವೆಕ್ಸ್ ಮಿರರ್. ಸೊ ದಟ್ ಈಸ್ ಈಕ್ವಲ್ಸ್ ಟು ಪಾಸಿಟಿವ್. ಓಕೆ, ಸೊ ಕಾನ್ವೆಕ್ಸ್ ಮಿರರ್ ಇಸ್ ಅ ಪಾಸಿಟಿವ್. ಕ್ಲಿಯರ್ ಆಯ್ತಾ? ಎಸ್ ಸರ್. ಸೊ ಕಾನ್ಕೇವ್ ಮತ್ತೆ ಕಾನ್ವೆಕ್ಸ್ ಮಿರರ್ ಕಂಪ್ಲೀಟ್ ಆಯ್ತು. ಅಂಡ್ ಇವಾಗ ಸೈನ್ ಕನ್ವೆನ್ಷನ್ ಆಫ್ ಅ ಮ್ಯಾಗ್ನಿಫಿಕೇಶನ್. ಓಕೆ, ಸೊ ಮ್ಯಾಗ್ನಿಫಿಕೇಶನ್ ಅಂದ್ರೇನು? ಕಂಪೇರಿಂಗ್ ಸೈಜ್ ಆಫ್ ದ ಇಮೇಜ್ ವಿತ್ ರೆಸ್ಪೆಕ್ಟ್ ಟು ಸೈಜ್ ಆಫ್ ದ ಆಬ್ಜೆಕ್ಟ್, ಅಂದ್ರೆ ಇಮೇಜ್ ಸೈಜ್ ನ ಒಂದು ಆಬ್ಜೆಕ್ಟ್ ಗೆ ಕಂಪೇರ್ ಮಾಡುವಂತದ್ದು. ಓಕೆ, ಯಾವ ತರ? ಮ್ಯಾಗ್ನಿಫಿಕೇಶನ್ ಕಾನ್ಸೆಪ್ಟ್ ಅಲ್ಲಿ. ಓಕೆ, ಸೊ ಮ್ಯಾಗ್ನಿಫಿಕೇಶನ್ ಕಾನ್ಸೆಪ್ಟ್ ಅಲ್ಲಿ ನೋಡಿ, ಸೊ ಮ್ಯಾಗ್ನಿಫಿಕೇಶನ್ ಯಾವ ತರ ಬರೀತೀನಿ ಅಂತಂದ್ರೆ ಸರ್ ಎಂ ದಟ್ ಈಸ್ ಈಕ್ವಲ್ಸ್ ಟು ಪ್ಲಸ್ ಆರ್ ಮೈನಸ್ ಎನ್ ಇ ಅಂತ ಬರೀತೀನಿ. ಓಕೆನಾ? ಪ್ಲಸ್ ಆರ್ ಮೈನಸ್ ಎನ್. ಸೊ ವೇರ್ ಎಂ ಇಸ್ ಮ್ಯಾಗ್ನಿಫಿಕೇಶನ್ ಅಂಡ್ ಪ್ಲಸ್ ಆರ್ ಮೈನಸ್ ಏನ್ ಇಂಡಿಕೇಟ್ ಮಾಡುತ್ತೆ ಅಂದ್ರೆ ನೇಚರ್ ಆಫ್ ದ ಇಮೇಜ್ ನ ಇಂಡಿಕೇಟ್ ಮಾಡುತ್ತೆ. ಓಕೆ, ನೇಚರ್ ಆಫ್ ದ ಇಮೇಜ್ ಅಂತಂದ್ರೆ ಸೊ ಪ್ಲಸ್ ಬಂತಂದ್ರೆ ಇಟ್ ಇಸ್ ಅ ವರ್ಚುವಲ್. ಓಕೆ, ಸೊ ಪ್ಲಸ್ ಬಂತಂದ್ರೆ ಇಟ್ ಇಸ್ ಅ ವರ್ಚುವಲ್. ಓಕೆ, ಸೊ ವರ್ಚುವಲ್ ಇಮೇಜ್. ಅದೇ ನಿಮಗೆ ನೆಗೆಟಿವ್ ಬಂತ ಅನ್ಕೊಳ್ಳಿ, ಇಟ್ ಇಸ್ ದ ರಿಯಲ್ ಇಮೇಜ್.
Okay, so that is a real image. And n ವ್ಯಾಲ್ಯೂ ಏನಾದ್ರೂ ಗ್ರೇಟರ್ ದನ್ 1 ಇತ್ತಪ್ಪ, ಫಸ್ಟ್ n is greater than 1 ಇತ್ತಂದ್ರೆ so that indicates magnified. Okay, so that is magnified. And ಅದೇ n is equals to 1 ಇತ್ತಂತಂದ್ರೆ that is ಸೇಮ್ ಸೈಜ್. ಸೇಮ್ ಸೈಜ್ ಅಂದ್ರೆ ಸೈಜ್ ಆಫ್ ದ ಆಬ್ಜೆಕ್ಟ್ ಮತ್ತು ಸೈಜ್ ಆಫ್ ದ ಇಮೇಜ್ ಸೇಮ್ ಅಂತ. ಇಲ್ಲಿ n is greater than 1 ಅಂತಂದ್ರೆ ಮ್ಯಾಗ್ನಿಫೈಡ್ ಅಂದ್ರೆ ಸೈಜ್ ಆಫ್ ದ ಇಮೇಜ್ ಈಸ್ ಮೋರ್ ಕಂಪೇರ್ಡ್ ಟು ದ ಸೈಜ್ ಆಫ್ ದ ಆಬ್ಜೆಕ್ಟ್ ಅಂತ ಹೇಳ್ತೀವಿ. ಅಂಡ್ ದ ನೆಕ್ಸ್ಟ್ ಒನ್, okay, so next one ಯಾವುದು, n is less than 1, so that means it is a diminished. Okay, so it is a diminished. Okay, so that is a diminished. So ಇದು ಮ್ಯಾಗ್ನಿಫಿಕೇಶನ್ ಡಿಸೈಡ್ ಮಾಡುತ್ತೆ. ನೆಗೆಟಿವ್ ಅಂದ್ರೆ ರಿಯಲ್, ಪಾಸಿಟಿವ್ ಅಂದ್ರೆ ವರ್ಚುವಲ್, n is greater than 1 ಅಂತಂದ್ರೆ that is magnified, n is equals to 1 ಅಂದ್ರೆ ಸೇಮ್ ಸೈಜ್, n is less than 1 ಅಂತಂದ್ರೆ diminished. ಓಕೆನಾ, ರೈಟ್. ಸೊ ಇದೆಲ್ಲ ನಿಮಗೆ ಫಾರ್ಮುಲಾ ಸಿಗುತ್ತೆ. ಓಕೆ, ಸೊ ಫೋಕಲ್ ಲೆಂತ್ ಕಾನ್ಕೇವ್ that is a negative and convex that is a positive. And u ಏನಿದೆಯಲ್ಲ, ಸೊ u is always negative. Okay, so u ಏನಿದೆಯಲ್ಲ, so always negative. Okay, so u is always negative. u is always negative. Okay, and ಇಲ್ಲಿವರೆಗೆ ಕ್ಲಾರಿಟಿ ಸಿಕ್ತು. ಅಂಡ್ v ಯಾವ ತರ ಇರುತ್ತೆ, ಸೈನ್ ಕನ್ವೆನ್ಷನ್ ಪ್ರಕಾರ. ಓಕೆ, ಸೊ ಸೈನ್ ಕನ್ವೆನ್ಷನ್ ಪ್ರಕಾರ ಪೋಲ್ ಆಫ್ ದ ಮಿರರ್ ಇಂದ ಲೆಫ್ಟ್ ಸೈಡ್ ಎಲ್ಲ ನೆಗೆಟಿವ್, ಪೋಲ್ ಆಫ್ ದ ಮಿರರ್ ಇಂದ ರೈಟ್ ಸೈಡ್ ಎಲ್ಲ ಪಾಸಿಟಿವ್ ಆಗಿರುತ್ತೆ. ಓಕೆ, ಸೊ ದಿಸ್ ಇಸ್ ಅಬೌಟ್ ಮಿರರ್ ಫಾರ್ಮುಲಾ. ಓಕೆ, ಸೊ ಮಿರರ್ ಫಾರ್ಮುಲಾ, ರೇಡಿಯಸ್ ಆಫ್ ಕರ್ವೇಚರ್ ಅಂಡ್ ಫೋಕಲ್ ಲೆಂತ್, ಅಂಡ್ ಇದು ಮ್ಯಾಗ್ನಿಫಿಕೇಶನ್. And this is focal length sign convention. U is always negative ಯಾಕಂದ್ರೆ it is object is always kept in front of a concave mirror. And the next one, magnification ಏನ್ ಇಂಡಿಕೇಟ್ ಮಾಡುತ್ತೆ, so it indicates the nature of the image as well as the size of the image. ಓಕೆನಾ, ರೈಟ್. ಸೊ ಇಲ್ಲಿವರೆಗೆ ಇಷ್ಟು ಓದ್ಕೊಂಡ್ರೆ ಸಾಕು. that will be the reflection part is done. Do you have any questions? Reflection part done. Okay, so reflection part done. ಇಲ್ಲಿವರೆಗೆ ನಿಮ್ಗೆ ಏನಾದರೂ ಕ್ವಶನ್ಸ್ ಇದೆನಾ? If you have any question, please do let me know. Okay, if you have any question, please do let me know. ಬೇಗ ಬೇಗ. If you have any question, please do let me know. Okay, fine. Now let's move on to the next question. Yes, question ಇದೆ ನೋಡಿ. ಇದಕ್ಕೆ ಪೋಲ್ ಹಾಕ್ತೀನಿ, ನೋಡೋಣ ಎಷ್ಟು ಜನ ಆನ್ಸರ್ ಮಾಡ್ತಾರೆ. 60 ಸೆಕೆಂಡ್ ಕೊಡ್ತಾ ಇದೀನಿ, ಟ್ರೈ ಟು ಆನ್ಸರ್ ದಿಸ್ ಕ್ವಶನ್. ಓಕೆ, ಇಲ್ಲಿ ನಮಗೆ ಎರಡು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಗಿವನ್ 2 ಸ್ಟೇಟ್ಮೆಂಟ್ಸ್. ಓಕೆ, ಎಷ್ಟು ಸ್ಟೇಟ್ಮೆಂಟ್ಸ್ ಇರೋದು ಸರ್? 2 ಸ್ಟೇಟ್ಮೆಂಟ್ಸ್. ಓಕೆ, ಸೊ ಗಿವನ್ 2 ಸ್ಟೇಟ್ಮೆಂಟ್ಸ್. ಸ್ಟೇಟ್ಮೆಂಟ್ 1 ಏನಿರೋದಿಲ್ಲಿ, ಇಮೇಜ್. ಓಕೆ, ಸೊ ಇಮೇಜ್ ಫಾರ್ಮೇಶನ್ ನೀಡ್ಸ್ ರೆಗ್ಯುಲರ್ reflection or irregular reflection and refraction. Statement 2 ಏನರದು, the variety of a color of objects we see around us is due to the constant color of the light incident on them. In the light of the above statements, choose the most appropriate answer from the options given. ಇಲ್ಲಿ ಸ್ಟೇಟ್ಮೆಂಟ್ 1 ಸ್ಟೇಟ್ಮೆಂಟ್ 2 ಅಲ್ಲಿ ಯಾವ್ದು ಕರೆಕ್ಟು ಯಾವ್ದು ರಾಂಗು, ಎರಡು ಕರೆಕ್ಟಾ ಎರಡು ರಾಂಗ್ ಅಂತ ಕೇಳಿರ್ತಾರ. ಇಲ್ಲಿ ಫಸ್ಟ್ ಆಫ್ ಆಲ್ ಒಂದು ಇಮೇಜ್ ನ ನೋಡ್ಬೇಕಂದ್ರೆ, ಓಕೆ, ಇಮೇಜ್ ಫಾರ್ಮೇಶನ್ ಆಗ್ಬೇಕಂದ್ರೆ ದೇರ್ ಆರ್ 2 ಕಂಡೀಷನ್ಸ್. ಓಕೆ, ಒಂದು ರಿಫ್ಲೆಕ್ಷನ್ ಇಂದ ಆಗುತ್ತೆ, ಇನ್ನೊಂದು ರಿಫ್ರಾಕ್ಷನ್ ಇಂದ ಆಗುತ್ತೆ. ರೈಟಾ? ಎಸ್, ಅದು ರೆಗ್ಯುಲರ್ ರಿಫ್ಲೆಕ್ಷನ್ ಆಗಿರ್ಬೋದು ಅಂಡ್ ಇರ್ರೆಗ್ಯುಲರ್ ರಿಫ್ಲೆಕ್ಷನ್ ಆಗಿರ್ಬೋದು, ಒಟ್ಟಿನಲ್ಲಿ ಇಮೇಜ್ ಅಂತೂ ಫಾರ್ಮ್ ಆಗುತ್ತೆ. ಡನ್ನಾ? ಎಸ್. ಸೊ ದೇರ್ ಫೋರ್ ಫಸ್ಟ್ ಪಾರ್ಟ್ ಅಂತೂ ಕ್ಲಿಯರ್. ನಮಗೆ ವೆರೈಟಿ ಆಫ್ ಅ ಕಲರ್ ಆಬ್ಜೆಕ್ಟ್ ನಾವು ನೋಡ್ತೀವಲ್ಲ, ಇವಾಗ ಫಾರ್ ಎಕ್ಸಾಂಪಲ್ ಪರಿಸರ ನೋಡಿದ್ರೆ ಅಂದ್ರೆ ಫಾರೆಸ್ಟ್ ನೋಡಿದ್ರೆ ಗ್ರೀನ್ ಕಲರ್, ರೇನ್ಬೋ ನೋಡಿದ್ರೆ ಡಿಫ್ರೆಂಟ್ ಕಲರ್ಸ್. ಆಮೇಲೆ ನಾರ್ಮಲ್ ಆಗಿ ಒಂದು ಬಿಲ್ಡಿಂಗ್ ಗಳನ್ನ ನೋಡಿದ್ರೆ ಬಣ್ಣ ಬಳಿದಿರ್ತಾರೆ, ಡಿಫ್ರೆಂಟ್ ಕಲರ್ಸ್ ಎಲ್ಲ ಕಾಣಿಸ್ತಾ ಇರುತ್ತೆ. ಯಾಕೆ ಅಂತಂದ್ರೆ ದಟ್ ಈಸ್ ವೆರೈಟಿ ಕಲರ್ ಆಫ್ ಆಬ್ಜೆಕ್ಟ್ ವಿ ಸಿ ಅರೌಂಡ್ ಅಸ್ ಈಸ್ ಡ್ಯೂ ಟು ದ ಕಾನ್ಸ್ಟೆಂಟ್ ಕಲರ್ಸ್ ಆಫ್ ದ ಲೈಟ್ ಇನ್ಸಿಡೆಂಟ್ ಆನ್ ದಮ್. ಅಂದ್ರೆ ಲೈಟ್ ಅನ್ನೋದು ಇಟ್ ಇಸ್ ದ ಕಾಂಬಿನೇಷನ್ ಆಫ್ 7 ಪ್ರಾಮಿನೆಂಟ್ ಕಲರ್ಸ್. ಆ 7 ಪ್ರಾಮಿನೆಂಟ್ ಕಲರ್ ಒಂದು ಆಬ್ಜೆಕ್ಟ್ ಮೇಲೆ ಬಿದ್ದಾಗ ಆ ಆಬ್ಜೆಕ್ಟ್ ಯಾವ್ದಾವ್ದನ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಅದನ್ನ ಕಾಣಲ್ಲ ನಮಗೆ. ಯಾವ್ದು ರಿಫ್ಲೆಕ್ಟ್ ಮಾಡುತ್ತಲ್ಲ ಅದು ಮಾತ್ರ ಕಾಣಿಸ್ತಾ ಇರುತ್ತೆ. So therefore the second statement is also right. So ಎರಡು ಸ್ಟೇಟ್ಮೆಂಟ್ ಕರೆಕ್ಟ್. ಸೊ ಎರಡು ಸ್ಟೇಟ್ಮೆಂಟ್ ಕರೆಕ್ಟ್ ಅಂದ್ರೆ ಸ್ಟೇಟ್ಮೆಂಟ್ both statements are correct. Okay, so that is both the statements are correct. That is option B. Okay, so that is option C. Sorry, so option C is the right answer. ಯಾರು ಆನ್ಸರ್ ಮಾಡಿಲ್ಲ? Now let's move on to the next question. Okay, so next question ಏನು ಹೇಳ್ತಿರೋದು ನೋಡಿ. Next question, an object is placed on the principal axis of a concave mirror. ಕೊಟ್ಟಿರೋದು ಯಾವುದು ಮಿರರು ಸರ್? concave mirror at a distance 1.5 f, where f is the focal length. The image will be at, ಅಂದ್ರೆ ಇಮೇಜ್ ಡಿಸ್ಟೆನ್ಸ್ ನ ಕೇಳ್ತಾರದು. ಓಕೆನಾ?
ಇಮೇಜ್ ಡಿಸ್ಟೆನ್ಸ್ ಕೇಳ್ತಾರಲ್ಲ, ಅದು ಹೇಗೆ ಫೈಂಡ್ ಮಾಡಬೇಕು ಸರ್? ಫಸ್ಟ್ ಆಫ್ ಆಲ್ ಮಿರರ್ ಫಾರ್ಮುಲಾ ಏನು ಸರ್? ಮಿರರ್ ಫಾರ್ಮುಲಾ ದಟ್ ಇಸ್ 1/f ದಟ್ ಇಸ್ ಈಕ್ವಲ್ಸ್ ಟು 1 ಡಿವೈಡೆಡ್ ಬೈ v ಪ್ಲಸ್ 1 ಡಿವೈಡೆಡ್ ಬೈ u ಸರ್. ಓಕೆ, ಅಂಡ್ ಇಲ್ಲಿ ಕೊಟ್ಟಿರೋ ಡೇಟಾ ಪ್ರಕಾರ ಕಾನ್ಕೆ ಮಿರರ್ ಕೊಟ್ಟಿದ್ದಾರೆ. ಸೊ ಕಾನ್ಕೆ ಮಿರರ್ ಕೊಟ್ಟಿದ್ರೆ ಏನಾಗುತ್ತೆ, ಫೋಕಲ್ ಲೆಂತ್ ಅನ್ನೋದು ನೆಗೆಟಿವ್. ಓಕೆ ಸರ್, ಸೊ ಫೋಕಲ್ ಲೆಂತ್ ಅನ್ನೋದು ನೆಗೆಟಿವ್ ಸರ್. ಓಕೆ, ಸೊ ಇಮೇಜ್ ಡಿಸ್ಟೆನ್ಸ್ ಫೈಂಡ್ ಮಾಡಬೇಕು, ದೇರ್ ಫಾರ್ ಕೀಪ್ ಇಟ್ ಆಸ್ ಇಟ್ ಇಸ್. ಅಂಡ್ ಪ್ಲಸ್ ಆಬ್ಜೆಕ್ಟ್ ಡಿಸ್ಟೆನ್ಸ್ ಎಷ್ಟು ಕೊಟ್ಟಿದ್ದಾರೆ ಸರ್? ಆಬ್ಜೆಕ್ಟ್ ಅಟ್ ಅ ಡಿಸ್ಟೆನ್ಸ್, ಸೊ ಇದು ನೆಗೆಟಿವ್ ಸೈನ್ ಅಲ್ಲಿ ಇರಬೇಕು. ಓಕೆ, ಸೊ ದಟ್ ಇಸ್ ಮೈನಸ್, ಓಕೆ, ಸೊ ದಟ್ ಇಸ್ ಮೈನಸ್ 1.5 ಎಫ್ ಸರ್. ಓಕೆ, ಸೊ ನಾನು ಈ ಕಡೆ ಟ್ರಾನ್ಸ್ಫರ್ ಮಾಡ್ಕೋತೀನಿ ಸರ್. ಇಟ್ ಇಸ್ 1 ಡಿವೈಡೆಡ್ ಬೈ ವಿ, ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ, ಪ್ಲಸ್ ಇಂಟು ಮೈನಸ್ ಮೈನಸ್, ಈ ಕಡೆ ಬಂದ್ರೆ ಪ್ಲಸ್ ಆಗುತ್ತೆ. ಓಕೆ, ಸೊ ದಟ್ ಇಸ್ 1 ಡಿವೈಡೆಡ್ ಬೈ 1.5 ಮೈನಸ್ 1 ಡಿವೈಡೆಡ್ ಬೈ ಎಫ್. ಓಕೆ, ಸೊ ಇದನ್ನ ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಎಷ್ಟಾಗುತ್ತೆ ಸರ್? ಇಟ್ ಇಸ್ 2 ಡಿವೈಡೆಡ್ ಬೈ 3f ಅಂತ ಆಗುತ್ತೆ. ಓಕೆ, 2 ಡಿವೈಡೆಡ್ ಬೈ 3f ಅಂತ ಆಗುತ್ತೆ, ಮೈನಸ್ 1 ಡಿವೈಡೆಡ್ ಬೈ ಎಫ್. ಓಕೆ, ಅಂಡ್ ಇಲ್ಲಿ ಸರ್ ಇಟ್ ಇಸ್ 1 ಡಿವೈಡೆಡ್ ಬೈ ಎಫ್, ಎಲ್ಸಿಎಂ ತಗೊಂಡ್ರೆ ದಟ್ ಇಸ್ 2f ಮೈನಸ್ 3f ಡಿವೈಡೆಡ್ ಬೈ, ಸೊ 3 ಟೈಮ್ಸ್ ಆಫ್ ಎಫ್ ಸ್ಕ್ವೇರ್ ಆಗುತ್ತೆ. ಓಕೆ, ಸೊ ಇದು ಮೈನಸ್ ಎಫ್ ಆಗುತ್ತೆ, ಸೊ ಡಿವೈಡೆಡ್ ಬೈ 3f ಸ್ಕ್ವೇರ್ ಆಗುತ್ತೆ. ಸೊ ಒಂದು ಎಫ್ ಗೆಟ್ ಕ್ಯಾನ್ಸಲ್, ಸೊ ದಟ್ ಗಿವನ್ ಬೈ, ಸೊ ಮೈನಸ್ 3f ಅಂತ ಆಗುತ್ತೆ. ಸೊ ಫೈನಲ್ ಆಗಿ ಸರ್ ಇಮೇಜ್ ಡಿಸ್ಟೆನ್ಸ್ ದಟ್ ಈಸ್ ಈಕ್ವಲ್ಸ್ ಟು ಮೈನಸ್ 3 ಟೈಮ್ಸ್ ಆಫ್ ಎಫ್ ಅಂತ ಆಗುತ್ತೆ. ಓಕೆ, ಸೊ ದಟ್ ಈಸ್ ಮೈನಸ್ ದ 3 ಟೈಮ್ಸ್ ಆಫ್ ಎಫ್. ಸೊ ದಿಸ್ ಈಸ್ ಇಮೇಜ್ ಡಿಸ್ಟೆನ್ಸ್ ಆಗಿದೆ, ದಟ್ ಈಸ್ ಆಪ್ಷನ್ ಡಿ. ಓಕೆ, ಸೊ ದಟ್ ಈಸ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಕ್ಲಿಯರ್ ಆಯ್ತಲ್ಲ? ಎನಿ ಡೌಟ್? ಕ್ಲಿಯರ್ ಅಲ್ವಾ? ಎಸ್, ವೆರಿ ಗುಡ್. ಸೊ ದಟ್ ಈಸ್ ಆಪ್ಷನ್ ಡಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಯಾರು ಆನ್ಸರ್ ಮಾಡಿಲ್ಲ, ಆಪ್ಷನ್ ಸಿ ಅಂತ ಹಾಕಿದ್ದಾರೆ. ಓಕೆ, ನಾ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ನೆಕ್ಸ್ಟ್ ಕ್ವೆಶ್ಚನ್, ದ ಕ್ವೆಶ್ಚನ್ ಇಸ್ an object is placed at a distance of 40 centimeter from a concave mirror. ಕೊಟ್ಟಿರೋ ಮಿರರ್ ಯಾವುದು? ಅಗೇನ್ ಇಟ್ ಇಸ್ a concave mirror of a focal length of 15 centimeter. If the object is displaced through the distance of 20 centimeter towards the mirror, the displacement of the image will be ಅಂತ ಕೇಳ್ತಾರೆ. ಓಕೆನಾ? ಇಲ್ಲಿ ಫಸ್ಟ್ ಆಫ್ ಆಲ್ ಕೊಟ್ಟಿರೋ ಡೇಟಾನ ಬರ್ಕೊಂಡು. ಓಕೆನಾ? ಸೊ ಕೊಟ್ಟಿರೋ ಡೇಟಾ ಏನಿದೆ ಇಲ್ಲಿ ಸರ್? ಕೊಟ್ಟಿರೋ ಡೇಟಾ ಫಸ್ಟ್ ಇಲ್ಲಿ 2 ಕೇಸಸ್ ಇದೆ. ಫಸ್ಟ್ ಒನ್ ಒರಿಜಿನಲ್ ಡಿಸ್ಟೆನ್ಸ್, ಆಬ್ಜೆಕ್ಟ್ ಡಿಸ್ಟೆನ್ಸ್. ಓಕೆ, ಸೊ ಆಬ್ಜೆಕ್ಟ್ ಡಿಸ್ಟೆನ್ಸ್ ಎಷ್ಟಾಗುತ್ತೆ ಸರ್? ಇಸ್ ಮೈನಸ್ 40 ಸೆಂಟಿಮೀಟರ್. ಓಕೆ, ಅಂಡ್ ಇಲ್ಲಿ ಫೋಕಲ್ ಲೆಂತ್ ಮಿರರ್ ಕೊಟ್ಟಿದ್ದಾರೆ, ಸೊ ದೇರ್ ಫಾರ್ ಫೋಕಲ್ ಲೆಂತ್ ಎಷ್ಟಾಗುತ್ತೆ ಸರ್? ಇಟ್ ಇಸ್ ಮೈನಸ್ 15 ಸೆಂಟಿಮೀಟರ್. ಓಕೆ, ಅಂಡ್ ಇವಾಗ ಇಮೇಜ್ ಡಿಸ್ಟೆನ್ಸ್ ನ ಫೈಂಡ್ ಮಾಡೋಣ. ಓಕೆ, ಸೊ ಇಮೇಜ್ ಡಿಸ್ಟೆನ್ಸ್ ಫೈಂಡ್ ಮಾಡೋಣ. ಮಿರರ್ ಫಾರ್ಮುಲಾ ಯೂಸ್ ಮಾಡಿ. 1 ಡಿವೈಡೆಡ್ ಬೈ ಎಫ್ ಇಸ್ ಈಕ್ವಲ್ಸ್ ಟು 1 ಡಿವೈಡೆಡ್ ಬೈ ವಿ ಪ್ಲಸ್ 1 ಡಿವೈಡೆಡ್ ಬೈ ಯು. ಓಕೆ, ಎಸ್ ಸರ್. ಅಂಡ್ ನೆಕ್ಸ್ಟ್ 1 ಡಿವೈಡೆಡ್ ಬೈ ಎಫ್ ಎಷ್ಟು ಸರ್? ಇಟ್ ಇಸ್ 1 ಡಿವೈಡೆಡ್ ಬೈ ಮೈನಸ್ 15, ಸೊ ದಟ್ ಈಸ್ ಈಕ್ವಲ್ಸ್ ಟು 1 ಡಿವೈಡೆಡ್ ಬೈ ವಿ plus 1 divided by u. Okay, so that is 1 divided by minus 40. And ಈ ಕಡೆ ಟ್ರಾನ್ಸ್ಫರ್ ಮಾಡಿ ಎಷ್ಟಾಗುತ್ತೆ ಸರ್? ಇಟ್ ಇಸ್ 1 divided by v 1 divided by 40 minus 1 divided by 50. ಇಲ್ಲಿ ಎಲ್ಸಿಎಂ ಏನಾದರೂ ತಗೊಳ್ಬೋದಾ? ಎಲ್ಸಿಎಂ ಏನಾದ್ರು ತಗೊಳ್ಬೋದಾ? ಎಷ್ಟು? 30ಕ್ಕಾಗಲ್ಲ, 40ಕ್ಕಾಗಲ್ಲ, 50ಕ್ಕಾಗಲ್ಲ, 60ಕ್ಕಾಗಲ್ಲ, ಡೈರೆಕ್ಟ್ ಆಗಿ 80ಕ್ಕೂ ಆಗಲ್ಲ, 90ಕ್ಕೂ ಆಗಲ್ಲ, 120 ಮಾಡ್ಬೋದು. ಓಕೆ, ಸೊ ದಟ್ ಈಸ್ 1 divided by v, ಸೊ ದಟ್ ಈಸ್ ಈಕ್ವಲ್ಸ್ ಟು ಎಲ್ಸಿಎಂ ದಟ್ ಈಸ್ 120. ಅಂಡ್ 4 3 12. ಓಕೆ, ಎಸ್ 3 ಅಂಡ್ ಇದೆಷ್ಟಾಗತ್ತಾ? 15 8 8 ಅಂದ್ರೆ 80, 5 8 40, 80 40 120. ಓಕೆ, 5 8 40. ಓಕೆ, ಸೊ ದಟ್ ಈಸ್ ಮೈನಸ್ 5 ಡಿವೈಡೆಡ್ ಬೈ 120. ಓಕೆ, ಎಸ್ ಸರ್. ವಿ ವ್ಯಾಲ್ಯೂ ನಾನು ಕನ್ಸಿಡರ್ ಮಾಡ್ಕೊಂಡ್ರೆ ದಟ್ ಈಸ್ ಮೈನಸ್ 120 ಡಿವೈಡೆಡ್ ಬೈ 5. 5 7 10. ಓಕೆ, ಸೊ 5 7 10. ಓಕೆ, ಸೊ 5 7 10 ಆಗುತ್ತೆ 2, 5 4 20. ಓಕೆ, ಸೊ 5 4 20. ಸೊ ದಟ್ ಈಸ್ ಎಷ್ಟಾಗುತ್ತೆ? ನಾನು ಇದು ಫಸ್ಟ್ ಕೇಸ್ ಆಗಿರೋದ್ರಿಂದ ನಾನು V1 ದಟ್ ಈಸ್ ಈಕ್ವಲ್ಸ್ ಟು ಮೈನಸ್ 24 ಸೆಂಟಿಮೀಟರ್ ಅಂತ ಬರೀತೀನಿ. ಓಕೆ, ಸೊ ದಟ್ ಈಸ್ ಮೈನಸ್ 24 ಸೆಂಟಿಮೀಟರ್. ದಿಸ್ ದ ಫಸ್ಟ್ ಡಿಸ್ಟೆನ್ಸ್. ಓಕೆ, ಇಮೇಜ್ ಡಿಸ್ಟೆನ್ಸ್ ಇಷ್ಟಿದೆ. ಅಂಡ್ ನೆಕ್ಸ್ಟ್ ಏನ್ ಮಾಡ್ತಿರೋದು? ಇಫ್ ದ ಆಬ್ಜೆಕ್ಟ್ ಇಸ್ ಡಿಸ್ಪ್ಲೇಸ್ ಥ್ರೂ ಅ ಡಿಸ್ಟೆನ್ಸ್ ಆಫ್ 20 ಸೆಂಟಿಮೀಟರ್ ಟುವರ್ಡ್ಸ್ ದ ಮಿರರ್ ಆಗ್ತದೆ. ಓಕೆ, ಸೊ ಮಿರರ್ಗೆ ಸಮೀಪ ಬರ್ತಿರೋದು. ಓಕೆ, ಸೊ ಮಿರರ್ಗೆ ಸಮೀಪ ಅಂತಂದ್ರೆ ಏನು? ಎಡಿಷನ್ ಮಾಡಬೇಕು. ಸಮೀಪ ಅಂದ್ರೆ ಎಡಿಷನ್. ಓಕೆ, ಸೊ ಇವಾಗ ನೆಕ್ಸ್ಟ್ ಸಾರಿ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಸೆಕೆಂಡ್ ಕೇಸ್. ಸೊ ಇಮೇಜ್ ಡಿಸ್ಟೆನ್ಸ್ ಎಷ್ಟಾಗುತ್ತೆ? ದಿಸ್ ಇಸ್ ವಿ ಡ್ಯಾಶ್ ಅಂತ ಬರ್ಕೋತೀನಿ. ಇರಲಿ, ಸೆಕೆಂಡ್ ಕೇಸ್ ವಿ ಎಷ್ಟಾಗುತ್ತೆ ಸರ್? ಇಟ್ ಇಸ್ ಮೈನಸ್ 40 ಸ ಪ್ಲಸ್ 20 ಎಷ್ಟಾಗುತ್ತೆ? ಯು ಇಸ್ ಈಕ್ವಲ್ಸ್ ಟು ಮೈನಸ್ 20 ಸೆಂಟಿಮೀಟರ್. ಯಾಕೆ ಸರ್ ಇದು ಪ್ಲಸ್ ಅಂತಂದ್ರೆ ಟುವರ್ಡ್ಸ್ ದ ಮಿರರ್ ಆಗಿಂದ್ರ ಇಮೇಜ್ ಡಿಸ್ಟೆನ್ಸ್ ಕಮ್ಮಿ ಆಗುತ್ತೆ. ಓಕೆ, ಸೊ ಅದಕ್ಕೆ 20 ಆಗುತ್ತೆ, ಮೈನಸ್ 20. ಓಕೆ, ಸೊ ಫೋಕಲ್ ಅಂತ ಅಂದು ರಿವೈಂಡ್ ಸೇಮ್. ಓಕೆ, ಸೊ ಫೋಕಲ್ ಲೆಂತ್ ಎಷ್ಟು? ಮೈನಸ್ 15 ಸೆಂಟಿಮೀಟರ್ ಆಸ್ ಇಟ್ ಇಸ್, ರೈಟಾ? ಮೈನಸ್ 15 ಸೆಂಟಿಮೀಟರ್. ಎಸ್ ಸರ್. ಇವಾಗ ನಾವು ಅಗೇನ್ ಮಿರರ್ ಫಾರ್ಮುಲಾ ಯೂಸ್ ಮಾಡೋಣ. 1 ಡಿವೈಡೆಡ್ ಬೈ ವಿ ಪ್ಲಸ್ 1 ಡಿವೈಡೆಡ್ ಬೈ ಯು. ಸಬ್ಸ್ಟಿಟ್ಯೂಟಿಂಗ್ ದ ವ್ಯಾಲ್ಯೂಸ್ ದಟ್ ಈಸ್ ಮೈನಸ್ 15 and this is 1 by v ಪ್ಲಸ್ ಇದೆಷ್ಟಾಗುತ್ತೆ? ಮೈನಸ್ 20.
ಓಕೆನಾ? ಎಸ್ ಸರ್. ಇದು ಈ ಕಡೆ ತಂದ್ರೆ ಎಷ್ಟಾಗುತ್ತೆ ಸರ್? 1 ಡಿವೈಡೆಡ್ ಬೈ ವಿ ದಟ್ ಈಸ್ ಈಕ್ವಲ್ಸ್ ಟು 1 ಡಿವೈಡೆಡ್ ಬೈ 20 ಮೈನಸ್ 1 ಡಿವೈಡೆಡ್ ಬೈ 15. LCM ತಗೊಂಡ್ರೆ ಎಷ್ಟಾಗುತ್ತೆ ಸರ್? ವಿ ದಟ್ ಈಸ್ ಈಕ್ವಲ್ಸ್ ಟು 60 ಮಾಡ್ಬೋದು. 23 60, 15 4 60. ಓಕೆ, ಸೊ 15 4 60. ಸೊ 1 ಡಿವೈಡೆಡ್ ಬೈ 60. ಸೊ ದೇರ್ ಫೋರ್ ವಿ ದಟ್ ಈಸ್ ಈಕ್ವಲ್ಸ್ ಟು ಮೈನಸ್ 60 ಸೆಂಟಿಮೀಟರ್. ಓಕೆ, ಎಸ್ ಸರ್. ಇವಾಗ ನಾನೇನು ಬರ್ಕೋತೀನಿ ಸರ್? V2 ಅಂತ ಬರ್ಕೋತೀನಿ. ಈಗ V2 ದಟ್ ಈಸ್ ಈಕ್ವಲ್ಸ್ ಟು ಮೈನಸ್ 60 ಸೆಂಟಿಮೀಟರ್ ಅಂಡ್ V1 ದಟ್ ಈಸ್ ಈಕ್ವಲ್ಸ್ ಟು ಮೈನಸ್ 24 ಸೆಂಟಿಮೀಟರ್. ಇವಾಗ ನನಗೆ ಬೇಕಾರದು ಇಮೇಜ್ ಡಿಸ್ಪ್ಲೇಸ್ಮೆಂಟ್. ಓಕೆ, ಸೊ ಇಲ್ಲಿ ನೀವು ಮ್ಯಾಗ್ನಿಟ್ಯೂಡ್ ನ ಫೈಂಡ್ ಮಾಡಬೇಕು. ಓಕೆ, ಸೊ ಮ್ಯಾಗ್ನಿಟ್ಯೂಡ್ ಆಫ್ V2 ಸೊ ಮೈನಸ್ ಮ್ಯಾಗ್ನಿಟ್ಯೂಡ್ ಆಫ್ V1. ಯಾಕೆಂದ್ರೆ ಡಿಸ್ಟೆನ್ಸ್ ಕೆನಾಟ್ ಬಿ ನೆಗೆಟಿವ್. ಓಕೆ, ಡಿಸ್ಟೆನ್ಸ್ ಕೆನಾಟ್ ಬಿ ನೆಗೆಟಿವ್, ಅದರಿಂದ ಹೇಳ್ತಿರೋದು. ಓಕೆ, ರೈಟ್. ಸೊ ಇಲ್ಲಿ ನಮಗೆ ಡೆಲ್ಟಾ ವಿ ದಟ್ ಈಸ್ ಈಕ್ವಲ್ಸ್ ಟು ಸರ್ ಇಟ್ ಇಸ್ 60 ಮೈನಸ್ 24 ಎಷ್ಟಾಗುತ್ತೆ ಸರ್? ಡೆಲ್ಟಾ ವಿ ದಟ್ ಈಸ್ ಈಕ್ವಲ್ಸ್ ಟು ಸರ್ ಇಟ್ ಇಸ್ ಪ್ಲಸ್ 36 ಸೆಂಟಿಮೀಟರ್. ಈ ಪ್ಲಸ್ 36 ಸೆಂಟಿಮೀಟರ್ ಅಂದ್ರೆ ನಮಗೆ ಗೊತ್ತಿದೆ. ಇವಾಗ ಇಮೇಜ್ ಫಾರ್ಮೇಷನ್ ಬಗ್ಗೆ ನೋಡಿದ್ವಿ. ಆಸ್ ಆಬ್ಜೆಕ್ಟ್ ಅಪ್ರೋಚಸ್ ಮಿರರ್, ದ ಇಮೇಜ್ ವಿಲ್ ಮೂವ್ ಅವೇ ಫ್ರಮ್ ದ ಮಿರರ್. ಓಕೆ, ಸೊ ಇಮೇಜ್ ಮೂವ್ ಅವೇ ವೆನ್ ಆಬ್ಜೆಕ್ಟ್ ಇಸ್ ಅಪಿಯರ್ಸ್ ಟು ಮೂವ್ ಫಾರ್ವರ್ಡ್. ಸೊ ಅದರಿಂದ ಇಟ್ ಇಸ್ ಅವೇ ಅಂತ ಬರ್ಕೋತೀನಿ. ಓಕೆನಾ? ಇಮೇಜ್ ಏನಾಗುತ್ತೆ ಅವೇ. ಸೊ ಇಮೇಜ್ ಏನಾಗುತ್ತೆ ಅವೇ ಫ್ರಮ್ ದ ಮಿರರ್. ಓಕೆ, ಸೊ ಅವೇ ಫ್ರಮ್ ದ ಮಿರರ್ ಅಂದ್ರೆ ಏನ್ ಬಂದಿರೋದಿಲ್ಲ ಆಪ್ಷನ್. ಸೊ 36 ಅಂದ್ರೆ ಇದು ಎಲಿಮಿನೇಟೆಡ್, ಇದು ಎಲಿಮಿನೇಟೆಡ್. 36 ಎರಡು ಇದೆ. 36 ಸೆಂಟಿಮೀಟರ್ ಅವೇ ಫ್ರಮ್ ದ ಮಿರರ್, 36 ಸೆಂಟಿಮೀಟರ್ ಟುವರ್ಡ್ಸ್ ದ ಮಿರರ್. ಓಕೆ, ಸೊ ಇಲ್ಲಿ 36 ಸೆಂಟಿಮೀಟರ್ ಅವೇ ಫ್ರಮ್ ದ ಮಿರರ್. ದಟ್ ಇಸ್ ಆಪ್ಷನ್ ಬಿ. Option B is the right answer. Okay, so that is option B is the right answer. Okay, ಯಾರು ಆನ್ಸರ್ ಮಾಡಿಲ್ಲ? ನೆಕ್ಸ್ಟ್ ಕ್ವಶನ್ ನೋಡಿಲಿ, ಸಕ್ಕತ್ತಾಗಿದೆ ಕ್ವಶನ್, ಮಾತ್ರ ಸಕ್ಕತ್ತಾಗಿದೆ ನೋಡಿ. ಮ್ಯಾಚ್ ದ ಕರೆಸ್ಪಾಂಡಿಂಗ್ ಎಂಟ್ರೀಸ್ ಆಫ್ ಎ ಕಾಲಮ್ 1 ವಿತ್ ಅ ಕಾಲಮ್ 2 ವೇರ್ M is the magnification produced by the mirror. ಯಾವ ಮಿರರ್ ಅಂತ ಹೇಳಿಲ್ಲ. ಫಸ್ಟ್ ಕಾಲಮ್ 1. ಓಕೆ, ಸೊ ದಿಸ್ ಇಸ್ ಕಾಲಮ್ 1. ಓಕೆ, ಸೊ ದಿಸ್ ಇಸ್ ಕಾಲಮ್ 1 and this is column 2. okay, so column 1 ಏನ್ ಹೇಳ್ತಿರೋದು? -2. ಮೈನಸ್ ಅಂದ್ರೆ ಏನು ನಿಮ್ಗೆ ಆಲ್ರೆಡಿ ಹೇಳಿದ್ದೆ. ನೆಗೆಟಿವ್ ಅಥವಾ ಮೈನಸ್ ಬಂದಿದ್ರೆ ಅದೇನ್ ಇಂಡಿಕೇಟ್ ಮಾಡ್ತಾರೆ? ರಿಯಲ್ ಇಮೇಜ್. ರಿಯಲ್ ಇಮೇಜ್ ಎಲ್ಲಿದೆಯಪ್ಪ ಸರ್? ರಿಯಲ್ ಇಮೇಜ್ ಇದೆ, ನಾನು ಇಲ್ಲಿ ಬರಿತೀನಿ ಸರ್. A ಪಾಯಿಂಟ್ ಏನ್ ಇಂಡಿಕೇಟ್ ಮಾಡ್ತೇವೆ ಸರ್? ರಿಯಲ್ ಇಮೇಜ್, ದಟ್ ಇಸ್ ದ 3. ಅಂಡ್ 2 ಅಂದ್ರೆ ಮ್ಯಾಗ್ನಿಫೈಡ್. ನೆಗೆಟಿವ್ ಅಂತಂದ್ರೆ ಯಾವ್ದಕ್ಕೆ ಬರುತ್ತೆ ಸರ್? ಕಾನ್ಕೇವ್ ಮಿರರ್. ಓಕೆ, ಸೊ ಕಾನ್ಕೇವ್ ಮಿರರ್ ಸಹಿತ ನಿಮಗೆ ಮ್ಯಾಗ್ನಿಫೈಡ್ ಇಮೇಜ್ ನ ಕೊಡುತ್ತೆ. ಓಕೆ, ಸೊ ದಟ್ ದೇರ್ ಫೋರ್ ಸೊ ಕಾನ್ಕೇವ್ ಮಿರರ್ ಎಲ್ಲಿದೆ ಸರ್? ಇಟ್ ಇಸ್ ದ 2 ಅಂಡ್ ರಿಯಲ್ ಇಮೇಜ್ ದಟ್ ಇಸ್ ದ 3. ಓಕೆ ಸರ್. ಅಂಡ್ ಬಿ ಇನ್ನ ಯಾವ್ದಾದ್ರು ಬರುತ್ತಾ? ವರ್ಚುವಲ್ ಬರಲ್ಲ. ಸೊ ನೆಗೆಟಿವ್ ಬಂದಿದ್ರೆ ದಟ್ ಇಸ್ ಕಾನ್ಕೇವ್ ಮಿರರ್. ಓಕೆ, ಸೊ ನೆಕ್ಸ್ಟ್ ಒನ್ ಬಿ ದಟ್ ಇಸ್ ಮೈನಸ್ ಬಂದಿದೆ ಅಂದ್ರೆ ಕಾನ್ಕೇವ್ ಮಿರರ್. ಓಕೆ, ಸೊ ದಟ್ ಇಸ್ ದ 2 ಅಂಡ್ ಆಫ್ ಇದೆ. ಆಫ್ ಅಂದ್ರೆ ಮ್ಯಾಗ್ನಿಫಿಕೇಶನ್ ಇಸ್ ಲೆಸ್ ಅಂದ್ರೆ ಏನಂತಾರೆ? ಮ್ಯಾಗ್ನಿಫೈಡ್ ಅಲ್ಲ. ಸೊ ಅಪೋಸಿಟ್. ಓಕೆ, ಸೊ ಅಪೋಸಿಟ್ ಏನಂತ ಕರಿತೀವಿ? ಡಿಮಿನಿಷ್ ಅಂತ ಕರಿತೀವಿ. ಸೊ ಡಿಮಿನಿಷ್ ಯಾವ್ದು ಕೊಡುತ್ತೆ ಸರ್? ನೆಗೆಟಿವ್. ಯಾವ್ದಕ್ಕೆ? ದಟ್ ಇಸ್ ಅಗೇನ್ ರಿಯಲ್ ಇಮೇಜ್. ಓಕೆ, ಸೊ ರಿಯಲ್ ಇಮೇಜ್. ಸೊ ರಿಯಲ್ ಇಮೇಜ್ ದಟ್ ಇಸ್ ದ 3. ಓಕೆ, ಸೊ ದಟ್ ಇಸ್ ರಿಯಲ್. ಅಂಡ್ ವರ್ಚುವಲ್ ಇಮೇಜ್ ಆಗಲ್ಲ, ಕಾನ್ವೆಕ್ಸ್ ಮಿರರ್ ಆಗಲ್ಲ. ಓಕೆ, ಅಂಡ್ ನೆಕ್ಸ್ಟ್ ಒನ್ +2. ಓಕೆ, ಸೊ +2. ಓಕೆ, ಸೊ +2 ಆಗಿರುತ್ತೆ. ಇಲ್ಲಿ +2 ಇದೆ. ಓಕೆ, ಸೊ ಇಲ್ಲಿ ಪ್ಲಸ್ ಅಂತಂದ್ರೆ ವರ್ಚುವಲ್. ಓಕೆ, ಸೊ ಸಿ ಇಂಡಿಕೇಟ್ಸ್ ವರ್ಚುವಲ್. ವರ್ಚುವಲ್ ಇದೆ 4 ಇದೆ. ಓಕೆ, ಸೊ ವರ್ಚುವಲ್ ಇದೆ 4 ಇದೆ. ಅಂಡ್ ಇಲ್ಲಿ ನಮಗೆ 2 ಅಂತ ಬಂದಿದೆ. 2 ಅಂತಂದ್ರೆ ವರ್ಚುವಲ್ ಇಮೇಜ್ ಮ್ಯಾಗ್ನಿಫೈಡ್ ಯಾವ್ದ್ರಲ್ಲಿ ಬರುತ್ತೆ? ಓನ್ಲಿ ಇನ್ ಕೇಸ್ ಆಫ್ ಅ ಕಾನ್ಕೇವ್. ಕಾನ್ಕೇವ್ ಎಲ್ಲಿದೆ? 2. ಓಕೆ, ಸೊ 2 ಅಂಡ್ 4. ಓಕೆ, ಸೊ 2 ಅಂಡ್ 4 ಅಂಡ್ ಡಿ. ಓಕೆ, ಸೊ ಡಿ ಎಲ್ಲಿ ಬರುತ್ತೆ ಸರ್? ಇಟ್ ಈಸ್ √2 ಡಿವೈಡೆಡ್ ಬೈ √3. ಇದು ಪಾಸಿಟಿವ್ ಇದೆ. ಪಾಸಿಟಿವ್ ಅಂದ್ರೆ ದಟ್ ಇಸ್ ದ ಕಾನ್ವೆಕ್ಸ್ ಮಿರರ್. ಓಕೆ, ಸೊ ಪಾಸಿಟಿವ್ ಅಂದ್ರೆ ಯಾವುದು? ವರ್ಚುವಲ್ ಇಮೇಜ್ ಆಗಿದೆ. ಅಂಡ್ ಇಟ್ ಇಸ್ ದ ಡಿಮಿನಿಷ್ ಅಂದ್ರೆ ಕಾನ್ವೆಕ್ಸ್. ಓಕೆ, ಸೊ ದಟ್ ಇಸ್ 1 ಅಂಡ್ 4. ಓಕೆ, ಇದರ ಪ್ರಕಾರ ಯಾವ್ದಿದೆ? A 2 ಅಂಡ್ 3. ಓಕೆ, ಸೊ A 2 ಅಂಡ್ 3. ಇಲ್ಲಿ 2 ಅಂಡ್ 3 ಇಲ್ಲ. ಸೊ 3 ಎಲಿಮಿನೇಟ್ ಅದು. ಓಕೆ, ಸೊ 3 ಎಲಿಮಿನೇಟ್ ಅದು. ರೈಟ್ ಆನ್ಸರ್. ಅಂಡ್ B 2 ಅಂಡ್ 3. ಎಸ್, B ಸಹಿತ 2 ಅಂಡ್ 3 ಇದೆ. C 2 ಅಂಡ್ 4 ಅಂಡ್ D 1 ಅಂಡ್ 4. ಎಸ್, ದಟ್ ಈಸ್ ಆಪ್ಷನ್ A. ಓಕೆ, ಸೊ ದಟ್ ಈಸ್ ಆಪ್ಷನ್ A ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ದಟ್ ಈಸ್ ಆಪ್ಷನ್ A ಇಸ್ ದ ರೈಟ್ ಆನ್ಸರ್. ಎಲ್ಲರಿಗೂ ಗೊತ್ತಾಯ್ತಾ? ಡನ್? ಎಸ್, ದಟ್ ಈಸ್ ಆಪ್ಷನ್ A ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಆಪ್ಷನ್ A ಇಸ್ ದ ರೈಟ್ ಆನ್ಸರ್. ಯಾರು ಆನ್ಸರ್ ಮಾಡಿಲ್ಲ? ನೆಕ್ಸ್ಟ್ ಕ್ವಶನ್ ನೋಡಿ. ಎ ರಾಡ್ ಆಫ್ ಅ ಲೆಂತ್ 10 cm lies along the principal axis of a concave mirror of a focal length 10 cm in such a way that it ends closer to the pole is 20 cm away from the mirror. The length of the image is 2 ಅಂತ ಕೇಳ್ತಾರೆ. ಓಕೆ, ಸೊ ಲೆಂತ್ ಇವಾಗ ನಿಮಗೆ ಡಯಾಗ್ರಾಮ್ ಮೂಲಕ ಅರ್ಥ ಮಾಡ್ಸಕ್ ಟ್ರೈ ಮಾಡ್ತೀನಿ. ಓಕೆನಾ?
ಸೊ ದಿಸ್ ಇಸ್ ಕಾನ್ಕೇವ್ ಮಿರರ್ ಕೊಟ್ಟಿರೋದು ತಾನೆ. ಎಸ್ ಸರ್, ಕಾನ್ಕೇವ್ ಮಿರರ್. ಎಸ್ ಸರ್. ಅಂಡ್ ಇಲ್ಲಿ ನಾನು ಕನ್ಸಿಡರ್ ಮಾಡ್ಕೊಂಡ್ರೆ ಸೊ ದಿಸ್ ಇಸ್ ಪ್ರಿನ್ಸಿಪಲ್ ಆಕ್ಸಿಸ್. Okay, so this is principal axis. Okay, and this is the pole of the mirror, and this is the center of curvature. Okay, and the radius of curvature. Okay, sirly done. Yes, sirly. So this is the principal axis. Okay, so principal axis. ಇಲ್ಲಿ ಹೇಳ್ತಿರೋದೇನು, a rod of length 10 cm lies along the principal focus and focal length ಎಷ್ಟಿದೆ 10 cm ಇದೆ. Okay, so focal length ಅಂದ್ರೆ let's see, so this is a 10 cm ಅನ್ಕೊಳ್ಳೋಕೆನಾ. ಸೊ ಇಲ್ಲಿಂದ ಇಲ್ಲಿಗೆ. ಓಕೆ, ಸೊ ಇಲ್ಲಿಂದ ಇಲ್ಲಿಗೆ, ಎಲ್ಲಿಂದ, ಸೊ ಇಲ್ಲಿಂದ ಇಲ್ಲಿಗೆ. ಓಕೆ, ಸೊ ಇಲ್ಲಿಂದ ಇಲ್ಲಿಗೆ 10 ಸೆಂಟಿಮೀಟರ್. ಸಾರಿ, ಐ ಗಾಟ್ ಎ ಕಾಲ್. ಓಕೆ, ಸೊ ಇದು ನಮಗೆ ಎಷ್ಟು ಸರ್, ಇದು 10 ಸೆಂಟಿಮೀಟರ್. ಓಕೆ, ಸೊ ಫೋಕಲ್ ಲೆಂತ್ ದಟ್ ಈಸ್ ಈಕ್ವಲ್ಸ್ ಟು 10 ಸೆಂಟಿಮೀಟರ್. ಓಕೆ, ಸೊ ದಿಸ್ ಇಸ್ 10 ಸೆಂಟಿಮೀಟರ್. ಅಂಡ್ ಇವಾಗ ಈ ಆಬ್ಜೆಕ್ಟ್ ಅಲ್ಲಿ ಇಟ್ಟಿರೋದು ಸರ್ 10 ಸೆಂಟಿಮೀಟರ್ ಲೈಸ್. ಓಕೆ, ಸೊ ಎ ಲೆಂತ್ ಆಫ್ 10 ಸೆಂಟಿಮೀಟರ್ ಲೈಸ್ concave mirror of a focal length 10 cm such a way that it ends close to the pole. Okay, so 20 centimeter ಅಂದ್ರೆ ಇಲ್ಲಿಂದ ಇಲ್ಲಿಗೆ. ಓಕೆ, ಸೊ ಇಲ್ಲಿಂದ ಇಲ್ಲಿಗೆ. ಓಕೆ, ಸೊ ದಿಸ್ ಇಸ್ ಇಂಡಿಕೇಟ್ಸ್ ಟೋಟಲ್. ಸೊ ಟೋಟಲ್ ಡಿಸ್ಟೆನ್ಸ್ ಎಷ್ಟಿದೆ ಇಲ್ಲಿಂದ ಇಲ್ಲಿಗೆ. ಓಕೆ, ಸೊ ಇಫ್ ಐ ಕನ್ಸಿಡರ್ ದಿಸ್ ಇಸ್ ಎ. ಓಕೆ, ಸೊ ಇಫ್ ಐ ಕನ್ಸಿಡರ್ ದಿಸ್ ಇಸ್ ಎ and this is the b. Okay, so a and b are length. Okay, so length of this object. Okay, so 10 centimeter. Okay, right sir. ಇವಾಗ ಫಸ್ಟ್ ಎಂಡ್ ನ ಕನ್ಸಿಡರ್ ಮಾಡ್ಕೊಂಡು. ಓಕೆ, ಸೊ ಫಸ್ಟ್ ಎಂಡ್. ಓಕೆ, ಸೊ ಫಸ್ಟ್ ಎಂಡ್ ಅಂದ್ರೆ ಈ ಪೋಲ್ ಆಫ್ ದ ಮಿರರ್ ಇಂದ ಈ ಫಸ್ಟ್ ಎಂಡ್ ಕನ್ಸಿಡರ್ ಮಾಡ್ಕೊಂಡ್ರೆ what is the object distance. Okay, so what is the object distance from here to here. So 10 plus 10 that is a 20 centimeter. Okay, so that is a 20 centimeter. Okay, yes sir, so 20 centimeter. ಇವಾಗ ನಾನು ಏನು ಮಾಡ್ತೀನಿ, the first case ನಲ್ಲಿ sir object distance it is minus 20 centimeter. Okay, so minus 20 centimeter. And the focal length that is also minus 10 centimeter. Okay, so minus 10 centimeter. And ಇವಾಗ ನಮಗೆ ಬೇಕಾಗಿರೋದು V1 ಅಂದ್ರೆ ಫಸ್ಟ್ ಇದರಿಂದ ಇಮೇಜ್ ಎಲ್ಲಿ ಫಾರ್ಮ್ ಆಗುತ್ತೆ, ಬಿ ಪಾಯಿಂಟ್ ಇಂದ ಇಮೇಜ್ ಎಲ್ಲಿ ಫಾರ್ಮ್ ಆಗುತ್ತೆ. ಓಕೆ, ಸೊ ಬಿ ಪಾಯಿಂಟ್ ಇಂದ ಎಲ್ಲಿ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಎಟ್ ಅ ಪಾಯಿಂಟ್ ಬಿ ಅಂತ ಕನ್ಸಿಡರ್ ಮಾಡ್ಕೊಂಡಿದ್ದೆ. ಓಕೆ, ಸೊ ಎಟ್ ಅ ಬಿ. ಓಕೆ, ಸೊ ಎಟ್ ಅ ಬಿ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. ಓಕೆ, ಸೊ ವಾಟ್ ಇಸ್ ದ ಕ್ವಶನ್ ಮಾರ್ಕ್. ಓಕೆ, ಸೊ ವಾಟ್ ಇಸ್ ದಟ್. ನೀವು ನೋಡಿ, ಅಕಾರ್ಡಿಂಗ್ ಟು ದ ಫಾರ್ಮುಲಾ, ಯಾವುದು ಮಿರರ್ ಫಾರ್ಮುಲಾ, 1 ಡಿವೈಡೆಡ್ ಬೈ ಎಫ್ 1 ಡಿವೈಡೆಡ್ ಬೈ ವಿ ಪ್ಲಸ್ 1 ಡಿವೈಡೆಡ್ ಬೈ ಯು. ಅಂಡ್ ಇದರ ಪ್ರಕಾರ ಸೊ ಎಷ್ಟು ವ್ಯಾಲ್ಯೂ ಬಂದಿರೋದು ಸರ್, ಇಟ್ ಇಸ್ minus 10. ಸೊ ದಟ್ ಈಸ್ ಈಕ್ವಲ್ಸ್ ಟು 1 ಡಿವೈಡೆಡ್ ಬೈ V1 ಅಂಡ್ ಇದು minus 1 ಡಿವೈಡೆಡ್ ಬೈ 20 ಆಗುತ್ತೆ. ಓಕೆ, ಸೊ ಈ ಕಡೆ ಕಳಿಸಿದ್ರೆ ಏನಾಗುತ್ತೆ ಸರ್, V1 ದಟ್ ಈಸ್ ಈಕ್ವಲ್ಸ್ ಟು 1 ಡಿವೈಡೆಡ್ ಬೈ 20 minus 1 ಡಿವೈಡೆಡ್ ಬೈ 10. ಅಂಡ್ LCM ತಗೊಂಡ್ರೆ ಎಷ್ಟಾಗುತ್ತೆ ಸರ್, ಇಟ್ ಇಸ್ ಅ 20 and this is 1 2 that is minus 1 by 20. Okay, so that is 20. So V1 value that is minus 20 centimeter. Okay, so minus 20 centimeter. Okay, right sir. So minus 20 centimeter. Is that a clear? Right ಅಲ್ವಾ. ಸೊ ಇಲ್ಲಿ LCM ತಗೊಂಡ್ರೆ ದಟ್ ಈಸ್ ಎಷ್ಟಾಗುತ್ತೆ, 2 1 2 2 ಓಕೆ, ಸೊ 20 ಆದ್ಮೇಲೆ ಓಕೆ, ಸೊ minus 20 ಆಯ್ತು. ಅಂಡ್ ವಾಟ್ ನೆಕ್ಸ್ಟ್ ಅಂತ ಹೇಳಿದ್ರೆ ಇವಾಗ ಎಟ್ ಅ ಪಾಯಿಂಟ್ ಎ. ಓಕೆ, ಸೊ ಎಟ್ ಎ, ಇವಾಗ ಎಟ್ ಎ ಕನ್ಸಿಡರ್ ಮಾಡ್ಕೊಂಡು. ಓಕೆ, ಸೊ ಎಟ್ ಎ ಅಂತಂದ್ರೆ ಇದು
ನಮಗೆ ಇಮೇಜ್ ಡಿಸ್ಟೆನ್ಸ್ ಎಷ್ಟಾಗುತ್ತೆ, ಸಾರಿ ಆಬ್ಜೆಕ್ಟ್ ಡಿಸ್ಟೆನ್ಸ್ ಎಷ್ಟಾಗುತ್ತೆ, ಇಲ್ಲಿಂದ ಇಲ್ಲಿಗೆ 20 ಅಲ್ವಾ, ಇಲ್ಲಿಂದ ಇಲ್ಲಿಗೆ ಆದರೆ 30 ಆಗುತ್ತೆ. ಓಕೆ, ಸೊ -30 ಏನು ಬರೀತೀನಿ ಇದನ್ನ, ಸೊ -20 ಆಲ್ರೆಡಿ ಇದೆ ಆ್ಯಂಡ್ ದಿಸ್ ಇಸ್ 10, ಎಷ್ಟಾಗುತ್ತೆ ಇದು -30 ಸೆಂಟಿಮೀಟರ್. ಓಕೆ, ಸೊ -30 ಸೆಂಟಿಮೀಟರ್ ಆ್ಯಂಡ್ ಫೋಕಲ್ ಲೆಂತ್ ದಟ್ ಈಸ್ ಈಕ್ವಲ್ಸ್ ಟು -10 ಸೆಂಟಿಮೀಟರ್. ಓಕೆ, ಸೊ -10 ಸೆಂಟಿಮೀಟರ್, ರೈಟ್. ಸೊ ಫೋಕಲ್ ಲೆಂತ್ ಈಸ್ -10 ಸೆಂಟಿಮೀಟರ್. ಓಕೆ, ಡನ್. ಇವಾಗ ನಮಗೆ ಬೇಕಾಗಿರೋದು V2. ಓಕೆ, ಸೊ V2 ಬೇಕು ಆ್ಯಂಡ್ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್. ಓಕೆ, ಸೊ 1 ಡಿವೈಡೆಡ್ ಬೈ F ದಟ್ ಈಸ್ ಈಕ್ವಲ್ಸ್ ಟು 1 ಡಿವೈಡೆಡ್ ಬೈ V ಪ್ಲಸ್ 1 ಡಿವೈಡೆಡ್ ಬೈ U. ಓಕೆ, ಸೊ 1 ಡಿವೈಡೆಡ್ ಬೈ -10, so 1 divided by V2 minus 1 divided by 30. Okay, so this is 30. Okay, so plus into minus, that is minus ಆಗುತ್ತೆ. Okay, and further simplification ಮಾಡಿದ್ರೆ 1 divided by V2, so that is equals to 1 divided by 30, so minus 1 divided by 10. And 1 divided by V2, that is equals to LCM thought ಎಷ್ಟಾಗುತ್ತೆ, so it is 30 and 1 minus 3 ಎಷ್ಟಾಗುತ್ತೆ, minus 2 divided by 30 and V2 ಎಷ್ಟಾಗುತ್ತೆ, so it is a minus. Okay, so -15 centimeter. Okay, so -15 centimeter ಅಂತ ಆಗುತ್ತೆ. Okay, so that is -15 centimeter. What next? So what next ಅಂತ ಹೇಳಿದ್ರೆ ನಾನು ತೋರಿಸ್ತೀನಿ ನೋಡಿ. So what next ಅಂತಾರೆ, that is ಡಿಫರೆನ್ಸ್ ನೋಡ್ಬೇಕು. ಓಕೆ, ಸೊ ಡಿಫರೆನ್ಸ್ ನೋಡ್ರೆ ಅಷ್ಟಾಗುತ್ತೆ. ಸೊ ಎರಡರದ ಡಿಫರೆನ್ಸು ಸರ್ ನಮಗೆ ಗೊತ್ತಿರೋದು ಸರ್ ಡೆಲ್ಟಾ ವಿ ದಟ್ ಈಸ್ ಈಕ್ವಲ್ಸ್ ಟು ಮ್ಯಾಗ್ನಿಟ್ಯೂಡ್ ಆಫ್ V1. ಓಕೆ, ಸೊ ಮೈನಸ್ ಮ್ಯಾಗ್ನಿಟ್ಯೂಡ್ ಆಫ್ V2. ನಿಮ್ಮ ಇಷ್ಟ ಯಾವ್ದಾದ್ರೂ ತೊಗೊಳ್ಬೋದು, ಬಟ್ ಒಟ್ಟಿನಲ್ಲಿ ನಿಮಗೆ ನೆಗೆಟಿವ್ ಅಂತೂ ಬರಬಾರ್ದು. ಆ ತರ ನೋಡ್ಕೊಳ್ಬೇಕು. ಸರ್ ಲಾಸ್ಟ್ ಕೇಸ್ನಲ್ಲಿ V2 ಮೈನಸ್ V1 ಮಾಡಿದಿರಲ್ಲ, ಯು ಕ್ಯಾನ್ ಕನ್ಸಿಡರ್. ಇವಾಗ V1 ಮೈನಸ್ V2 ಮಾಡ್ತಾ ಇದ್ದೀನಿ, ಯಾಕೆಂದ್ರೆ ಡಿಸ್ಟೆನ್ಸ್ ಕೆ ನಾಟ್ ಬಿ ನೆಗೆಟಿವ್, ಅದರಿಂದ. ಓಕೆನಾ, ರೈಟ್ ಸರ್. ಇವಾಗ ನೋಡ್ಕೊಂಡ್ರೆ ಎಷ್ಟಾಗುತ್ತೆ ಇದು 20 minus 15, so delta V that is equals to 5 centimeter. Okay, so 5 centimeter is the right answer. Okay, so that is a 5 centimeter is the right answer. Okay, so that is option D. Okay, correct answer ಮಾಡಿದ್ರೆ ಮೋಸ್ಟ್ ಪ್ರಾಬಬ್ಲಿ ಟೈಮ್ ಅಪ್ ಆಗಿರಬೇಕು ಇದಕ್ಕೆ. ಓಕೆ, ಸೊ ಮೋಸ್ಟ್ ಪ್ರಾಬಬ್ಲಿ ಟೈಮ್ ಅಪ್ ಆಗಿದೆ. Yes, so very good, very good. Now let's move on to the next question. Okay, so next question ನೋಡೋಣ. next 150 second ಕೊಡ್ತಾ ಇದ್ದೀನಿ. Right, a concave mirror of a focal length f1 is placed at a distance of a d from convex lens of a focal length f2. A beam of light coming from infinity and falling on this convex lens concave mirror combination returns to infinity. The distance d must be ಅಂತ ಕೇಳ್ತಾರದು. ಇಲ್ಲಿ ನಾವು ಒಂದು ಲೈನ್ ನ ಬರ್ಕೊಳ್ಳೋಣ. ಓಕೆ, ಸೊ ಒಂದೇ ಲೈನ್ ನಲ್ಲಿ ಮಿರರ್ ಮತ್ತೆ ಇದನ್ನ ಇಡ್ತಾ ಇದ್ವಿ. ಕಾನ್ಕೇವ್ ಮಿರರ್ ಆಫ್ ಅ ಫೋಕಲ್ ಲೆಂತ್ f1 is placed at a distance d from a convex lens. ಓಕೆ, ಇವಾಗ ನಾನೇನ್ ಮಾಡ್ತೀನಿ, ಕಾನ್ವೆಕ್ಸ್ ಲೆನ್ಸ್ ನ ಕನ್ಸಿಡರ್ ಮಾಡ್ಕೊತೀನಿ. ಓಕೆನಾ, ಎಸ್ ಸರ್. ಸರ್ ದಿಸ್ ಇಸ್ ಕಾನ್ವೆಕ್ಸ್ ಲೆನ್ಸ್. ಓಕೆ ಸರ್. ಓಕೆ, ಸೊ ಈ ಕಾನ್ವೆಕ್ಸ್ ಲೆನ್ಸ್ ಇದೆ ಅಂಡ್ ನೆಕ್ಸ್ಟ್ ಒನ್ ಕಾನ್ಕೇವ್ ಮಿರರ್. ಓಕೆ, ಸೊ ದಿಸ್ ಇಸ್ ದ ಕಾನ್ಕೇವ್ ಮಿರರ್. ಓಕೆ, ಸೊ ದಿಸ್ ಇಸ್ ಕಾನ್ಕೇವ್ ಮಿರರ್. ಓಕೆ, ಸೊ ದಿಸ್ ಇಸ್ ಕಾನ್ಕೇವ್ ಮಿರರ್, ರೈಟ್. ಸೊ ಈ ಕಾನ್ಕೇವ್ ಮಿರರ್ ನ ತಗೊಳ್ಳಿರ್ತೀವಿ ಅಂಡ್ ಇಲ್ಲಿ ಏನಾಗುತ್ತೆ, ಇನ್ಫಿನಿಟಿಯಿಂದ ರೇಸ್ ಅನ್ನೋದು ಬರ್ತಾ ಇದೆ. ಓಕೆ, ಸೊ ಇನ್ಫಿನಿಟಿಯಿಂದ ರೇಸ್ ಅನ್ನೋದು ಬರ್ತಾ ಇದೆ, ರೈಟಾ? ಎಸ್ ಸರ್, ಇನ್ಫಿನಿಟಿಯಿಂದ ಬರ್ತಾ ಇದೆ. ಓಕೆ, ಸೊ ಲೆಟ್ಸ್ ಸೇ ದಿಸ್ ಇಸ್ ಆರ್ ಮಾರ್ಕ್. ಓಕೆ, ಸೊ ದಟ್ ಈಸ್ ಇಂಡಿಕೇಟ್ಸ್ ಪ್ಯಾರಲ್ ಲೈನ್ಸ್ ಏನ್ ಇಂಡಿಕೇಟ್ ಮಾಡ್ತಾರೆ, ಇನ್ಫಿನಿಟಿ ಅಂತ ಬರ್ತಾ ಇದೆ ಅಂತ ನೋಡಿ. ಅದನ್ನ ತಾನೇ ಹೇಳ್ತಿರೋದು, ಎ ಬೀಮ್ ಆಫ್ ಲೈಟ್ ಕಮಿಂಗ್ ಫ್ರಮ್ ಇನ್ಫಿನಿಟಿ ಅಂಡ್ ಫಾಲಿಂಗ್ ಆನ್ ದಿಸ್ ಕಾನ್ವೆಕ್ಸ್ ಲೆನ್ಸ್ ಅಂಡ್ ಕಾನ್ಕೇವ್ ಮಿರರ್ ಕಾಂಬಿನೇಷನ್ ಅಂಡ್ ಕಾನ್ವೆಕ್ಸ್ ಲೆನ್ಸ್ ಕಾನ್ಕೇವ್ ಮಿರರ್ ಕಾಂಬಿನೇಷನ್ ರಿಟರ್ನ್ಸ್ ಟು ಇನ್ಫಿನಿಟಿ ಅಂತ ಹೇಳ್ತಾರೆ. ಓಕೆ, ಸೊ ರಿಟರ್ನ್ಸ್ ಟು ಇನ್ಫಿನಿಟಿ ಅಂದ್ರೆ ಏನಾಗಬೇಕು ಸರ್, ಇಲ್ಲಿ ನಿಮಗೆ ಕಂಬೈನ್ ಆಗುತ್ತೆ ಇಲ್ಲಿ. ಓಕೆ, ಸೊ ಏನಾಗುತ್ತೆ ಇಲ್ಲಿ ರೇಸು ಸರ್, ಇಲ್ಲಿ ಕಂಬೈನ್ ಆಗುತ್ತೆ. ಓಕೆ, ಸೊ ಇಲ್ಲಿ ಕಂಬೈನ್ ಆಗುತ್ತೆ ಈ ತರ. ಓಕೆ, ಸೊ ಈ ತರ ಕಂಬೈನ್ ಆಗುತ್ತೆ. ಓಕೆ, ಸೊ ಈ ತರ ಕಂಬೈನ್ ಆಗುತ್ತೆ. ಓಕೆ, ಸೊ ಇಲ್ಲಿ ಹೋದಾಗ, ಓಕೆ, ಸೊ ಇಲ್ಲಿ ಹೋದಾಗ ನಿಮ್ಗೆ ಏನಾಗುತ್ತೆ ಅಲ್ಲಿ ಸರ್, ಇದು ಕನ್ವರ್ಜಿಂಗ್. ಓಕೆ, ಸೊ ದಿಸ್ ಇಸ್ ಕನ್ವರ್ಜಿಂಗ್ ಮಿರರ್, ಸಾರಿ ಕನ್ವರ್ಜಿಂಗ್ ಲೆನ್ಸ್ ಅಂಡ್ ಇದೇನಾಗುತ್ತೆ ಸರ್, ಇಟ್ ಈಸ್ ಇನ್ಸಿಡೆಂಟ್ ರೇ. ಅವಾಗ ನಿಮಗೆ ರಿಟರ್ನ್ ಬರುತ್ತೆ, ಯಾವುದು ರೇಸ್ ಅನ್ನೋದು ರಿಟರ್ನ್ ಆಗುತ್ತೆ. ಓಕೆ, ಯಾವ ತರ, ಸೊ ಈ ತರ ರಿಟರ್ನ್ ಬರುತ್ತೆ. ಓಕೆ, ಸೊ ಈ ತರ ರಿಟರ್ನ್ ಬರುತ್ತೆ. ಸೊ ಈ ತರ ಪ್ಯಾರಲಲ್ ಲೈನ್ಸ್ ಇಂಡಿಕೇಟ್ಸ್ ಇಟ್ ಇಸ್ ಅ ಇನ್ಫಿನಿಟಿ. ಓಕೆ, ಸೊ ಪ್ಯಾರಲಲ್ ಲೈನ್ಸ್ ಏನ್ ಇಂಡಿಕೇಟ್ ಮಾಡುತ್ತೆ, ಇನ್ಫಿನಿಟಿ. ಓಕೆ, ಸೊ ಇನ್ಫಿನಿಟಿ ಲೈನ್ ನ ಇಂಡಿಕೇಟ್ ಮಾಡುತ್ತೆ. ಓಕೆ, ರೈಟ್. ಇದರ ಪ್ರಕಾರ ಇಲ್ಲಿ ಇದನ್ನ ಕನ್ಸಿಡರ್ ಮಾಡ್ಕೊಂಡ್ರೆ ವಾಟ್ ಇಸ್ ದಿಸ್ ಸರ್, ಇಲ್ಲಿ ಕಾನ್ವೆಕ್ಸ್ ಲೈನ್ಸ್ ಫೋಕಲ್ ಲೆಂತ್ ಎಷ್ಟಿದೆ ಸರ್, ಇಟ್ ಇಸ್ f2. ಓಕೆ, ಸೊ ದಿಸ್ ಇಸ್ f2. ಓಕೆ, ಸೊ ಇಲ್ಲಿಂದ ಇಲ್ಲಿಗೆ ಅಂಡ್ ನೆಕ್ಸ್ಟ್ ಒನ್ ಯಾವುದು ಸರ್, ನೆಕ್ಸ್ಟ್ ಒನ್ f1. ಓಕೆ, ಸೊ ದಟ್ ಇಸ್ f1. ಇದು ಯಾವಾಗ ನಮಗೆ ಇನ್ಫಿನಿಟಿಗೆ ಹೋಗುತ್ತೆ ಅಂತಂದ್ರೆ ನಿಮಗೆ ಗೊತ್ತಿರೋ ಪ್ರಕಾರ. ಓಕೆ, ಸೊ ಯಾವಾಗ ಇನ್ಫಿನಿಟಿ ಹೋಗುತ್ತೆ, ಯಾವಾಗ ಸೆಂಟರ್ ಆಫ್ ಕರ್ವೇಚರ್ ಇಂದ ರೇಸ್ ಹೋಗುತ್ತೆ ಅವಾಗ ಇನ್ಫಿನಿಟಿಗೆ ಬರುತ್ತೆ. ಸೊ ದಟ್ ಮೀನ್ಸ್ ಇಫ್ ಇಟ್ ಇಸ್ f ಅಂಡ್ ದಿಸ್ ಇಸ್ ಸೆಂಟರ್ ಆಫ್ ಕರ್ವೇಚರ್, ಎಷ್ಟಾಯ್ತು ಸರ್, ಇಲ್ಲಿಂದ ಇಲ್ಲಿಗೆ f ಆಗುತ್ತೆ ಅಂಡ್ ಇಲ್ಲಿಂದ ಇಲ್ಲಿಗೂ ಸಹ ಇನ್ನೊಂದು f ಆಗುತ್ತೆ. ಓಕೆ, ಸೊ ದೇರ್ ಫೋರ್ ಇಲ್ಲಿ ಏನಂತ ಕೊಟ್ಟಿರೋದು ಸರ್, f1 ಅಂತ ಕೊಟ್ಟಿರೋದು. ಸೊ ದೇರ್ ಫೋರ್ ಇಲ್ಲಿಂದ ಇಲ್ಲಿಗೆ 2f1 ಅಂತ ಆಗುತ್ತೆ. ಓಕೆ, ಸೊ 2f1 ಸರ್, ರೈಟ್.
ಸಲಿ ಟೂ ಮಿರರ್ ಟೂ ಕಾಂಬಿನೇಷನ್ ಎಷ್ಟು ಡಿಸ್ಟೆನ್ಸ್ ಅಲ್ಲಿದೆ ಸರ್? ಟೂ ಕಾಂಬಿನೇಷನ್ ಇಸ್ ಡಿ ಡಿಸ್ಟೆನ್ಸ್ ಅಲ್ಲಿ ಇದೆ. ಓಕೆ ರೈಟಾ? ಎಸ್ ಸರ್. ಈ ಟೂ ಡಿಸ್ಟೆನ್ಸ್ ನ ಕನ್ಸಿಡರ್ ಮಾಡ್ಕೊಂಡ್ರೆ ಸರ್ ಇಸ್ F2 ಅಂಡ್ ಪ್ಲಸ್ 2F1 ಆಗುತ್ತೆ. ಓಕೆ, ಸೊ F2 ಅಂಡ್ 2F1 ಏನಾಗುತ್ತೆ ಇಲ್ಲಿ ಸರ್? ಈ ತರನು ಬರಿಬಹುದು 2F1 ಪ್ಲಸ್ F2 ಅಂತ ಬರಿಬಹುದು. ಓಕೆ ರೈಟ್. ಇಸ್ ಇಟ್ ಕ್ಲಿಯರ್ ಫಾರ್ ಎವ್ರಿಬಾಡಿ? ಇಸ್ ಇಟ್ ಕ್ಲಿಯರ್? ಡನ್? 2F1 ಪ್ಲಸ್ F2, 2F1 ಪ್ಲಸ್ F2. Done? Yes. So that is 2F1 plus F2. Okay, so 2F1 plus F2. So that is option D. Okay, so option D is the correct answer. Option D is the right answer. Okay, now. So that is option D. Very good. Now let's move on to the next one. ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಏನು ಗೊತ್ತಾ? A tall man of a height 6 feet want to see the full image. Okay, so full image ಅನ್ನು ನೋಡ್ಬೇಕಂತ ಆಸೆ ಪಡ್ತಾ ಇದ್ದಾನೆ. Then required minimum length of the mirror. ಎಷ್ಟು ಲೆಂತ್ ಇದ್ರೆ ಒಂದು ಆಬ್ಜೆಕ್ಟ್ ಫುಲ್ ಲೆಂತ್ ಅಲ್ಲಿ ಕಾಣ್ತದೆ? ಫಾರ್ ಎಕ್ಸಾಂಪಲ್, ಇಫ್ ಐ ಸ್ಟ್ಯಾಂಡ್ ಇನ್ ಫ್ರಂಟ್ ಆಫ್ ಅ ಮಿರರ್, ಓಕೆ, ಇನ್ ಫ್ರಂಟ್ ಆಫ್ ಅ ಮಿರರ್ ನಾನು ಫುಲ್ ಇಮೇಜ್ ಬೇಕು. ಹಾಗಿದ್ರೆ ಸೈಜ್ ಆಫ್ ದ ಮಿರರ್ ಎಷ್ಟಿರಬೇಕು ಅಂತ ಕೇಳ್ತಾ ಇರೋದು. ಓಕೆ, ಸೊ ಅದಕ್ಕೆ ನಮಗೊಂದು ಕಾನ್ಸೆಪ್ಟ್ ಇದೆ, ಬಟ್ ಅದು ಲಾಸ್ಟ್ ಟೈಮ್ ಇತ್ತು, ಈ ಟೈಮ್ ಇಲ್ಲ, ಬಟ್ ಇರಲಿ. ಓಕೆ, ಲೆಂತ್ ಆಫ್ ದ ಮಿರರ್ ಅಥವಾ ಮಿರರ್ ಲೆಂತ್. ಓಕೆ, ಸೊ ಮಿರರ್ ಲೆಂತ್. ಓಕೆ, ಸೊ ಮಿರರ್ ಲೆಂತ್. ಓಕೆ, ಸೊ ಮಿರರ್ ಲೆಂತ್, ಸೊ ದಟ್ ಈಸ್ ಈಕ್ವಲ್ಸ್ ಟು ಹಾಫ್ ಆಫ್ ದ ಹೈಟ್. ಓಕೆ, ಸೊ ಹಾಫ್ ಆಫ್ ದ ಹೈಟ್. ಸೊ ಹೈಟ್ ಎಷ್ಟಿರೋದು ಸರ್? 6 feet. ಓಕೆ, ಸೊ 6 feet ಡಿವೈಡೆಡ್ ಬೈ 2 ಎಷ್ಟಾಗುತ್ತೆ ಸರ್? 3 feet. ಓಕೆ, ಸೊ 3 feet is the right answer. Okay, so 3 feet. That is option B. So option B is the right answer. Okay, so 3 feet is the right answer. Okay, so 3 feet. ಯಾವ್ದಾಗುತ್ತೆ? ಸೊ ದಟ್ ಈಸ್ ಆಪ್ಷನ್ ಬಿ. ಯಾರು ಆನ್ಸರ್ ಮಾಡಿಲ್ಲ, ಸಿ ಅಂತ ಹಾಕಿದ್ದಾರೆ. ಸೊ ದಟ್ ಈಸ್ 3 feet. ಓಕೆ, ಸೊ ದಟ್ ಈಸ್ ದ 3 feet is the right answer. ಓಕೆ, ಕ್ಲಿಯರ್? Done? Yes. Now let's move on to the next question. Yes, next one, that is loss of refraction, refractive index. Okay, so ready? Next topic is ಇವಾಗ ನಮಗೆ ರಿಫ್ಲೆಕ್ಷನ್ ಮುಗೀತು. And what next ಅಂದ್ರೆ that is a refraction. ಇಲ್ಲಿವರೆಗೆ. Okay, so ಇಲ್ಲಿವರೆಗೆ ನಿಮಗೆ ಏನಾದ್ರು ಡೌಟ್ ಇದ್ರೆ ಕೇಳಿ. If not, let's move on to the next slide. Okay, so comment section ಅಲ್ಲಿ ಬೇಗ ಬೇಗ ತಿಳಿಸ್ಬಿಡಿ. Okay, comment section ಅಲ್ಲಿ ಬೇಗ ಬೇಗ ತಿಳಿಸ್ಬಿಡಿ. ಓಕೆ, ಸೊ ಲಾಸ್ ಆಫ್ ರಿಫ್ರಾಕ್ಷನ್ ಅಂಡ್ ರಿಫ್ರಾಕ್ಟಿವ್ ಇಂಡೆಕ್ಸ್. ಇವಾಗ ರಿಫ್ಲೆಕ್ಷನ್ ಅಂದ್ರೆ ಒಂದ್ಸತಿ ನೋಡೋಣ ಸಿಮ್ಯುಲೇಷನ್ ಮೂಲಕ. ಇಲ್ಲಿ ಬರಲ್ಲ. ರಿಫ್ರಾಕ್ಷನ್ ಬಗ್ಗೆ ನೋಡೋಣ. ವಾಟ್ ಇಸ್ ದಟ್ ರಿಫ್ರಾಕ್ಷನ್? ರಿಫ್ರಾಕ್ಷನ್, ಎಸ್, ಇದನ್ನ ಬ್ರೈಟ್ನೆಸ್ ನ ಕಮ್ಮಿ ಮಾಡ್ಬಿಡೋಣ. ಎಸ್, ಸೊ ಇಲ್ಲಿ ನಿಮಗೆ ಒಂದು 2 ಇಂಟರ್ಫೇಸ್ ಇದೆ. ಓಕೆ, ಸೊ ಒಂದು ಇಂಟರ್ಫೇಸ್ ಇದೆ, ಒಂದು ಇದೊಂದು. ಓಕೆ, ಸೊ 2 ಮೀಡಿಯಮ್ಸ್ ಇದೆ. ಅಂಡ್ ಇಲ್ಲಿ ನಾನು ಲೈಟ್ ನ ತಗೊಳ್ತೀನಿ. ಓಕೆನಾ? ಲೇಸರ್ ಲೈಟ್ ನ ತಗೊಳ್ತೀನಿ. ಇದನ್ನ ಆನ್ ಮಾಡ್ತೀನಿ ನೋಡಿ. ಆನ್ ಮಾಡಿದಾಗ ಯು ಕ್ಯಾನ್ ಸಿ ಈ ಲೈಟ್, ರೇ ಆಫ್ ಲೈಟ್ ಇಲ್ಲಿ ಬೌಂಡ್ರಿ ಹತ್ರ ಸ್ಟ್ರೈಕ್ ಆಗಿ ಈ ಕಡೆ ಒಂದು ರೇ ಅಂಡ್ ಈ ಕಡೆ ಒಂದು ರೇ ಬರ್ತಾ ಇದೆ. ಓಕೆ, ಇವಾಗ ಸದ್ಯಕ್ಕೆ, ಓಕೆ, ಸೊ ಸದ್ಯಕ್ಕೆ ಏನ್ ಮಾಡಿ ಅಂತಂದ್ರೆ ಇವು ಇಗ್ನೋರ್ ದಿಸ್ ಒನ್. ಓಕೆ, ಸೊ ಈ ಮೇಲೆ ಪಾರ್ಟ್ ಇದೆಲ್ಲ ಇಗ್ನೋರ್ ಮಾಡಿ. ಇವಾಗ ಕಾನ್ಸಂಟ್ರೇಟ್ ಆನ್ ಸೆಕೆಂಡ್ ಒನ್. ಓಕೆ, ಸೊ ಈ ಪಾಯಿಂಟ್. ಓಕೆ, ಸೊ ಇಲ್ಲಿ ನೋಡಿ, ಇದು ಆಕ್ಚುಲಿ ಸ್ಟ್ರೇಟ್ ಲೈನ್ ಅಲ್ಲಿ ಹೋಗ್ಬೇಕಿತ್ತು. ಓಕೆ, ಸೊ ಸ್ಟ್ರೇಟ್ ಲೈನ್ ಹೋಗ್ಬೇಕಿತ್ತು, ಬಟ್ ಏನಾಯ್ತು, ಡ್ಯೂ ಟು ಚೇಂಜ್ ಇನ್ ಮೀಡಿಯಂ ಈ ತರ ಚೇಂಜ್ ಆಯ್ತು. ಓಕೆ, ಸೊ ಡ್ಯೂ ಟು ಚೇಂಜ್ ಇನ್ ಮೀಡಿಯಂ ಈ ತರ ಬೆಂಡ್ ಆಯ್ತು ಟುವರ್ಡ್ಸ್ ದ ನಾರ್ಮಲ್. ಈ ಬೆಂಡಿಂಗ್, ದ ಫಿನಾಮಿನಾ ಆಫ್ ಬೆಂಡಿಂಗ್ ಆಫ್ ಲೈಟ್ when the light is traveling from one medium to another medium. Okay, so one medium to another medium. Clear? So ಅದನ್ನ ನಾವು ರಿಫ್ರಾಕ್ಷನ್ ಆಫ್ ಲೈಟ್ ಅಂತ ಕರಿತೀವಿ. ಸರ್ ಟಾಪ್ 200 ಆರ್ ಸಫಿಷಿಯಂಟ್. ಯಾವುದಕ್ಕೆ ಚಿನ್ಮಯಿ? ಯಾವುದಕ್ಕೆ? ಸೊ ದಿಸ್ ಇಸ್ ರಿಫ್ರಾಕ್ಷನ್ ಪಾರ್ಟ್ ಆಗಿರುತ್ತೆ. ಓಕೆ, ಸೊ ಇವಾಗ ಬ್ರೈಟ್ನೆಸ್ ಜಾಸ್ತಿ ಮಾಡೋಣ. ರೈಟ್, ಸೊ ಲಾಸ್ ಆಫ್ ರಿಫ್ರಾಕ್ಷನ್. ಸೊ ಫಸ್ಟ್ ರಿಫ್ರಾಕ್ಷನ್ ಅಂದ್ರೆ ಅಂತ ತಿಳ್ಕೊಳ್ಳೋಣ. ಓಕೆನಾ? ಸೊ ವಾಟ್ ಈಸ್ ರಿಫ್ರಾಕ್ಷನ್ ಆಫ್ ಲೈಟ್?
Okay, so what is refraction of light? Okay, so refraction of light. Okay, ಈ ರಿಫ್ರಾಕ್ಷನ್ ಆಫ್ ಲೈಟ್. ಓಕೆ, ಸೊ ರಿಫ್ರಾಕ್ಷನ್ ಆಫ್ ಲೈಟ್ ಅಂತ ತಗೊಂಡಾಗ ಇಲ್ಲಿ ನಾನು ಮೀಡಿಯಂ ತಗೋತೀನಿ. ಮೊದಲು ಸ್ಮೂತ್ ಅಂಡ್ ಪಾಲಿಶ್ ಸರ್ಫೇಸ್ ಇತ್ತು. ಓಕೆ, ಸೊ ಸ್ಮೂತ್ ಅಂಡ್ ಪಾಲಿಶ್ ಸರ್ಫೇಸ್ ಇತ್ತು. ಓಕೆ, KCET are 200 questions. Sir, top 200 questions for KCET are sufficient. Ultimate KCET classes ನ ಅಟೆಂಡ್ ಮಾಡಿ, DPPs ನ ಸಾಲ್ವ್ ಮಾಡಿ, ಈ 200 questions ನ ಸಾಲ್ವ್ ಮಾಡಿದ್ರೆ ಸಫಿಷಿಯಂಟ್ ಆಗುತ್ತೆ. ಇಫ್ ನಾಟ್ ನೋ. ಓಕೆ, ಮತ್ತೆ ಕೇಳಬೇಡಿ. ಓಕೆನಾ? ರೈಟ್. ಸೊ ಇವಾಗ ನಾನು ಟ್ರಾನ್ಸ್ಪರೆಂಟ್ ಮೀಡಿಯಂ ಕನ್ಸಿಡರ್ ಮಾಡ್ಕೋತೀನಿ. ಇಲ್ಲಿ ನಾನೇನ್ ಮಾಡ್ತೀನಿ, 2 cases ನ ಕನ್ಸಿಡರ್ ಮಾಡ್ಕೋತೀನಿ. ಸರ್ 2 cases. This is the first case and this is the second case. Okay, yes sir. The first case ನೋಡ್ತಾ ಇದ್ದೀನಿ ನೋಡಿ, 1 2 3 4 ಅರೆ ಇದು ಟ್ರಾನ್ಸ್ಪರೆಂಟ್ ಮೀಡಿಯಂ ಅಲ್ಲ? ಎಸ್. ಸೊ ನಾನೇನ್ ಮಾಡ್ತೀನಿ ಇಲ್ಲಿ, ಫಸ್ಟ್ ಬೆಂಡಿಂಗ್ ಆಫ್ ಲೈಟ್ ರೇ ಅಂತ ಹೇಳಿದ್ನಲ್ಲ, ಇಲ್ಲಿ ನಮಗೆ 2 ಮೀಡಿಯಂ ಬರುತ್ತೆ. ಒಂದು ಆಪ್ಟಿಕಲ್ ಮೀಡಿಯಂ ಅಲ್ಲಿ 2 ಬರುತ್ತೆ. ಒಂದು ರೇರರ್ ಮೀಡಿಯಂ, ಇನ್ನೊಂದು ಡೆನ್ಸರ್ ಮೀಡಿಯಂ. ಒಂದು ಕ್ಲೂ ಕೊಡ್ತೀನಿ ನೋಡಿ, ರೇರರ್ ಮೀಡಿಯಂ ಅಂದ್ರೆ ಸ್ಪೀಡ್ ಆಫ್ ಲೈಟ್ ಜಾಸ್ತಿ ಆಗುತ್ತೆ. ಯಾವ ಮೀಡಿಯಂ ಅಲ್ಲಿ ಸ್ಪೀಡ್ ಆಫ್ ಲೈಟ್ ಜಾಸ್ತಿ ಆಗುತ್ತೋ ಆ ಮೀಡಿಯಂ ನ ನಾವೇನಂತ ಕರಿತೀವಿ? ರೇರರ್ ಮೀಡಿಯಂ ಅಂತ ಕರಿತೀವಿ. ಓಕೆ, ಅಂಡ್ ದ ನೆಕ್ಸ್ಟ್ ಒನ್ ಡೆನ್ಸರ್ ಮೀಡಿಯಂ ಅಲ್ಲಿ ಸ್ಪೀಡ್ ಆಫ್ ಲೈಟ್ ಕಮ್ಮಿ ಆಗ್ತಾ ಹೋಗುತ್ತೆ. ಡನ್? ಓಕೆನಾ? ಕ್ಲಿಯರಾ? ಹಾ. ಫಾರ್ KCET ವಾಟ್ ಯು ಹ್ಯಾವ್ ಪ್ರೊವೈಡೆಡ್ ಇನ್ refraction. ನಾ ಹೇಳಿದ್ನಲ್ಲ ಚಿನ್ಮಯಿ. ಓಕೆ, ಕ್ಲಾಸಸ್ ನ ಅಟೆಂಡ್ ಮಾಡಿ, DPPs ನ ಇವಾಗ 30 ಕ್ವಶನ್ ಅಂದ್ರೆ 5 ಕ್ವಶನ್ ಸಾಲ್ವ್ ಮಾಡಿದ್ರು ದಟ್ ಇಸ್ ಮೋರ್ ದನ್ ಎನಫ್. ಓಕೆ, ಯು ಹ್ಯಾವ್ ಟು able to solve those questions. Okay, and the top 200 questions more than enough. Okay, right. Yes, ಇವಾಗ ರೇರರ್ ಮೀಡಿಯಂ, ಫಸ್ಟ್ ರೇರರ್ ಮೀಡಿಯಂ, ಇದು ಡೆನ್ಸರ್ ಮೀಡಿಯಂ ಅಂತ ಕನ್ಸಿಡರ್ ಮಾಡ್ಕೋತೀನಿ. ಅಂಡ್ ಈ ಕೇಸ್ನಲ್ಲಿ ನಾನೇನ್ ಮಾಡ್ತೀನಿ, ಇದನ್ನ ಡೆನ್ಸರ್ ಮೀಡಿಯಂ ಅಂಡ್ ದಿಸ್ ಇಸ್ ದ ರೇರರ್ ಮೀಡಿಯಂ ಅಂತ ಕನ್ಸಿಡರ್ ಮಾಡ್ಕೋತೀನಿ. ಓಕೆನಾ? ಡೆನ್ಸರ್ ಮೀಡಿಯಂ ಅಂಡ್ ರೇರರ್ ಟು ಡೆನ್ಸರ್ ಮೀಡಿಯಂ. ಓಕೆ, ಸೊ ಇವಾಗ ನಾನೇನು ಫೈಂಡ್ ಮಾಡ್ಕೋತೀನಿ ಅಂತಂದ್ರೆ, ಫಸ್ಟ್ ಇನ್ಸಿಡೆಂಟ್ ರೇ. ಎಸ್ ಸರ್, ದಿಸ್ ಇಸ್ ಇನ್ಸಿಡೆಂಟ್ ರೇ. ಅಂಡ್ ಇಲ್ಲಿ ಪಾಯಿಂಟ್ ಆಫ್ ಇನ್ಸಿಡೆನ್ಸ್, ಇದು ನಾವು ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ಅಂತ ಕರಿತೀವಿ. And this is incident ray. Okay, so this is incident ray. Clear? Yes sir. And ಈ ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ಇಂದ ನಾವೇನ್ ಮಾಡ್ತೀವಿ, ಒಂದು ನಾರ್ಮಲ್ ನ ಡ್ರಾ ಮಾಡ್ತೀವಿ. ನೆನಪಿದೆನಾ? ಎಸ್ ಸರ್, ದಿಸ್ ಇಸ್ ದ ನಾರ್ಮಲ್. ಓಕೆ, ಸೊ ದಿಸ್ ಇಸ್ ದ ನಾರ್ಮಲ್. ಓಕೆ, ಸೊ ದಿಸ್ ಇಸ್ ನಾರ್ಮಲ್. ಅಂಡ್ ನೆಕ್ಸ್ಟ್ ಒನ್ ಏನಪ್ಪಾ ಅಂತ ಹೇಳಿದ್ರೆ, ಇದು ಡಾಟೆಡ್ ಲೈನ್ ಆಗಿರುತ್ತೆ. ಓಕೆ, ಸೊ ದಿಸ್ ಇಸ್ ಡಾಟೆಡ್ ಲೈನ್. ಯಾಕೆ ಸರ್ ಡಾಟೆಡ್ ಲೈನ್ ಆಗಬೇಕು? ಸೊ ಇಟ್ ಈಸ್ ಅ ಒರಿಜಿನಲ್ ಪಾತ್ ಅಂತ. ಓಕೆ, ಸೊ ಪಾತ್ ಆಫ್ ಇನ್ಸಿಡೆಂಟ್ ರೇ ಅಂತ ಕರಿತೀವಿ. ಡಾಟೆಡ್ ಲೈನ್ ಏನಿದಿಲ್ಲ, ಇದನ್ನ ಪಾತ್ ಆಫ್ ಇನ್ಸಿಡೆಂಟ್ ರೇ ಅಂತ ಕರಿತೀವಿ. ಅಂಡ್ ಯಾವಾಗ ರೇರರ್ ಟು ಡೆನ್ಸರ್ ಮೀಡಿಯಂ ಬರಬೇಕಾದ್ರೆ ದಿಸ್ ಈಸ್ ಅ ನಾರ್ಮಲ್. ಓಕೆ, ಸೊ ನಾರ್ಮಲ್ ನ ಮಧ್ಯೆ ಮತ್ತೆ ಇನ್ಸಿಡೆಂಟ್ ರೇ ಮಧ್ಯೆ ಇರುವಂತದ್ದು ಆಂಗಲ್ ಆಫ್ ಇನ್ಸಿಡೆನ್ಸ್. ಓಕೆ, ಸೊ ನಾನು ಏನು ಬರೀತೀನಿ, ಆಂಗಲ್ ಆಫ್ ಇನ್ಸಿಡೆನ್ಸ್ ಯಾವ ತರ ಬರೀಲಿ, ಐ ಅಂತ ಬರೀತೀನಿ. ಓಕೆನಾ? ಸೊ ಆಂಗಲ್ ಆಫ್ ಇನ್ಸಿಡೆನ್ಸ್. ಓಕೆ, ಸೊ ದಿಸ್ ಇಸ್ ಆಂಗಲ್ ಆಫ್ ಇನ್ಸಿಡೆನ್ಸ್ ಅಥವಾ ಐ ಅಂತಾನು ಬರೀಬಹುದು. ಓಕೆ, ಸೊ ದಿಸ್ ಇಸ್ ಆಂಗಲ್ ಆಫ್ ಇನ್ಸಿಡೆನ್ಸ್. ಓಕೆನಾ? ರೈಟ್. ಇವಾಗ ಯಾವಾಗ ಒಂದು ರೇ ಆಫ್ ಲೈಟ್ ಟ್ರಾವೆಲಿಂಗ್ ಫ್ರಮ್ ರೇರರ್ ಟು ಡೆನ್ಸರ್ ಮೀಡಿಯಂ, ಇದೇನಾಗುತ್ತೆ, ಬೆಂಡ್ಸ್ ಟುವರ್ಡ್ಸ್ ದ ನಾರ್ಮಲ್. ಓಕೆ, ಸೊ ಬೆಂಡ್ಸ್ ಟುವರ್ಡ್ಸ್ ದ ನಾರ್ಮಲ್. You can ask me, sir, what is the reason behind it? Okay, so ಯಾಕೆ ಬೆಂಡ್ ಆಗಬೇಕು? ಓಕೆ, ಯಾಕೆ ಬೆಂಡ್ ಆಗಬೇಕು ಟುವರ್ಡ್ಸ್ ದ ನಾರ್ಮಲ್? ಓಕೆ, ಯಾವಾಗ ರೇರರ್ ಟು ಡೆನ್ಸರ್ ಮೀಡಿಯಂ ಬರುತ್ತೆ ರೇ ಆಫ್ ಲೈಟ್. ಓಕೆ, ಸೊ ಯಾವಾಗ ರೇರರ್ ಟು ಡೆನ್ಸರ್ ಮೀಡಿಯಂ ಬರುತ್ತೆ, ಅವಾಗ ರಿಫ್ರಾಕ್ಟೆಡ್ ರೇ. ಓಕೆ, ಸೊ RR bends towards the normal. Okay, so bends towards the normal. So bends towards the normal. Okay, so towards the normal. Okay, so towards the normal. So bends towards the normal. Okay, so bends towards the normal. Okay, ಯಾಕೆ ಬೆಂಡ್ ಆಗಬೇಕು? ಇಲ್ಲಿ ನೋಡಿ, ನಾರ್ಮಲ್ ಆಗಿ ಈ ರೇರರ್ ಮೀಡಿಯಂ ಅಂತಂದ್ರೆ ನಾ ಏನು ಹೇಳಿದೆ ಸರ್, ರೇರರ್ ಮೀಡಿಯಂ ಅಲ್ಲಿ ಸ್ಪೀಡ್ ಆಫ್ ಲೈಟ್ ಜಾಸ್ತಿ ಇರುತ್ತೆ. ಅಂಡ್ ಡೆನ್ಸರ್ ಮೀಡಿಯಂ ಬಂದ ತಕ್ಷಣ ಸ್ಪೀಡ್ ಆಫ್ ಲೈಟ್ ಕಮ್ಮಿ ಆಗುತ್ತೆ. ಈ ಸ್ಪೀಡ್ ಆಫ್ ಲೈಟ್ ಕಮ್ಮಿ ಆಗೋದ್ರಿಂದ ಏನಾಗುತ್ತೆ, ಡ್ಯೂ ಟು ಚೇಂಜ್ ಇನ್ ಅ ಮೀಡಿಯಂ. ಓಕೆ, ಸೊ ಡ್ಯೂ ಟು ಚೇಂಜ್ ಇನ್ ಮೀಡಿಯಂ ದ ರೇ ಆಫ್ ಲೈಟ್ ಬೆಂಡ್ಸ್ ಟುವರ್ಡ್ಸ್ ದ ನಾರ್ಮಲ್. ಯಾವಾಗ ರೇರರ್ ಟು ಡೆನ್ಸರ್ ಮೀಡಿಯಂ ಬರಬೇಕಾದ್ರೆ. ಓಕೆನಾ? ಅಂಡ್ ಈ ಕೇಸ್ನಲ್ಲಿ ನೀವು ಅಬ್ಸರ್ವ್ ಮಾಡಬಹುದು, ಆಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ ಮೋರ್ ದನ್ ಆಂಗಲ್ ಆಫ್ ರಿಫ್ರಾಕ್ಷನ್. ಆಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ ಮೋರ್ ದನ್ ಆಂಗಲ್ ಆಫ್ ರಿಫ್ರಾಕ್ಷನ್. ಇವಾಗ ನಾನೇನ್ ಮಾಡ್ತೀನಿ, ಇವಾಗ ಡೆನ್ಸರ್ ಮೀಡಿಯಂ ಟು ರೇರರ್ ಮೀಡಿಯಂ ಅಂತ ಕನ್ಸಿಡರ್ ಮಾಡ್ಕೋತೀನಿ. ಓಕೆನಾ? ಸೊ ಡೆನ್ಸರ್ ಮೀಡಿಯಂ ಟು ರೇರರ್ ಮೀಡಿಯಂ. ಓಕೆ ಸರ್. ಅಂಡ್ ವಾಟ್ ಇಸ್ ದಿಸ್ ಸರ್? ಇಟ್ ಇಸ್ ದ ಇನ್ಸಿಡೆಂಟ್ ರೇ. ಓಕೆ, ಸೊ ದಿಸ್ ಇಸ್ ಇನ್ಸಿಡೆಂಟ್ ರೇ. ಓಕೆ, ಅಂಡ್ ಈ ಇನ್ಸಿಡೆಂಟ್ ರೇ ತಗೊಂಡಾಗ, ಓಕೆ, ಸೊ ಈ ಇನ್ಸಿಡೆಂಟ್ ರೇ ಕನ್ಸಿಡರ್ ಮಾಡ್ಕೊಂಡಾಗ, ಓಕೆ, ಸೊ ದಿಸ್ ಇಸ್ ದ ನಾರ್ಮಲ್. ಈ ನಾರ್ಮಲ್ ಎಲ್ಲಿಂದ ಬರ್ತೀರಿ? ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ಇಂದ. ಓಕೆ, ಸೊ ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ಇಂದ ಬರೀತೀರಾ. ಅಂಡ್ ನಾರ್ಮಲ್ ಮತ್ತೆ ಇನ್ಸಿಡೆಂಟ್ ರೇ ಮಧ್ಯೆ ಇರುವಂತ ಆಂಗಲ್ ಏನು ಸರ್? ಇಟ್ ಇಸ್ ಅ ಆಂಗಲ್ ಆಫ್ ಇನ್ಸಿಡೆನ್ಸ್. ಓಕೆ, ಅಂಡ್ ಇದನ್ನ ನಾನು ಪಾತ್ ಆಫ್ ಇನ್ಸಿಡೆಂಟ್ ರೇ ಅಂತ ಕನ್ಸಿಡರ್ ಮಾಡ್ಕೋತೀನಿ. ಸೊ ಪಾತ್ ಆಫ್ ಇನ್ಸಿಡೆಂಟ್ ರೇ, ವಾಟ್ ಇಸ್ ದಟ್? ಪಾತ್ ಆಫ್ ಇನ್ಸಿಡೆಂಟ್ ರೇ. ಅಂಡ್ ಇವಾಗ ಡಿಫ್ರೆಂಟ್ ಸಿನಾರಿಯೋ ಏನಂತಂದ್ರೆ, ಇನಿಷಿಯಲ್ ಕೇಸಲ್ಲಿ ರೇರರ್ ಟು ಡೆನ್ಸರ್ ಮೀಡಿಯಂಗೆ ಹೋಗ್ತಾ ಇತ್ತು. ಲೈಕ್ ಎಕ್ಸಾಂಪಲ್ ಹೇಳಿ ಸರ್ ಇದಕ್ಕೆ, ವಾಟ್ ಡಸ್ ಇಟ್ ಮೀನ್? ಆಪ್ಟಿಕಲ್ ಮೀಡಿಯಮ್ಸ್. ಯಾವುದು ಆಪ್ಟಿಕಲ್ ಮೀಡಿಯಮ್ಸ್ ಎಷ್ಟಪ್ಪ ಸರ್? ಆಪ್ಟಿಕಲ್ ಮೀಡಿಯಮ್ಸ್ ಇರೋದು ನಮಗೆ 3. ಯಾವುದು ಸರ್? ಎಕ್ಸಾಂಪಲ್ ರಿಯಾಲಿಟಿಯಲ್ಲಿ ಹೇಳ್ಬೇಕಂದ್ರೆ ಸರ್, ಒಂದು ಏರ್ ಆಪ್ಟಿಕಲ್ ಮೀಡಿಯಂ, ಇನ್ನೊಂದು ವಾಟರ್, ರೈಟಾ? ಎಸ್ ಸರ್. ಇನ್ನೊಂದು ಗ್ಲಾಸ್. ಓಕೆ, ಸೊ ಎಸ್ ಸರ್.
ಇವಾಗ ನಾನು ಎನಿ ಪೇರ್ ಆಫ್ ಮೀಡಿಯಂ ಕನ್ಸಿಡರ್ ಮಾಡ್ಕೊಳ್ಳಿ, ಎನಿ ಟೂ. ಓಕೆ, ಸೊ ಎನಿ ಟೂ ಮೀಡಿಯಂ ಕನ್ಸಿಡರ್ ಮಾಡ್ಕೊಳ್ಳಿ, ಪೇರ್ ಆಫ್ ಮೀಡಿಯಂ ಅಂದ್ರೆ ಎನಿ ಟೂ ಅಂತ. ಸೊ ಏರ್ ಅಂಡ್ ವಾಟರ್ ತಗೊಂಡ್ರೆ ಏರ್ ಬಿಕಮ್ಸ್ ಅ ರೇರ್, ಓಕೆ, ಏರ್ ಬಿಕಮ್ಸ್ ಅ ರೇರರ್ ಮೀಡಿಯಂ, ವಾಟರ್ ಬಿಕಮ್ಸ್ ಅ ಡೆನ್ಸರ್ ಮೀಡಿಯಂ. ಓಕೆ, ವಾಟ್ ಇಫ್ ಯು ಕನ್ಸಿಡರ್ ದೀಸ್ ಟು, ವಾಟರ್ ಅಂಡ್ ಗ್ಲಾಸ್ ಕನ್ಸಿಡರ್ ಮಾಡ್ಕೊಂಡ್ರೆ ವಾಟರ್ ಬಿಕಮ್ಸ್ ಅ ರೇರರ್ ಮೀಡಿಯಂ ಅಂಡ್ ಗ್ಲಾಸ್ ಬಿಕಮ್ಸ್ ಅ ಡೆನ್ಸರ್ ಮೀಡಿಯಂ. ಓಕೆನಾ, ರೈಟ್ ಸರ್. ಇವಾಗ ನಾನು ಈಸಿ ಅರ್ಥ ಆಗಲಿಕ್ಕೆ ನಾನು ಏನ್ ಮಾಡ್ತೀನಿ, ಏರ್ ಮತ್ತೆ ವಾಟರ್ನ ಕನ್ಸಿಡರ್ ಮಾಡ್ಕೋತೀನಿ. ಓಕೆ, ರೈಟ್. ಸೊ ಇವಾಗ ನಮಗೆ ವಾಟರ್ ಟು ಏರ್ ಮೀಡಿಯಂ ಬರಬೇಕಾದ್ರೆ ಸ್ಪೀಡ್ ಆಫ್ ಲೈಟ್ ಏನಾಗುತ್ತೆ ಸರ್? ಸ್ಪೀಡ್ ಆಫ್ ಲೈಟ್ ಡೆಫಿನೆಟ್ ಆಗಿ ಇನ್ಕ್ರೀಸ್ ಆಗುತ್ತೆ. ಯಾಕೆಂದ್ರೆ ಇಟ್ ಇಸ್ ಕಮಿಂಗ್ ಔಟ್ ಫ್ರಮ್ ದ ಡೆನ್ಸರ್ ಮೀಡಿಯಂ. ಓಕೆ, ಸೊ ಇಟ್ ಇಸ್ ಕಮಿಂಗ್ ಔಟ್ ಫ್ರಮ್ ದ ಡೆನ್ಸರ್ ಮೀಡಿಯಂ. ಓಕೆ, so what is that? It is coming out of the denser medium, that is refracted ray. Okay, so this is refracted ray. And ಇಲ್ಲಿ ನಾನು ಬರೆಯೋದು ಮರ್ತೆ, so this is a refracted ray. Okay sir. And ಇಲ್ಲಿ ನೋಡಿ angle of refraction ಏನಾಯ್ತು, so bends away from the normal. Okay, ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಬಹುದು, so angle of incidence is less than angle of refraction. And ಇಲ್ಲಿ when ray of light are traveling from denser to rarer medium, okay, so denser to rarer medium, the refracted ray, okay, so that is a refracted ray, so bends, okay, so away from the normal. 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 Away from the normal. Is that a clear for everybody? Is that a clear for everybody? ಇಲ್ಲಿ ರೇರರ್ ಟು ಡೆನ್ಸರ್ ಮೀಡಿಯಂ ಅಂದ್ರೆ ರೇರರ್ ರಿಫ್ರಾಕ್ಟೆಡ್ ರೇ ಬೆಂಚ್ ಟುವರ್ಡ್ಸ್ ದ ನಾರ್ಮಲ್, ಅಲ್ಲಿ ಅವೇ ಫ್ರಮ್ ದ ನಾರ್ಮಲ್. ಓಕೆ, ಸೊ ದಿಸ್ ಇಸ್ ಅ ನಾರ್ಮಲ್ ಲೈನ್. ಈ ಡಾಟೆಡ್ ಗ್ರೀನ್ ಲೈಟ್ ಏನಿದೆಯಲ್ಲ, ದಟ್ ಈಸ್ ಅ ನಾರ್ಮಲ್ ಲೈನ್. ಇಲ್ಲಿವರೆಗೆ ಕ್ಲಾರಿಟಿ ಸಿಗ್ತಾ? ಸೊ ದಿಸ್ ಇಸ್ ಅ ರಿಫ್ರಾಕ್ಷನ್ ಆಫ್ ಲೈಟ್. ಡನ್. ಓಕೆ, ನೀವು ಕೇಳ್ಬೋದು ಸರ್ ವಾಟ್ ಇಫ್, ಓಕೆ, ಸೊ ನಾನು ಹೇಳ್ತೀನಿ ಇನ್ನೊಂದು ಏನಂದ್ರೆ ಲಾಸ್ ಆಫ್ ರಿಫ್ರಾಕ್ಷನ್ ಬಗ್ಗೆ ಮಾತಾಡೋಣ. ಲಾಸ್ ಆಫ್ ರಿಫ್ರಾಕ್ಷನ್. ಓಕೆ, ಸೊ ಲಾಸ್ ಆಫ್ ರಿಫ್ರಾಕ್ಷನ್. ಓಕೆ, ಸೊ ವಾಟ್ ಇಸ್ ದಟ್? Loss of refraction. Okay, so that is loss of refraction. Okay, so loss of refraction. Okay, so loss of refraction. Okay, yes sir. Loss of refraction. Okay, so loss of refraction ಅಲ್ಲಿ again like a law of reflection ತರಾನೆ ಇಲ್ಲೂ ಸಹ ನಮಗೆ ಎರಡು ಸ್ಟೇಟ್ಮೆಂಟ್ ಇದಾವೆ. ಓಕೆ, ಒಂದು ಸ್ಟೇಟ್ಮೆಂಟ್ ಏನಪ್ಪಾ ಅಂತ ಹೇಳಿದ್ರೆ, ಓಕೆ, ಸೊ ಒನ್ ಸ್ಟೇಟ್ಮೆಂಟ್ ಏನಪ್ಪಾ ಅಂದ್ರೆ ಸರ್ ಇನ್ಸಿಡೆಂಟ್ ರೇ, okay, the refracted ray and normal all are, okay, so all are the lies in a same plane. Okay, so same plane at point of incidence. Okay, so at a point of incidence. Okay, so at a point of incidence. Okay, so at a point of incidence. Point of incidence. Okay, yes sir. And ಇನ್ನೊಂದು ಸೆಕೆಂಡ್ ಸ್ಟೇಟ್ಮೆಂಟ್ ಏನ್ ಹೇಳ್ತದೆ ಸರ್? ಸೆಕೆಂಡ್ ಸ್ಟೇಟ್ಮೆಂಟ್ ಇನ್ ಲಾಸ್ ಆಫ್ ರಿಫ್ಲೆಕ್ಷನ್ ಅಲ್ಲಿ ಆಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ ಈಕ್ವಲ್ಸ್ ಟು ಆಂಗಲ್ ಆಫ್ ರಿಫ್ಲೆಕ್ಷನ್ ಎಟ್ ಅ ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ಅಂತ ಬರ್ಕೊಂಡಿದ್ವಿ. ಅಂಡ್ ವಾಟ್ ಅಬೌಟ್ ಲಾಸ್ ಆಫ್ ರಿಫ್ರಾಕ್ಷನ್ ಅಲ್ಲಿ ಇಲ್ಲಿ ನಮಗೆ ರೇಷಿಯೋ ಬರುತ್ತೆ. ಏನಪ್ಪಾ ಅಂದ್ರೆ ಫಾರ್ ಎ ಗಿವನ್ ಪೇರ್ ಆಫ್ ಮೀಡಿಯಾ. ಓಕೆ, ಸೊ ಫಾರ್ ಅ ಗಿವನ್, ಓಕೆ, ಸೊ ಫಾರ್ ಅ ಗಿವನ್ ಪೇರ್ ಆಫ್ ಮೀಡಿಯಾ. ಓಕೆ, ಸೊ ಪೇರ್ ಆಫ್ ಮೀಡಿಯಾ. ಓಕೆ, ಸೊ ಫಾರ್ ಅ ಗಿವನ್ ಪೇರ್ ಆಫ್ ಮೀಡಿಯಾ. ಓಕೆ, ಫಾರ್ ಎ ಗಿವನ್ ಪೇರ್ ಆಫ್ ಮೀಡಿಯಾ, the ratio of, okay, pair of media and colors. Okay, so and colors. Okay, so color. Okay, the ratio of sine of angle of incidence. Okay, so sine I. Okay, sine of, okay, that ratio of angle of sine of angle of ಇಲ್ಲಾಂದ್ರೆ ನಾನು ಈ ತರ ಬರ್ತೀನಿ. ಓಕೆ, ಸೊ ಸೈನ್ ಐ, okay, and sin r is constant. Is a constant. Okay, so is a constant. What does that indicates? ಏನ್ ಇಂಡಿಕೇಟ್ ಮಾಡುತ್ತೆ ಈ ತರ ಬರೆಯೋದ್ರಿಂದ? ಓಕೆ, ಸೊ ಈ ತರ ಬರೆಯೋದ್ರಿಂದ ವಾಟ್ ಡಸ್ ಇಟ್ ಇಂಡಿಕೇಟ್? ಓಕೆ, ಸೊ ಫಸ್ಟ್ ಒನ್, ಓಕೆ, ಸೊ ಫಸ್ಟ್ ಪಾಯಿಂಟ್ ಏನಪ್ಪಾ ಅಂದ್ರೆ ದಟ್ ಇಸ್ ದ ಸೈನ್ ಐ ಸೊ ಡಿವೈಡೆಡ್ ಬೈ ಸೈನ್ ಆರ್, ಸೊ ದಟ್ ಈಸ್ ಈಕ್ವಲ್ಸ್ ಟು ಕಾನ್ಸ್ಟೆಂಟ್. ಓಕೆ, ಸೊ ದಟ್ ಈಸ್ ಈಕ್ವಲ್ಸ್ ಟು ಕಾನ್ಸ್ಟೆಂಟ್. ಓಕೆ, ಸೊ ಈ ಕಾನ್ಸ್ಟೆಂಟ್ ನಾವು ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂತ ಕರಿತೀವಿ. ಓಕೆ, ಸೊ ಈ ಕಾನ್ಸ್ಟೆಂಟ್ ನ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂತ ಕರಿತೀವಿ. ಓಕೆನಾ? ಸೈನ್ ಐ ಸೈನ್ ಆರ್ ಎಲ್ಲಿದೆ ಸರ್? ಇಲ್ಲಿ ಎರಡು ಡಯಾಗ್ರಾಮ್ ಬರ್ತಿದೆ ನೋಡಿ, ಸೈನ್ ಐ ಅಂಡ್ ಸೈನ್ ಆರ್. ಇದು ಐ ಅಂಡ್ ಆರ್, ಐ ಅಂಡ್ ಆರ್, ಸೈನ್ ಐ ಸೈನ್ ಆರ್. ಇದ್ರ ರೇಷಿಯೋ ಏನಾಗಿರುತ್ತೆ? ಸೇಮ್ ಆಗಿರುತ್ತೆ ಅಂತ ಹೇಳ್ತಾರೆ. ಓಕೆ, ಸೊ ಸೈನ್ ಸೇಮ್ ಆಗಿರುತ್ತೆ. ವಾಟ್ ಡಸ್ ಇಟ್ ಇಂಡಿಕೇಟ್ಸ್? ಓಕೆ, ಇಷ್ಟ ಆಯ್ತಾ ಸರ್? ಆಬ್ಲಿಕಲ್ಲಿ ಬಿದ್ರೆ ಓಕೆ ಫೈನ್. ವಾಟ್ ಇಫ್, ಓಕೆ, ಸೊ ವಾಟ್ ಇಫ್ so there is a surface which is separating two medium and ಇಲ್ಲಿ ಲೈಟ್ ಅನ್ನೋದು ಇಲ್ಲಿಂದ
ನಿಮಗೆ ಫಾಲ್ ಆಗ್ತಿದೆ. ಓಕೆ, ಸೊ ಇಲ್ಲಿಂದ ಫಾಲ್ ಆಗ್ತಿದೆ. ಓಕೆ, ಸೊ ಲೆಟ್ಸ್ ಸೇ ದಿಸ್ ಇಸ್ ಇನ್ಸಿಡೆಂಟ್ ರೇ. ಓಕೆ, ಸೊ ಲೆಟ್ಸ್ ಸೇ ದಿಸ್ ಇಸ್ ಇನ್ಸಿಡೆಂಟ್ ರೇ ಅಂಡ್ ನಾರ್ಮಲ್ ಯಾವ ತರ ಇರುತ್ತೆ ಸರ್? ನಾರ್ಮಲ್ ಅಟ್ ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ಇಂದಾನೆ ಪರ್ಪೆಂಡಿಕಲ್ ಡ್ರಾ ಮಾಡಬೇಕು. ಓಕೆ, ಸೊ ಪರ್ಪೆಂಡಿಕ್ಯುಲರ್. ಇವಾಗ ಏನಾಗುತ್ತೆ ಸರ್, ಈ ರಿಫ್ರಾಕ್ಷನ್ ಸಹಿತ ಸೇಮ್ ಲೈನ್ ಅಲ್ಲಿ ಹೋಗುತ್ತೆ. ಓಕೆ, ಸೊ ರಿಫ್ರಾಕ್ಷನ್ ಸಹಿತ ಸೇಮ್ ಆಂಗಲ್ ಅಲ್ಲಿ ಹೋಗುತ್ತೆ. ಅಂಡ್ ಇಲ್ಲಿ ನೀವು ಅಬ್ಸರ್ವ್ ಮಾಡಿ ಸರ್, ವಾಟ್ ಇಸ್ ದ ಆಂಗಲ್ ಆಫ್ ಇನ್ಸಿಡೆನ್ಸ್? ಸರ್ 0 ಡಿಗ್ರಿ. ಆಂಗಲ್ ಆಫ್ ರಿಫ್ರಾಕ್ಷನ್ ದಟ್ ಈಸ್ ಆಲ್ಸೋ 0 ಡಿಗ್ರಿ. ಅಂಡ್ ಆಸ್ ಪರ್ ದ ಸೆಕೆಂಡ್ ಪಾಯಿಂಟ್ ದಟ್ ಇಸ್ ಲಾಸ್ ಆಫ್ ರಿಫ್ರಾಕ್ಷನ್ ಅಲ್ಲಿ ನಮಗೆ ಗೊತ್ತಾಗೋದೇನಂದ್ರೆ ಸರ್, ಆಂಗಲ್ ಆಫ್ ರಿಫ್ರಾಕ್ಟಿವ್ ಇಂಡೆಕ್ಸ್. ಓಕೆ, ಸೊ ದಿಸ್ ಒನ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂತ ಕರಿತೀವಿ. ಸರ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಮ್ಯೂ ದಟ್ ಈಸ್ ಈಕ್ವಲ್ಸ್ ಟು ಸರ್ ಇಟ್ ಇಸ್ ಅ ಸೈನ್ ಐ ಡಿವೈಡೆಡ್ ಬೈ ಸೈನ್ ಆರ್. ಓಕೆ, ಸೊ ಇದನ್ನ ಪ್ರಕಾರ ಬರೆದ್ರೆ 0 ಡಿವೈಡೆಡ್ ಬೈ 0. ಇಟ್ ಡಸ್ ನಾಟ್ ಇದು ಡಸ್ ನಾಟ್ ಹ್ಯಾವ್ ಎನಿ ಮೀನಿಂಗ್. ಓಕೆ, ಸೊ do not have. Okay, so do not have any meaning. Okay, so any meaning. Okay, so ಇದಕ್ಕೆ ಯಾವುದೇ ತರ ಮೀನಿಂಗ್ ಇಲ್ಲ. ಓಕೆ, ಸೊ ಯಾವುದೇ ತರ ಮೀನಿಂಗ್ ಇಲ್ಲ. ಡನ್, ಯಾವುದೇ ತರ ಮೀನಿಂಗ್ ಇಲ್ಲ. ಓಕೆ, ಸೊ ನಿಮಗೆ ಕೇಳ್ತಾರ ಯಾವಾಗ ನಿಮಗೆ ಒಂದು ಲಾಸ್ ಆಫ್ ರಿಫ್ರಾಕ್ಷನ್ ವ್ಯಾಲಿಡ್ ಆಗಲ್ಲ ಅಂದ್ರೆ ದಿಸ್ ಇಸ್ ದ ಕೇಸ್ ವೆನ್ ಇನ್ಸಿಡೆಂಟ್. ಓಕೆ, ವೆನ್ ಅ ರೇ ಆಫ್ ಲೈಟ್ ಇನ್ಸಿಡೆಂಟ್ ಆನ್ ಎ ಸರ್ಫೇಸ್ ನಾರ್ಮಲಿ ಅಂತ ಅಂದಾಗ ಮಾತ್ರ ನಿಮಗೆ ಏನಾಗುತ್ತೆ, ಎನಿ ಮೀನಿಂಗ್ ಇರಲ್ಲ. ಓಕೆ, ಸೊ ದಿಸ್ ಇಸ್ ರಿಫ್ರಾಕ್ಟೆಡ್ ರೇ. ಓಕೆ, ಸೊ ದಟ್ ಇಸ್ ರಿಫ್ರಾಕ್ಟೆಡ್ ರೇ. ಅಂಡ್ ಇವಾಗ ನಮ್ಮ ಕ್ವಶನ್ ಏನಂದ್ರೆ ವಾಟ್ ಇಸ್ ದಿಸ್ ರಿಫ್ರಾಕ್ಟಿವ್ ಇಂಡೆಕ್ಸ್? ಓಕೆ, ಸೊ ವಾಟ್ ಇಸ್ ದಟ್ ರಿಫ್ರಾಕ್ಟಿವ್ ಇಂಡೆಕ್ಸ್? ಓಕೆ, ಇವಾಗ ರಿಫ್ರಾಕ್ಟಿವ್ ಇಂಡೆಕ್ಸ್ ಬಗ್ಗೆ ಮಾತಾಡೋಣ. ಓಕೆ, ಸೊ ದಟ್ ಈಸ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್. ಓಕೆ, ಸೊ ದಟ್ ಈಸ್ ರಿಫ್ರಾಕ್ಟಿವ್ ಇಂಡೆಕ್ಸ್. ಓಕೆ, ಸೊ ದಟ್ ಈಸ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಮ್ಯೂ. ಓಕೆ, ಸೊ ರಿಫ್ರಾಕ್ಟಿವ್ ಇಂಡೆಕ್ಸ್ ಮ್ಯೂ. ಅಂಡ್ ಈ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಲ್ಲೂ ಸಹ ನಿಮಗೆ ಎರಡು ತರ ಇರುತ್ತೆ. ಓಕೆ, ಸೊ ಎರಡು ರೀತಿ ಇರುತ್ತೆ. ಒಂದು ಓಕೆ, ಸೊ ಒಂದು ದ ಫಸ್ಟ್ ಒನ್ ದಟ್ ಈಸ್ ಅಬ್ಸಲ್ಯೂಟ್ ರಿಫ್ರಾಕ್ಟಿವ್ ಇಂಡೆಕ್ಸ್. ಓಕೆ, ಸೊ ಅಬ್ಸಲ್ಯೂಟ್ ರಿಫ್ರಾಕ್ಟಿವ್ ಇಂಡೆಕ್ಸ್. ಅಂಡ್ ದ ಸೆಕೆಂಡ್ ಒನ್, ಓಕೆ, ಸೊ ಸೆಕೆಂಡ್ ಒನ್ ರಿಲೇಟಿವ್ ರಿಫ್ರಾಕ್ಟಿವ್ ಇಂಡೆಕ್ಸ್. ಓಕೆ, ಸೊ ರಿಲೇಟಿವ್ ರಿಫ್ರಾಕ್ಟಿವ್ ಇಂಡೆಕ್ಸ್. ಓಕೆ, ಸೊ ರಿಲೇಟಿವ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂತ ಇರುತ್ತೆ. ಅಬ್ಸಲ್ಯೂಟ್ ಮತ್ತೆ ರಿಲೇಟಿವ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಯ್ತು. First of all, what is refractive index? So refractive index is nothing but comparing speed of light. Okay, so comparing speed of light. Okay, so comparing speed. Okay, so comparing speeds. Okay, so speeds, comparing speeds ಅಷ್ಟೇ. Okay, so absolute refractive index ಅಂದ್ರೆ ಯಾವ ತರ ಬರೀತೀವಿ ನೋಡಿ. So absolute refractive index that is defined for, okay, that is defined for air medium and any other medium. Okay, so air medium ಯಾವ ತರ ಡಿಫೈನ್ ಮಾಡ್ತೀವಿ ಸರ್? It is a C divided by any other medium that is V. ಅಂದ್ರೆ what does it indicate? Okay, so this is A ಅಂತ ಬರ್ತೀನಿ. Absolute refractive index ಅಂತ ಮೀನಿಂಗ್ ಕೊಡುತ್ತೆ. ಏನದು? C ಅಂದ್ರೇನು? That is speed of light in a air ಅಥವಾ vacuum divided by speed of light in a given medium other than air and vacuum ಇರಬೇಕು. ಸೊ ಇಲ್ಲಿ ನಿಮಗೆ C ವ್ಯಾಲ್ಯೂ ಏನಿರುತ್ತೆ ಸರ್? ಇಟ್ ಇಸ್ ದ ಫಿಕ್ಸ್ಡ್ ವ್ಯಾಲ್ಯೂ. ಸೊ 3 into 10 power meter 3 power 8 meter per second. Okay, so this is a speed of light ವ್ಯಾಲ್ಯೂ. ಸೊ ಇದನ್ನು ನಾವು ಏನಂತ ಕರಿತೀವಿ? Absolute refractive index ಅಂತ ಕರಿತೀವಿ. ಓಕೆನಾ? Right, sir. So this one we call it as absolute refractive index. Done? Yes, sir. And the second one, that is the relative refractive index. Okay. So relative refractive index ಅಂದ್ರೆ ಯಾವ ತರ ಬರೀತೀರಾ? So relative refractive index that is comparison of light, speed of light in a two given medium. ಅಂದ್ರೆ ಏರು ಮತ್ತೆ ವ್ಯಾಕ್ಯೂಮ್ ಇರಬಾರ್ದು. ಲೈಕ್ ವಾಟರ್ ಅಂಡ್ ಗ್ಲಾಸ್ ಆಗಿರ್ಬೋದು, ವಾಟರ್ ಅಂಡ್ ಗ್ಲಿಸರಿನ್ ಆಗಿರ್ಬೋದು, ಗ್ಲಿಸರಿನ್ ಅಂಡ್ ಗ್ಲಾಸ್ ಆಗಿರ್ಬೋದು. ಬಟ್ ವಾಟರ್ ಮತ್ತೆ ವ್ಯಾಕ್ಯೂಮ್ ಏರ್ ಮತ್ತೆ ವ್ಯಾಕ್ಯೂಮ್ ಇರಬಾರ್ದು ಅಂತ ರೇಷೋನ ಕನ್ಸಿಡರ್ ಮಾಡ್ಕೊಂಡ್ರೆ ಸ್ಪೀಡ್ ಆಫ್ ಲೈಟ್ ಇದು, ದೆನ್ ಯು ಕ್ಯಾನ್ ಕಾಲ್ ಇಟ್ ಆಸ್ ಅ ರಿಲೇಟಿವ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂತ. ಓಕೆ, ಸೊ ವಾಟ್ ಯು ಕಾಲ್ ರಿಲೇಟಿವ್ ರಿಫ್ರಾಕ್ಟಿವ್ ಇಂಡೆಕ್ಸ್. ಓಕೆ, ಸೊ ದಟ್ ಈಸ್ ರಿಲೇಟಿವ್ ರಿಫ್ರಾಕ್ಟಿವ್ ಇಂಡೆಕ್ಸ್. ಡನ್? ಇಸ್ ದಟ್ ಎ ಕ್ಲಿಯರ್? ದಟ್ ಈಸ್ V1 divided by V2. ಓಕೆ, ದ ಸ್ಪೀಡ್ ಆಫ್ ಲೈಟ್ ಇನ್ ಒನ್ ಮೀಡಿಯಂ ವಿತ್ ರೆಸ್ಪೆಕ್ಟ್ ಟು ಅನದರ್ ಮೀಡಿಯಂ. ಅಂಡ್ ಇದು ಸ್ಪೀಡ್ ಆಫ್ ಲೈಟ್ ವಿತ್ ರೆಸ್ಪೆಕ್ಟ್ ಟು ಏರ್ ಆರ್ ವ್ಯಾಕ್ಯೂಮ್ ವಿತ್ ರೆಸ್ಪೆಕ್ಟ್ ಟು ಅನದರ್ ಮೀಡಿಯಂ. ಈ ಎರಡಕ್ಕೂ ಸಹ ದೇರ್ ಇಸ್ ನೋ ಯೂನಿಟ್. ಓಕೆ, ರಿಲೇಟಿವ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಡು ನಾಟ್ ಹ್ಯಾವ್ ಎನಿ ಮೀನಿಂಗ್. ಓಕೆ, ಸೊ ಮೀನಿಂಗ್ ಇಲ್ಲ ಯಾವುದಕ್ಕೆ? ರಿಫ್ರಾಕ್ಟಿವ್ ಇಂಡೆಕ್ಸ್ಗೆ. ಇಟ್ ಈಸ್ ಅ ಯೂನಿಟ್ಲೆಸ್ ಆಸ್ ವೆಲ್ ಆಸ್ ಅ ಡೈಮೆನ್ಷನ್ಲೆಸ್. ಓಕೆ, ಇಟ್ ಈಸ್ ಅ ಡೈಮೆನ್ಷನ್ಲೆಸ್ ಕಾನ್ಸ್ಟೆಂಟ್ ಅಂತ ಕರಿತೀವಿ. ಓಕೆ, ಸೊ ರಿಫ್ರಾಕ್ಟಿವ್ ಇಂಡೆಕ್ಸ್ ಇಸ್ ನಥಿಂಗ್ ಬಟ್ ಡೈಮೆನ್ಷನ್ಲೆಸ್ ಕಾನ್ಸ್ಟೆಂಟ್. ಓಕೆನಾ? ಕ್ಲಿಯರ್ ಆಯ್ತಾ? ಸೊ ದಟ್ ಈಸ್ ರಿಫ್ರಾಕ್ಟಿವ್ ಇಂಡೆಕ್ಸು ಕಾನ್ಸೆಪ್ಟ್ ಮುಗೀತು. ಎನಿ ಡೌಟ್? ಡು ಯು ಹ್ಯಾವ್ ಎನಿ ಕ್ವಶನ್ಸ್? ಸೊ ರಿಫ್ರಾಕ್ಷನ್ ಅಲ್ಲಿ ನೆಕ್ಸ್ಟ್ ಟಾಪಿಕ್ ಬರುತ್ತೆ, ದಟ್ ಈಸ್ ರಿಫ್ರಾಕ್ಷನ್ ಥ್ರೂ a glass slab. Okay, so refraction through a glass slab. Okay, so refraction through a glass slab. So refraction. Okay, so refraction through a glass slab. Refraction through a glass slab.
ರಿಫ್ರಾಕ್ಷನ್ ಥ್ರೂ ಅ ಗ್ಲಾಸ್ ಸ್ಲಾಬ್. ಓಕೆ, ಸೊ ರಿಫ್ರಾಕ್ಷನ್ ಥ್ರೂ ಗ್ಲಾಸ್ ಸ್ಲಾಬ್ ಏನಾಗಿರುತ್ತೆ? ಸೊ ಇಫ್ ಐ ಕನ್ಸಿಡರ್, ಓಕೆ, ಸೊ ಇಫ್ ಐ ಕನ್ಸಿಡರ್ ದಿಸ್ ಇಸ್ ದ ಗ್ಲಾಸ್, ಓಕೆ, ಇಫ್ ಐ ಕನ್ಸಿಡರ್ ದಿಸ್ ಇಸ್ ದ ಗ್ಲಾಸ್, ಓಕೆ, ಸೊ ಲೆಟ್ಸ್ ಸೇ, ಸೊ ದಿಸ್ ಇಸ್ ಎ and this is a B and this is a C and this is the D. ನೀವು ನೋಡಿದ್ರೆ ನಮಗೆ 4 ಸೈಡ್ಸ್ ಇದೆ, ಬಟ್ ಲೈಟ್ಗೆ ಓನ್ಲಿ 2 ಫೇಸಸ್ ಕಾಣಿಸುತ್ತೆ. ಇಲ್ಲಿಂದ ಲೈಟ್ ಪಾಸ್ ಆದ್ರೆ AD ಇಸ್ ದ ಫಸ್ಟ್ ಫೇಸ್ ಅಂಡ್ CB ಇಸ್ ದ ಸೆಕೆಂಡ್ ಫೇಸ್. ಅದೇ ಲೈಟ್ ಇಲ್ಲಿಂದ ಮೇಲಿಂದ ಕೆಳಗಡೆ ಬಂದ್ರೆ AB ಇಸ್ ದ ಫಸ್ಟ್ ಫೇಸ್ ಅಂಡ್ CD ಇಸ್ ದ ಸೆಕೆಂಡ್ ಫೇಸ್. ಅದೇ ಈ ಕಡೆಯಿಂದ ಹೋದ್ರೆ CD ಇಸ್ ದ ಫಸ್ಟ್ ಫೇಸ್ ಅಂಡ್ AB ಇಸ್ ದ ಸೆಕೆಂಡ್ ಫೇಸ್. ಅದೇ ಸರ್ ಈ ಕಡೆಯಿಂದ ಈ ಕಡೆ ಬಂದ್ರೆ sir BC is the first phase and AD is the second phase. Get a point? Yes sir. And the thickness of this, okay, so thickness of this glass slab, so T, okay, the thickness of the glass slab, that is T. ಇವಾಗ ನಾನೇನ್ ಮಾಡ್ತೀನಿ, ಫಸ್ಟ್ ಫೇಸ್ ನ ಕನ್ಸಿಡರ್ ಮಾಡ್ಕೋತೀನಿ. ಓಕೆ ಸರ್, ದಿಸ್ ಇಸ್ ದ ಫಸ್ಟ್ ಫೇಸ್, ಓಕೆ, ಎಸ್, ಸೊ AB ದಟ್ ಇಸ್ ಇನ್ಸಿಡೆಂಟ್ ರೇ ಅಂಡ್ ಇದು ಪಾಯಿಂಟ್ ಆಫ್ ಇನ್ಸಿಡೆನ್ಸ್. ಓಕೆ ಸರ್, ಇವಾಗ ಇದನ್ನ ಪಾತ್ ಆಫ್ ಇನ್ಸಿಡೆಂಟ್ ರೇ ಕನ್ಸಿಡರ್ ಮಾಡ್ಕೋತೀನಿ. ಓಕೆ, ಸೊ ದಟ್ ಇಸ್ ಪಾತ್ ಆಫ್ ಇನ್ಸಿಡೆಂಟ್ ರೇ. ಓಕೆ ಸರ್, ಪಾತ್ ಆಫ್ ಇನ್ಸಿಡೆಂಟ್ ರೇ ಇಲ್ಲಿ ಒಂದು ನಾರ್ಮಲ್ ಆಗಿ ಕನ್ಸಿಡರ್ ಮಾಡ್ಕೋತೀನಿ. ಓಕೆ, ಸೊ ದಟ್ ಇಸ್ ನಾರ್ಮಲ್, ದಟ್ ಇಸ್ ಪರ್ಪೆಂಡಿಕ್ಯುಲರ್ ಲೈನ್. ಓಕೆ, ಸೊ ಪರ್ಪೆಂಡಿಕ್ಯುಲರ್ ಲೈನ್ ಡ್ರಾನ್ which is separating two medium. Okay, so that is the theta I, that is angle of incidence. As ಇವಾಗ ಕನ್ಸಿಡರ್ ಏನಾದ್ರು ಮಾಡಿದ್ರೆ this is the air and this is the glass ಅಲ್ವಾ, which one is the denser and which one is the rarer medium? Sir, air is the rarer medium and glass is the denser medium. So speed of light ಯಾವಾಗ ಗ್ಲಾಸ್ ಮೀಡಿಯಂ ಬರುತ್ತೆ ರೆಡ್ಯೂಸ್ ಆಗುತ್ತೆ, ರೆಡ್ಯೂಸ್ ಆಗಿ ಟುವರ್ಡ್ಸ್ ದ ನಾರ್ಮಲ್ಗೆ ಬೆಂಡ್ ಆಗುತ್ತೆ. ಓಕೆ, so this is the refracted ray, so towards the normal, and this is the angle of refraction. Okay sir, and ಇಲ್ಲಿ ನಾನು again the path of incident ray na ಕನ್ಸಿಡರ್ ಮಾಡ್ಕೊತೀನಿ. ಓಕೆನಾ, so this is path of incident ray. Okay sir, this is point for the second phase. Okay, so now it acts as a incident ray for the second phase. ಇವಾಗ ನಾನು again normal ಡ್ರಾ ಮಾಡ್ಕೊತೀನಿ. ಓಕೆನಾ, again there is a one normal. Okay, so one normal, and ಯಾವಾಗ ನೀವು ಕನ್ಸಿಡರ್ ಮಾಡ್ಕೋತೀವಿ ರೇರರ್ ಟು ಡೆನ್ಸರ್, ಸಾರಿ ಡೆನ್ಸರ್ ಟು ರೇರರ್ ಮೀಡಿಯಂ ಬಂದ್ರೆ ಡೆಫಿನೆಟ್ ಆಗಿದ್ದು ಅವೇ ಫ್ರಮ್ ದ ನಾರ್ಮಲ್. ಓಕೆ, ಸೊ ದಿಸ್ ಇಸ್ ಅವೇ ಫ್ರಮ್ ದ ನಾರ್ಮಲ್. ಓಕೆ, ಸೊ ದಿಸ್ ಒನ್ ವಿ ಕಾಲ್ ಇಟ್ ಆಸ್ ಎಮರ್ಜೆಂಟ್ ರೇ, ER, and this one is called emergent angle. ಕ್ಲಿಯರಾ? ಸೊ ಈ ತರ ಕೇಳ್ತಾರೆ. and this one is called lateral shift ಅಂತ ಕರಿತೀವಿ. ಓಕೆ, ಸೊ ದಿಸ್ ಡೆಲ್ಟಾ ಎಕ್ಸ್ ಏನಿದೆಯಲ್ಲ, ಓಕೆ, ಸೊ ದಿಸ್ ಡೆಲ್ಟಾ ಎಕ್ಸ್, so this value, okay, so this value we call it as the delta x. Okay, the delta x, that is a lateral shift ಅಂತ ಕರಿತೀವಿ. lateral shift is nothing but perpendicular distance between path of incident ray and emergent ray is called ಏನಂತ ಕರಿತೀವಿ, lateral displacement ಅಂತ ಕರಿತೀವಿ. ಓಕೆನಾ, ಡನ್ನಾ, ಕ್ಲಿಯರಾ? ಎಸ್, ಇದನ್ನ ಯಾವ ತರ ಬರಿತೀವಿ ಸರ್? ಈ lateral shift ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸರ್? lateral shift that is equals to T sin of, okay, so sin of I minus R, so all divided by cos R. Okay, so that is cos R. Any doubt? Any question? Any doubt? Any question? This is a refraction through a glass slab. Okay na, right. And next ನೋಡೋಣ. ಸೊ ನೆಕ್ಸ್ಟ್ ನೋಡಿದ್ರೆ, ಸೊ ನೆಕ್ಸ್ಟ್ ಯಾವ್ದು ಬರುತ್ತೆ ಸರ್? ನೆಕ್ಸ್ಟ್ ಬಂದ್ಬಿಟ್ಟು ಪ್ರಿಸಮ್. ಓಕೆ, ಸೊ ರಿಫ್ರಾಕ್ಷನ್ ಥ್ರೂ ಅ ಪ್ರಿಸಮ್. ಓಕೆ, ಸೊ ದಟ್ ಈಸ್ ರಿಫ್ರಾಕ್ಷನ್. ಓಕೆ, ಸೊ ದಟ್ ಈಸ್ ಅ ರಿಫ್ರಾಕ್ಷನ್. ರಿಫ್ರಾಕ್ಷನ್ ಬರಲ್ಲ, ಇನ್ನೊಂದು apparent depth and real depth. Okay, so apparent depth. Okay, it's the apparent depth and real depth. Apparent depth and real depth. Okay, so what is this? What is this? Okay, it's the apparent depth ಮತ್ತೆ real depth ಅಂದ್ರೆ ಏನು? Okay, for example, let's say ಇಲ್ಲಿ ಒಂದು ಪಾಂಡ್ ಇದೆ ಅನ್ಕೊಳ್ಳಿ. Okay, so this is the water filled. Okay, ಸೊ ಇಲ್ಲಿ ವಾಟರ್ ಫಿಲ್ ಮಾಡಿದ್ವಿ. ಓಕೆ, ಸೊ ದಿಸ್ ಇಸ್ ದ ಪಾಂಡ್, ಇಲ್ಲಿ ಪಾಂಡ್ ಇದೆ. ಅಂಡ್ ಇಲ್ಲಿ ನಾನೇನು ಕನ್ಸಿಡರ್ ಮಾಡ್ಕೋತೀನಿ, ಒಂದು ಮಿಂಚುವ ಒಂದು ಸ್ಟಾರ್ ತಗೊಂಡ್ಬಿಡೋಣ. ಓಕೆನಾ, ಸೊ ದಿಸ್ ಇಸ್ ದ ಸ್ಟಾರ್. ಓಕೆ, ಸೊ ಸ್ಟಾರ್. ಓಕೆ ಸರ್, ಇವಾಗ ಮೇಲಿಂದ ನೋಡಿದ್ರೆ ಇದು ಪಾಂಡ್ ಒಳಗಡೆ ಇದೆ. ಓಕೆನಾ, ಲೆಟ್ ಸೇ ದಿಸ್ ಇಸ್ ದ ಲೈಟ್ ಅಂತ ಅನ್ಕೋಣ, ಲೈಟ್ ಅಂತ ಅನ್ಕೋಣ. ಈ ಮೇಲಿಂದ ನಾವು ನೋಡಿದ್ರೆ ಇದು ಯಾವ ತರ ಕಾಣಿಸುತ್ತೆ, ಈ ಆಬ್ಜೆಕ್ಟ್ ಯಾವ ತರ ಕಾಣಿಸುತ್ತೆ? ಫಸ್ಟ್ ಥಿಂಗ್, ಓಕೆ, ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್, ಈ ಆಬ್ಜೆಕ್ಟ್ ಕಾಣಬೇಕಂದ್ರೆ ಲೈಟ್ ಅನ್ನೋದು ಇದ್ರ ಮೂಲಕ ಪಾಸ್ ಆಗಬೇಕು. ಓಕೆ, ಸೊ ಲೆಟ್ ಸೇ ಒಂದು ನಾರ್ಮಲ್ ಡ್ರಾ ಮಾಡೋಣ. ಸೊ ದಿಸ್ ಇಸ್ ನಾರ್ಮಲ್. ಓಕೆ ಸರ್, ಒಂದು ಲೈಟ್ ನ ಏನ್ ಮಾಡ್ತೀನಿ, ಸ್ಟ್ರೇಟ್ ಆಗಿ ಕನ್ಸಿಡರ್ ಮಾಡ್ಕೋತೀನಿ. ಓಕೆನಾ, ರೈಟ್, ಒಂದು ಲೈಟ್ ನ ನಾನು ಸ್ಟ್ರೇಟ್ ಆಗಿ ಕನ್ಸಿಡರ್ ಮಾಡ್ಕೊಂಡೆ. ಓಕೆ, ಅಂಡ್ ಇದೇನಾಗುತ್ತೆ, ಸೀದಾ ಮತ್ತೆ ಸೀದಾ ಹೋಗುತ್ತೆ. ಡನ್. ಎಸ್ ಸರ್. ಓಕೆ, ಸೊ ದಿಸ್ ಈಸ್ ನಮಗೆ ಏನ್ ಹೇಳಿಕೊಡುತ್ತೆ ಅಂತಂದ್ರೆ, ಸೊ ದಿಸ್ ಈಸ್ ದ ಇನ್ಸಿಡೆಂಟ್ ರೇ. ಓಕೆ, ದಿಸ್ ಇಸ್ ಇನ್ಸಿಡೆಂಟ್ ರೇ. ಓಕೆ, ಸೊ ಇನ್ಸಿಡೆಂಟ್ ರೇ ಬೇಡ, ಅರೇ ರೈಟ್. ಓಕೆ, ಸೊ ನೆಕ್ಸ್ಟ್ ಒನ್ ಸ್ವಲ್ಪ ಅಂಕು ಡೊಂಕಾಗಿ ತಗೋತೀನಿ. ಓಕೆ, ಸೊ ಅಂಕು ಡೊಂಕಾಗಿ ಈ ತರ ತಗೊಂಡಿದ್ದೀನಿ. ಓಕೆ,
ಅಂಡ್ ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇರೋದು ಸರ್ ಡೆನ್ಸರ್ ಮೀಡಿಯಂ ಟು ರೇರ್ ಮೀಡಿಯಂ ಹೋಗ್ತಾ ಇರೋದು ಓಕೆ ಸರ್ ಡೆನ್ಸರ್ ಟು ರೇರ್ ಮೀಡಿಯಂ ಹೋಗ್ತಾ ಇರೋದು ಓಕೆ ಸರ್ ಅಂಡ್ ಇಲ್ಲಿ ನಾನು ಒಂದು ನಾರ್ಮಲ್ ಬರ್ಕೋತೀನಿ ಓಕೆ ಸರ್ ನಾರ್ಮಲ್ ಓಕೆ ಸೊ ದಿಸ್ ಇಸ್ ನಾರ್ಮಲ್ ಅಂಡ್ ಇವಾಗ ಕನ್ಸಿಡರ್ ಮಾಡ್ಕೊಂಡ್ರೆ ಲೆಟ್ಸ್ ಸೇ ದಿಸ್ ಇಸ್ ಏನಂತಂದ್ರೆ ಡಾಟರ್ ದಿಸ್ ಇಸ್ ಪಾತ್ ಆಫ್ ಇನ್ಸಿಡೆಂಟ್ ರೀ ಓಕೆ ಆಸ್ ಇಟ್ ಇಸ್ ಟ್ರಾವೆಲಿಂಗ್ ಫಾರ್ಮ್ ಡೆನ್ಸರ್ ಟು ರೇರ್ ಮೀಡಿಯಂ ಹೋಗ್ತಿದೆ ಅಂದ್ರೆ ಈ ತರ ಹೋಗುತ್ತೆ ಓಕೆ ಸೊ ಡೆನ್ಸರ್ ಟು ರೇರ್ ಮೀಡಿಯಂ okay so denser to rarer medium okay so this is refracted ray and this is also refracted ray okay so ಇದನ್ನ ನಾನು ಬ್ಯಾಕ್ವರ್ಡ್ ಅಲ್ಲಿ ಡ್ರಾ ಮಾಡಿದ್ರೆ ಓಕೆ ಸೊ ಬ್ಯಾಕ್ವರ್ಡ್ ಅಲ್ಲಿ ಡ್ರಾ ಮಾಡಿದ್ರೆ ಏನಾಗುತ್ತೆ ಇಲ್ಲಿ ಬಂದು ಮೀಟ್ ಆಗುತ್ತೆ ಓಕೆ ಸೊ ವಾಟ್ ಇಸ್ ದಟ್ ಇಲ್ಲಿ ಬಂದು ಮೀಟ್ ಆಗುತ್ತೆ ಓಕೆ ಸೊ ದಟ್ ಇಸ್ ಇಲ್ಲಿ ಬಂದು ಮೀಟ್ ಆಗುತ್ತೆ ಅಂದ್ರೆ ಈ ಸ್ಟಾರ್ ಏನಿದೆಯಲ್ಲ ಈ ಸ್ಟಾರ್ ಓಕೆ ಸೊ ದಟ್ ವಾಟ್ ಇಸ್ ದಟ್ ಈ ಸ್ಟಾರ್ ಏನಿದೆಯಲ್ಲ ಇಲ್ಲಿ ಕಾಣಿಸ್ಕೊಳ್ಳುತ್ತೆ ಓಕೆ ಸೊ ಆಕ್ಚುಯಲ್ ಆಗಿ ಎಲ್ಲಿರೋದು ರಿಯಲ್ ಡೆಪ್ತ್ ಅಂತ ಬರೀತೀನಿ ಓಕೆ ನಾ ವಾಟ್ ಇಸ್ ದಟ್ ರಿಯಲ್ ಡೆಪ್ತ್ ಅಂತ ತೋರಿಸ್ತೀನಿ ನಿಮಗೆ ವಾಟ್ ಇಸ್ ದಟ್ ರಿಯಲ್ ಡೆಪ್ತ್ ಓಕೆ ಸೊ ಇದೇನಿದೆಯಲ್ಲ ಸೊ ದಿಸ್ ಒನ್ ಓಕೆ ಸೊ ಇದೇನಿದೆಯಲ್ಲ ಸೊ ದಿಸ್ ಒನ್ ವಿ ಕಾಲ್ ಇಟ್ ಆಸ್ ರಿಯಲ್ ಡೆಪ್ತ್ ಓಕೆ ಸೊ ಆರ್ ಡಿ ಅಂತ ಬರೀತೀನಿ ಸೊ ದಿಸ್ ಇಸ್ ರಿಯಲ್ ಡೆಪ್ತ್ ಅಂಡ್ ಇಲ್ಲಿಂದ ಇಲ್ಲಿಗೆ ಕಾಣಿಸ್ತಿದೆಯಲ್ಲ ಸೊ ಇಲ್ಲಿಂದ ಇಲ್ಲಿಗೆ ಕಾಣಿಸ್ತಿರೋದು ಓಕೆ ಸೊ ಇಲ್ಲಿಂದ ಇಲ್ಲಿಗೆ ಕಾಣಿಸ್ತಿರೋದೇನು ಸರ್ ಇಟ್ ಇಸ್ ಅಪರೆಂಟ್ ಡೆಪ್ತ್ ಓಕೆ ಸೊ ದಿಸ್ ಇಸ್ ಎ ಡಿ ಓಕೆ ಸೊ ಅಪರೆಂಟ್ ಡೆಪ್ತ್ ರಿಯಲ್ ಡೆಪ್ತ್ ಅಂಡ್ ಅಪರೆಂಟ್ ಡೆಪ್ತ್ ಫಸ್ಟ್ ಕಾಣಿಸ್ತಿರೋದು ಇಲ್ಲಿ ಬಟ್ ಮೇಲಿಂದ ನೋಡಿದಾಗ ನಮಗೆ ಇಲ್ಲಿ ಕಾಣಿಸುತ್ತೆ ಓಕೆ ಸೊ ಯಾವ ತರ ಕಾಣಿಸ್ತದೆ ಇದೇ ತರ ಕಾಣಿಸುತ್ತೆ ಓಕೆ ಸೊ ನಾವ್ ಎಲ್ಲಿಂದ ನೋಡ್ತಾ ಇರೋದು ಇಲ್ಲಿಂದ ಓಕೆ ಸೊ ಇಲ್ಲಿಂದ ನೋಡ್ತಿರೋದು ಓಕೆ ಸೊ ಇಲ್ಲಿಂದ ನೋಡ್ತಿರೋದು ಇಲ್ಲಿಂದ ನೋಡಿದಾಗ ನಮಗೆ ಆಕ್ಚುಯಲ್ ಪೊಸಿಷನ್ ಆಫ್ ದ ಆಬ್ಜೆಕ್ಟ್ ಅಲ್ಲಿ ಇಲ್ಲಿ ಬಟ್ ಕಾಣಿಸ್ತಿರೋದು ಇಲ್ಲಿ ಸೊ ಅಪರೆಂಟ್ ಅಂದ್ರೆ ಅಪಿಯರ್ ಓಕೆ ಸೊ ಅಪಿಯರ್ ಆಗಿ ಕಾಣಿಸ್ತಾ ಇದೆ ಕ್ಲಿಯರಾ ಡನ್ ಎಸ್ ಸರ್ ಇದು ಡನ್ ಅಂಡ್ ಡಸ್ಟೆಡ್ ಅಂಡ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದಿಸ್ ಮೀಡಿಯಂ ಓಕೆ ಸೊ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದಿಸ್ ಮೀಡಿಯಂ ಓಕೆ ಯಾವುದು ಲಿಕ್ವಿಡ್ ಅದು ಮ್ಯೂ ಅಂತ ಬರೀತೀವಿ ದೆನ್ ವಾಟ್ ಇಸ್ ದ ರಿಲೇಷನ್ ಬಿಟ್ವೀನ್ ದಿಸ್ ರಿಯಲ್ ಡೆಪ್ತ್ ಅಂಡ್ ಅಪರೆಂಟ್ ಡೆಪ್ತ್ ಅಂಡ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಮೀಡಿಯಂ ಈ ಮೂರದು ರಿಲೇಷನ್ ಏನ್ ಬರುತ್ತಂದ್ರೆ ರಿಮೆಂಬರ್ ಸರ್ ರಿಫ್ರಾಕ್ಟಿವ್ ಇಂಡೆಕ್ಸ್ ದಟ್ ಈಸ್ ಈಕ್ವಲ್ಸ್ ಟು ಮ್ಯೂ ಸೊ ದಟ್ ಈಸ್ ಈಕ್ವಲ್ಸ್ ಟು ರಿಯಲ್ ಡೆಪ್ತ್ ಅಂಡ್ ಡಿವೈಡೆಡ್ ಬೈ ಅಪರೆಂಟ್ ಡೆಪ್ತ್ ಓಕೆ ಸೊ ರಿಯಲ್ ಡೆಪ್ತ್ ಅಂಡ್ ಅಪರೆಂಟ್ ಡೆಪ್ತ್ ಪ್ರತಿಯೊಂದಕ್ಕೆ ಇದೇ ಫಾರ್ಮುಲಾ ಯೂಸ್ ಮಾಡಿ ಈಸಿಯಾಗಿ ನಿಮಗೆ ತಿಳಿಸ್ತೀನಿ ಹೇಗೆ ಅಂತ ಓಕೆ ಸೊ ಇಲ್ಲಿವರೆಗೆ ಕ್ಲಾರಿಟಿ ಸಿಗ್ತಾ ಡಿ ಹ್ಯಾವ್ ಎನಿ ಕ್ವಶನ್ಸ್ ಇಲ್ಲಿವರೆಗೆ ಏನಾದರೂ ಕ್ವಶನ್ ಇದೆಯಾ ಇಫ್ ನಾಟ್ ವಿ ಕ್ಯಾನ್ ಮೂವ್ ಆನ್ ಟು ದ ನೆಕ್ಸ್ಟ್ ಸ್ಲೈಡ್ ಓಕೆ ರೈಟ್ ಸೊ ನೆಕ್ಸ್ಟ್ ಯಾವುದಪ್ಪ ಅಂತ ಹೇಳಿದ್ರೆ ದಟ್ ಈಸ್ refraction through a glass prism okay the refraction okay so that is the refraction through glass prism okay so refraction through the glass prism so refraction through glass prism okay sir prism ಅಂದ್ರೆ ಯಾವ ತರ ಕಾಣಿಸುತ್ತೆ ಫಸ್ಟ್ ಥಿಂಗ್ ಓಕೆ ಸರ್ ಪ್ರಿಸಮ್ ಅಂದ್ರೆ ಯಾವ ತರ ಕಾಣಿಸುತ್ತೆ ಸೊ ಪ್ರಿಸಮ್ ನಾನು ಕನ್ಸಿಡರ್ ಮಾಡ್ಕೊಳ್ಳೋದು ಈಕ್ವಿಲಾಟರಲ್ ಪ್ರಿಸಮ್ ಓಕೆ ಸೊ ಈಕ್ವಿಲಾಟರಲ್ ಪ್ರಿಸಮ್ ಓಕೆ ಸೊ ಲೆಟ್ಸ್ ಸೇ ದಿಸ್ ಇಸ್ ಈಕ್ವಿಲಾಟರಲ್ ಪ್ರಿಸಮ್ okay so equilateral prism and this is a point and this is a B point and this is the C point okay right sir and what about this okay so what about this sir it is angle that is a prism angle ನಾವು ರಿಫ್ರಾಕ್ಟಿಂಗ್ ಆಂಗಲ್ ಅಂತ ಕರಿತೀವಿ ಯಾವುದಕ್ಕೆ ರಿಫ್ರಾಕ್ಟಿವ್ ಆಂಗಲ್ ಆಫ್ ಅ ಪ್ರಿಸಮ್ ಅಂತ ಕರಿತೀವಿ ಡನ್ನ ಎಸ್ ಸರ್ ಇದು ಬೇಸ್ ಆಫ್ ದ ಪ್ರಿಸಮ್ ಓಕೆ ಸೊ ದಿಸ್ ಇಸ್ ದ ಬೇಸ್ ಆಫ್ ದ ಪ್ರಿಸಮ್ ಓಕೆ ಸೊ ಬೇಸ್ ಆಫ್ ದ ಪ್ರಿಸಮ್ ಅಂಡ್ ಫಸ್ಟ್ ನಾನು ಏನು ಕನ್ಸಿಡರ್ ಮಾಡ್ಕೋತೀನಿ ಅಂದ್ರೆ ಇಲ್ಲಿ ಒಂದು ವೈಟ್ ಲೈಟ್ ನ ಕೊಡ್ತೀನಿ ಓಕೆನಾ ವೈಟ್ ಲೈನ್ ನ ಕನ್ಸಿಡರ್ ಮಾಡ್ಕೋಣ ಎಸ್ ಸರ್ ದಿಸ್ ಇಸ್ ವೈಟ್ ಲೈಟ್ ರೈಟ್ ಸರ್ ಸೊ ವಾಟ್ ಇಸ್ ದಿಸ್ ಅಂತಂದ್ರೆ ದಿಸ್ ಇಸ್ ಇನ್ಸಿಡೆಂಟ್ ರೇ ಓಕೆ ಸೊ ದಿಸ್ ಇಸ್ ಇನ್ಸಿಡೆಂಟ್ ರೇ ಅಂಡ್ ವಾಟ್ ಎವರ್ ದಿಸ್ ಒನ್ ಸರ್ ಇಟ್ ಇಸ್ ಅ ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ಓಕೆ ಸೊ ದಿಸ್ ಇಸ್ ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ಅಂಡ್ ಇದನ್ನ ಸರ್ ನಾರ್ಮಲ್ ಅಂತ ಕನ್ಸಿಡರ್ ಮಾಡ್ಕೊಂಡು ಓಕೆನಾ ಸೊ ದಿಸ್ ಇಸ್ ನಾರ್ಮಲ್ ಓಕೆ ಸರ್ ಸೊ ದಿಸ್ ಇಸ್ ನಾರ್ಮಲ್ ಅಂಡ್ ಇದನ್ನ ನಾನು ಅಂತ ಬರೀತೀನಿ ಸರ್ ಇಟ್ ಇಸ್ ಆಂಗಲ್ ಆಫ್ ಇನ್ಸಿಡೆನ್ಸ್ ಓಕೆ ಸೊ ದಿಸ್ ಇಸ್ ಆಂಗಲ್ ಆಫ್ ಇನ್ಸಿಡೆನ್ಸ್ ಓಕೆ ಸೊ ದಿಸ್ ಇಸ್ ಆಂಗಲ್ ಆಫ್ ಇನ್ಸಿಡೆನ್ಸ್ ಓಕೆನಾ ರೈಟ್ ಸರ್ ಇವಾಗ ಇದು ಪ್ರಿಸಮ್ ಇರಲಿಲ್ಲ ಅಂದ್ರೆ ಏನಾಗ್ತಿತ್ತು ಸರ್ ಈ ಲೈಟ್ ಅನ್ನೋದು ಸೀದಾ ಹೋಗ್ತಿತ್ತು ಒಂದೇ ದಾರಿಯಲ್ಲಿ ಹೋಗ್ತಿತ್ತು ಕರೆಕ್ಟಾ ಸೊ ಒಂದೇ ದಾರಿಯಲ್ಲಿ ಹೋಗ್ತಿತ್ತಾ ಎಸ್ ಸರ್ ಒಂದೇ ದಾರಿಯಲ್ಲಿ ಹೋಗ್ತಾ ಇತ್ತು ಡನ್ ಎಸ್ ಸರ್ ಇವಾಗ ಆಸ್ ಇಟ್ ಈಸ್ ಮೂವಿಂಗ್ ಫ್ರಾಮ್ ಏರ್ ಟು ಗ್ಲಾಸ್ ಓಕೆ ಸರ್ ಏರ್ ಟು ಗ್ಲಾಸ್ ಹೋಗ್ತಿರೋದ್ರಿಂದ ದಟ್ ಈಸ್ ರೇರರ್ ಟು ಡೆನ್ಸರ್ ಮೀಡಿಯಂಗೆ ಹೋಗ್ತಾ ಇದೆ ಈ ರೇರರ್ ಟು ಡೆನ್ಸರ್ ಮೀಡಿಯಂಗೆ ಹೋದ್ರೆ ಏನಾಗುತ್ತೆ ಸರ್ ಸ್ಪೀಡ್ ಆಫ್ ಲೈಟ್ ಅನ್ನೋದು ರೆಡ್ಯೂಸ್ ಆಗುತ್ತೆ ಅದು ಯಾವ ತರ ರೆಡ್ಯೂಸ್ ಆಗುತ್ತೆ ಅಂದ್ರೆ ಟುವರ್ಡ್ಸ್ ದ ನಾರ್ಮಲ್ ಯಾವುದು ಇಲ್ಲಿ ನಾರ್ಮಲ್ ಇರೋದು ಸರ್ ಇದು ಪಿಂಕ್ ಕಲರ್ ಓಕೆ ಸೊ ಪಿಂಕ್ ಕಲರ್ ಇಸ್ ದ ನಾರ್ಮಲ್ ಸೊ ಈ ತರ ಬೆಂಡ್ ಆಗುತ್ತೆ ರೈಟಾ ಎಸ್ ಸರ್ ಓಕೆ ಸೊ ದಿಸ್ ಇಸ್ ಪಿಂಕ್ ಕಲರ್ ಓಕೆ ಸೊ ದಿಸ್ ಇಸ್ ರಿಫ್ರಾಕ್ಟೆಡ್ ರೇ ಅಂತ ಬರೀತೀವಿ ಓಕೆ ಸೊ ರಿಫ್ರಾಕ್ಟೆಡ್ ರೇ ಅಂಡ್ ಇವಾಗ ಇಷ್ಟು ಮರ್ತು ಬಿಡು ಓಕೆ ಸೊ ಇದು ಎ ಬಿ ಫೇಸ್ ನ ಮರ್ತು ಬಿಡಿ ಇವಾಗ ಕಾನ್ಸಂಟ್ರೇಟ್ ಆನ್ ಎ ಸಿ ಓಕೆ ಸೊ ಕಾನ್ಸಂಟ್ರೇಟ್ ಆನ್ ಎ ಸಿ ಫೇಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಓಕೆ ಎ ಸಿ ಕಾನ್ಸಂಟ್ರೇಟ್ ಮಾಡಿದ್ರೆ ನಿಮಗೆ ಗೊತ್ತಾಗೋದೇನು ಇದು ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ಓಕೆ ಅಂಡ್ ಈ ರಿಫ್ರಾಕ್ಟೆಡ್ ರೇ ಆಕ್ಟ್ಸ್ ಇನ್ಸಿಡೆಂಟ್ ರೇ ಫಾರ್ ಅ ಸೆಕೆಂಡ್ ಫೇಸ್ ಓಕೆ ರಿಫ್ರಾಕ್ಟೆಡ್ ರೇ ಆಕ್ಟ್ಸ್ ಇನ್ಸಿಡೆಂಟ್ ರೇ ಫಾರ್ ಅ ಸೆಕೆಂಡ್ ಓಕೆ ಸೊ ಅವಾಗ ನಾನು ಇನ್ನೊಂದು ನಾರ್ಮಲ್ ಡ್ರಾ ಮಾಡ್ಕೋತೀನಿ ಓಕೆ ಇನ್ನೊಂದು ನಾರ್ಮಲ್
ಓಕೆ ಸೊ ದಟ್ ಈಸ್ ಇನ್ನೊಂದು ನಾರ್ಮಲ್. ಓಕೆ ಸರ್, ಸೊ ದಿಸ್ ಇಸ್ ಎನ್. ಓಕೆ ಸೊ ದಿಸ್ ಇಸ್ ನಾರ್ಮಲ್. ಓಕೆ ರೈಟ್ ಸರ್. ಅಂಡ್ ಇವಾಗ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಇದು ಸೆಕೆಂಡ್ ಫೇಸ್ ಇರಲಿಲ್ಲ ಅಂದ್ರೆ ಈ ರೇ ಆಫ್ ಲೈಟ್ ಏನಾಗ್ತಿತ್ತು, ಸೀದಾ ಹೋಗ್ತಾ ಇತ್ತು. ಕರೆಕ್ಟಾ? ಎಸ್ ಸರ್, ಸೀದಾ ಹೋಗ್ತಾ ಇತ್ತು. ಬಟ್ ಏನಾಗ್ತದೆ, ಆಸ್ ಇಟ್ ಇಸ್ ಕಮಿಂಗ್ ಔಟ್, ಓಕೆ ಆಸ್ ಇಟ್ ಇಸ್ ಕಮಿಂಗ್ ಔಟ್ ಆಫ್, ಓಕೆ ಸೊ ಆಫ್ ಏನಾಗುತ್ತೆ, ಪ್ರಿಸಮ್ ಇದೇನಾಗುತ್ತೆ, ಬೆಂಡ್ಸ್ ಅವೇ ಫ್ರಮ್ ದ ನಾರ್ಮಲ್. ಓಕೆ ಸೊ ಇದು ನಾರ್ಮಲ್, ಅವೇ ಫ್ರಮ್ ದ ನಾರ್ಮಲ್, ಈ ತರ ಬೆಂಡ್ ಆಗುತ್ತೆ. ಓಕೆ ಸೊ ದಿಸ್ ಒನ್ ಇಸ್ ಕಾಲ್ಡ್ ಎಮರ್ಜೆಂಟ್ ರೇ. ನೋಡಿ, ದಿಸ್ ಇಸ್ ಇನ್ಸಿಡೆಂಟ್ ರೇ, ದಿಸ್ ಇಸ್ ರಿಫ್ರಾಕ್ಟೆಡ್ ರೇ, ಅಂಡ್ ದಿಸ್ ಇಸ್ ದ ಎಮರ್ಜೆಂಟ್ ರೇ. ಓಕೆ ರೈಟ್ ಸರ್. ಅಂಡ್ ಇಲ್ಲಿ ನೀವು ಕನ್ಸಿಡರ್ ಮಾಡ್ಕೊಳ್ಬಹುದು ಸರ್, ಇಲ್ಲಿ ದಿಸ್ ಇಸ್ ದ refracted ray and angle of refraction, and this is the refracted ray, angle of refraction. And ಇಲ್ಲಿ ಏನಿದೆಯಲ್ಲ, ಸೊ ದಿಸ್ ಇಸ್ ದ ಡಿವಿಯೇಷನ್ ಪ್ರೊಡ್ಯೂಸ್. ಓಕೆ ಸೊ ಫಸ್ಟ್ ಫೇಸ್ ನಲ್ಲಿ ಇಲ್ಲಿ ಡಿವಿಯೇಷನ್ ಪ್ರೊಡ್ಯೂಸ್ ಆಯ್ತು. ಓಕೆ ಸೊ ಆಕ್ಚುಲಿ ಈ ತರ ಹೋಗ್ಬೇಕಿತ್ತು. ಓಕೆ ರೇ ಅನ್ನೋದು ಈ ತರ ಹೋಗ್ಬೇಕಿತ್ತು, ಅದೇನಾಯ್ತು, ಈ ತರ ಬೆಂಡ್ ಆಯ್ತು. ಓಕೆ ಸೊ ಈ ತರ ಬೆಂಡ್ ಆಯ್ತು, ಈ ತರ ಹೋಗ್ಬೇಕಿತ್ತು, ಈ ತರ ಬೆಂಡ್ ಆಯ್ತು. ಓಕೆ ಸೊ ಈ ತರ ಹೋಗ್ಬೇಕಿತ್ತು, ಈ ತರ ಬೆಂಡ್ ಆಯ್ತು, ಫಸ್ಟ್ ಡಿವಿಯೇಷನ್. ಅಂಡ್ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಓಕೆ ಸೊ ಇದು ಈ ಫೇಸ್ ಇಂದ ಸ್ಟಾರ್ಟ್ ಮಾಡಿದ್ವಿ ಅನ್ಕೊಳ್ಳಿ. ಓಕೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಇವಾಗ ರೇ ಆಫ್ ಲೈಟ್ ಈ ಪಾತಲ್ಲಿ ಹೋಗ್ತಿದ್ರೆ ಸರ್ ಈ ತರ ಇರ್ತಾ ಇತ್ತು. ಓಕೆ ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್ ಲೈಕ್. ಓಕೆ ಅಂಡ್ ಇದನ್ನ ನಾವೆಂತ ಕರಿತೀವಿ, ಡಿವಿಯೇಷನ್ 2. ಓಕೆ ರೈಟಾ? ಸೊ ಟೋಟಲ್ ಡಿವಿಯೇಷನ್ ಎಷ್ಟಾಗುತ್ತೆ, ನಾರ್ಮಲ್ ಆಗಿ ಇಲ್ಲಿ ಹೋಗ್ತಾ ಇತ್ತು. ಕರೆಕ್ಟಾ? ಈ ಡೈರೆಕ್ಷನ್ ಹೋಗ್ಬೇಕಿತ್ತು, ಬಟ್ ಹೋಗ್ತಾ ಇಲ್ಲ. ಫೈನಲಿ ಇದು ಬೆಂಡ್ ಆಗಿ ಈ ಡೈರೆಕ್ಷನ್ ಹೋಗ್ತದೆ. ಅಂದ್ರೆ ಇಲ್ಲಿಂದ ಇಲ್ಲಿವರೆಗೆ ಬೆಂಡ್ ಆಗಿದೆ. ಓಕೆ ಸೊ ಇಲ್ಲಿಂದ ಇಲ್ಲಿವರೆಗೆ ಬೆಂಡ್ ಆಗಿದೆ. ದೇರ್ ಫಾರ್ ಟೋಟಲ್ ಡಿವಿಯೇಷನ್ ಎಷ್ಟು? ಓಕೆ ಸರ್ ಟೋಟಲ್ ಡಿವಿಯೇಷನ್ ಏನಂತ ಬರಿತೀವಿ ಸರ್, ಟೋಟಲ್ ಡಿವಿಯೇಷನ್ ದಟ್ ಇಸ್ del1 del2 ಅಂತ ಬರಿತೀವಿ. ಓಕೆನಾ? ರೈಟ್. ಸೊ ದಿಸ್ ಇಸ್ ಆಕ್ಚುಲಿ ರಿಫ್ರಾಕ್ಷನ್ ಥ್ರೂ ಅ ಗ್ಲಾಸ್ ಪ್ರಿಸಮ್ ಆಯ್ತು. ಇಲ್ಲಿ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂತ ಹೇಳಿದ್ರೆ, ಸೊ ಫಸ್ಟ್ ರಿಫ್ರಾಕ್ಟಿವ್ ಇಂಡೆಕ್ಸ್ ನ ಬರ್ಕೋಬೇಕು. ಹೇಗೆ ಸರ್, ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಅ ಪ್ರಿಸಮ್ ಸೊ ಡಿವೈಡೆಡ್ ಬೈ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಅ ಸರೌಂಡಿಂಗ್, ದಟ್ ಈಸ್ ಈಕ್ವಲ್ಸ್ ಟು ಸೈನ್ ಆಫ್ ಆಂಗಲ್ ಆಫ್ a plus d so divided by 2, the all divided by sine of angle of a by 2. Okay so this is refractive index of a prism ge relation idu. Okay so refractive index of the prism ge relation. And for a minimum deviation ಏನು ಬರುತ್ತೆ sir, the for minimum deviation, okay so for minimum deviation, okay so for minimum deviation, okay so for minimum deviation, ಈ ಮಿನಿಮಮ್ ಡಿವಿಯೇಷನ್ ಏನ್ ಬರುತ್ತೆ, ಕಂಡೀಷನ್ಸ್ ಅಪ್ಲೈ. ಏನು ಸರ್, ಆಂಗಲ್ ಆಫ್ ಇನ್ಸಿಡೆನ್ಸ್ ದಟ್ ಈಸ್ ಈಕ್ವಲ್ಸ್ ಟು ಆಂಗಲ್ ಆಫ್ ಎಮರ್ಜೆಂಟ್. ಈ ಕೇಸ್ನಲ್ಲಿ ನಿಮಗೆ ಏನಾಗುತ್ತೆ ಸರ್, ಆಂಗಲ್ ಆಫ್ ಪ್ರಿಸಮ್. ಓಕೆ ಸೊ ಆಂಗಲ್ ಆಫ್ ಪ್ರಿಸಮ್ಗೆ ದಿಸ್ ಇಸ್ ಸಮ್ ಆಫ್ ಇಂಟರ್ನಲ್ ಆಂಗಲ್ ಅಂಡ್ ಎಕ್ಸ್ಟರ್ನಲ್ ಆಂಗಲ್ ಇರುತ್ತಲ್ಲ, ಸೊ ಆ ರಿಲೇಷನ್ ಬರೆದ್ರೆ R1 ಪ್ಲಸ್ R2 ಆಗುತ್ತೆ. ಓಕೆ ಸೊ ಇಲ್ಲಿ ನೀವು ಬರ್ಕೊಳ್ಬಹುದು ಸರ್, A ಇಸ್ ಈಕ್ವಲ್ಸ್ ಟು 2 ಟೈಮ್ಸ್ ಆಫ್ R ಅಂತ ಆಗುತ್ತೆ. ಯಾಕೆ ಸರ್, R ಪ್ಲಸ್ R. ಓಕೆ ಸೊ ಇಲ್ಲಿ ಸಹ ಬರೀಬಹುದು R1 that is equals to R2. Okay, so R1 that is equals to R2. And deviation ಏನಾಗುತ್ತೆ ಗೊತ್ತಾ ಸರ್, ಇಟ್ ಇಸ್ 2 ಟೈಮ್ಸ್ ಆಫ್ I ಇಂಟು A ಅಂತ ಬರುತ್ತೆ. ಓಕೆ ಸೊ ಈ ಡಿವಿಯೇಷನ್ ನಾವು ಮಿನಿಮಮ್ ಡಿವಿಯೇಷನ್ ಅಂತಾನು ಬರೀಬಹುದು. ಓಕೆ ಸೊ ಮಿನಿಮಮ್ ಡಿವಿಯೇಷನ್ ದಟ್ ಈಸ್ ಈಕ್ವಲ್ಸ್ ಟು 2IA. ಓಕೆ ಸರ್, ಇವಾಗ ಸಪೋಸ್ ಮಿನಿಮಮ್ ಡಿವಿಯೇಷನ್ ಇಲ್ಲ ಅಂತಂದ್ರೆ ಸೊ ಏನ್ ಬರೀತಿದ್ರಿ ಸರ್, ಇಟ್ ಇಸ್ I ಪ್ಲಸ್ E ಮೈನಸ್ A ಅಂತ ಬರೀತಿದ್ರು. ಓಕೆ ಇದು ಮಿನಿಮಮ್ ಡಿವಿಯೇಷನ್. ಓಕೆ ಸೊ ಇದು ಮಿನಿಮಮ್ ಡಿವಿಯೇಷನ್ಗೆ ರಿಲೇಷನ್. ಓಕೆ ಸೊ ದಿಸ್ ಇಸ್ ಮಿನಿಮಮ್ ಡಿವಿಯೇಷನ್ ರಿಲೇಷನ್ ಅಂಡ್ ದಿಸ್ ಇಸ್ ಆ ಪ್ರಿಸಮ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಅ ಪ್ರಿಸಮ್ಗೆ ಇದು ರಿಲೇಷನ್ ಆಗಿರುತ್ತೆ. ಇಲ್ಲಿವರೆಗೆ ನಿಮ್ಗೆ ಏನಾದರೂ ಡೌಟ್ ಇದ್ರೆ ಯು ಕ್ಯಾನ್ ಆಸ್ಕ್ ಮಿ. ಓಕೆ ಸೊ ಇಲ್ಲಿವರೆಗೆ ನಿಮ್ಗೆ ಏನಾದರೂ ಡೌಟ್ ಇದ್ರೆ ಯು ಕ್ಯಾನ್ ಆಸ್ಕ್ ಮಿ. ಓಕೆ ಅಂಡ್ ಇದು ಯಾವಾಗ ಯೂಸ್ ಮಾಡ್ತೀವಿ, ಈ ಫಾರ್ಮುಲಾಸ್ ಎಲ್ಲ ಯಾವಾಗ ಯೂಸ್ ಮಾಡ್ತೀವಿ ಅಂದ್ರೆ, ವೆನ್ ಆಂಗಲ್ ಆಫ್ ಅ ಪ್ರಿಸಮ್ ವಿಚ್ ಇಸ್ ಮೋರ್ ದ್ಯಾನ್ 30 ಡಿಗ್ರಿ ಅಥವಾ ಮೋರ್ ದ್ಯಾನ್ 10 ಡಿಗ್ರಿ ಅಂತ ಬರೋದು ನಡೀತೆ. ಸೊ ಮೋರ್ ದ್ಯಾನ್ 10 ಡಿಗ್ರಿ ಯಾವ್ದಿರುತ್ತೆ, ಓಕೆ ಸೊ ಮೋರ್ ದ್ಯಾನ್ 10 ಅಲ್ಲ, ಒಂದು 20 ಬರ್ಕೊಂಡು. ಓಕೆನಾ? ಸೊ 20 degrees to 30 degrees. Okay, so 20 degrees to 30 degrees. ಯಾವಾಗ ಯೂಸ್ ಮಾಡ್ತೀವಿ ಫಾರ್ಮುಲಾ, ಆಂಗಲ್ಸ್ ಆರ್ ಮೋರ್ ದ್ಯಾನ್ 20 degrees ಅಂಡ್ 30 degrees ಮೇಲ್ಗಡೆ ಇದ್ದಾಗ. ಡನ್. ಸೊ ನೀವು ಕೇಳ್ಬೋದು ಸರ್, ವಾಟ್ ಇಫ್ ದ ಆಂಗಲ್ ಇಸ್ ಲೆಸ್ ದೆನ್ 20 ಡಿಗ್ರಿ? ಆವಾಗ ನಾವು ಪ್ರಿಸಮ್ ಅಂತ ಕರೆಯಲ್ಲ. ಓಕೆ ಸೊ ಗ್ಲಾಸ್ ಪ್ರಿಸಮ್ ಅಂತ ಕರೆಯಲ್ಲ, ಅವಾಗ ಥಿನ್ ಪ್ರಿಸಮ್ ಅಂತ ಕರಿತೀವಿ. ರಿಫ್ರಾಕ್ಷನ್ ಥ್ರೂ ಥಿನ್ ಪ್ರಿಸಮ್. ಓಕೆ ರಿಫ್ರಾಕ್ಷನ್ ಥ್ರೂ ಥಿನ್ ಪ್ರಿಸಮ್. ಓಕೆ ಸೊ ವಾಟ್ ಇಸ್ ದಟ್ ಸರ್, ಇಟ್ ಇಸ್ ಅ ರಿಫ್ರಾಕ್ಷನ್ through thin prism. Okay so refraction through thin prism. So thin prism ಅಂತ ಯಾವಾಗ ಕರಿತೀವಿ, when angles are very small. Okay so when angles are very small ಅಂತಂದ್ರೆ you can consider when angles are less than 20 degree. Okay so less than 20 degree ಯಾವ ತರ ಇರುತ್ತೆ ಸರ್ ಇದು ಅಂತ ಹೇಳಿದ್ರೆ, ಈ ತರ. ಓಕೆ ಸೊ ಈ ತರ ಇರುತ್ತೆ. ಯಾವ ತರ, ಈ ತರ. ಓಕೆ ಸೊ ಸ್ವಲ್ಪ ಇದನ್ನ ಪಿಂಕ್ ಕಲರ್ ಆಗ್ಬೇಡ, ಸೊ ಇಟ್ ವಿಲ್ ಬಿ ವಿಸಿಬಲ್. ಸೊ ದಿಸ್ ಇಸ್ ಆಂಗಲ್ ಆಫ್ ಅ ಪ್ರಿಸಮ್. ಓಕೆ ರೈಟ್ ಸರ್.
ಸೊ ಇದನ್ನ ನಾವು ಥಿನ್ ಪ್ರಿಸಮ್ ಅಂತ ಕರಿತೀವಿ. ಇವಾಗ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಪ್ರಿಸಮ್ ಅನ್ನ ಯಾವ ತರ ಬರೀತೀರಾ? ಇವಾಗ ಏರ್ ಅಂತ ಬರ್ಕೊಂಡು, ಓಕೆನಾ? ಸರೌಂಡಿಂಗ್ ಮೀಡಿಯಂ ಯಾವುದು? ಏರ್. ಸೊ ದೇರ್ಫೋರ್ ಇದು ಡಿವೈಡೆಡ್ ಬೈ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಸರೌಂಡಿಂಗ್ ಮೀಡಿಯಂ. ಸೊ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಸರೌಂಡಿಂಗ್ ಮೀಡಿಯಂ ಅಷ್ಟು, ದಟ್ ಇಸ್ 1 ಆಗಿದೆ. ಸೊ ದೇರ್ಫೋರ್ ಮ್ಯೂ ಪಿ ಅಂತ ಡೈರೆಕ್ಟ್ ಬರ್ದಿದ್ದೀನಿ. ದಟ್ ಇಸ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಪ್ರಿಸಮ್. ಈ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಪ್ರಿಸಮ್ ಬರ್ದಾಗ, ಓಕೆ, ಸೊ ಏನಿತ್ತು? ದಟ್ ಇಸ್ sin A plus D divided by 2, so all divided by sin of A plus sin of A divided by 2 ಅಂತ ಬರುತ್ತೆ. ಅಂಡ್ ಇಲ್ಲಿ ದ ಆಂಗಲ್ಸ್ ಆರ್ ವೆರಿ ಸ್ಮಾಲ್ ಅಲ್ವಾ? ಎಸ್ ಸರ್. ಸೊ ಸ್ಮಾಲ್ ಆಂಗಲ್ ಅಪ್ರಾಕ್ಸಿಮೇಷನ್ ಕನ್ಸಿಡರ್ ಮಾಡ್ಕೊಂಡು, ಓಕೆ, ಸೊ ಸ್ಮಾಲ್ ಆಂಗಲ್, ಓಕೆ, ಸೊ ಸ್ಮಾಲ್ ಆಂಗಲ್ ದ ಅಪ್ರಾಕ್ಸಿಮೇಷನ್, ಓಕೆ, ಸೊ ಸ್ಮಾಲ್ ಆಂಗಲ್ ಅಪ್ರಾಕ್ಸಿಮೇಷನ್, ಓಕೆ, ಸೊ ಸ್ಮಾಲ್ ಆಂಗಲ್ ಅಪ್ರಾಕ್ಸಿಮೇಷನ್, ಓಕೆ, ಸೊ ಸ್ಮಾಲ್ ಆಂಗಲ್ ಅಪ್ರಾಕ್ಸಿಮೇಷನ್. ಈ ಸ್ಮಾಲ್ ಆಂಗಲ್ ಅಪ್ರಾಕ್ಸಿಮೇಷನ್ ಯೂಸ್ ಮಾಡಿದಾಗ ಏನು ಯೂಸ್ ಮಾಡ್ತೀರಾ ಸರ್? ಸೈನ್ ಟೀಟಾ, ಸೊ ದಟ್ ಈಸ್ ಈಕ್ವಲ್ಸ್ ಟು ಟೀಟಾ, ಓಕೆ. ಅಂಡ್ ಇವಾಗ ಯೂಸ್ ಮಾಡಿದಾಗ ಸರ್ ಇಟ್ ಇಸ್ ಅ ಮ್ಯೂ ಪಿ ದಟ್ ಈಸ್ ಈಕ್ವಲ್ಸ್ ಟು, ಸರ್ ಇಟ್ ಇಸ್ ಏನಾಗುತ್ತೆ? ಸೈನ್ ಟೀಟಾ ಟೀಟಾ ಅಂದ್ರೆ ದಟ್ ಇಸ್ ಎ ಪ್ಲಸ್ ಡಿ, ಸೊ ಡಿವೈಡೆಡ್ ಬೈ 2 ಇಂಟು ಎ ಬೈ 2, ಓಕೆ, ಸೊ ದಟ್ ಇಸ್ ಎ ಬೈ 2, ರೈಟ್? ಸೊ 2 get cancel, okay, so 2 get cancel, right? So a plus by 2 divided by a by 2, okay, so ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿ, so it is a mu p that is equals to mu p into a that is equals to a plus d, okay, yes sir. ಈ ಏನ ಈ ಕಡೆ ಕಳಿಸ್ಬಿಡೋಣ, okay, so d that is equals to, so it is a mu p minus mu p a, so minus a, and further simplification ಮಾಡಿದ್ರೆ, okay, so deviation that is equals to, so mu minus 1, so into a, okay, so mu minus 1 into a, right? So ಇದನ್ನ further simplification ಮಾಡಿದ್ರೆ ಏನಾಗುತ್ತೆ ಸರ್? ಇದನ್ನ ಡಿವಿಯೇಷನ್ ಅಂತ ಬರೆದ್ರೆ, ಓಕೆ, ಸೊ ಡಿವಿಯೇಷನ್ ಡಿ ಬರೆಯೋ ಬದಲು ಸೊ ಡಿವಿಯೇಷನ್ ಸಿಂಬಲ್ ಬರೆದ್ರೆ ಯಾವ ತರ ಬರೀಬಹುದು ಸರ್? ಡಿವಿಯೇಷನ್ ದಟ್ ಈಸ್ ಈಕ್ವಲ್ಸ್ ಟು, ಸರ್ ಇಟ್ ಇಸ್ ಅ mu minus 1 into a, okay, right? Any doubt? Do you have any questions? Del that is equals to mu minus 1 into a. ಇಲ್ಲಿವರೆಗೆ ನಾವು ಥಿನ್ ಪ್ರಿಸಮ್ ಬಗ್ಗೆ ಡಿಸ್ಕಸ್ ಮಾಡಾಯ್ತು. ವಾಟ್ ನೆಕ್ಸ್ಟ್? ಓಕೆ, ಸೊ ವಾಟ್ ನೆಕ್ಸ್ಟ್? ಇದಾದ್ಮೇಲೆ ಏನು? ಇದಾದ್ಮೇಲೆ ಇವಾಗ ನಮಗೆ ಏನಂತೂ ಪ್ಲೇನ್ ಸರ್ಫೇಸ್ ಎಲ್ಲ ಮುಗೀತು. ಯಾವುದು? ರಿಫ್ರಾಕ್ಷನ್ ಅಲ್ಲಿ, ಓಕೆ, ರಿಫ್ರಾಕ್ಷನ್ ಅಲ್ಲಿ ಪ್ಲೇನ್ ಸರ್ಫೇಸ್ ಅಂತ ಮುಗೀತು. ಅಂಡ್ ಇನ್ನೊಂದಿದೆ ಯಾವ್ದಪ್ಪ ಅಂದ್ರೆ ದಟ್ ಈಸ್ ದ ಕ್ರಿಟಿಕಲ್ ಆಂಗಲ್ ಅಂಡ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಆ ಕ್ರಿಟಿಕಲ್ ಆಂಗಲ್ ಅಂದ್ರೇನು? ಓಕೆ, ಸೊ ಕ್ರಿಟಿಕಲ್ ಆಂಗಲ್, ಓಕೆ, ಸೊ ಫಸ್ಟ್ ಕ್ರಿಟಿಕಲ್ ಆಂಗಲ್ ಅಂತ ತಿಳ್ಕೋಣ. ಸೊ ವಾಟ್ ಇಸ್ ದಟ್ ಕ್ರಿಟಿಕಲ್ ಆಂಗಲ್? ಸೊ ಕ್ರಿಟಿಕಲ್ ಆಂಗಲ್, ಓಕೆ, ಸೊ ಕ್ರಿಟಿಕಲ್ ಆಂಗಲ್, ಸೊ ಕ್ರಿಟಿಕಲ್ ಆಂಗಲ್, ವಾಟ್ ಇಸ್ ದಿಸ್ ಕ್ರಿಟಿಕಲ್ ಆಂಗಲ್? ಓಕೆ, ಈ ಕ್ರಿಟಿಕಲ್ ಆಂಗಲ್ ನ ಡಿಸ್ಕಸ್ ಮಾಡ್ಬೇಕಾದ್ರೆ ಸರಿಯಾಗಿ ಕೇಳಿಸ್ಕೊಳ್ಬೇಕು, ಓಕೆ. ಅಂಡ್ ಇಫ್ ಐ ಕನ್ಸಿಡರ್ ಆ ಮೀಡಿಯಂ, ಓಕೆ, ಸೊ ಆ ಮೀಡಿಯಂ ಇದು ಬೌಂಡ್ರಿ ಆಕ್ಚುಲಿ, ಓಕೆ, ರೈಟ್ ಸರ್. ಅಂಡ್ ಇವಾಗ ನಾನೇನಾದ್ರು ಒಂದು ಸೋರ್ಸ್ ಹಿಡ್ಕೊಂಡ್ರೆ, ಓಕೆ, ಸೊ ಸೋರ್ಸ್ ಹಿಡ್ಕೊಂಡಿದ್ದೀನಿ. ಅಂಡ್ ಈ ಸೋರ್ಸ್ ಈ ಡೆನ್ಸರ್ ಮೀಡಿಯಂ ಒಂದು ಹೋಗ್ತಾ ಇದೆ, ಓಕೆ, ಸೊ ಡೆನ್ಸರ್ ಮೀಡಿಯಂ ಇಂದ ಹೋಗ್ತಾ ಇದೆ, ಓಕೆ. ಸೊ ದಿಸ್ ಇಸ್ ಡೆನ್ಸರ್ ಮೀಡಿಯಂ ಅಂಡ್ ದಿಸ್ ಇಸ್ ದ ರೇರರ್ ಮೀಡಿಯಂ, ಓಕೆ ಸರ್. ಯಾವಾಗ ಒಂದು ರೇ ಇನ್ಸಿಡೆಂಟ್ ಆಗುತ್ತೆ, ಓಕೆ, ಸೊ ಯಾವಾಗ ಒಂದು ರೇ ಇನ್ಸಿಡೆಂಟ್ ಆಗುತ್ತೆ, ಓಕೆ, ಸೊ ಒಂದು ರೇ ಇನ್ಸಿಡೆಂಟ್ ಆಗುತ್ತೆ, ಓಕೆ, ಯಾವಾಗ ಒಂದು ರೇ ಇನ್ಸಿಡೆಂಟ್ ಆಗುತ್ತೆ ಇದನ್ನ ನಾರ್ಮಲ್ ಅಂತ ಕರಿತೀವಿ. ಅಂಡ್ ಇದನ್ನ ನಾವೆಂತ ಕರಿತೀವಿ ಸರ್? ಆಂಗಲ್ ಆಫ್ ಇನ್ಸಿಡೆನ್ಸ್, ಓಕೆ, ಸೊ ದಿಸ್ ಇಸ್ ಆಂಗಲ್ ಆಫ್ ಇನ್ಸಿಡೆನ್ಸ್. ಅವಾಗ ನಮಗೆ ನಿಮಗೊಂದು ಸಿಂಪಲ್ ಆಗಿ ಉದಾಹರಣೆ ಹೇಳ್ತೀನಿ, ಓಕೆ, ಸೊ ಕ್ರಿಟಿಕಲ್ ಆಂಗಲ್ ಡಿಫೈನ್ ಮಾಡ್ತಾ ಇದೀವಿ. ಅಂಡ್ ರೇ ಆಫ್ ಲೈಟ್ ಇನ್ ರೇರರ್ ಮೀಡಿಯಂ ಈ ತರ, ಓಕೆ, ಸೊ ಗ್ರೇಜಿಂಗ್ ಆನ್ ದ ಸರ್ಫೇಸ್, ಓಕೆ, ಸೊ ಗ್ರೇಜಿಂಗ್ ಆನ್ ದ ಸರ್ಫೇಸ್, ದಿಸ್ ಇಸ್ ರಿಫ್ರಾಕ್ಟೆಡ್ ರೇ ಅಂಡ್ ದಿಸ್ ಇಸ್ ಇನ್ಸಿಡೆಂಟ್, ಓಕೆ, ಸೊ ದಿಸ್ ಇಸ್ ಇನ್ಸಿಡೆಂಟ್ ರೇ. ಡನ್. ಸೊ ಅಲ್ಲಿ ಆಂಗಲ್ ಆಫ್ ರಿಫ್ರಾಕ್ಷನ್ ಎಷ್ಟು ಸರ್? ಇಟ್ ಇಸ್ 90 ಡಿಗ್ರಿ. ಅಂಡ್ ಆಂಗಲ್ ಆಫ್ ಇನ್ಸಿಡೆನ್ಸ್ ಇನ್ ಡೆನ್ಸರ್ ಮೀಡಿಯಂ ಎಷ್ಟು? ದಟ್ ಇಸ್ ಎ ಕ್ರಿಟಿಕಲ್ ಆಂಗಲ್ ಅಂತ ಕರಿತೀವಿ. ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಇಲ್ಲಿ ನಿಮಗೆ ಆಂಗಲ್ ಆಫ್ ಇನ್ಸಿಡೆನ್ಸ್ ಇನ್ ಡೆನ್ಸರ್ ಮೀಡಿಯಂ, ಓಕೆ, ದ ಆಂಗಲ್ ಆಫ್ ಇನ್ಸಿಡೆನ್ಸ್ ಕ್ರಿಟಿಕಲ್ ಆಂಗಲ್ ಅಂತ ಹೇಳ್ತಾ ಇದೀನಿ. ಆಂಗಲ್ ಕ್ರಿಟಿಕಲ್ ಆಂಗಲ್ ಇಸ್ ನಥಿಂಗ್ ಬಟ್ ಆಂಗಲ್ ಆಫ್ ಇನ್ಸಿಡೆನ್ಸ್ ಇನ್ ಡೆನ್ಸರ್ ಮೀಡಿಯಂ ಕರೆಸ್ಪಾಂಡಿಂಗ್ ಟು ವಿಚ್ ಅಂದ್ರೆ ರೇರರ್ ಮೀಡಿಯಂ ಅಲ್ಲಿ 90 ಡಿಗ್ರಿ ಇರಬೇಕು. ಅದನ್ನ ನಾವೇನಂತ ಕರಿತೀವಿ? ಕ್ರಿಟಿಕಲ್ ಆಂಗಲ್ ಅಂತ ಕರಿತೀವಿ. ಯಾವ್ದನ್ನ? ಆಂಗಲ್ ಆಫ್ ಇನ್ಸಿಡೆನ್ಸ್ ನ. ಓಕೆ, ಇದರ ಪ್ರಕಾರ ಇಫ್ ಐ ಕನ್ಸಿಡರ್, ಸೊ ದಿಸ್ ಈಸ್ N1 and this is N2, where N1 and N2 are refractive index of a medium 1 and a medium 2. That is refractive index of a denser medium and this is the refractive index of a rarer medium ಆಗಿದೆ. ಸೊ ಲೈಟ್ ಎಲ್ಲಿಂದ ಸ್ಟಾರ್ಟ್ ಆಗ್ತಿರೋದು? ಸೊ ಆಸ್ ಪರ್ ದ ಇಕ್ವೇಶನ್, ಓಕೆ, ಆಸ್ ಪರ್ ದ ಸ್ನೆಲ್ಸ್ ಲಾ, ಓಕೆ, ಸ್ನೆಲ್ಸ್ ಲಾ ಅಂದ್ರೆ ದಟ್ ಇಸ್ ದ ಸೆಕೆಂಡ್ ಪಾಯಿಂಟ್, ಓಕೆ, ಸ್ನೆಲ್ಸ್ ಲಾ ಆಫ್ ರಿಫ್ರಾಕ್ಷನ್ ಅಥವಾ ಲೈಟ್ ಅಂತಾನು ಬರೀಬಹುದು, ಓಕೆ, ನೋ ಪ್ರಾಬ್ಲಮ್, ಲೈಟ್ ಅಂತಾನು ಬರೀಬಹುದು. ಸ್ನೆಲ್ಸ್ ಲಾ, ಓಕೆ, ಈ ಸ್ನೆಲ್ಸ್ ಲಾ ಬರ್ದಾಗ, ಓಕೆ, ಸೊ ಸ್ನೆಲ್ಸ್ ಲಾ ಬರ್ದಾಗ, ಸೊ ಇನ್ಸಿಡೆಂಟ್ ರೇ ದಟ್ ಈಸ್ ಈಕ್ವಲ್ಸ್ ಟು N1, so that is the sin
ಸಿ, ಯಾಕೆಂದ್ರೆ ದಿಸ್ ಇಸ್ ಸೈನ್ ಥೀಟಾನ ಬರ್ತೀನಿ, ಸೈನ್ ಥೀಟಾ 1. ಸೊ ದಟ್ ಈಸ್ ಈಕ್ವಲ್ಸ್ ಟು n2 ಸೈನ್ ಥೀಟಾ 2 ಅಂತ ಬರಿತೀವಿ, ಕರೆಕ್ಟಾ? ಎಸ್ ಸರ್. This is with respect to first medium and this is with respect to second medium. Okay, n1 as it is, okay, and sin c ಅಂತ ಬರೀತೀನಿ. ಯಾಕೆ? ಬಿಕಾಸ್ ಇಟ್ ಇಸ್ ಆಂಗಲ್ ಆಫ್ ಇನ್ಸಿಡೆನ್ಸ್ ಏನಿದಿಲ್ಲ, ಸೊ ದಟ್ ಈಸ್ ಸಿ, ಕ್ರಿಟಿಕಲ್ ಆಂಗಲ್. ಅಂಡ್ n2 ಇಲ್ಲಿ ಏರ್ ಮೀಡಿಯಂ ಕನ್ಸಿಡರ್ ಮಾಡ್ಕೊಡೋಕೆ, ಸೊ n2 ದಟ್ ಈಸ್ ಈಕ್ವಲ್ಸ್ ಟು 1 ಬಿಕಾಸ್ ಇಟ್ ಇಸ್ ಏರ್ ಮೀಡಿಯಂ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ. ಅಂಡ್ ಥೀಟಾ 2 ಅಂದ್ರೆ ಸೈನ್ 90 ಡಿಗ್ರಿ. ಓಕೆ, ಸೈನ್ 90 ಡಿಗ್ರಿ. ಓಕೆ, ಸೈನ್ 90 ಡಿಗ್ರಿ ಆದ್ರೆ ಎಷ್ಟಾಗುತ್ತೆ ಸರ್? n1. ಓಕೆ, ಸೊ ಸೈನ್ ಸಿ, so that is equals to 1 ಆಗುತ್ತೆ. So finally sin c that is equals to 1 divided by n1. Okay, so sin c that is equals to 1 divided by mu ಅಂತ ಬರೀಬಹುದು. Okay, so mu is nothing but refractive index of a denser medium. Okay, so that is refractive index of a denser medium ಅಂತ ಬರೀಬಹುದು. Okay, so ಇದನ್ನ ಈ ಲೆವೆಲ್ಗೆ ಬರೀಬಹುದು. This is critical angle. Okay, and ಇನ್ನೂ ಬೇಕಿದ್ರೆ ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಬಹುದು. ಸೊ ವೇರ್ mu is speed of light in an air medium divided by speed of light in a denser medium. Okay, right. So ಇಲ್ಲಿವರೆಗೆ ಡನ್ ಅಂಡ್ ಡಸ್ಟೆಡ್. ಓಕೆ, ಸೊ ಇಲ್ಲಿವರೆಗೆ ಡನ್ ಅಂಡ್ ಡಸ್ಟೆಡ್. ದ ಕ್ರಿಟಿಕಲ್ ಆಂಗಲ್ ಸಹ ಮುಗಿತು. ಕ್ರಿಟಿಕಲ್ ಆಂಗಲ್ ಇಸ್ ನಥಿಂಗ್ ಬಟ್ ಆಂಗಲ್ ಆಫ್ ಇನ್ಸಿಡೆನ್ಸ್ ಇನ್ ಅ ಡೆನ್ಸರ್ ಮೀಡಿಯಂ ಕರೆಸ್ಪಾಂಡಿಂಗ್ ಟು ವಿಚ್ ಇನ್ ಅ ರೇರರ್ ಮೀಡಿಯಂ ಆಂಗಲ್ ಆಫ್ ರಿಫ್ರಾಕ್ಷನ್ ಇಸ್ ಅ 90 ಡಿಗ್ರಿ ಅಷ್ಟೇ. ಅಂಡ್ ಇವಾಗ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಫಸ್ಟ್ ಆಫ್ ಆಲ್ ಈ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಯಾವ ತರ ಇರುತ್ತೆ? ಓಕೆ, ಸೊ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ TIR ಅಂತ ಕರಿತೀವಿ ಶಾರ್ಟ್ ಆಗಿ. ಓಕೆ, ಸೊ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಓಕೆ, ಸೊ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಸೊ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಓಕೆ, ಸೊ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಓಕೆ ಸರ್, ಈ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಶಾರ್ಟ್ ಆಗಿ ನಾವೇನಂತ ಬರಿತೀವಿ ಸರ್? ಇಟ್ ಈಸ್ TIR. ಓಕೆ, ಸೊ ದಟ್ ಈಸ್ TIR. ಓಕೆ, ಸೊ TIR ಅಂತ ಕರಿತೀವಿ. ವಾಟ್ ಇಸ್ ದಿಸ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್? ಫಸ್ಟ್ ಪಾಯಿಂಟ್ ಏನಂತಂದ್ರೆ, ಯಾವಾಗ ನಾವೊಂದು ಸರ್ಫೇಸ್ ನ ಕನ್ಸಿಡರ್ ಮಾಡ್ಕೋತೀವಿ. ಓಕೆ ಸರ್, ವಿ ಹ್ಯಾವ್ ಕನ್ಸಿಡರ್ ಒನ್ ಸರ್ಫೇಸ್. ಓಕೆ ಸರ್, ವಿ ಹ್ಯಾವ್ ಕನ್ಸಿಡರ್ ಒನ್ ಸರ್ಫೇಸ್. ಓಕೆ, ರೈಟ್ ಸರ್. ಇವಾಗ ನಾನು ಏನ್ ಮಾಡ್ತೀನಿ ಅಂದ್ರೆ, ಒಂದು ಸ್ಟಾರ್ ನ ಕನ್ಸಿಡರ್ ಮಾಡ್ಕೋತೀನಿ. ಓಕೆ, ವಿಚ್ ಎಮಿಟ್ಸ್ ಲೈಟ್. ಓಕೆ ಸರ್, ದ ಫಸ್ಟ್ ಕಂಡೀಷನ್ ಏನಪ್ಪಾ ಅಂದ್ರೆ, ದ ಲೈಟ್ ಕನ್ಸಿಡರ್ ಮಾಡ್ಕೋತೀನಿ ಸ್ಟ್ರೇಟ್ ಆಗಿ ಹೋಗುತ್ತೆ. ಓಕೆ, ಸೊ ಸ್ಟ್ರೇಟ್. ಓಕೆ, ದಿಸ್ ಇಸ್ ಸ್ಟ್ರೇಟ್ ಆಗಿ ಹೋಗುತ್ತೆ. ಓಕೆ, ಸೊ ಈ ಕೇಸ್ನಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು. ಓಕೆ, ಸೊ ಈ ಕೇಸ್ನಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು. ಸೊ ದಿಸ್ ಇಸ್ ಇನ್ಸಿಡೆಂಟ್ ರೇ. ಓಕೆ, ಸೊ ದಿಸ್ ಇಸ್ ಇನ್ಸಿಡೆಂಟ್ ರೇ ಅಂಡ್ ಇದು ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ಅಂಡ್ ದಿಸ್ ಇಸ್ ದ ರಿಫ್ರಾಕ್ಟೆಡ್ ರೇ. ಇಲ್ಲಿ ನೀವು ನೋಡ್ಬೋದು, ದೇರ್ ಇಸ್ ನೋ ಡಿವಿಯೇಷನ್ ಎಟ್ ಆಲ್. ಓಕೆ, ಸೊ ದೇರ್ ಇಸ್ ನೋ ಡಿವಿಯೇಷನ್ ಎಟ್ ಆಲ್. ಇವಾಗ ನಾನೇನ್ ಮಾಡ್ತೀನಿ, ಸ್ವಲ್ಪ ಈ ಆಂಗಲ್ ನ ಸ್ವಲ್ಪ ಚೇಂಜ್ ಮಾಡ್ತೀನಿ. ಹೇಗೆ? ಈ ತರ ಚೇಂಜ್ ಮಾಡಿದಾಗ ದಿಸ್ ಬಿಕಮ್ಸ್ ಆಂಗಲ್, ಐ ಮೀನ್ ಇನ್ಸಿಡೆಂಟ್ ರೇ, ಅಂಡ್ ದಿಸ್ ಬಿಕಮ್ಸ್ ಅ ಪಾಯಿಂಟ್ ಆಫ್ ಇನ್ಸಿಡೆಂಟ್. ಈ ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ಇಂದ ಒಂದು ನಾರ್ಮಲ್ ಡ್ರಾ ಮಾಡ್ತೀನಿ. ಓಕೆ, ಸೊ ನಾರ್ಮಲ್ ಡ್ರಾ ಮಾಡಿ ಅಂಡ್ ದಿಸ್ ಆಂಗಲ್ ಈಸ್ ಕಾಲ್ಡ್ ಆಂಗಲ್ ಆಫ್ ಇನ್ಸಿಡೆನ್ಸ್. ಇವಾಗ ಏನಾದ್ರೂ ನನಗೆ, ಓಕೆ, ಸೊ ಏನಾದ್ರೂ ಇದು ಸರ್ಫೇಸ್ ಇರಲಿ ಅಂದ್ರೆ ಇಟ್ ವಿಲ್ ಮೂವ್ ಇನ್ ಅ ಸ್ಟ್ರೇಟ್ ಪಾತ್. ಓಕೆ, ಸೊ ಕಂಡೀಷನ್ ಏನಪ್ಪಾ ಅಂದ್ರೆ, ದಿಸ್ ಇಸ್ ದ ರೇರರ್ ಮೀಡಿಯಂ ಅಂಡ್ ದಿಸ್ ಇಸ್ ದ ಡೆನ್ಸರ್ ಮೀಡಿಯಂ. ಓಕೆನಾ? ಎಸ್ ಸರ್, ಡನ್. ಅಂಡ್ ಇಷ್ಟಾದ್ಮೇಲೆ ಇಲ್ಲಿ ರೇ ಆಫ್ ಲೈಟ್ ಏನಾಗುತ್ತೆ, ಸ್ವಲ್ಪ ಅವೇ ಫ್ರಮ್ ದ ನಾರ್ಮಲ್ ಈ ತರ ಹೋಗುತ್ತೆ. ಓಕೆ, ಅವೇ ಫ್ರಮ್ ದ ನಾರ್ಮಲ್. ಓಕೆ, ಸೊ ದಿಸ್ ಇಸ್ ಆಂಗಲ್ ಆಫ್ ರಿಫ್ರಾಕ್ಷನ್. ಇಲ್ಲಿ ಆಂಗಲ್ ಆಫ್ ಇನ್ಸಿಡೆನ್ಸ್ ಫಸ್ಟ್ ಎಷ್ಟಿತ್ತು, ಇಲ್ಲಿ ಸ್ವಲ್ಪ ಆಂಗಲ್ ನ ಚೇಂಜ್ ಮಾಡಿದಾಗ ಈ ರಿಫ್ರಾಕ್ಟೆಡ್ ರೇ ನೋಡಿ ಈ ತರ ಬೆಂಡ್ ಆಗಿದೆ. ಓಕೆ, ಸೊ ಈ ತರ ಇರ್ದಿದ್ದು ಈ ತರ ಬೆಂಡ್ ಆಗಿದೆ. ಯಾಕೆ? ಸ್ವಲ್ಪ ಬೆಂಡ್ ಮಾಡಿರೋದ್ರಿಂದ. ಓಕೆನಾ? ರೈಟ್ ಸರ್. ಆಂಡ್ ನೆಕ್ಸ್ಟ್ ನೋಡಿ. ಓಕೆ, ಸೊ ಇದು ಇನ್ಸಿಡೆಂಟ್ ರೇ. ಎಸ್ ಸರ್. ಇದು ಪಾಯಿಂಟ್ ಆಫ್ ಇನ್ಸಿಡೆನ್ಸ್. ಎಸ್ ಸರ್. ಓಕೆ, ರೈಟ್ ಸರ್. ನೀವೇನಂತ ಕರಿತೀರಾ ಸರ್? ದಿಸ್ ಒನ್ ವಿ ಕಾಲ್ ಆಸ್ ಆಂಗಲ್ ಆಫ್ ಇನ್ಸಿಡೆನ್ಸ್ ದಟ್ ಈಸ್ ಈಕ್ವಲ್ಸ್ ಟು ಕ್ರಿಟಿಕಲ್ ಆಂಗಲ್. ಯಾವಾಗ ಕರೀತಾರ ಅಂತಂದ್ರೆ, ಯಾವಾಗ ನಿಮಗೆ, ಓಕೆ, ಸೊ ಫಾರ್ ಎಕ್ಸಾಂಪಲ್ ಇದು ನೋಡಿ, ಸಪೋಸ್ ಇಲ್ಲಿ ಏನು ಇಲ್ಲ ಅಂದ್ರೆ ಲೈಟ್ ವುಡ್ ಹ್ಯಾವ್ ಟ್ರಾವೆಲ್ಡ್ ಇನ್ ದ ಸೇಮ್ ಡೈರೆಕ್ಷನ್, ಬಟ್ ಇಲ್ಲಿ ಏನಾಗ್ತದೆ, ಈ ತರ ಬೆಂಡ್ ಆಗ್ತದೆ. ಅಂದ್ರೆ ಗ್ರೇಜಿಂಗ್ ಅಂತ ಕರಿತೀವಿ ಇದನ್ನ. ಏನಂತ ಸರ್? ಗ್ರೇಜಿಂಗ್ ಅಂತ ಕರಿತೀವಿ. ಓಕೆ, ಸರ್ ಗ್ರೇಜಿಂಗ್ ಅಂದ್ರೆ ಸರ್ಫೇಸ್ ಮೇಲೆ ಹೋಗೋದು. ಸರ್ಫೇಸ್ ಅಥವಾ ದ ಬೌಂಡ್ರಿ ವಿಚ್ ಇಸ್ ಸಪರೇಟಿಂಗ್ ಟೂ ಮೀಡಿಯಂ. ಓಕೆ, ದ ಬೌಂಡ್ರಿ ವಿಚ್ ಇಸ್ ಸಪರೇಟಿಂಗ್ ಟೂ ಮೀಡಿಯಂ ನ ಅದನ್ನ ಅಂತ ಕರಿತೀವಿ. ಓಕೆ, ಎಸ್ ಸರ್. ವಾಟ್ ಇಸ್ ದಿಸ್ ಆಂಗಲ್ ಆಫ್ ರಿಫ್ರಾಕ್ಷನ್? ದಟ್ ಇಸ್ ಈಕ್ವಲ್ಸ್ ಟು 90 ಡಿಗ್ರಿ. ಅದಕ್ಕೆ ನಾವು ಇದು ಕ್ರಿಟಿಕಲ್ ಆಂಗಲ್ ಅಂತ ಕರಿತೀವಿ. ಇಲ್ಲಿ ನೋಡಿ, ಇಲ್ಲೂ ರಿಫ್ರಾಕ್ಷನ್, ಇಲ್ಲಿ ರಿಫ್ರಾಕ್ಷನ್, ಇಲ್ಲೂ ಸಹ ರಿಫ್ರಾಕ್ಷನ್. ಇವಾಗ ನಾನೇನ್ ಮಾಡ್ತೀನಿ, ಈ ತರ ಕ್ಯಾನ್ಸಲ್ ಮಾಡ್ಕೋತೀನಿ. ಓಕೆ, ರೈಟ್ ಸರ್. ಸೊ ದಿಸ್ ಇಸ್ ಇನ್ಸಿಡೆಂಟ್ ರೇ. ಓಕೆ, ಸೊ ದಿಸ್ ಇಸ್ ಇನ್ಸಿಡೆಂಟ್ ರೇ ಅಂಡ್ ಇಲ್ಲಿ ಪಾಯಿಂಟ್ ಆಫ್ ಇನ್ಸಿಡೆನ್ಸ್. ಓಕೆ, ಸೊ ದಿಸ್ ಇಸ್ ಪಾಯಿಂಟ್ ಆಫ್ ಇನ್ಸಿಡೆನ್ಸ್. ಒಂದು ನಾರ್ಮಲ್ ಡ್ರಾ ಮಾಡ್ಕೋತೀನಿ. ಇದನ್ನ ನಾರ್ಮಲ್ ಡ್ರಾ ಮಾಡ್ಕೊಂಡ್ಮೇಲೆ, ಓಕೆ, ಸೊ ನಾರ್ಮಲ್ ಡ್ರಾ ಮಾಡಿದ್ಮೇಲೆ ವಾಟ್ ಯು ಕಾಲ್ ದಿಸ್ ಒನ್ ಸರ್? ಇಟ್ ಇಸ್ ಆಂಗಲ್ ಆಫ್ ಇನ್ಸಿಡೆನ್ಸ್. ಓಕೆ, ಆಂಗಲ್ ಆಫ್ ಇನ್ಸಿಡೆನ್ಸ್. ಓಕೆ, ರೈಟ್ ಸರ್. ಇವಾಗ ಈ ರೇ ಆಫ್ ಲೈಟ್ ಏನಿದಿಲ್ಲ, ಇಟ್ ವುಡ್ ಹ್ಯಾವ್ ಮೂವ್ಡ್ ಇನ್ ಎ ಸ್ಟ್ರೇಟ್ ಲೈನ್, ಬಟ್ ಇದು ಈ ತರ ಆಗ್ತಲ್ಲ. ಇನ್ಸ್ಟೆಡ್ ಆಫ್ ದಟ್ ಇದೇನಾಗ್ತದೆ,
bounce back into the same medium. Okay, so bounce back into the same medium. Okay, so bounce back into the same medium. This is a reflected ray. And ಇಲ್ಲಿ ಏನು ಕಂಡೀಷನ್ ಆಗಿದ್ರೆ I is greater than critical angle ನೋಡಿ. This is equals to critical angle. Angle of incidence is equals to critical angle. But ಇಲ್ಲಿ greater than critical angle ಆದಾಗ ಈ refracted ray ಈ ತರ reflected ray ಅನ್ನೋದು bounce back ಆಗುತ್ತೆ. What about this one? Sir, this is angle of reflection. ಇವೆಲ್ಲ ಮೂರು ಕೇಸಸ್ ಏನಿದೆಯಲ್ಲ ಆಂಗಲ್ ಆಫ್ ರಿಫ್ರಾಕ್ಷನ್, ಇಲ್ಲಿ ಈ ಕೇಸ್ನಲ್ಲಿ ಆಂಗಲ್ ಆಫ್ ರಿಫ್ಲೆಕ್ಷನ್. ಈ ಕಂಡೀಷನ್ ಅಲ್ಲಿ ಆಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ ಈಕ್ವಲ್ಸ್ ಟು ಆಂಗಲ್ ಆಫ್ ರಿಫ್ಲೆಕ್ಷನ್. ಅಂಡ್ ಈ ಕಂಡೀಷನ್ ನಾವೆಂತ ಕರಿತೀವಿ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂತ ಕರಿತೀವಿ. ಓಕೆ, ಸೊ ದಿಸ್ ಇಸ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಓಕೆ, ಸೊ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಈ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗಬೇಕಂದ್ರೆ ದೇರ್ ಮಸ್ಟ್ ಬಿ ಎ ಟೂ ಕಂಡೀಷನ್. ಓಕೆ, ಸೊ ಟೂ ಕಂಡೀಷನ್ ಮಸ್ಟ್ ಬಿ ಸ್ಯಾಟಿಸ್ಫೈಡ್ ಫಾರ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಫಸ್ಟ್ ಏನಂತಂದ್ರೆ a ray, okay, so a ray must travel, okay, so a ray of light, okay, so a ray of light, so must travel from, okay, so must travel from, okay, so must travel from, okay, so denser to rarer medium, okay, so denser to rarer medium, okay, so denser to rarer medium, okay, so D and R andre denser to rarer medium anta ಕರಿತೀವಿ. And the next condition ಏನಪ್ಪ ಅಂತ ಹೇಳಿದ್ರೆ, okay, so next condition angle of, okay, so angle of incidence must be greater than critical angle at a point of incidence. Okay, so at a point of incidence. Okay, yes, is that clear for everybody? Clear ಎಲ್ಲರಿಗೂ? Yes. And example, sir, total internal reflection ಎಲ್ಲೆಲ್ಲಿ ಯೂಸ್ ಆಗುತ್ತೆ? Okay, so uses of this total internal reflection. Okay, so what are the uses? Okay, so what are the uses? Okay, so what are the uses? The very first one, optical fiber. Okay, so optical fiber. Okay, so optical fiber ಏನಕ್ಕೆ ಯೂಸ್ ಮಾಡ್ತೀವಿ? ಸರ್ ಕಮ್ಯುನಿಕೇಶನ್ ಪರ್ಪಸ್. ಆಪ್ಟಿಕಲ್ ಫೈಬರ್ ಇಂಟರ್ನೆಟ್, ಟೆಲಿಫೋನ್ ಅವೆಲ್ಲ ವೈರ್ಸ್ ಇರುತ್ತಲ್ಲ ಅವೆಲ್ಲ ನಮಗೆ ಆಪ್ಟಿಕಲ್ ಫೈಬರ್ಸ್ ಅಂತ ಕರೀತಾರೆ. ಅಂಡ್ ನೆಕ್ಸ್ಟ್ ಒನ್ ಶೈನಿಂಗ್ ಅಥವಾ ಬ್ರೈಟ್ನೆಸ್ ಅಥವಾ ಶೈನಿಂಗ್ ಅಥವಾ ಏನಂತ ಕರೀತಾರೆ? ಟ್ವಿಂಕ್ಲಿಂಗ್ ಆಫ್ ಇಲ್ಲ ಅದಕ್ಕೇನಂತ ಕರೀತಾರೋ ಡೈಮಂಡ್. ಓಕೆ, ಶೈನಿಂಗ್ ಆಫ್ ಡೈಮಂಡ್ ಬರಿತೀನಿ. ಓಕೆ, ಸೊ ನಾರ್ಮಲ್ ಇಂಗ್ಲಿಷ್. ಓಕೆ, ಸೊ ಶೈನಿಂಗ್ ಆಫ್ ಡೈಮಂಡ್. ಓಕೆ, ಸೊ ಡೈಮಂಡ್. ಓಕೆ, ಶೈನಿಂಗ್ ಆಫ್ ಡೈಮಂಡ್. ಅಂಡ್ ನೆಕ್ಸ್ಟ್ ಒನ್ ಯಾವ್ದಾದ್ರು ವಾಟರ್. ಓಕೆ, ಸೊ ವಾಟರ್ ನದಿಯಲ್ಲಿ ಹರಿತಿರ್ಬೇಕಾದ್ರೆ, ಓಕೆ, ನದಿಯಲ್ಲಿ ಹರಿತಿರ್ಬೇಕಾದ್ರೆ ಮಿಂಚು ಮಿಂಚಾಗಿ ಕಾಣಿಸ್ತಾ ಇರುತ್ತೆ. ಓಕೆ, ಶೈನಿಂಗ್ ಆಫ್ ವಾಟರ್ ರಿವರ್. ಓಕೆ, ಸೊ ಶೈನಿಂಗ್ ಆಫ್ ವಾಟರ್ ರಿವರ್. ಓಕೆ, ಸೊ ಶೈನಿಂಗ್ ಆಫ್ ವಾಟರ್, ಶೈನಿಂಗ್ ಆಫ್ ದ ರಿವರ್ ವಾಟರ್. ಓಕೆ, ಶೈನಿಂಗ್ ಆಫ್ ರಿವರ್ ವಾಟರ್. ಇವೆಲ್ಲ ಎಕ್ಸಾಂಪಲ್ ಆಫ್ ಯುನೋ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗಿರುತ್ತೆ. ಓಕೆ, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗಿರುತ್ತೆ. ಇಲ್ಲಿವರೆಗೆ ಕ್ಲಾರಿಟಿ ಸಿಗ್ತಾ? ಅಂಡ್ ಇದು ಅಪರೆಂಟ್ ಡೆಪ್ತ್ ಅಂಡ್ ರಿಯಲ್ ಡೆಪ್ತ್ ಕಾನ್ಸೆಪ್ಟ್ ಯಾವುದು? ಇದು ಲಾ ಆಫ್ ರಿಫ್ರಾಕ್ಷನ್ ಆಫ್ ಲೈಟ್. ಇದು ಸರ್ ಇಟ್ ಇಸ್ ಅ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಸೊ ಈ ಟೂ ಕಂಡೀಷನ್ ಮಸ್ಟ್ ಬಿ ಸ್ಯಾಟಿಸ್ಫೈಡ್. ಓಕೆನಾ? ಇಲ್ಲಿವರೆಗೆ ಹೋಪ್ಫುಲಿ ಎಲ್ಲರಿಗೂ ಸಹ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಓಕೆ, ಸೊ ಒಂದ್ಸತಿ ಕನ್ಫರ್ಮ್ ಮಾಡಿ. Is that a clear for everybody? Is that a clear for everybody? Yes, brilliance of a diamond. Okay, brilliance of a diamond. Okay, ನಾನು ಶೈನಿಂಗ್ ಆಫ್ ಅ ಡೈಮಂಡ್ ಅಂತ ಹಾಕಿದ್ವಿ. ಓಕೆ, ರೈಟ್. ಸೊ ಇಲ್ಲಿವರೆಗೆ ಎಲ್ಲರೂ ಕ್ಲಿಯರ್ ಹಾಕಿದ್ರೆ ಒಂದ್ಸತಿ ನಮ್ಮ ಥಮ್ಸ್ ಅಪ್ ಬಟನ್ ಬಂದ್ಬಿಡ್ಲಿ ಬೇಗ ಬೇಗ. ಕಮಾನ್. ಎಸ್, ವೆರಿ ಗುಡ್. ಸೊ ಇವಾಗ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಯ್ತು. ಓಕೆ, ಸೊ ಇವಾಗ ಏನು ಡಿಸ್ಕಸ್ ಮಾಡಿದ್ವಲ್ಲ ಎಲ್ಲಾನು ಸಹ ಪ್ಲೇನ್ ಸರ್ಫೇಸ್ ಬಗ್ಗೆ ಡಿಸ್ಕಸ್ ಮಾಡಾಯ್ತು. ಓಕೆ, ಪ್ಲೇನ್ ಸರ್ಫೇಸ್ ಬಗ್ಗೆ ಡಿಸ್ಕಸ್ ಮಾಡಾಯ್ತು. ಇಸ್ ದರ್ ಎನಿ ಟಾಪಿಕ್ ಲೆಫ್ಟ್ ಔಟ್ ಇನ್ ದಿಸ್ ಕೇಸ್? ಪ್ಲೇನ್ ಸರ್ಫೇಸ್ ಬಗ್ಗೆ ರಿಫ್ರಾಕ್ಷನ್ ಆಟ್ ಅ ಪ್ಲೇನ್ ಸರ್ಫೇಸ್, ಕರ್ಡ್ ಸರ್ಫೇಸ್ ಬಂದಿಲ್ಲ. ಅಲ್ಲಿ ನಿಮಗೆ ಮಿರರ್ ಅದು ಲೆನ್ಸ್ ಫಾರ್ಮುಲಾ ಇರುತ್ತೆ, ಲೆನ್ಸ್ ಮೇಕರ್ಸ್ ಫಾರ್ಮುಲಾ ಇರುತ್ತೆ, ಕಾಂಬಿನೇಷನ್ ಆಫ್ ಲೆನ್ಸ್ ಇರುತ್ತೆ, ಕಾಂಬಿನೇಷನ್ ಆಫ್ ಮಿರರ್ ಅಂಡ್ ಲೆನ್ಸ್ ಇರುತ್ತೆ, ಅವೆಲ್ಲ ಕಾನ್ಸೆಪ್ಟ್ಗಳಿದೆ. ಓಕೆ, ಸದ್ಯಕ್ಕಂತೂ ಇಷ್ಟಿರಲಿ. ಓಕೆನಾ? ಸೊ ಲೆಟ್ಸ್ ಮೂವ್ ಆನ್ ಟು ಸಮ್ ಕ್ವಶನ್ಸ್ ಪಾರ್ಟ್. ಓಕೆ, ಸೊ ಕ್ವಶನ್ ಪಾರ್ಟ್ಗೆ ಹೋಗೋಣ. ದ ವೆರಿ ಫಸ್ಟ್ ಕ್ವಶನ್ ನೋಡೋಣ ಎಷ್ಟು ಜನ ಆನ್ಸರ್ ಮಾಡ್ತೀರಾ ಅಂತ. ಓಕೆ, ಸೊ ಫಸ್ಟ್ ಕ್ವಶನ್, epsilon naught and mu naught are electric permittivity and magnetic permeability of a free space respectively if the corresponding quantities of a medium are 2 epsilon naught and 1.5 mu naught respectively. The refractive index of the medium will nearly be ಅಂತ ಕೇಳ್ತಾರೆ. ಓಕೆ, ಸೊ ಇದರ ಪ್ರಕಾರ ನಮಗೆ ಗೊತ್ತಿರೋ ಪ್ರಕಾರ ಸರ್ ರಿಲೇಷನ್ ಬಿಟ್ವೀನ್ ಸ್ಪೀಡ್ ಆಫ್ ಲೈಟ್ ಇನ್ ಅ ಫ್ರೀ ಸ್ಪೇಸ್ and permittivity of a free space and permeability of a free space. What is the relation ಅಂತ ಹೇಳಿದ್ರೆ sir it is under square root. Okay, so that is epsilon naught and mu naught. Okay, yes sir.
ಅಂಡ್ ಇವಾಗ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಲ್ಲಿ ಕೇಳಿದ್ರು. ಓಕೆ, ಸೊ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂತ ಹೇಳಿದ್ರು. ಓಕೆ, ಸೊ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂದ್ರೆ ದ ಮ್ಯೂ ದಟ್ ಇಸ್ ಅ ಸಿ ಡಿವೈಡೆಡ್ ಬೈ ವಿ. ಓಕೆ, ಸೊ ಇಲ್ಲಿ ವಿ ಅಂತಂದ್ರೆ ಏನ್ ಬರೀತಿದ್ರಿ ಸರ್? ವಿ ದಟ್ ಇಸ್ ನಥಿಂಗ್ ಬಟ್, ಓಕೆ, ಸೊ ವಿ ದಟ್ ಇಸ್ ನಥಿಂಗ್ ಬಟ್ ಅಂಡರ್ ಸ್ಕ್ವೇರ್ ರೂಟ್. ಓಕೆ, ಸೊ ಅಂಡರ್ ಸ್ಕ್ವೇರ್ ರೂಟ್ ಮ್ಯೂ ಅಂಡ್ ಎಪ್ಸಲಾನ್ ಅಂತ ಬರೀತಿದ್ದೆ. ಓಕೆ, ಸೊ ಮ್ಯೂ ಅಂಡ್ ಎಪ್ಸಲಾನ್ ನಾಟ್. ಓಕೆ ಸರ್, ಇವ್ ನಾನು ರೇಷೋ ತಗೊಂಡ್ರೆ ಯಾವ ತರ ಬರೀಬಹುದು ಸರ್? ರೇಷೋ ತಗೊಂಡ್ರೆ ಇಲ್ಲಿ ನೋಡಿ, ಇದು ಮೇಲೆ ಹೋಗುತ್ತೆ, ಇದು ಕೆಳಗೆ ಬರುತ್ತೆ. ಓಕೆ, ಸೊ ಲೆಟ್ ಮಿ ರೈಟ್ ಇಟ್ ಆಸ್ ಸರ್ ಇಟ್ ಈಸ್ mu and epsilon and divided by epsilon naught and mu naught. Okay, yes sir. And ಇಲ್ಲಿ ವ್ಯಾಲ್ಯೂ ಕೊಟ್ಟಿದ್ರು. ಓಕೆ, ಸೊ ವ್ಯಾಲ್ಯೂ ಕೊಟ್ಟಿದ್ರು. ವಾಟ್ ಆರ್ ದ ವ್ಯಾಲ್ಯೂಸ್ ಅಂತ ನೋಡಿದ್ರೆ mu naught ಎಷ್ಟು ಕೊಟ್ಟಿದ್ರೆ ಸರ್? ಇಟ್ ಇಸ್ 1.5 mu naught into epsilon naught ಎಷ್ಟು ಕೊಟ್ಟಿದ್ರೆ ಸರ್? ಇಟ್ ಇಸ್ 2 epsilon naught. So divided by mu naught. Okay, so that is the mu naught and epsilon naught. Okay, so mu naught and epsilon naught ಇಲ್ಲಿ ಕ್ಯಾನ್ಸಲ್ ಆಗೋ ಚಾನ್ಸ್ಗಳು ಜಾಸ್ತಿ ಇದೆ. epsilon naught, mu naught get cancel. 1.5 into 2, 1.5 ಡಬಲ್ ಎಷ್ಟಾಗುತ್ತೆ ಸರ್? 3. ಓಕೆ, ಸೊ ದಟ್ ಇಸ್ ದ 3 ರಿಫ್ರಾಕ್ಟಿವ್ ಇಂಡೆಕ್ಸ್ ದಟ್ ಈಸ್ ಈಕ್ವಲ್ಸ್ ಟು √3. ಓಕೆ, ಸೊ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದಿಸ್ ಕೇಸ್ ದಟ್ ಇಸ್ √3. √3 ಯಾವುದು? ಆಪ್ಷನ್. ಸೊ ದಟ್ ಈಸ್ ಬಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಡನ್? ಎಸ್ ಸರ್, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಹಾ, ಯಾರು ಆನ್ಸರ್ ಮಾಡಿಲ್ಲ? ದಟ್ಸ್ ಓಕೆ. ನೌ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಸೊ ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, which set of the colors will come out in a air for a situation shown in the figure. Okay, ಇಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಹೇಳಬೇಕಿತ್ತು. ಓಕೆ, ಸೊ ಇನ್ನೊಂದು ಕಾನ್ಸೆಪ್ಟ್ ದಟ್ ಇಸ್ ದ ಡಿಸ್ಪರ್ಷನ್ ಕಾನ್ಸೆಪ್ಟ್ ಹೇಳಬೇಕಿತ್ತು. ಓಕೆ, ಡಿಸ್ಪರ್ಷನ್ ಕಾನ್ಸೆಪ್ಟ್. ಓಕೆ, ಡಿಸ್ಪರ್ಷನ್. ಓಕೆ, ಸೊ ಡಿಸ್ಪರ್ಷನ್ ಆಫ್ ಲೈಟ್. ಓಕೆ, ಸೊ ದಟ್ ಇಸ್ ದ ಡಿಸ್ಪರ್ಷನ್ ಆಫ್ ಲೈಟ್. ಈ ಡಿಸ್ಪರ್ಷನ್ ಅಂತ ಅಂದ್ರೇನು? ಸ್ಪ್ಲಿಟ್ಟಿಂಗ್ ಆಫ್ ವೈಟ್ ಲೈಟ್ ಇಂಟು 7 ಪ್ರಾಮಿನೆಂಟ್ ಕಲರ್ಸ್. ಓಕೆ, ಸ್ಪ್ಲಿಟ್ಟಿಂಗ್. ಓಕೆ, ಅಥವಾ ಸಪರೇಷನ್ ಆಫ್, ಓಕೆ, ಸಪರೇಷನ್ ಆಫ್ ವೈಟ್ ಲೈಟ್. ಓಕೆ, ಸಪರೇಷನ್ ಆಫ್, ಓಕೆ, ಸ್ಪ್ಲಿಟ್ಟಿಂಗ್ ಆಫ್ 7 ಪ್ರಾಮಿನೆಂಟ್. ಓಕೆ, ಸೊ ವೆನ್, ಇಲ್ಲಿ ಬರೀತೀನಿ, ಸೊ ವೆನ್ a white light, okay, so when a white light, okay, passes through the prism. Okay, so passes through the prism, white light, okay, so white light splits into 7 prominent, okay, 7 prominent colors. Okay, so 7 prominent colors. ಈ ಪ್ರಾಸೆಸ್ ನಾವೇನಂತ ಕರಿತೀವಿ? ಡಿಸ್ಪರ್ಷನ್ ಆಫ್ ಲೈಟ್ ಅಂತ ಕರಿತೀವಿ. ಓಕೆ, ಸೊ ಈ ಫೆನಾಮಿನಾ ನಾವು ಡಿಸ್ಪರ್ಷನ್ ಆಫ್ ಲೈಟ್ ಅಂತ ಕರಿತೀವಿ. ಅದೇ ಹೇಗೆ ಸರ್ ಅಂತ ಹೇಳಿದ್ರೆ ತೋರಿಸ್ತೀನಿ ನೋಡಿ. ಓಕೆ, ಸೆಲ್ ತೋರಿಸ್ತೀನಿ ನೋಡಿ. ಸೊ ದಿಸ್ ಈಸ್ ಅ ಪ್ರಿಸಮ್ ಅಂಡ್ ಇಲ್ಲಿ ನಾನೇನು ಕನ್ಸಿಡರ್ ಮಾಡ್ಕೋತೀನಿ? ವೈಟ್ ಲೈಟ್. ಓಕೆ, ಸೊ ಲೆಟ್ಸ್ ಸೇ ದಿಸ್ ಇಸ್ ವೈಟ್ ಲೈಟ್. ಓಕೆ, ಸೊ ವೈಟ್ ಲೈಟ್, ಸೊ ಇನ್ಸಿಡೆಂಟ್. ಓಕೆ, ಸೊ ಇನ್ಸಿಡೆಂಟ್ ರೇ ವೈಟ್ ಲೈಟ್. ಓಕೆ, ಸೊ ದಿಸ್ ಇಸ್ ವೈಟ್ ಲೈಟ್. ಇಲ್ಲಿ ಬರೀತೀನಿ, ಸೊ ವೈಟ್ ಲೈಟ್. ಓಕೆ, ಸೊ ದಿಸ್ ಇಸ್ ದ ವೈಟ್ ಲೈಟ್. ಓಕೆ ಸರ್, ಈ ವೈಟ್ ಲೈಟ್ ಇಫ್ ದರ್ ಇಸ್ ನೋ medium, okay, so no prism ಅಂದ್ರೆ light would have traveled in the same direction. Okay, so ಇದರ ಪ್ರಕಾರ, okay, so ಇದರ ಪ್ರಕಾರ first red color. Okay, first red color. Okay, okay, then ಇದು violet color. Okay, right sir. ಇದೇನಾಗುತ್ತೆ? violet light ಈ ತರ ಬರುತ್ತೆ and indigo, ಇವಾಗ ಬ್ಲೂ ಕಲರ್, ಸೊ ಗ್ರೀನ್ ಕಲರ್, yellow color, orange color, so this is red color. Okay,
ಇಲ್ಲಿ ನಾನು ಸ್ಕ್ರೀನ್ ಅಂತ ಬರೀತೀನಿ, ಓಕೆನಾ? ಇಲ್ಲಿ ವೈಟ್ ಸ್ಕ್ರೀನ್. This is white screen, okay? Yes, sir. This is the screen. Okay, so this is what we call it as a whip guard. Okay, so this is what we call it as whip guard. Okay, so whip guard ಯಾವ ತರ ಬರೀತೀರಾ? So ನೋಡಿ, the first one. So this is V. So this is V. So ಮೇಲಿಂದ ಕೆಳಗಡೆ. Sorry, ಕೆಳಗಿಂದ ಮೇಲೆ. So this is indigo. And this is the blue color. ಅದು ಇದು ಸೇಮ್ ಆಯ್ತಲ್ಲ? Blue. So this is the blue color. And next green color. Okay, so and yellow color and orange color, and last one, that is the red color. Okay, yes, ಇದನ್ನ ನಾವು ವೆಬ್ ಗಾರ್ ಅಂತ ಕರಿತೀವಿ. ಓಕೆ, ಸೊ ವೆಬ್ ಗಾರ್ ಪ್ಯಾಟರ್ನ್ ಅಂತ ಕರಿತೀವಿ. ಸೊ ಇಟ್ ಈಸ್ ದ ಸ್ಪ್ಲಿಟಿಂಗ್ ಆಫ್ 7 ಪ್ರಾಮಿನೆಂಟ್ ಕಲರ್ ಈಸ್ ಕಾಲ್ಡ್ ಏನಂತ ಕರಿತೀವಿ? ಡಿಸ್ಪರ್ಷನ್ ಆಫ್ ಲೈಟ್ ಅಂತ ಕರಿತೀವಿ. ಓಕೆ, ಸೊ ದಿಸ್ ಈಸ್ ದ ಡಿಸ್ಪರ್ಷನ್ ಆಫ್ ಲೈಟ್. So this is called dispersion of light. Okay, so this is called, we call it as the dispersion of light. ಇವಾಗ ಕ್ವಶನ್ ಏನಂದ್ರೆ, ಸರ್ ವೈಟ್ ಲೈಟ್ ಪಾಸ್ ಮಾಡಿದಾಗ ನಿಮಗೆ ರೆಡ್ ಕಲರ್ ಏನಕ್ಕೆ ಟಾಪ್ ಅಲ್ಲಿ ಬಂದಿದೆ ಅಂಡ್ ವೈಲೆಟ್ ಕಲರ್ ಯಾಕೆ ಬಾಟಮ್ ಅಲ್ಲಿ ಬಂದಿದೆ? ಬಾಟಮ್ ಅಲ್ಲಿ ನೋಡಬಹುದು ವೈಲೆಟ್ ಕಲರ್ ಇದೆ, ಟಾಪ್ ಅಲ್ಲಿ ರೆಡ್ ಕಲರ್ ಇದೆ. ವಾಟ್ ಇಸ್ ದ ರೀಸನ್ ಬಿಹೈಂಡ್ ಇಟ್? ಓಕೆ, ನಾ ಹೇಳೋದೇನಂದ್ರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಫಾರ್ ಅ ವೈಲೆಟ್ ಕಲರ್. ಓಕೆ, ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ವೈಲೆಟ್ ಕಲರ್. ಓಕೆ, ಸೊ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ವೈಲೆಟ್ ಕಲರ್ is more compared to the remaining. So refractive index of red color ಅಥವಾ refractive index of red color is less than refractive index of violet color ಅಂತ ಹೇಳ್ಬೋದು. ಅಥವಾ ಇನ್ನೊಂದು ತರನೇ ಹೇಳ್ಬೋದು, ಸರ್ ವೇವ್ ಲೆಂತ್ ಆಫ್ ರೆಡ್ ಕಲರ್ is more than ವೇವ್ ಲೆಂತ್ ಆಫ್ a violet color. ಓಕೆ, ಅಥವಾ ಇನ್ನೊಂದು ತರನೇ ಹೇಳ್ಬೋದು, ಸರ್ ಸ್ಪೀಡ್ ಆಫ್, ಓಕೆ, ಸರ್ ಸ್ಪೀಡ್ ಆಫ್ ರೆಡ್ ಕಲರ್ is more than ಸ್ಪೀಡ್ ಆಫ್ violet color. ಓಕೆ, ಸೊ ಈ ತರನೇ ಹೇಳ್ಬೋದು. ಈ ಮೂರು ಮೀನಿಂಗ್ನು ಸಹ ಹೇಳ್ಬೋದು. ರಿಫ್ರಾಕ್ಟಿವ್ ಇಂಡೆಕ್ಸ್ ಅಲ್ಲಿ ಹೇಳ್ಬೋದು, ವೇವ್ ಲೆಂತ್ ಹೇಳ್ಬೋದು, ಅಥವಾ ಸ್ಪೀಡ್ ಅಲ್ಲೂ ಹೇಳ್ಬೋದು. ಓಕೆ, ಸೊ ದಿಸ್ ಇಸ್ ಹೌ ಯು ಕ್ಯಾನ್ ಕನ್ಸಿಡರ್ ಡಿಸ್ಪರ್ಷನ್ ಆಫ್ ಲೈಟ್. ಇಲ್ಲಿವರೆಗೆ ಎಲ್ಲರೂ ಕ್ಲಿಯರಾ? ಹಾ ಸರ್, ಯುವರ್ ಹೌ ಮೆನಿ ಬ್ರಿಡ್ಜ್ ಕೋರ್ಸ್ ಕ್ಲಾಸಸ್? ಇನ್ನ ಒಂದಿದೆ ಅಪ್ಪು, ಇನ್ನ ಒಂದು ಕ್ಲಾಸ್ ಇದೆ. ಐ ಹ್ಯಾವ್ ಪರ್ಚೇಸ್ ಲಕ್ಷ ಬ್ಯಾಚ್. ವೆರಿ ಗುಡ್, ಕಂಗ್ರ್ಯಾಚುಲೇಷನ್ಸ್. ಅಂಡ್ ಅಪ್ಪು ಸರ್, ಅಂಡ್ ಆಲ್ಸೋ ಪರ್ಚೇಸ್ ಪ್ರಗತಿ ಬ್ಯಾಚ್. ವೆರಿ ಗುಡ್, 2 ಬ್ಯಾಚ್. ಸೂಪರ್. ಓಕೆ, ಸೊ ಎನಿ ಡೌಟ್ ಇದೆನಾ ಇಲ್ಲಿ? ಇಲ್ಲ ಅಂತಾರೆ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಏನಿತ್ತು ಇಲ್ಲಿ? ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಇಲ್ಲಿ, ವಿಚ್ ಸೆಟ್ ಆಫ್ ಕಲರ್ ವಿಲ್ ಕಮ್ ಔಟ್ ಇನ್ ಅ ಏರ್ ಫಾರ್ ಅ ಸಿಚುವೇಶನ್ ಶೋನ್? ಓಕೆ, ಸೊ ವೈಲೆಟ್ ಕಲರ್ ಇದೆ. ಓಕೆ, ಸೊ ಇದು ವೈಲೆಟ್ ಕಲರ್, ಇದು ಗ್ರೀನ್ ಕಲರ್ ಅನ್ಕೊಂಡು. ಓಕೆ, ಸೊ ದಿಸ್ ಇಸ್ ದ ಗ್ರೀನ್ ಕಲರ್. ಓಕೆ, ಸೊ ಗ್ರೀನ್ ಕಲರ್ ಇದೆ. ಸೊ ದಿಸ್ ಇಸ್ ದ ಗ್ರೀನ್ ಕಲರ್ ಬೌಂಡ್ರಿ. ಇದಕ್ಕಿಂತ ಜಾಸ್ತಿ, ಇದಕ್ಕಿಂತ ವೇವ್ ಲೆಂತ್ ಗಿಂತ ಕಮ್ಮಿ ಇದ್ರೆ ಈ ಕಡೆ ಒಳಗಡೆ ಬರುತ್ತೆ, ಮೇಲ್ಗಡೆ ಇದ್ರೆ ಮೇಲ್ಗಡೆ ಹೋಗುತ್ತೆ, ಐ ಇದ್ರೆ ಜಾಸ್ತಿ. ಓಕೆ, ಇದ್ರ ಪ್ರಕಾರ ಏನಾಗುತ್ತೆ? ವಿಚ್ ಏರ್ ಮೀಡಿಯಂ ಕನ್ಸಿಡರ್ ಮಾಡ್ಕೊಂಡ್ರೆ, ಓಕೆ, ಸೊ ಏರ್ ಮೀಡಿಯಂ ಕನ್ಸಿಡರ್ ಮಾಡ್ಕೊಂಡ್ರೆ ವಿಚ್ ಸೆಟ್ ಆಫ್ ಕಲರ್ಸ್ ವಿಲ್ ಕಮ್ ಔಟ್ ಇನ್ ಅ ಏರ್ ಫಾರ್ ಅ ಸಿಚುವೇಶನ್ ಶೋನ್. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು. ಓಕೆ, ಸೊ ಯಾವುದು ಇಲ್ಲಿ ಪ್ರೀವಿಯಸ್ ಕೇಸ್ನಲ್ಲಿ ಎಲ್ಲೋಯ್ತು ಅದು? ಇಲ್ಲಿ ಗ್ರೀನ್ ಕಲರ್ ಇದೆ. ಗ್ರೀನ್ ಕಲರ್ ಮೇಲೆ ಏನಿದೆ? ಆ ರಾಯ್ ಇದೆ. ರಾಯ್ ಅಂದ್ರೆ ರೆಡ್, ಆರೆಂಜ್, ಯೆಲ್ಲೋ. ಅಂಡ್ ಕೆಳಗಡೆ ಇದೆಯಲ್ಲ ಬೀವ್ ಅಥವಾ ವಿಬ್ ಅಂತಿದೆ. ಓಕೆ, ಸೊ ವಿಬ್ ದಟ್ ಇಸ್ ವೈಲೆಟ್, ಇಂಡಿಗೋ, ಬ್ಲೂ ಕಲರ್. ಸೊ ಇವಕ್ಕೆಲ್ಲ ನಿಮಗೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಕಮ್ಮಿ ಇದೆ, ವೇವ್ ಲೆಂತ್ ಸಹ ಕಮ್ಮಿ ಇದೆ. ಈ ಮೇಲ್ಗಡೆ ರಾಯ್ ಇದೆಯಲ್ಲ, ಯಾವ್ದ್ಯಾವ್ದು ರೆಡ್, ಆರೆಂಜ್, ವೈಲೆಟ್ ಕಲರ್, ಸಾರಿ ಯೆಲ್ಲೋ ಕಲರ್ಗೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಕಮ್ಮಿ ಇದೆ, ವೇವ್ ಲೆಂತ್ ಜಾಸ್ತಿ ಇದೆ, ಮತ್ತೆ ನಿಮಗೆ ಸ್ಪೀಡ್ ಸಹ ಜಾಸ್ತಿ ಇದೆ. ಅದರಿಂದ ಇಟ್ ಕ್ಯಾನ್ ಎಸ್ಕೇಪ್ ಫ್ರಮ್ ದಿಸ್ ಬೌಂಡ್ರಿ. ಸೊ ದಟ್ ಮೀನ್ಸ್ ರಾಯ್ ಎಲ್ಲಿದೆ? ರಾಯ್, ದಟ್ ಈಸ್ ಆಪ್ಷನ್ ಎ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. Okay, so option A is the right answer. Very good. Now let's move on to the next question. Next question, ready? The frequency of a light. Okay, so the frequency of a light wave. Okay, so frequency of a light wave. One second. Hello. Who's this?
Who is this? Done? Okay. So the frequency of a light wave in a material is a 2 into 10 power 4, 14 hertz and wavelength 5000 angstrom. The refractive index of material will be. Okay, so ಇಲ್ಲಿ ನಮಗೆ refractive index of material ಕೇಳಿದ್ದಾರೆ. So simple ಆಗಿ refractive index of material ಯಾವ ತರ ಬರೀತೀರಾ? So refractive index of material that is V. And this can be written as C divided by V ಅಂತ ಬರೀತೀರಾ. But you do not have a V value ಅಲ್ವಾ? But you have a relation. ಯಾವ್ದಕ್ಕೆ ಅದಕ್ಕೆ? Sir, speed of light in a given medium, it is given by frequency into wavelength. Right? Yes, sir. ಇಲ್ಲಿ ನಾನು ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಏನು? Sir, it is a C divided by F lambda ಅಂತ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. Okay, so C value is 2. Sir, it is a 3 into 10 power 8. So all divided by the frequency, that is a 2 into 10 power 14 into wavelength ಎಷ್ಟಿದೆ? Sir, it is a 5000 ಇದೆಲ್ಲ. ಇದನ್ನ ಯಾವ ತರ ಬರೀಬಹುದು? Sir, lambda that is equals to 5000 angstrom ಅಂತಾರೆ 10 power minus 10 meter. And ಅದು next to 3 ನ ತಗೊಂಡ್ಬಿಟ್ರೆ sir, it is a 5 into 10 power minus 7. Okay, so minus 7 meter ಆಯ್ತು. Okay, so minus 7. ಇಲ್ಲೇನಾಗುತ್ತೆ? Sir, it is a 5 into 10 power minus 7, sir. Okay. And further simplification ಮಾಡಿದ್ರೆ ಎಷ್ಟಾಗುತ್ತೆ? 2 5 10. So that means it is a 3 into 10 power 8. So that means it is the 10 power 14 ಅಂದ್ರೆ 7 ಆಗುತ್ತೆ 8 ಆಗುತ್ತೆ. Okay. So ಇದು ಸಹ 1 into 10 power 8. Okay, so 1 into 10 power 8. So ಈ 10 power 8, 10 power 8 cancel ಆಗಿ ನಿಮಗೆ 3 ಮಾತ್ರ ಉಳಿತು. Okay, so refractive index of the medium is the 3. Okay, so 3 is the right answer. That is option B. Okay, sir, ಇಲ್ಲಿ 8 ಹೆಂಗಾಗುತ್ತೆ ನೋಡಿ, 14 minus 7 ಎಷ್ಟಾಗುತ್ತೆ? Sir, 14 minus the 7, that is the 7 only. And ಇಲ್ಲಿ 2 5 10. Okay, so 10 ಆದರೆ that is 10 power 1. 10 power 1 plus 10 power 7 ಎಷ್ಟಾಗುತ್ತೆ? 10 power 8. ಡೈರೆಕ್ಟ್ ಆಗಿ 1 into 10 power 8 ಅಂತ ಬರ್ತಿದ್ದೀನಿ. So 3 into 10 power 8 ಮೇಲ್ಗಡೆ ಇದೆ. ಈ 10 power 8, ಈ 10 power 8 get cancel ಆಗಿ mu value, that is the 3 value ಅಂತ ಬರುತ್ತೆ. That is option B. Okay, so that is option B is the right answer. Okay, option B is the right answer. 33 members ಮಾತ್ರ ಆನ್ಸರ್ ಮಾಡಿರೋದು. Okay, next one ನೋಡಿಲಿ ಕೊಟ್ಟಿರೋದು. A ray of light traveling in air have a wavelength lambda, frequency n, velocity v, and intensity I. If this ray enters into water, then these parameters are lambda dash, n dash, v dash, and I dash respectively. Lambda dash ಅಂದ್ರೆ wavelength, n dash ಅಂದ್ರೆ frequency, v dash ಅಂದ್ರೆ speed, and I dash ಅಂದ್ರೆ intensity. ಏನಾಗುತ್ತೆ ಅಂತ ಹೇಳ್ತಿರೋದು ನೋಡಿ, on refraction. Okay, so on refraction. Okay, so on refraction. Okay, so on refraction of light. Okay, so on refraction of light. So on refraction of light ಏನಾಗುತ್ತೆ? Sir, refraction of light ಇಂದ ಏನಾಗುತ್ತೆ? First of all, only frequency remains constant. Okay, so only frequency remains constant. Rest all changes. Okay, so rest all changes. All changes. Okay, so rest all changes. ಯಾಕೆ? Sir, frequency ಮಾತ್ರ ಯಾಕೆ ಚೇಂಜ್ ಆಗಲ್ಲ? ಫ್ರೀಕ್ವೆನ್ಸಿ ಮಾತ್ರ ಯಾಕೆ ಚೇಂಜ್ ಆಗಲ್ಲ? ಮಿಕ್ಕಿದೆಲ್ಲ ಚೇಂಜ್ ಆಗುತ್ತೆ. ವೈ ಕಾಂಟ್ ಏನೋ ಫ್ರೀಕ್ವೆನ್ಸಿ? ನಿಮಗೊಂದು ಬೆಸ್ಟ್ ಎಕ್ಸಾಂಪಲ್ ತೋರಿಸ್ತೀನಿ. ಓಕೆ, ಸಿಮ್ಯುಲೇಷನ್ ಮೂಲಕ ನಿಮಗೊಂದು ಎಕ್ಸಾಂಪಲ್ ತೋರಿಸ್ತೀನಿ. ವಾಟ್ ಇಸ್ ದ ಕಲರ್? ಸರ್, ರೆಡ್ ಕಲರ್. ಇವಾಗ ನೋಡಿ, ನಾನು ಆಂಗಲ್ ಚೇಂಜ್ ಮಾಡ್ತೀನಿ, ಮೀಡಿಯಂನ ಚೇಂಜ್ ಮಾಡ್ತಾ ಇದೀನಿ. ಏನಾದರೂ ರೆಡ್ ಕಲರ್ ಅನ್ನೋದು ಚೇಂಜ್ ಆಗ್ತಾನಾ? ಇವಾಗ ನಿಮ್ಮ ಫಸ್ಟ್ ಮೀಡಿಯಂ ಅಲ್ಲೂ ರೆಡ್ ಇದೆ, ಸೆಕೆಂಡ್ ಮೀಡಿಯಂ ಅಲ್ಲೂ ಸಹ ರೆಡ್ ಇದೆ. ಕರೆಕ್ಟಾ? ಇವಾಗ ನಾನು ಸ್ವಲ್ಪ ಚೇಂಜ್ ಮಾಡ್ತೇನೆ. ಹೇಗೆ? ಇದ್ರದ್ದು ರೆಡ್ ಕಲರ್ ಎಲ್ಲ ಇತ್ತದು ಕಲರ್ ಚೇಂಜ್ ಮಾಡೋದು. ಇದು ರೆಡ್ ಕಲರು, ಇದು ಕಲರ್ ಇತ್ತಿಲ್ಲ ಚೇಂಜ್ ಮಾಡೋದು, ಎಲ್ಲ ಇತ್ತದು. ವಾಟ್ ಇಸ್ ದಟ್? ಕಲರ್ ಚೇಂಜ್ ಮಾಡೋದಿತ್ತು, ಬಟ್ ಅದು ಕಾಣಿಸ್ತಿಲ್ಲ. ಇರಲಿ. ಸೊ ನೋಡಿ, ಇದು ಫ್ರೀಕ್ವೆನ್ಸಿ ಇಸ್ ನಥಿಂಗ್ ಬಟ್ ಕಲರ್ ಆಫ್ ದ ಲೈಟ್ ಅಂತ ಅನ್ಕೊಳ್ಳಿ ಸದ್ಯಕ್ಕೆ. ಓಕೆ, ಕಲರ್ ಆಫ್ ದ ಲೈಟ್ ಚೇಂಜ್ ಆಗುತ್ತಾ? ಗ್ರೀನ್ ಕಲರ್ ಯೂಸ್ ಮಾಡಿದ್ರೆ ಗ್ರೀನ್ ಕಲರ್ ಇರುತ್ತೆ, ರೆಡ್ ಕಲರ್ ಯೂಸ್ ಮಾಡಿದ್ರೆ ರೆಡ್ ಕಲರ್ ಇರುತ್ತೆ, ಅಥವಾ ಬ್ಲೂ ಕಲರ್ ಯೂಸ್ ಮಾಡಿದ್ರೆ ಬ್ಲೂ ಕಲರ್ ಇರುತ್ತೆ, ಚೇಂಜ್ ಆಗಲ್ಲ. ಸೊ ಇದನ್ನ ನಾವು ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಸೊ ಫ್ರೀಕ್ವೆನ್ಸಿ ಇಸ್ ಅ ಸೋರ್ಸ್ ಡಿಪೆಂಡೆಂಟ್. ಓಕೆ, ಸೊ ಫ್ರೀಕ್ವೆನ್ಸಿ ಇಸ್ ನಥಿಂಗ್ ಬಟ್ ಅ ಸೋರ್ಸ್ ಡಿಪೆಂಡೆಂಟ್. ಓಕೆ, ಸೊ ದಟ್ ಈಸ್ ಫ್ರೀಕ್ವೆನ್ಸಿ ಯಾಕೆ ಕಾನ್ಸ್ಟಂಟ್ ಅಂದ್ರೆ ದಟ್ ಈಸ್ ಅ ಸೋರ್ಸ್ ಡಿಪೆಂಡೆಂಟ್. ಓಕೆ, ಸೊ ದಟ್ ಈಸ್ ಅ ಸೋರ್ಸ್ ಡಿಪೆಂಡೆಂಟ್. ಓಕೆ, ಸೊ ಸೋರ್ಸ್ ಡಿಪೆಂಡೆಂಟ್ ಆಗಿರುತ್ತೆ. ಡನ್. ಓಕೆ, ಸೊ ಇದರ ಪ್ರಕಾರ ನಿಮಗೆ ಯಾವುದು ಕಾನ್ಸ್ಟಂಟ್ ಆಗಿರುತ್ತೆ? ಸರ್, ಫ್ರೀಕ್ವೆನ್ಸಿ ಮಾತ್ರ ಕಾನ್ಸ್ಟಂಟ್ ಆಗಿರುತ್ತೆ. ದಟ್ ಇಸ್ ಎನ್ ಅಂಡ್ ಡ್ಯಾಶ್. ಓಕೆ, ಸೊ ಎನ್ ಅಂಡ್ ಡ್ಯಾಶ್ ಮಾತ್ರ ಕಾನ್ಸ್ಟಂಟ್ ಆಗಿರುತ್ತೆ, ಮಿಕ್ಕಿದೆಲ್ಲ ಹೋಗಿ ಎಲ್ಲ ಚೇಂಜ್ ಆಗ್ತಾ ಹೋಗುತ್ತೆ. ದಟ್ ಇಸ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಯಾವುದು? ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ರೈಟ್ ಸರ್. ಸೊ ಎಲ್ಲರೂ ಆಪ್ಷನ್ ಸಿ ಅಂತ ಹಾಕಿದ್ರು ನೋಡಿ. ಸ್ಪೀಡ್ ಚೇಂಜ್ ಆಗಲ್ಲ. ನೋ ರೇರ್ ಟು ಡೆನ್ಸರ್ ಮೀಡಿಯಮು.
ರೇರ್ ಟು ಡೆನ್ಸರ್ ಮೀಡಿಯಂ ಹೋದ್ರೆ ನಮಗೆ ಸ್ಪೀಡ್ ಆಫ್ ದ ಲೈಟ್ ಅನ್ನೋದು ಚೇಂಜ್ ಆಗುತ್ತೆ, ಅದಕ್ಕೆ ತಾನೇ ಬೆಂಡಿಂಗ್ ಆಫ್ ಲೈಟ್ ಆಗೋದು. ಅದನ್ನ ಹಾಕ್ಬಿಟ್ಟಿದ್ದೀರಲ್ಲ. ರೈಟ್. ಸೊ ನೆಕ್ಸ್ಟ್ ಕ್ವಶನ್, ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ವಾಟರ್ ಈಸ್ 1.33. ವಾಟ್ ವಿಲ್ ಬಿ ದ ಸ್ಪೀಡ್ ಆಫ್ ಲೈಟ್ ಇನ್ ಅ ವಾಟರ್? ಓಕೆ, ಸೊ ರಿಫ್ರಾಕ್ಟಿವ್ ಇಂಡೆಕ್ಸ್ ಕೊಟ್ಟಿದ್ದಾರೆ. ಓಕೆ, ಸೊ ರಿಫ್ರಾಕ್ಟಿವ್ ಇಂಡೆಕ್ಸ್ ದಟ್ ಈಸ್ ಈಕ್ವಲ್ಸ್ ಟು ಸ್ಪೀಡ್ ಆಫ್ ಲೈಟ್ ಇನ್ ಏರ್ ಮೀಡಿಯಂ ಡಿವೈಡೆಡ್ ಬೈ ಸ್ಪೀಡ್ ಆಫ್ ಲೈಟ್ ಇನ್ ಮೀಡಿಯಂ. ಯಾವ ಮೀಡಿಯಂ ಕೊಟ್ಟಿರೋದು? ವಾಟರ್ ಬಗ್ಗೆ ಕೇಳಿ ಅಂತ. ಓಕೆ, ಸೊ ವಾಟರ್ ಬಗ್ಗೆ ಇಲ್ಲಿ ನಮಗೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಕೊಟ್ಟಿದ್ದಾರೆ. ಸೊ ಐ ಕ್ಯಾನ್ ರೈಟ್ ಇಟ್ ಆಸ್ ವಿ ದಟ್ ಈಸ್ ಈಕ್ವಲ್ಸ್ ಟು ಸಿ ಡಿವೈಡೆಡ್ ಬೈ 1. ರಿಫ್ರಾಕ್ಟಿವ್ ಇಂಡೆಕ್ಸ್ ಇವಾಗ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಎಷ್ಟು ಬರುತ್ತೆ ಸರ್? ಇಟ್ ಇಸ್ 3 × 10⁸ ಮೀಟರ್ ಪರ್ ಸೆಕೆಂಡ್. ಅಂಡ್ ಇದು ರಿಫ್ರಾಕ್ಟಿವ್ ಇಂಡೆಕ್ಸ್ ಎಷ್ಟಿದೆ ಸರ್? ಇಟ್ ಇಸ್ 1.33 ಅಂತ ಇದೆ. ಓಕೆ, 1.33. ಓಕೆ, ಸೊ ರೈಟ್ ಸರ್. ಸೊ ವಿ ಇಸ್ ಈಕ್ವಲ್ಸ್ ಎಷ್ಟಾಗುತ್ತೆ ನೋಡಿ? ಸೊ 3 ಡಿವೈಡೆಡ್ ಬೈ 1.33. ಓಕೆ, ಸೊ ದಟ್ ಈಸ್ 3 ಡಿವೈಡೆಡ್ ಬೈ 1.33 ಎಷ್ಟಾಗುತ್ತೆ? ಅದು 2.25 ಅಂತ ಆಯ್ತು. ಓಕೆ, ಸೊ ದಟ್ ಈಸ್ 2.25 × 10⁸ meter per second. ಓಕೆ, ಸೊ ದಟ್ ಈಸ್ meter per second. ಓಕೆ, ಸೊ ದಟ್ ಈಸ್ meter per second ಅಂತ ಆಗುತ್ತೆ. ಕ್ಲಿಯರಾ? ಸೊ ದಟ್ ಈಸ್ meter per second. Any doubt? Any question? Any doubt? Any question? Any doubt? Okay, so that is right answer ಯಾವುದು? 2.25 × 10⁸ meter per second. That is option D. Okay, so that is option D is the right answer. Option D is the right answer. ಯಾರು ಆನ್ಸರ್ ಮಾಡಿಲ್ಲ? Now, let's move on to the next one. Refraction through glass slab and ಯಾವುದು? lateral shift. Okay, so refraction through the glass slab. ಇದನ್ನ ಶಿಫ್ಟ್ ಮಾಡ್ಬಿಡೋಣ. Refraction through the glass slab. ಓಕೆ, ಇನ್ನೊಂದು ಯಾವುದು? ಲ್ಯಾಟ್ರಲ್ ಶಿಫ್ಟ್, ರಿಫ್ರಾಕ್ಷನ್ ಥ್ರೂ ಗ್ಲಾಸ್ ಸ್ಲಾಬ್, ಆಮೇಲೆ ಅಪರೆಂಟ್ ಡೆಪ್ತ್ ಮತ್ತೆ ರಿಯಲ್ ಡೆಪ್ತ್ ಎಲ್ಲ ಇತ್ತದು. ಅಪರೆಂಟ್ ಡೆಪ್ತ್ ಆ್ಯಂಡ್ ರಿಯಲ್ ಡೆಪ್ತ್. ಓಕೆ, ಡನ್. ಓಕೆ, ನೋಡಿಲಿ. ಸೊ ರಿಫ್ರಾಕ್ಷನ್ ಥ್ರೂ ಗ್ಲಾಸ್ ಸ್ಲಾಬ್ ಅಂಡ್ ಲ್ಯಾಟ್ರಲ್ ಶಿಫ್ಟ್ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದೀವಿ. ಓಕೆನಾ? ಅಂಡ್ ದ ನೆಕ್ಸ್ಟ್ ಒನ್, ದಿಸ್ ಇಸ್ ಅಪರೆಂಟ್ ಡೆಪ್ತ್ ಅಂಡ್ ರಿಯಲ್ ಡೆಪ್ತ್ ಬಗ್ಗೆ ಡಿಸ್ಕಸ್ ಮಾಡಾಯ್ತು. ಅಂಡ್ ಇವಾಗ ಇದ್ರ ಬೇಸ್ ಮೇಲೆ ಕ್ವಶನ್ಸ್. ಎ ರೇ ಆಫ್ ಲೈಟ್ ಫಾಲ್ಸ್ ಆನ್ ಎ ಗ್ಲಾಸ್ ಸರ್ಫೇಸ್ ಆಫ್ ರಿಫ್ರಾಕ್ಟಿವ್ ಇಂಡೆಕ್ಸ್ √3 at an angle 60 degree. The angle between refracted ray and reflected rays would be ಅಂತ ಕೇಳ್ತಾರದು. ಇದರ ಪ್ರಕಾರ ನೋಡಿ, ರೇ ಆಫ್ ಲೈಟ್ ಫಾಲ್ಸ್ ಆನ್ ಎ ಗ್ಲಾಸ್ ಸರ್ಫೇಸ್ ಆಫ್ ರಿಫ್ರಾಕ್ಟಿವ್ ಇಂಡೆಕ್ಸ್ √3 at an angle. ಇವಾಗ ಆಂಗಲ್ ಬಿಟ್ವೀನ್ ರಿಫ್ರಾಕ್ಟೆಡ್ ರೇ ಅಂಡ್ ರಿಫ್ಲೆಕ್ಟೆಡ್ ರೇ. ಓಕೆ, ಸೊ ಇದನ್ನ ನಿಮಗೆ ಡಯಾಗ್ರಾಮ್ ಹಾಕಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ? ಎಸ್ ಸರ್, ದಿಸ್ ಇಸ್ ಸರ್ಫೇಸ್ ವಿಚ್ ಇಸ್ ಸಪರೇಟಿಂಗ್ ಟು ಮೀಡಿಯಂ. ಓಕೆ, ಎಸ್ ಸರ್. ಇವಾಗ ನಾನು ಇನ್ಸಿಡೆಂಟ್ ರೇ ತಗೋತೀನಿ. ಎಸ್ ಸರ್, ದಿಸ್ ಇಸ್ ಇನ್ಸಿಡೆಂಟ್ ರೇ. ಓಕೆ, ಸೊ ದಿಸ್ ಇಸ್ ಇನ್ಸಿಡೆಂಟ್ ರೇ. ಅಂಡ್ ನೆಕ್ಸ್ಟ್ ಒನ್ ನೋಡಿದ್ರೆ, ಸೊ ಡಾಟೆಡ್ ಲೈನ್. ಓಕೆ, ಅಂಡ್ ಇದು ನಾರ್ಮಲ್. ಓಕೆ, ಸೊ ಫಸ್ಟ್ ನಾವೇನ್ ಬರ್ಕೋಣ ಅಂತಂದ್ರೆ, ದಿಸ್ ಇಸ್ ಆಂಗಲ್ ಆಫ್ ಇನ್ಸಿಡೆನ್ಸ್. ಓಕೆ, ಸೊ ದಟ್ ಇಸ್ ಆಂಗಲ್ ಆಫ್ ಇನ್ಸಿಡೆನ್ಸ್. ಓಕೆ ಸರ್. ಅಂಡ್ ಇಲ್ಲಿ ರಿಫ್ಲೆಕ್ಟೆಡ್ ರೇ ಕನ್ಸ್ ಮಾಡ್ಕೊಡ. ಸೊ ರಿಫ್ಲೆಕ್ಟೆಡ್ ರೇ. ಓಕೆ ಸರ್, ರಿಫ್ಲೆಕ್ಟೆಡ್ ರೇ. ಅಂಡ್ ಇಲ್ಲಿ ಯಾವಾಗ ಫಾಲ್ಸ್ ಎ ಗ್ಲಾಸ್ ಸ್ಲಾಬ್, ಗ್ಲಾಸ್ ಸರ್ಫೇಸ್ ಅಂತಂದ್ರೆ ಇಟ್ ಟುವರ್ಡ್ಸ್ ದ ನಾರ್ಮಲ್ ಆಗ್ಬಿಡುತ್ತೆ. ಸೊ ಟುವರ್ಡ್ಸ್ ದ ನಾರ್ಮಲ್. ಓಕೆ, ಸೊ ಟುವರ್ಡ್ಸ್ ದ ನಾರ್ಮಲ್. ಸೊ ದಿಸ್ ಇಸ್ ರಿಫ್ರಾಕ್ಟೆಡ್ ರೇ and this is reflected ray. Okay, so refracted ray and this is reflected ray. And ಇದು angle of reflection and this is angle of refraction. Okay, this is refraction and this is refraction. R dash ಅಂತ ಬರಿತಾ ಇದೆ. Okay, done. ಇವಾಗ ರಿಫ್ರಾಕ್ಟಿವ್ ಇಂಡೆಕ್ಸ್ ಎಷ್ಟಿದೆ ಇದ್ರು? So it is a √3 and this is a 1. Okay, so let me write it as a n1 that is equals to 1 and n2 that is equals to 3. Okay, a ray of light falls on a glass surface of refractive index √3 at an angle 60 degree. Okay, so what is the angle here? 60 degree. Okay, done. The angle between the refracted ray and reflected ray would be, ಅಂದ್ರೆ ಇದ್ರ ಬಗ್ಗೆ ಕೇಳ್ತಾರದು. What is the x value? Okay, so what is the x value? Okay, so first ನಮಗೆ ಇದು angle of incidence 60 ಆದ್ರೆ angle of reflection ಸಹಿತ 60 ತಾನೆ? Yes sir.
and you need this r dash. ಈ r dash ಬೇಕು ಅಂತಂದ್ರೆ okay, so r dash ಬೇಕು ಅಂತಂದ್ರೆ for r dash, okay, so for r dash, okay, Snell's law ನ ಯೂಸ್ ಮಾಡಿ. okay, so Snell's law, okay, so Snell's law ನ ಯೂಸ್ ಮಾಡಿ. Snell's law ನ ಯೂಸ್ ಮಾಡ್ತೀರಾ. okay, so Snell's law ನ ಯೂಸ್ ಮಾಡ್ತೀರಾ. ಫಸ್ಟ್ ಎಲ್ಲಿಂದ ಸ್ಟಾರ್ಟ್ ಆಗ್ತಿರೋದು? ಫಸ್ಟ್ ಮೀಡಿಯಂ. therefore it is n1 sin I, so that is equals to n2 sin R. okay, yes sir, r dash actually, and n1 value that is 1 and sin 60 degree. okay, so that is sin 60 degree, and n2 value is this, sir, it is a root 3 into sin r dash. okay, so this is sin r dash. okay sir, sin 60 ಎಷ್ಟಾಗುತ್ತೆ sir? it is a root 3 by 2. okay, so that is root 3 by 2 and this is the root 3 into sin r dash. okay, so this is sin r dash. okay, yes sir, and ಇಲ್ಲಿ ನೋಡಿ, so root 3 get cancelled and this is 1 by 2 and sin r dash, and further simplification ಮಾಡಿದ್ರೆ that is a sin, so 1 by 2 sin r dash. okay, so sin get sin 1 by 2 ಅಂದ್ರೆ ಎಷ್ಟಾಗುತ್ತೆ? okay, so sin 1 by 2 ಅಂದ್ರೆ sir it is a sin 30. okay, so this is sin 30. okay, so therefore r dash that is equals to 30 degree. okay, sin 30 degree ಅಂದ್ರೆ r dash value that is sin 30 degree ಆಗುತ್ತೆ. so that means it is a 30 degree. now ಇವಾಗ ನೀವು ಇದನ್ನ ಅಬ್ಸರ್ವ್ ಮಾಡಿ. okay, so ಇದನ್ನ ನೀವು ಅಬ್ಸರ್ವ್ ಮಾಡಿ. ಯಾವ್ದನ್ನ? ಸೊ ಇದಿಷ್ಟು ಇಲ್ಲಿಂದ ಇಲ್ಲಿಗೆ ಎಷ್ಟು ಆಂಗಲ್ಸು ಸರ್? ಇದು ಸೆಮಿ ಸರ್ಕಲ್ ಅಲ್ವಾ? ಎಸ್ ಸರ್, ದಿಸ್ ಇಸ್ ಸೆಮಿ ಸರ್ಕಲ್. ನಾನೇನ್ ಮಾಡ್ತೀನಿ ಅಂತ ಹೇಳಿದ್ರೆ ಸರ್ ಇದರಿಂದ ಸರ್ ಆರ್ ಒಂದು, ಓಕೆ, ಸೊ ದಟ್ ಈಸ್ ಆರ್ ಪ್ಲಸ್ ಎಕ್ಸ್ ಪ್ಲಸ್ ಆರ್ ಡ್ಯಾಶ್ ದಟ್ ಈಸ್ ಈಕ್ವಲ್ಸ್ ಟು 180 ಡಿಗ್ರಿ. ಕರೆಕ್ಟಾ? ಎಸ್ ಸರ್. ಅಂಡ್ ಆರ್ ಎಷ್ಟಿದೆ ಸರ್? ಇಟ್ ಇಸ್ 60 ಪ್ಲಸ್ ಎಕ್ಸ್ ಪ್ಲಸ್ 30. So that is equals to 180 degree. okay, and x plus 90 degree and that is equals to 180 degree. 180 minus 90 ಎಷ್ಟಾಗುತ್ತೆ sir? it is 90 degree only. okay, so this is 90 degree. clear? so 90 degree, that is option B, sorry, option D. done? clear? any doubt? sir please ಗರುಡ ಬ್ಯಾಚ್ ಅಲ್ಲಿ ಟೆಸ್ಟ್ PDF ಅವೈಲೇಬಲ್ ಮಾಡಿ, ಹೆಲ್ಪ್ ಆಗುತ್ತೆ ಪ್ಲೀಸ್, ಫ್ರೀ ಅಲ್ಲ. ಫಾರ್ ಎಕ್ಸಾಂಪಲ್ ಇನ್ ಲಕ್ಷ ಬ್ಯಾಚ್ ನೀವು ಹೀಗೆ ಅವೈಲೇಬಲ್ ಮಾಡಿದ್ರಿ ಇನ್ ನೋಟಿಸಸ್ ಸೆಕ್ಷನ್, ನಾಟ್ ಫಾರ್ ಅ ಫ್ರೀ. ಇಲ್ಲಿ ವಿನಯ್ ನಿಮಗೆ ಏನಾಗಿದೆ ಗೊತ್ತಾ? ತುಂಬಾ ಸ್ಟೂಡೆಂಟ್ಸು ಮಿಸ್ಯೂಸ್ ಮಾಡ್ಕೊಳ್ತಿದ್ದಾರೆ, ಲೈಕ್ ಡೌನ್ಲೋಡ್ ಮಾಡಿಬಿಟ್ಟು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಸೊ ಅದಕ್ಕೆ ನಿಮಗೆ ಎಷ್ಟು ಬೇಕು ಅಷ್ಟು ಅಟೆಂಪ್ಟ್ನ ಫ್ರೀ ಆಗಿ ಕೊಡ್ತಾ ಇದ್ದಾರೆ. ಓಕೆ, ಅದು ಡೌನ್ಲೋಡ್ ಮಾಡೋಕ್ಕೆ ಆಪ್ಷನ್ಸ್ ಕೊಟ್ಟಿಲ್ಲ, ಬಿಕಾಸ್ ಮಿಸ್ಯೂಸ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಅಂತೇಳಿ. ಓಕೆನಾ? ಏನು ಮಾಡ್ತಾರೆ ಕೆಲವರು, ಇವಾಗ ನೀವು ಫೀಸ್ ಪೇ ಮಾಡಿರ್ತೀರ, ಓಕೆನಾ, ಇನ್ನು ಯಾರೋ ಫೀಸ್ ಪೇ ಮಾಡಿರಲ್ಲ, ಅವರಿಗೆ ಪೇಪರ್ ಸಿಕ್ಕರೆ ನಿಮಗೆ ಏನು ಅನ್ಸುತ್ತೆ ಹೇಳಿ? ನಾವಿಷ್ಟು ದುಡ್ಡು ಕಟ್ಟಿದ್ರು ಸಹಿತ ಅವ್ರಿಗೆ ಫ್ರೀ ಆಗಿ ಸಿಗ್ತಿದೆ ಅಂತ ಅನ್ಸುತ್ತೆ ತಾನೆ? ಮಿಸ್ಯೂಸ್ ಮಾಡ್ಕೋತಾರೆ, ಅದಕ್ಕೆ ಅದನ್ನ ಕೊಡ್ತಾ ಇಲ್ಲ. ಓಕೆ, ಸೊ PDF ಫಾರ್ಮೆಟ್ ಅಲ್ಲಿ ಕೊಡ್ತಾ ಇಲ್ಲ. ಸೊ ಇಟ್ ಈಸ್ ಎಷ್ಟು ಬೇಕೋ ಅಷ್ಟು ಟೈಮ್ಸ್ ನೀವು ಮಲ್ಟಿಪಲ್ ಅಟೆಂಪ್ಟ್ಸ್ ಮಾಡ್ಬೋದು. ಓಕೆ, ಸೊ ದಟ್ ಇಸ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇಲ್ಲಿ ಏನಾದರೂ ಕ್ವಶನ್ ಇದೆ ನಿಮಗೆ? ಡು ಯು ಹ್ಯಾವ್ ಎನಿ ಕ್ವಶನ್ಸ್ ರಿಲೇಟೆಡ್ ಟು ದಿಸ್ ಹಿಯರ್? ಎನಿ ಡೌಟ್? ಓಕೆ, ನಾ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಇಲ್ಲಿ ರಿಫ್ರಾಕ್ಷನ್ ಬೇಸ್ ಮೇಲೆ, ರಿಫ್ರಾಕ್ಷನ್ ಆಫ್ ಲೈಟ್. ಫೈಂಡ್ ದ ವ್ಯಾಲ್ಯೂ ಆಫ್ ದ ಆಂಗಲ್ ಆಫ್ ಎಮರ್ಜೆನ್ಸ್ ಫ್ರಮ್ ದ ಪ್ರಿಸಮ್. ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಗ್ಲಾಸ್ ಈಸ್ ರೂಟ್ 3. ಓಕೆ, ಸೊ ಇವರು ಹೇಳ್ತಿರೋದು ಏನಂತಂದ್ರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದಿಸ್ ಗ್ಲಾಸ್ ಪ್ರಿಸಮ್ ಈಸ್ ರೂಟ್ 3. ಓಕೆ ಸರ್, ಇವಾಗ ಏನಾಗುತ್ತೆ, ಈ ರೇ ಆಫ್ ಲೈಟ್ ನ ಕಾಣಿಸಕ್ಕೆ ನಾನೇನ್ ಮಾಡ್ತೀನಿ, ಇದನ್ನ ವೈಟ್ ಕಲರ್ ಇದ್ದದ್ದು ಈ ತರ ಪಿಂಕ್ ಕಲರ್ ಮಾಡ್ಕೊಂಡಿದ್ದೀನಿ. ಓಕೆನಾ? ಎಸ್ ಸರ್. ಇಲ್ಲಿ ನಿಮಗೆ ಡ್ರಾಪ್ ಆಗುತ್ತೆ, ಅಂದ್ರೆ ಇಲ್ಲಿ ಪಾಯಿಂಟ್ ಆಫ್ ಇನ್ಸಿಡೆನ್ಸ್. ಓಕೆ, ಸೊ ದಿಸ್ ಇಸ್ ಇನ್ಸಿಡೆಂಟ್ ರೇ. ಯಾವುದಕ್ಕೆ? ಸರ್ಫೇಸ್ 1ಗೆ. ಓಕೆ, ಸೊ ದಿಸ್ ಇಸ್ ಎ ಅಂಡ್ ದಿಸ್ ಇಸ್ ಬಿ ಅಂಡ್ ದಿಸ್ ಇಸ್ ಸಿ. ಓಕೆ ಸರ್, ಇಲ್ಲಿ ನಿಮಗೆ 60 ಡಿಗ್ರಿ ಆದ್ರೆ, ಓಕೆ, ಸೊ ಇಲ್ಲಿ ನಿಮಗೆ ಪರ್ಪೆಂಡಿಕ್ಯುಲರ್ 90 ಡಿಗ್ರಿ ಆಗುತ್ತೆ, ರೈಟಾ? ಇಲ್ಲಿ 60 ಇದು 90 ಡಿಗ್ರಿ ಆದ್ರೆ ಇಲ್ಲಿ ಎಷ್ಟಾಗಬೇಕು ಸರ್? ಇಟ್ ಇಸ್ 30 ಡಿಗ್ರಿ ಆಗಬೇಕು. ಯಾಕೆ? ಟೋಟಲ್ ಇಂಟರ್ನಲ್ ಆಂಗಲ್ ಆಫ್ ಟ್ರಯಾಂಗಲ್ ದಟ್ ಇಸ್ 60 ಡಿಗ್ರಿ. 90 ಪ್ಲಸ್ 60 ಎಷ್ಟಾಗುತ್ತೆ ಸರ್? ಇಟ್ ಇಸ್ 150. 150 ಪ್ಲಸ್ 30 ದಟ್ ಇಸ್ 180. ಅಂಡ್ ಇಲ್ಲಿ ನಿಮಗೆ ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ಆದ್ಮೇಲೆ ಇಲ್ಲಿ ನಾರ್ಮಲ್ ಡ್ರಾ ಮಾಡ್ಕೋತೀರಾ, ರೈಟಾ? ಎಸ್ ಸರ್, ನಾರ್ಮಲ್ ಡ್ರಾ ಮಾಡ್ಕೊಂತೀರಿ ಇಲ್ಲಿ. ಓಕೆ, ಸೊ ನಾರ್ಮಲ್, ಸರ್ ದಿಸ್ ಇಸ್ ದ ನಾರ್ಮಲ್ ಅಲ್ವಾ? ಎಸ್ ಸರ್, ನಾರ್ಮಲ್ ಆಗಿದ್ರೆ ಇದೆಷ್ಟು ಉಳಿತೆ ನಿಮಗೆ? ಇದು 90, ಇದು 60 ಅಂದ್ರೆ ವಾಟ್ ಅಬೌಟ್ ದಿಸ್ ಒನ್ ಸರ್? ಸರ್ ಇಟ್ ಇಸ್ 60. ಓಕೆ, ಸೊ ದಿಸ್ ಇಸ್ 60 ಆಗುತ್ತೆ. ಓಕೆ, ಸೊ ದಿಸ್ ಇಸ್ 60 ಆಗುತ್ತೆ. ಅಂಡ್ ರಿಮೈನಿಂಗ್ ಎಷ್ಟಾಗತ್ತೆ ನಿಮಗೆ ಸರ್? 60 ಅಂದ್ರೆ ದಿಸ್ ಇಸ್ 30. ಕಾಣಿಸ್ತಿದ ಬ್ಲೂ ಕಲರ್? ದಟ್ ಇಸ್ ಕಾಣಿಸ್ತಿಲ್ಲ, ಅದನ್ನ ಬ್ಲಾಕ್ ಕಲರ್ ಅಲ್ಲಿ ಬರೀತೀನಿ. ಓಕೆನಾ? ಸೊ ಬ್ಲಾಕ್ ಕಲರ್. ಓಕೆ, ಸೊ ದಿಸ್ ಇಸ್ 30 ಉಳಿತು. ಓಕೆ, ಸೊ ದಿಸ್ ಇಸ್ 30. ಓಕೆನಾ? ಎಸ್ ಸರ್. ಇವಾಗ ನಿಮಗೆ ಆಂಗಲ್ ಆಫ್ ಇನ್ಸಿಡೆನ್ಸ್ ಅಂತೂ ಗೊತ್ತಾಯ್ತು. ಓಕೆ, ಸೊ ಆಂಗಲ್ ಆಫ್ ಇನ್ಸಿಡೆನ್ಸ್ ಎಷ್ಟು ಸರ್? ಇಟ್ ಇಸ್ 30 ಡಿಗ್ರಿ. ಓಕೆ ಸರ್. ಅಂಡ್ ಇಲ್ಲಿ ನಿಮಗೆ ಹೇಳ್ತೇನೆ ನೋಡಿ, ಸೊ ಇದು ಪಾಯಿಂಟ್ ಆಫ್ ಏನೋ ಒರಿಜಿನಲ್ ಪಾತ್. ಇಲ್ಲಿ ಏನಾಗುತ್ತೆ ಅಂದ್ರೆ ಯಾವಾಗ ಡೆನ್ಸರ್ ಟು ರೇರ್ ಮೀಡಿಯಂ ಬರುತ್ತೆ, ಅವೇ ಫ್ರಮ್ ದ ನಾರ್ಮಲ್. ಅವೇ ಫ್ರಮ್ ನಾರ್ಮಲ್ ಅಂದ್ರೆ ಈ ತರ ಬಂದ್ಬಿಡುತ್ತೆ. ಓಕೆ, ಸೊ ದಿಸ್ ಈಸ್ ರಿಫ್ರಾಕ್ಟೆಡ್ ರೇ. ಓಕೆ, ಅಥವಾ ಎಮರ್ಜೆಂಟ್ ರೇ ಅಂತ ಬರೀತೀನಿ. ಓಕೆನಾ? ಎಮರ್ಜೆಂಟ್ ರೇ.
ಅಂಡ್ ಒಳಗಡೆ ರಿಫ್ರಾಕ್ಟೆಡ್ ರೇ. ಓಕೆ, ಸೊ ದಿಸ್ ಇಸ್ ಎಮರ್ಜೆಂಟ್ ರೇ. ಓಕೆ, ಸೊ ದಿಸ್ ಇಸ್ ಎಮರ್ಜೆಂಟ್ ಆಂಗಲ್. ಓಕೆ, ಸೊ ಇ ಅಂತ ಬರೀತೀನಿ. ರೈಟ್. ಸೊ ಇವಾಗ ಎ ಬಿ. ಓಕೆ, ಸೊ ಎ ಬಿ ಫೇಸ್ ಎ ಬಿ ಬರ್ಕೋತೀನಿ. ಓಕೆನಾ, at a face. ಓಕೆ, ಸೊ at a face ಎ ಬಿ. ಓಕೆ, ಸೊ at a face ಎ ಬಿ. ಅಂಡ್ ಇದರ ಪ್ರಕಾರ ಹೇಳೋದಾದ್ರೆ, ಓಕೆ, ಸೊ ಇದರ ಪ್ರಕಾರ ಹೇಳೋದಾದ್ರೆ ಏನಿದೆ? ಸೊ ನೋಡಿ, ದಿಸ್ ಇಸ್ N1. ಓಕೆ, ಸೊ ಎಲ್ಲಿಂದ ಬರ್ತಿರೋದು? ಮೀಡಿಯಂ ಇಂದ ಆಚೆ ಬರ್ತಿರೋದು. ದೇರ್ ಫೋರ್ ಅದನ್ನ ನಾವು N1 sin I ಅಂಡ್ N2 sin R ಅಂತ ಬರೀಬೇಕು. ಓಕೆ, ಸೊ R, ಬಟ್ ಇಲ್ಲಿ R ಇಲ್ಲ, E ಅಂತ ಇದೆ. ಸೊ ಇವಾಗ ಕನ್ವರ್ಟ್ ಮಾಡ್ಕೊಳ್ಳೋಣ. N1 ವ್ಯಾಲ್ಯೂ ಎಷ್ಟಿದೆ ಸರ್? N1 ವ್ಯಾಲ್ಯೂ ದಟ್ ಇಸ್ √3. ಓಕೆ ಸರ್, ಅಂಡ್ sin 30. ಓಕೆ ಸರ್, ಅಂಡ್ N2 ದಟ್ ಇಸ್ ಎಷ್ಟಿದೆ? N2 ಇದು ಆಚೆ ಇದೆಯಲ್ಲ, ಸೊ ದಟ್ ಇಸ್ 1. ಓಕೆ ಸರ್, ಬಿಕಾಸ್ ಏರ್ ಮೀಡಿಯಂ ಅಲ್ವಾ. ಸೊ N2. ಓಕೆ, ಸೊ ದಿಸ್ ಇಸ್ N2 ದಟ್ ಇಸ್ ಈಕ್ವಲ್ಸ್ ಟು 1. ಇಲ್ಲಿ ದಿಸ್ ಇಸ್ N1. ಓಕೆ, ರೈಟ್ ಸರ್. ಅಂಡ್ ಇಲ್ಲಿ sin R ಪ್ಲೇಸ್ ಅಲ್ಲಿ ನಾವು sin E ಅಂತ ಬರೀತೀವಿ. ದಟ್ ಇಸ್ ಆಂಗಲ್, ಎಮರ್ಜೆಂಟ್ ಆಂಗಲ್. ಓಕೆ, ರೈಟ್ ಸರ್. ಸೊ √3 as it is, and sin 30 that is 1/2 and 1. Okay, so 1 into sin E. Okay, yes sir. And √3/2 ಅಂತಂದ್ರೆ that is sin 60. Okay, so that is sin 60 and sin E. Therefore, E value that is equals to 60 degree ಬರುತ್ತೆ. Okay, so that is a 60 degree, sin 60 degree. Okay, so ಎಷ್ಟು ಬರುತ್ತೆ? That is option D. Right, so that is option D. Option D is the right answer. Very good. Now let's move on to the next question. Right, next question ನೋಡಿ. A thin prism having refracting angle 10 degree is made of a glass of refractive index 1.42. And ಇಲ್ಲಿ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ, ಇಲ್ಲಿ 15 ಇದೆ. 15 ಅಂತಂದ್ರೆ ಏನು? ಇಟ್ ಇಸ್ ದ ಥಿನ್ ಪ್ರಿಸಮ್. ಆಂಗಲ್ ಶುಡ್ ಬಿ ಗ್ರೇಟರ್ ದನ್ 20 ಅಂಡ್ 20 ಮೋರ್ ದನ್ 20 ಇರಬೇಕು. ಇಲ್ಲಿ 10 ಇದೆ. ದಟ್ ಮೀನ್ಸ್ ಇಟ್ ಇಸ್ ದ ಥಿನ್ ಪ್ರಿಸಮ್ made of a glass refractive index 1.42, and this prism is combined with another prism, thin prism of a glass of refractive index 1.7. This combination produces a dispersion without a deviation. Okay, so without a deviation andre enaitu sir? Total deviation is equals to 0. The refracting angle of a second prism should be anta keltaradu. Okay, ಇಲ್ಲಿ ಡಿವಿಯೇಷನ್ ಅಂದ್ರೆ ನಮಗೆ ಗೊತ್ತಿರೋ ಪ್ರಕಾರ ಸರ್, ಡಿವಿಯೇಷನ್ ಇಲ್ಲಿ ಕನ್ಸಿಡರ್ ಮಾಡ್ಕೊಳ್ಳೋದು. ಅರೆ, ಸೊ ಡಿವಿಯೇಷನ್ ಇಲ್ಲಿ ಕನ್ಸಿಡರ್ ಮಾಡ್ಕೊಳ್ಳೋದು ಸರ್, ಇಟ್ ಇಸ್ μ - 1 into a. ಕರೆಕ್ಟಾ? ಎಸ್ ಸರ್. ಇಲ್ಲಿ ನಮಗೆ ಎರಡು ಇದೆ. ಸೊ ಇಲ್ಲಿ ಡಿವಿಯೇಷನ್ ದಟ್ ಇಸ್ ಡೆಲ್ಟಾ, del 1 and del 2. ಓಕೆ, ಸೊ del ದಟ್ ಈಸ್ ಈಕ್ವಲ್ಸ್ ಟು del 1 ಅಂದ್ರೆ ಏನ್ ಬರ್ತೀರಾ ಸರ್? ಇಟ್ ಇಸ್ ಇದಕ್ಕೆ ಫಸ್ಟ್ ಒನ್. ಓಕೆ, ಸೊ ಫಸ್ಟ್ ಒನ್ಗೆ ದಿಸ್ ಇಸ್ ಏನು ಸರ್? ಇಟ್ ಇಸ್ a. ಓಕೆ, ಸೊ ದಟ್ ಈಸ್ μ. ಓಕೆ, ಸೊ ದಿಸ್ ಇಸ್ μ and this is the μ dash, and ಇವಾಗ ಇದು a dash ಅಂತ ಬರೀತೀನಿ. ಓಕೆನಾ? ಎಸ್ ಸರ್. ಇವಾಗ ಇದನ್ನ ಬರೆದ್ರೆ ಎಷ್ಟು ಬರುತ್ತೆ ಸರ್? ಇಟ್ ಇಸ್ μ. ಓಕೆ, ಸೊ μ - 1a sub plus some mu dash -1 into a dash. Okay, so second prism. Done. As per the condition without a deviation, this becomes a 0. So that is equals to first one ಏನದು sir? It is a 1.42 minus 1, and angle ಎಷ್ಟಿದೆ sir? It is a 10 degree. So plus ಇದೆಷ್ಟಿರೋದು 1.7 minus 1 into a dash. Okay, right sir. ಇದೆಷ್ಟಾಗುತ್ತೆ sir? 0 that is equals to 0.42 into 10 degrees plus 0.7 into a dash. Okay, yes sir. ಇವಾಗ ನಾನು ಮ್ಯಾಗ್ನಿಟ್ಯೂಡ್ ಬರ್ಕೋತೀನಿ. ಓಕೆನಾ? ಸೊ ಮ್ಯಾಗ್ನಿಟ್ಯೂಡ್ ಬರ್ಕೋತೀನಿ. ಆಂಗಲ್ಸ್ ಕೆನಾಟ್ ಬಿ ನೆಗೆಟಿವ್. ಓಕೆ, ಸೊ 7 0.a dash, ಅಂಡ್ ಇದನ್ನ ಈ ಕಡೆ ತಗೊಂಡ್ ಬರ್ತೀನಿ. ಮೈನಸ್ ಆಗುತ್ತೆ, ಬಟ್ ಯು ಕೆನಾಟ್ ರೈಟ್ ಇಟ್ ಆಸ್ ಅ ಮೈನಸ್. ಸೊ ಮ್ಯಾಗ್ನಿಟ್ಯೂಡ್ ಬರೀತೀನಿ 0.42 into 10 degrees. ಓಕೆ, ಎಷ್ಟಾಗುತ್ತೆ ಸರ್? 0.7 into a dash that is equals to, that is a 4.2 degrees. Okay, so 7 a dash that is equals to 4.2 degrees divided by 0.7. Okay, right? So 4.2 so divided by 0.7 ಎಷ್ಟಾಗ್ತದೆ ಇಲ್ಲಿ ಸರ್? ಇಟ್ ಇಸ್ ಅ 6. ಸೊ ಸೆಕೆಂಡ್ ಪ್ರಿಸಮ್ದು ಆಂಗಲ್ ಎಷ್ಟಿದೆ ಸರ್? ಇಟ್ ಇಸ್ ಅ 6 degree. 6 degree ಎಲ್ಲಿದೆ ಸರ್? 6 degree. That is option A. Option A is the right answer. Okay, done. That is option A. Option A. ಅರೆ ರೇ, ನಾನು ಆನೆ ಮಾಡಿರಲ್ಲ. ಓಕೆ, ಇರ್ಲಿ ಬಿಡಿ, ನೋ ಪ್ರಾಬ್ಲಮ್. Any doubt? Any question? Any doubt? Any questions? Any doubt? Any questions? Okay, now let's move on to the next question. Yes, the next question ನೋಡಿ ಇಲ್ಲಿ, ಇದನ್ನ ಆನ್ಸರ್ ಮಾಡಕ್ಕೆ ಟ್ರೈ ಮಾಡಿ. The question is, a beam of light composed of red and green rays is incident obliquely at a point on the face of rectangular glass slab. When coming out on the opposite parallel faces,
ದ ರೆಡ್ ಅಂಡ್ ಗ್ರೀನ್ ರೇಸ್ ಎಮರ್ಜ್ ಫ್ರಮ್ ಅಂತ ಕೇಳ್ತಿರೋದು. ಇದು ನಾರ್ಮಲ್ ಆಗಿ ನಮ್ಮ ಗ್ಲಾಸ್ ಲ್ಯಾಬ್ ಬಗ್ಗೆ ಕೇಳಿರೋದು. ಓಕೆ, ಸೊ ಗ್ಲಾಸ್ ಲ್ಯಾಬ್ ಇಲ್ಲಿ ಬರ್ಕೋತೀನಿ ಸೈಡ್ಗೆ. ಓಕೆ, ಸೊ ಗ್ಲಾಸ್ ಲ್ಯಾಬ್ ಬರ್ಕೊಂಡೆ. ಓಕೆ ಸರ್, ಗ್ಲಾಸ್ ಲ್ಯಾಬ್ ನ ಬರ್ಕೊಂಡೆ. ಓಕೆ, ಅಂಡ್ ಇವಾಗ ನಾನೇನು ಫಸ್ಟ್ ಮಾಡ್ತೀನಿ, ಎ ಬೀಮ್ ಆಫ್ ಲೈಟ್ ಕಂಪೋಸ್ಡ್ ಆಫ್ ರೆಡ್ ಅಂಡ್ ಗ್ರೀನ್ ರೆಡ್ ಅಂಡ್ ಗ್ರೀನ್ ರೇಸ್ ಇನ್ಸಿಡೆಂಟ್ ಆಬ್ಲಿಕಲಿ. ಓಕೆ, ಸೊ ಆಬ್ಲಿಕಲಿ. ಓಕೆ, ಸೊ ಕಂಪೋಸ್ಡ್ ಆಫ್, ಓಕೆ, ಸೊ ಬೀಮ್, ಸೊ ರೆಡ್. ಓಕೆ, ಸೊ ದಿಸ್ ಇಸ್ ರೆಡ್. ಇಲ್ಲೇನಾಗ್ತಿರೋದು, 2 different points ಅಲ್ವಾ? ಸೊ 2 points propagate in 2 different parallel direction, 1 point propagation ಇಲ್ಲ. ಸರಿ, ಸೊ ನಮಗೆ ಏನಾಗುತ್ತೆ ಇಲ್ಲಿ, ನಮಗೆ ರೆಡ್ ಅಂಡ್ ಗ್ರೀನ್ ಬರ್ತಿದಿಲ್ಲ. ಸೊ ರೆಡ್ ನ ಬರ್ಕೊಂಡಾಗ, ಓಕೆ, ಸೊ ರೆಡ್ ನ ಬರ್ಕೊಂಡಾಗ ನಮಗೆ ಗೊತ್ತಾಗೋದು. ಸೊ ರ್ಯಾಂಡಮ್ ಆಗಿ ಹಾಕ್ತೀನಿ, ಆಲ್ರೆಡಿ ನಿಮಗೆ ಗೊತ್ತಿದೆ ಹೇಗೆ ಬರುತ್ತೆ ಅನ್ನೋದು. ಓಕೆ, ಅಂಡ್ ಈ ತರ ಬರುತ್ತೆ. ಅಂಡ್ ದ ಸೆಕೆಂಡ್ ಒನ್, ಓಕೆ, ಇಲ್ಲಿ ಸೆಕೆಂಡ್ ಒನ್ ಏನಂತಂದ್ರೆ ಗ್ರೀನ್ ಕಲರ್ ಅಲ್ವಾ? ಎಸ್ ಸರ್. ಸೊ ಇದು ಅಷ್ಟೇ, ಈ ತರ ಬಿದ್ರೆ, ಓಕೆ, ಸೊ ಇದು ಸಹ ಬೆಂಡ್ ಆಗುತ್ತೆ ಈ ತರ. ಅಂಡ್ ಇಲ್ಲಿ ಈ ತರ ಆಚೆ ಬರುತ್ತೆ. ಓಕೆ, ಸೊ ಈ ತರ ಬರುತ್ತೆ ನಿಮಗೆ. ಸೊ 2 points propagation in a 2 different parallel direction. 2 different parallel direction ಬರಲ್ಲ, ಸೇಮ್ parallel direction ಬರುತ್ತೆ. ನೆಕ್ಸ್ಟ್ ಒನ್, 1 point propagating in a 2 different directions through the slab, 1 point propagation in the same direction through the slab, and 2 points propagating in a 2 different non-parallel direction. Okay, so non-parallel direction ಅಂದ್ರೆ parallel ಇದೆಯಲ್ಲ, ಸೊ ಇಲ್ಲಿ 1 point ಅನ್ನೋದು ರಾಂಗ್. ಓಕೆ, ಸೊ ಇಲ್ಲಿ 1 point ಬರಲ್ಲ. ಓಕೆ, ಸೊ 2 points ಇದೆ, ಬಟ್ ಇಲ್ಲಿ ನಾನ್ ಪ್ಯಾರಲಲ್ ಅಂತ ಹೇಳ್ತಿರೋದು. ಸೊ ದೇರ್ಫೋರ್ ಇಟ್ ಇಸ್ ರಾಂಗ್. ಇಲ್ಲಿ 1 point ಅಂತ ಇರೋದಿಲ್ಲ, ಯಾಕೆಂದ್ರೆ 2 points ಇದೆ. ಇಲ್ಲಿ ನೋಡಿ, ಇಲ್ಲೂ 2 points, ಇಲ್ಲೂ 2 points. ಓಕೆ, ಸೊ ರೈಟ್ ಆನ್ಸರ್ ದಟ್ ಇಸ್ ಆಪ್ಷನ್ ಎ. ಆಪ್ಷನ್ ಏನು? ಸೊ ದಟ್ ಇಸ್ 2 points propagating in 2 different parallel direction. ಓಕೆ, ಸೊ 2 different parallel direction. ಓಕೆ, 2 different parallel direction, ಒಂದೇ ಪಾಯಿಂಟ್ ಡೈರೆಕ್ಷನ್ ಅಲ್ಲ. ಸೊ 2 different, ಇದೊಂದು ಪ್ಯಾರಲಲ್, ಇದೊಂದು ಪ್ಯಾರಲಲ್. ಓಕೆ, ಸೊ ಇದೊಂದು ಪ್ಯಾರಲಲ್, ಇದೊಂದು ಪ್ಯಾರಲಲ್. ಸೊ ದೇರ್ಫೋರ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. Right, very good. Next question ನೋಡಿ. Light travels through a glass plate of a thickness t and having a refractive index mu. If c is the velocity of light in a vacuum, the time taken by the light to travel this thickness of the glass is. Okay, so ivaga glass ಬಗ್ಗೆ ಮಾತಾಡೋಣ. So this is a glass, okay, and a glass thickness. Okay, so this is the thickness of the glass. Okay sir. ಅಂಡ್ ಇಲ್ಲಿ ನಿಮಗೆ ಅರ್ಥ ಆಗಲಿ ಅಂತ ಹೇಳಿ ನಾನೊಂದು ರೆಡ್ ಕಲರ್ ತಗೊಳ್ತೇನೆ, ಯಾಕಂದ್ರೆ ಇಟ್ ಇಸ್ ನೈಸ್, ನೋಡಕ್ ಚೆನ್ನಾಗಿ ಅನಿಸ್ತದೆ. ಓಕೆ, ಸೊ ನೋಡಕ್ ಚೆನ್ನಾಗಿ ಅನಿಸ್ತದೆ, ಅದಕ್ಕೆ ಲೈಟ್ ನ ತಗೊಳ್ತೀನಿ. ಓಕೆ, ಎಸ್ ಸರ್. ಸೊ ದಿಸ್ ಇಸ್ ಇನ್ಸಿಡೆಂಟ್ ರೇ ಅಂಡ್ ದಿಸ್ ಇಸ್ ರಿಫ್ರಾಕ್ಟೆಡ್ ರೇ ಅಂಡ್ ದಿಸ್ ಇಸ್ ಎಮರ್ಜೆಂಟ್ ರೇ. ಓಕೆ, ರೈಟ್. ಎ ಲೈಟ್ ರೇ ಟ್ರಾವೆಲ್ಸ್ ಥ್ರೂ ಎ ಗ್ಲಾಸ್ ಪ್ಲೇಟ್ ಆಫ್ ಥಿಕ್ನೆಸ್ ಟಿ ಅಂಡ್ ಹ್ಯಾವಿಂಗ್ ಎ ರಿಫ್ರಾಕ್ಟಿವ್ ಇಂಡೆಕ್ಸ್. ಇದು ರಿಫ್ರಾಕ್ಟಿವ್ ಇಂಡೆಕ್ಸ್ ಎಷ್ಟು? ಸಬ್ಯೂ. ಇಫ್ ಸಿ ಇಸ್ ದ ಸ್ಪೀಡ್ ಆಫ್ ಲೈಟ್ ಇನ್ ಅ ವ್ಯಾಕ್ಯೂಮ್. ಓಕೆ, ಸೊ ಇಲ್ಲಿ ಸ್ಪೀಡ್ ಆಫ್ ಲೈಟ್ ಇನ್ ಅ ವ್ಯಾಕ್ಯೂಮ್, ದ ಟೈಮ್ ಟೇಕನ್ ಬೈ ದ ಲೈಟ್ ಟು ಟ್ರಾವೆಲ್. ಟೈಮ್ ಟೇಕನ್ ನಾನು ಕ್ಯಾಪಿಟಲ್ ಲೆಟರ್ ಟಿ ಅಂತ ಬರ್ಕೋತೀನಿ, ಯಾಕೆಂದ್ರೆ ಸ್ಮಾಲ್ ಲೆಟರ್ ಟಿ ನಾವೇನ ಬರ್ದಿದ್ವಿ, ದಟ್ ಇಸ್ ದ ಥಿಕ್ನೆಸ್ ಅಂತ ಬರ್ಕೊಂಡಿದ್ವಿ, ಅದಕ್ಕೆ ಥಿಕ್ನೆಸ್ ಆಫ್ ದ ಗ್ಲಾಸ್ ಅಂತ. ಓಕೆ, ಸೊ ಇವಾಗ ಫಸ್ಟ್ ಆಫ್ ಆಲ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂದ್ರೆ ಯಾವ ತರ ಬರೀತೀರಾ ಸರ್? ರಿಫ್ರಾಕ್ಟಿವ್ ಇಂಡೆಕ್ಸ್ ಇಸ್ ನಥಿಂಗ್ ಬಟ್ ಸಿ ಡಿವೈಡೆಡ್ ಬೈ ವಿ ಅಂತ ಬರೀತೀವಿ, ಕರೆಕ್ಟಾ? ಎಸ್ ಸರ್. ವಿ ನ ಯಾವ ತರ ಬರೀತೀರಾ? ಸೊ ನಾರ್ಮಲ್ ಆಗಿ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಇಲ್ಲಿ ಡಿಸ್ಟೆನ್ಸ್ ಅಂದ್ರೆ ಯಾವ್ದು ಬರುತ್ತೆ ಸರ್? ಡಿಸ್ಟೆನ್ಸ್ ಇಸ್ ನಥಿಂಗ್ ಬಟ್ ಥಿಕ್ನೆಸ್. ಓಕೆ, ಸೊ ಥಿಕ್ನೆಸ್ ಅಂಡ್ ಟೈಮ್ ಅಂದ್ರೆ ಕ್ಯಾಪಿಟಲ್ ಲೆಟರ್ ಟಿ. ಓಕೆ, ಸೊ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ನಾನು. ಎಲ್ಲಿ? ಸೊ ಇಲ್ಲಿ ಸೊ ಮ್ಯೂ ದಟ್ ಈಸ್ ಈಕ್ವಲ್ಸ್. ಓಕೆ, ಸೊ ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟಾಗುತ್ತೆ ಸರ್? ವಿ ಡಿವೈಡೆಡ್ ಬೈ ಸಿ ಡಿವೈಡೆಡ್ ಬೈ ಮ್ಯೂ ಅಂತ ಬರುತ್ತೆ. ಓಕೆ, ಸೊ ವಿ ವ್ಯಾಲ್ಯೂ. ಸೊ ವಿ ವ್ಯಾಲ್ಯೂ ನಾನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಓಕೆ, ಸೊ ಟಿ ಡಿವೈಡೆಡ್ ಬೈ ಟಿ, ಸೊ ದಟ್ ಈಸ್ ಈಕ್ವಲ್ಸ್ ಟು ಸಿ ಡಿವೈಡೆಡ್ ಬೈ ಮ್ಯೂ. ನಮಗೆ ಇವಾಗ ಏನ್ ಬೇಕಾಗಿರೋದು? ಟೈಮ್. ಓಕೆ, ಸೊ ಟೈಮ್ ಬೇಕಾಗಿರೋದು. ಓಕೆ, ಸೊ ಟೈಮ್ ನ ಐಡೆಂಟಿಫೈ ಮಾಡಬೇಕು. ಸೊ ಟೈಮ್ ಟೇಕನ್. ಓಕೆ, ಸೊ ಟೈಮ್ ಟೇಕನ್ ಅಂದ್ರೆ ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಓಕೆ, ಸೊ ಟೈಮ್ ಟೇಕನ್ ದಟ್ ಈಸ್ ಈಕ್ವಲ್ಸ್ ಟು, ಸೊ ಇಟ್ ಇಸ್ ಅ ಮ್ಯೂ ಇಂಟು ಸಿ, ಮ್ಯೂ ಇಂಟು ಟಿ ಡಿವೈಡೆಡ್ ಬೈ ಸಿ. ಓಕೆ, ಸೊ ಟೈಮ್ ಪೀರಿಯಡ್ ದಟ್ ಈಸ್ ಈಕ್ವಲ್ಸ್ ಟು ಮ್ಯೂ ವ್ಯಾಲ್ಯೂ ಎಷ್ಟಿದೆ? ಮ್ಯೂ ವ್ಯಾಲ್ಯೂ ಥಿಕ್ನೆಸ್ ಮ್ಯೂ ಟಿ ಇಷ್ಟೇ ಅಲ್ವಾ ಕೇಳಿದ್ದು? ಸೊ ಮ್ಯೂ ಟಿ ಡಿವೈಡೆಡ್ ಬೈ ಸಿ. ಓಕೆ, ಸೊ ಮ್ಯೂ ಟಿ ಡಿವೈಡೆಡ್ ಬೈ ಸಿ ದಟ್ ಇಸ್ ಆಪ್ಷನ್ ಬಿ. ಓಕೆ, ಸೊ ಮ್ಯೂ ಟಿ ಡಿವೈಡೆಡ್ ಬೈ ಸಿ ದಟ್ ಇಸ್ ಆಪ್ಷನ್ ಸಿ. ಕ್ಲಿಯರಾ? ಎನಿ ಡೌಟ್? ಏನಾದರೂ ಡೌಟ್ ಇದ್ರೆ ಕೇಳಿ. ಓಕೆ, ಇಫ್ ಯು ಹ್ಯಾವ್ ಎನಿ ಡೌಟ್ ಪ್ಲೀಸ್ ಲೆಟ್ ಮಿ ನೋ. ಸರ್ ನೀಟ್ ಟೆಸ್ಟ್ ಸೀರೀಸ್ ಇದೆಯಾ ಸರ್? ಶೌರ್ಯ ಇವಾಗ ಸದ್ಯಕ್ಕಿಲ್ಲ, KCET ಇದೆ ಗರುಡ ಟೆಸ್ಟ್ ಸೀರೀಸ್ ಅಂತೇಳಿ. ಓಕೆ, ಯು ಕ್ಯಾನ್ ಯುಟಿಲೈಸ್ ಇಟ್. ಓಕೆ, ಸೊ ಲೇಟರ್ ನಿಮಗೆ ಏನಾದರೂ ನೀಟ್ ಈ ವರ್ಷ ಐ ಥಿಂಕ್ ನೀಟ್ ಟೆಸ್ಟ್ ಪೇಪರ್ ಬರೋದು ಡೌಟ್. ಓಕೆ, ನೀಟ್ ಇವಾಗ KCET ಯಾವ ತರ ಬಂದಿದೆ ಆ ತರ ಬರೋದು ಡೌಟ್. ಓಕೆನಾ? ರೈಟ್. ಸೊ ನೆಕ್ಸ್ಟ್ ಕ್ವಶನ್ ಗೋಣ. ಸೊ ನೆಕ್ಸ್ಟ್ ಕ್ವಶನ್ ಯಾವುದು? ಬಿ ಆಯ್ತಲ್ಲ? ರೈಟ್. ಸೊ ನೆಕ್ಸ್ಟ್ ಕ್ವಶನ್ ಇದಕ್ಕೆ ಟ್ರೈ ಟು ಆನ್ಸರ್ ದಿಸ್ ಕ್ವಶನ್. ನೋಡೋಣ ಯಾರು ಆನ್ಸರ್ ಮಾಡ್ತೀರಾ.
time taken by the sunlight to pass through a window of a thickness 4 millimeter whose refractive index is a 3/2. ಇದೇ ಕ್ವಶನ್ ನಾವು ಇದನ್ನ ಪ್ರೀವಿಯಸ್ ಕೇಸಲ್ಲಿ ಯೂಸ್ ಮಾಡಿದ್ವಿ. ಓಕೆ, ದಟ್ ಇಸ್ ಟಿ mu t divided by c. Okay, so that is a mu t divided by c. Okay, time taken that is equals to, so it is a mu t divided by c ಅಂತ. ಓಕೆ ರೈಟ್ ಸರ್. ಇವಾಗ ನಾನು ಟೈಮ್ ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಎಷ್ಟು ಬರುತ್ತೆ ಸರ್? ಮ್ಯೂ ವ್ಯಾಲ್ಯೂ ಎಷ್ಟಿದೆ ಸರ್? ಇಟ್ ಇಸ್ ಅ 3/2. ಓಕೆ, ಸೊ ದಟ್ ಇಸ್ ಅ 3/2 ಇಂಟು ಥಿಕ್ನೆಸ್ ಎಷ್ಟಿದೆ ಸರ್? ಇಟ್ ಇಸ್ ಅ 4 millimeter. ಓಕೆ, ಸೊ ದಟ್ ಇಸ್ ಅ 4 millimeter ಅಂದ್ರೆ 10⁻³ ಅಂಡ್ ಸಿ ಅನ್ನೋದು ದಟ್ ಇಸ್ ಅ 3 × 10⁸. ಸ್ವಲ್ಪ ಸಿಂಪ್ಲಿಫಿಕೇಶನ್ ಮಾಡಿ ಎಷ್ಟು ಬರುತ್ತೆ ಸರ್? ಇಟ್ ಇಸ್ ಅ 3/2 ಇಂಟು ಇದೆಷ್ಟಾಗುತ್ತೆ? 2 3 6. ಓಕೆ, ಸೊ ದಟ್ ಈಸ್ 4 × 10⁻³ ಸೊ ಡಿವೈಡೆಡ್ ಬೈ 2 3 6 ಇಂಟು 10⁸. ಓಕೆನಾ? ಎಸ್ ಸರ್. ನೋಡಿ, ಸೊ 3 1 3 3 2 6. ಸೊ ಇಲ್ಲಿ ಕ್ಯಾನ್ಸಲ್ ಆಗುತ್ತಲ್ವಾ? ಓಕೆ ರೈಟಾ? 3 2 3 6. ಓಕೆ, ಸೊ 2 3 2 3 6 3 4 12. ಓಕೆ, ಸೊ ಇಲ್ಲಿ 3 4 12 3 4 12 ಕ್ಯಾನ್ಸಲ್ ಆಗ್ಬಿಡ್ತಲ್ಲ. 3/2 4 millimeter. ಓಕೆ, ಸೊ 3 ಮ್ಯೂ 3 4 12 2 3 6. ಓಕೆ, ಸೊ ಇಲ್ಲಿ 2 3 6 ಆಗುತ್ತೆ. ಓಕೆ, ಇದು ಯಾಕೆ ಬರ್ದೆ? ಸೊ ದಿಸ್ ಈಸ್ 3 ಅಲ್ವಾ? ಸೊ ದಿಸ್ ಈಸ್ 3. ಓಕೆ, ಸೊ ದಿಸ್ ಇಸ್ 3. ಓಕೆ ರೈಟ್. ಸೊ ದಿಸ್ 3 ಗೆಟ್ ಕ್ಯಾನ್ಸಲ್ ಅಂಡ್ ಟಿ ದಟ್ ಈಸ್ ಈಕ್ವಲ್ಸ್ ಟು 2 2 2 4 ಅಂಡ್ ಮೇಲೆ ಹೋದ್ರೆ 3 - 8. ಸೊ ಫೈನಲ್ ಆಗಿ ಸರ್ ಟಿ ಇಸ್ ಈಕ್ವಲ್ಸ್ ಟು 2 × 10⁻11 seconds. -11 seconds. ಓಕೆ, ಸೊ -11 seconds ಅಲ್ಲಿ ಇದಪ್ಪ, -11 seconds. ದಟ್ ಇಸ್ ಆಪ್ಷನ್ ಸಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ಸ್ವಲ್ಪ ಕ್ಯಾಲ್ಕುಲೇಷನ್ ನೋಡ್ಕೊಳ್ಳಿ, ತಪ್ಪು ಮಾಡ್ತಾ ಇದ್ದೀರಾ. ಸೊ ಕ್ಯಾಲ್ಕುಲೇಷನ್ ನೋಡ್ಕೊಳ್ಳಿ ಸ್ವಲ್ಪ. ಓಕೆ, ಸೊ ದಟ್ ಈಸ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ದಟ್ ಈಸ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಡನ್? ಎಸ್, ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ನಾ ರಿಯಲ್ ಅಂಡ್ ಅಪರೆಂಟ್ ಡೆಪ್ತ್. ಓಕೆ, ಸೊ ಇದೊಂದು ಮಾಡಿ ಒಂದು ಶಾರ್ಟ್ ಬ್ರೇಕ್ ತಗೋಣ. ಓಕೆನಾ? ಇದೊಂದು ಮಾಡಿ ಶಾರ್ಟ್ ಬ್ರೇಕ್ ತಗೊಂಡ್ಬಿಡೋಣ. ಫೈನಾ? ಎಸ್, ದ ಕ್ವಶನ್ ನೋಡಿ, ಅಪರೆಂಟ್ ಅಂಡ್ ರಿಯಲ್ ಡೆಪ್ತ್ ಇದ್ರ ಬಗ್ಗೆ ಡಿಸ್ಕಸ್ ಮಾಡಾಗಿದೆ ಅನ್ಸುತ್ತೆ. ಓಕೆ, 1 second. ಅಪರೆಂಟ್ ಅಂಡ್ ರಿಯಲ್ ಡೆಪ್ತ್. ಎಸ್, so apparent and real depth, this is the concept. Okay, and relation between refractive index, real depth and apparent depth, that is real depth divided by apparent depth. ಈ ಒಂದು ಫಾರ್ಮುಲಾ ಸಾಕು to answer these questions. ಓಕೆನಾ? ರೈಟ್. ಸೊ ಇದರ ಪ್ರಕಾರ the very first question ನೋಡಿ ಏನಿರೋದು? Okay, so the very first question, a microscope is focused on a mark on a piece and then slab of a glass of a thickness 3 centimeter and refractive index 1.5 is placed over the mark. How should the microscope to be moved to get a mark in a focus again? ಆದರೆ ಸಿಂಪಲ್ ಆಗಿ ಏನ್ ಮಾಡ್ತಿದ್ದಾರೆ, ಒಂದು ಮೈಕ್ರೋಸ್ಕೋಪ್ ನ ಇಟ್ಕೊಂಡು ಫೋಕಸ್ ಮಾಡಿದ್ದಾರೆ. ಗ್ಲಾಸ್ ಥಿಕ್ನೆಸ್ ಎಷ್ಟಿತ್ತು? ಒಂದು ಮಾರ್ಕ್ ಇದೆ. ಓಕೆ, ಏನ್ ಮಾಡ್ತಿದ್ದಾರೆ ಇಲ್ಲಿ ನೋಡಿ, ಎ ಮೈಕ್ರೋಸ್ಕೋಪ್ ಇಸ್ ಫೋಕಸ್ಡ್ ಆನ್ ಎ ಮಾರ್ಕ್ ಆನ್ ಎ ಪೀಸ್. ಓಕೆ, ಆನ್ ಎ ಪೀಸ್ ಅಂದ್ರೆ ಒಂದು ನಾರ್ಮಲ್ ಆಗಿ ಪೇಪರ್ ಇರುತ್ತಲ್ಲ, ಪೇಪರ್ ಪೀಸ್. ಓಕೆ, ಸೊ ಪೇಪರ್ ಪೀಸ್ ಇರುತ್ತಲ್ಲ, ಸೊ ನಾರ್ಮಲ್ ಆಗಿ ಸೊ ಫೋಕಸ್ ಮಾಡಿರ್ತಾರೆ. ಯಾವ್ದ್ರಿಂದ? ಮೈಕ್ರೋಸ್ಕೋಪ್ ಇಂದ ಫೋಕಸ್ ಮಾಡಿರ್ತಾರೆ. ಮಾಡಾಗ ಇವರು ಏನ್ ಮಾಡ್ತಾರೆ, ಯಾರೋ ಇನ್ನೊಬ್ರು ಆ ಗ್ಲಾಸ್ ಲ್ಯಾಬ್ ನ ತಂದು ಆ ಮಾರ್ಕ್ ಮೇಲೆ ಇಡ್ತಾರೆ. ಮಾರ್ಕ್ ಮೇಲೆ ಇಟ್ಟಾಗ ಏನಾಗುತ್ತೆ? ಮಾರ್ಕ್ ಮೇಲೆ ಇಟ್ಟಾಗ ಆ ಮಾರ್ಕ್ ಅನ್ನೋದು ರೇಸ್ ಆಗತ್ತೆ. ಓಕೆ, ಬಿಕಾಸ್ ಆಫ್ ಅಪರೆಂಟ್ ವ್ಯೂ ಇಂದ. ಓಕೆ, ಸೊ ಅಪರೆಂಟ್ ವ್ಯೂ ಇಂದ ಮೇಲೆ ಬರುತ್ತೆ. ಮೇಲೆ ಬಂದಾಗ ಅದು ಥಿಕ್ನೆಸ್ ಎಷ್ಟಿದೆ? ಗ್ಲಾಸ್ ಥಿಕ್ನೆಸ್ ಸರ್ ಇಟ್ ಇಸ್ ಅ ಟಿ. ಓಕೆ, ಸೊ ಥಿಕ್ನೆಸ್ ಆಫ್ ಅ ಗ್ಲಾಸ್ ಲ್ಯಾಬ್ ಎಷ್ಟಿದೆ? 3t ಇದೆ. ಸೊ ಇವಾಗ ಏನ್ ಮಾಡ್ಬೇಕು? ಈ ಮೈಕ್ರೋಸ್ಕೋಪ್ ನ ಅಗೇನ್ ಫೋಕಸ್ ಮಾಡಬೇಕು ಆ ಮಾರ್ಕ್ ಮೇಲೆ. ಏನ್ ಮಾಡ್ಬೇಕು? ಫಸ್ಟ್ ನಮಗೆ ಇಲ್ಲಿ ನಮಗೆ ಅಪರೆಂಟ್ ಅಂದ್ರೆ ಅಪಿರೆಂಟ್ ವ್ಯೂ ಎಷ್ಟಾಗುತ್ತೆ ಅನ್ನೋದು ನೋಡ್ಬೇಕು. ಓಕೆ, ಸೊ ರಿಫ್ರಾಕ್ಟಿವ್ ಇಂಡೆಕ್ಸ್. ಓಕೆ, ಸೊ ದಟ್ ಇಸ್ ರಿಫ್ರಾಕ್ಟಿವ್ ಇಂಡೆಕ್ಸ್, ದಟ್ ಇಸ್ ರಿಯಲ್ ಡೆಪ್ತ್ ಡಿವೈಡೆಡ್ ಬೈ, ಸೊ ದಟ್ ಇಸ್ ಅಪರೆಂಟ್ ಡೆಪ್ತ್. ಓಕೆ ರೈಟ್ ಸರ್. ಇಲ್ಲಿ ಅಪರೆಂಟ್ ಡೆಪ್ತ್ ನ ಕನ್ಸಿಡರ್ ಮಾಡ್ಕೊಂಡ್ರೆ ಅಪರೆಂಟ್ ಡೆಪ್ತ್ ದಟ್ ಇಸ್ ಈಕ್ವಲ್ಸ್ ಟು ರಿಯಲ್ ಡೆಪ್ತ್ ಸೊ ಡಿವೈಡೆಡ್ ಬೈ ರಿಫ್ರಾಕ್ಟಿವ್ ಇಂಡೆಕ್ಸ್. ಸೊ ರಿಯಲ್ ಡೆಪ್ತ್ ಎಷ್ಟಿದೆಪ್ಪ ಸರ್? ಇಟ್ ಇಸ್ ಥಿಕ್ನೆಸ್ ದಟ್ ಇಸ್ 3 centimeter ಡಿವೈಡೆಡ್ ಬೈ ದಟ್ ಇಸ್ 1.5 ಅಂಡ್ ಇದಕ್ಕೆ ಯು ಕ್ಯಾನ್ ಕನ್ಸಿಡರ್ ಇಟ್ ಆಸ್ 2. ಓಕೆ, ಸೊ 2 centimeter. ಬಟ್ ಇಲ್ಲಿ ಆಲ್ರೆಡಿ ಓಕೆ, ಸೊ 2 centimeter ಆಲ್ರೆಡಿ ನಿಮಗೆ ಎಷ್ಟು ಸೆಂಟಿಮೀಟರ್ ಇದೆ ಸರ್? 3 centimeter ಆಲ್ರೆಡಿ ಕೊಟ್ಟಿದ್ದಾರೆ ಥಿಕ್ನೆಸ್. ಇವಾಗ ಏನ್ ಮಾಡ್ಬೇಕು? ಎಷ್ಟು ರೇಸ್ ಮಾಡ್ಬೇಕು? ರೇಸ್ ಬೈ. ಓಕೆ ಸರ್, ರೇಸ್ ಬೈ. ಓಕೆ ಸರ್, ರೇಸ್ ಬೈ ಎಷ್ಟು ಕೊಡ್ಬೇಕು ಸರ್? 3 - 2 ಎಷ್ಟು? 1 centimeter ಅಪ್. ಓಕೆ, ಸೊ ಅಪ್ ಮಾಡಬೇಕು. ಸೊ ಆಲ್ರೆಡಿ ನಿಮಗೆ ಥಿಕ್ನೆಸ್ ಬಂದ್ರಿಂದ ಅಪರೆಂಟ್ ವ್ಯೂ ಆಗಿರುತ್ತೆ. ಸೊ ಏನ್ ಮಾಡ್ಬೇಕು? ಆ ಮೈಕ್ರೋಸ್ಕೋಪ್ ವ್ಯೂ ಪಾಯಿಂಟ್ ಇರುತ್ತಲ್ಲ, ಐ ಪೀಸ್, ಅದನ್ನ ಮೇಲ್ಗಡೆ ಎಳಿಬೇಕು. ಎಷ್ಟು ಸೆಂಟಿಮೀಟರ್ ಎಳಿಬೇಕು? ದಟ್ ಇಸ್ 2 centimeter. ಯಾಕೆ ಸರ್ ಅಂತಂದ್ರೆ ಆಲ್ರೆಡಿ 3 centimeter ಥಿಕ್ನೆಸ್ ಇದೆ. ನಮಗೆ ಅಪರೆಂಟ್ ವ್ಯೂ ಎಷ್ಟು ಬರುತ್ತೆ? 2 centimeter ಬಂದಿದೆ. ಓಕೆ, ಸೊ 2 centimeter ಮೇಲೆ ಬರುತ್ತೆ ಅಪರೆಂಟ್ ವ್ಯೂ.
ಬಟ್ ಆಲ್ರೆಡಿ ಥಿಕ್ನೆಸ್ ಎಷ್ಟಿದೆ 3 ಸೆಂಟಿಮೀಟರ್ ಇದೆ. ಇನ್ನ ಎಷ್ಟು ಸೆಂಟಿಮೀಟರ್ ಮೇಲೆ ಇಳಬೇಕು? ದಟ್ ಇಸ್ 1 ಸೆಂಟಿಮೀಟರ್ ಅಪ್. ಓಕೆ, ಸೊ ಅಪ್ವರ್ಡ್. ಸೊ ದಟ್ ಇಸ್ ಆಪ್ಷನ್ ಎ. Okay, so option A is the right answer. Okay, so option A is the right answer. Option A is the right answer. Okay, right, very good. Now let's move on to the next question. Next question ನೋಡೋಣ. An air bubble in a glass slab with a refractive index ಎಷ್ಟಿದೆ 1.5 near a normal incidence is 5 centimeter deep when viewed from a one surface and 3 centimeter deep when viewed from the opposite surface. The thickness of the slab is ಅಂತ ಕೇಳ್ತಿರೋದು. ನೋಡಿ, ನಾರ್ಮಲ್ ಆಗಿ ಇದನ್ನ ಒಂದೇ ಸ್ಟೆಪ್ ಅಲ್ಲಿ ಅದು 5 ಸೆಕೆಂಡ್ ಅಲ್ಲಿ ಆನ್ಸರ್ ಮಾಡ್ಬೋದು. ಅದು ಹೇಗೆ ನೋಡಿ, ಇದೊಂದು ಗ್ಲಾಸ್ ಸ್ಲಾಬ್ ಇದೆ. ಓಕೆ, ಸೊ ದಿಸ್ ಇಸ್ ದ ಗ್ಲಾಸ್ ಸ್ಲಾಬ್. ಓಕೆ, ಸೊ ದಿಸ್ ಇಸ್ ಎ, ಬಿ ಅಂಡ್ ದಿಸ್ ಇಸ್ ಸಿ ಅಂಡ್ ದಿಸ್ ಇಸ್ ಡಿ ಅಂತ ಅನ್ಕೋತೀನಿ. ಈ ಕಡೆಯಿಂದ ನೋಡ್ತಾ ಅನ್ಕೊಳ್ಳಿ. ಓಕೆ, ಸೊ ಏರ್ ಬಬಲ್ ಈ ಕಡೆಯಿಂದ ನೋಡಿದಾಗ ಎಷ್ಟು ಸರ್ 5 ಸೆಂಟಿಮೀಟರ್ ದೂರ ಕಾಣಿಸ್ತಿದೆ. ಓಕೆ, ಸೊ ದಟ್ ಇಸ್ ಅ 5 ಸೆಂಟಿಮೀಟರ್ ದೂರ. ಓಕೆ, ಸೊ ಎಷ್ಟು ದೂರ? ದಿಸ್ ಇಸ್ 5 ಸೆಂಟಿಮೀಟರ್ ದೂರ. ಓಕೆ, ಸೊ ದಿಸ್ ಇಸ್ 5 ಸೆಂಟಿಮೀಟರ್ ದೂರ. Okay, so 5 centimeter. Okay, done. And the next one, viewed from one surface and 3 centimeter deep viewed from opposite side. Opposite side ಇಲ್ಲಿ 3 ಸೆಂಟಿಮೀಟರ್ ಗೆ ಕಾಣಿಸ್ತಾ ಇದೆ. ಓಕೆ, ಸೊ ಅಪೋಸಿಟ್ ಸೈಡ್ 3 ಸೆಂಟಿಮೀಟರ್ ಕಾಣಿಸ್ತಾ ಇದೆ. ರೈಟಾ? ಎಸ್ ಸರ್, 3 ಸೆಂಟಿಮೀಟರ್ ಗೆ ಕಾಣಿಸ್ತಾ ಇದೆ. 3 ಸೆಂಟಿಮೀಟರ್. ಓಕೆ, ಸೊ 3 ಸೆಂಟಿಮೀಟರ್ ಕಾಣಿಸ್ತಾ ಇದೆ. ಇವಾಗ ಕೇಳ್ತಿರೋದು ಏನಂತಂದ್ರೆ ದ ಥಿಕ್ನೆಸ್ ಆಫ್ ದ ಸ್ಲಾಬ್ ಈಸ್ ಅಂತ. ಓಕೆ, ಸೊ ಟೋಟಲ್ ಥಿಕ್ನೆಸ್ ಎಷ್ಟು? ಓಕೆ, ಸೊ ನಾವು ಈ ಕಡೆಯಿಂದ ನೋಡ್ಕೊಂಡ್ರೆ ಈ ಥಿಕ್ನೆಸ್ ಕನ್ಸಿಡರ್ ಮಾಡ್ಕೋಬೇಕು. ಮೇಲಿಂದ ಎ ಬಿ ಫೇಸ್ ಇಂದ ನೋಡಿದ್ರೆ ಈ ಥಿಕ್ನೆಸ್ ಕನ್ಸಿಡರ್ ಮಾಡ್ಕೋಬೇಕು, ಅಥವಾ ಈ ಕಡೆಯಿಂದ ಸಿ ಡಿ ಕನ್ಸಿಡರ್ ಮಾಡ್ಕೊಂಡ್ರು ಈ ಥಿಕ್ನೆಸ್ ಕನ್ಸಿಡರ್ ಮಾಡ್ಕೋಬೇಕು. ಬಟ್ ನಾವಿವಾಗ ಈ ಕಡೆಯಿಂದ ಮತ್ತೆ ಈ ಕಡೆಯಿಂದ ನೋಡ್ತಿರೋದ್ರಿಂದ ಈ ಥಿಕ್ನೆಸ್ ನ ಕನ್ಸಿಡರ್ ಮಾಡ್ಕೊಳ್ಬೇಕು. ಓಕೆನಾ? ಸೊ ಈ ಥಿಕ್ನೆಸ್ ಈಸ್ ನಥಿಂಗ್ ಬಟ್ ರಿಯಲ್ ಡೆಪ್ತ್. ಓಕೆ, ಸೊ ದಿಸ್ ಇಸ್ ದ ರಿಯಲ್ ಡೆಪ್ತ್. ಓಕೆ, ರೈಟ್ ಸರ್. ಸೊ ಆಸ್ ಪರ್ ದ ರಿಲೇಷನ್, ಓಕೆ, ಸೊ ದಟ್ ಇಸ್ ರಿಫ್ರಾಕ್ಟಿವ್ ಇಂಡೆಕ್ಸ್. ಸೊ ದಟ್ ಈಸ್ ಈಕ್ವಲ್ಸ್, ಓಕೆ, ಸೊ ರಿಫ್ರಾಕ್ಟಿವ್ ಇಂಡೆಕ್ಸ್, ಸೊ mu that is equals to real depth so divided by apparent depth. Okay, so real depth and apparent depth. Okay, right sir. Even ನಾನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಎಷ್ಟಾಗುತ್ತೆ ಸರ್ ಇಲ್ಲಿ? ಸರ್ apparent depth that is equals to real depth that is divided by mu. ಓಕೆನಾ? ರೈಟ್. ಸೊ ಇದನ್ನ ಕ್ರಾಸ್ ಮಲ್ಟಿಪ್ಲೈ ಅಂದ್ರೆ ಇಷ್ಟ ನಮಗೆ ಬೇಕಾದ ರಿಯಲ್ ಡೆಪ್ತ್ ಅಂಡ್ ಥಿಕ್ನೆಸ್. ಓಕೆ ಸರ್, ರಿಯಲ್ ಡೆಪ್ತ್ that is equals to so refractive index into apparent depth. Okay, so that is apparent depth and real depth that is equals to, okay, so real depth that is equal to, so that is the thickness and mu value ಎಷ್ಟಿದೆ ಸರ್? mu value that is 1.5 and apparent depth ಎಲ್ಲಿಂದ ಸರ್? ಈ ಕಡೆಯಿಂದ 5 ಸೆಂಟಿಮೀಟರ್, ಸೊ ಪ್ಲಸ್ ಈ ಕಡೆಯಿಂದ ಆದ್ರೆ 3 ಸೆಂಟಿಮೀಟರ್. ಓಕೆ, ಸೊ ಎಷ್ಟಾಯ್ತು ಸರ್? t is equals to 1.5 into 8. ಓಕೆ, ಸೊ 2 ಒಂದ್ಲೆ 2, 2 ಎಂಟ್ಲೆ 2 ಒಂದ್ಲೆ ಸಾರಿ 8 ಒಂದ್ಲೆ 8 ಆಗುತ್ತೆ, 5 ಎಂಟ್ಲೆ 40. ಓಕೆ, 8 40 12, ಸೊ 12 ಆಗುತ್ತೆ. ಓಕೆ, ಸೊ ದಟ್ ಇಸ್ 12. ಓಕೆ, ಸೊ 12 1.5 into 8. Yes, sir, 12 centimeter. Okay, so T that is equals to 12 centimeter. Okay, so thickness of this glass slab is the 12 centimeter. Okay, so thickness of a glass slab that is the 12 centimeter. Clear alva ellargu? Right? Yes. That is option A. Option A. Very good. Now let's move on to the next question. Okay, so next question nodile. Next question. A bubble in a glass slab when viewed from one side appears at a 5 centimeter and 2 centimeter from other side. Then thickness of the glass slab ಅಂತ ಕೇಳ್ತಾರೆ. ಓಕೆನಾ? thickness of the glass slab. ಇಲ್ಲಿ ಅಗೇನ್ ನೀವೇನ್ ಮಾಡ್ತೀರಾ? ಸೊ ರಿಫ್ರಾಕ್ಟಿವ್ ಇಂಡೆಕ್ಸ್ ದಟ್ ಈಸ್ ಈಕ್ವಲ್ಸ್ ಟು ಸರ್ ಇಟ್ ಇಸ್ ರಿಯಲ್ ಡೆಪ್ತ್ ಡಿವೈಡೆಡ್ ಬೈ ಅಪರೆಂಟ್ ಡೆಪ್ತ್. ಓಕೆ, ಅಂಡ್ ಇಲ್ಲಿ ನಮಗೆ ಬೇಕಾದ್ದು ಸರ್ ಇಟ್ ಇಸ್ ರಿಯಲ್ ಡೆಪ್ತ್ ದಟ್ ಈಸ್ ಈಕ್ವಲ್ಸ್ ಟು ಮ್ಯೂ ಇಂಟು ಅಪರೆಂಟ್ ಡೆಪ್ತ್. ಓಕೆ, ಎಸ್ ಸರ್, ರೈಟಾ? ಎಸ್ ಸರ್. ರಿಯಲ್ ಡೆಪ್ತ್ ಯಾವುದು? thickness ಆಫ್ ಅ ಗ್ಲಾಸ್ ಸ್ಲಾಬ್. ರಿಫ್ರಾಕ್ಟಿವ್ ಇಂಡೆಕ್ಸ್ ಎಷ್ಟಿದೆ ಸರ್? ಇಟ್ ಇಸ್ 1.5. ಓಕೆ, ಸೊ ದಟ್ ಇಸ್ 1.5. ಓಕೆ, ಸೊ ಅಪರೆಂಟ್ ಡೆಪ್ತ್ ಎಷ್ಟಿದೆ ಸರ್? ಅಪಿಯರೆನ್ಸ್. ಓಕೆ, ಸೊ ಗ್ಲಾಸ್ ಬಬಲ್ ದಟ್ ಗ್ಲಾಸ್ ಇಸ್ ಹ್ಯಾವಿಂಗ್ 1.5 ರಿಫ್ರಾಕ್ಟಿವ್ ಇಂಡೆಕ್ಸ್. ಒನ್ ಸೈಡ್ ಇಂದ 5 ಸೆಂಟಿಮೀಟರ್, ಇನ್ನೊಂದು ಸೈಡ್ ಇಂದ 2 ಸೆಂಟಿಮೀಟರ್ ಫ್ರಮ್ ಅದರ್ ಸೈಡ್ ಅಂತ ಹೇಳ್ತಾರೆ. ಓಕೆ, ಸೊ 5 ಪ್ಲಸ್ 2 ಎಷ್ಟಾಗುತ್ತೆ ಸರ್? ಟಿ ಇಸ್ ಈಕ್ವಲ್ಸ್ ಟು ಸರ್ ಇಟ್ ಇಸ್ 1.5 ಇಂಟು 7. ಓಕೆ, ಸೊ 1.5 ಇಂಟು 7 ಎಷ್ಟಾಗುತ್ತೆ? 1.5 into 7. Okay, so 1.5. Okay, so that is a 10.5. Okay, so T is equals to so 10.5 centimeter. Okay, so thickness ಎಷ್ಟಾಗುತ್ತೆ? That is 10.5 centimeter. Okay, so that is the right answer. That is option C. Right answer. That is option C. Very good. Now let's move on to the next one. That is total internal reflection. Okay, that is total internal reflection. Right? So 47 ಆಯ್ತಲ್ಲ. ಸೊ ಇವುಗಳನ್ನ ನೆಕ್ಸ್ಟ್ ಸ್ವಲ್ಪ ಶಾರ್ಟ್ ಬ್ರೇಕ್ ತಗೊಂಡು ಕಂಟಿನ್ಯೂ ಮಾಡು. ಓಕೆನಾ? ಸೊ ಶಾರ್ಟ್ ಬ್ರೇಕ್ ತಗೊಂಡು. ಓಕೆನಾ?
ಶಾರ್ಟ್ ಬ್ರೇಕ್ ತೊಗೊಂಡು ಕಂಟಿನ್ಯೂ ಮಾಡೋಣ, ರೈಟ್? ಶಾರ್ಟ್ ಬ್ರೇಕ್. ಓಕೆ, ಸೊ ಒಂದು 20 ಮಿನಿಟ್ಸ್ ತೊಗೋಣ. ಓಕೆ, ಸ್ವಲ್ಪ ಟೀ ಬಿ ಕುಡ್ಕೊಂಡು ಬರೋಣ.
ಹೆಲೋ 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 ಕೇಳಿಸ್ತದೇನಾ? ಹೆಲೋ 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 ಓಕೆ ಕ್ಲಿಯರ್. ಎಸ್ ದ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂಡ್ ಕ್ರಿಟಿಕಲ್ ಆಂಗಲ್. ಓಕೆ ಸೊ ಇದನ್ನು ಸಹ ಡಿಸ್ಕಸ್ ಮಾಡಿದ್ವಿ, ಅದರಲ್ಲಿ ತಂದು ಬಿಡುವ. ಸೊ 47 ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಎಸ್ ಓಕೆ, ಇದೆಲ್ಲ ಡಿಸ್ಕಸ್ ಮಾಡಾಗಿದೆಯಲ್ಲ? ಓಕೆ, ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ದ ಕ್ವಶನ್ ಈಸ್ ಲೈಟ್ ಟ್ರಾವೆಲ್ಸ್ ಫ್ರಮ್. ಓಕೆ ಸೊ ನೋಡೋಣ ಎಷ್ಟು ಜನ ಇದ್ದೀರಾ, ಎಷ್ಟು ಜನ ಆನ್ಸರ್ ಮಾಡ್ತೀರಾ ಅನ್ನೋದು. ಎ ಲೈಟ್ ಟ್ರಾವೆಲ್ಸ್ ಅ ಡಿಸ್ಟೆನ್ಸ್ x in a time t1 in a air and 10x in a time t2 in a another denser medium. What is the critical angle for this case ಅಂತ ಕೇಳ್ತಾರೆ. ಅಂದ್ರೆ ಲೈಟ್ ಟ್ರಾವೆಲ್ಸ್ ಎಕ್ಸ್ ಡಿಸ್ಟೆನ್ಸ್ ಇನ್ ಟೈಮ್ ಟಿ ಇನ್ ಏರ್ ಅಂದ್ರೆ ರೇರರ್ ಮೀಡಿಯಂ ಹೇಳ್ತಾರೆ ಅದ್ರಲ್ಲಿ. ಅಂಡ್ ಇಲ್ಲಿ ಅನದರ್ ಡೆನ್ಸರ್ ಮೀಡಿಯಂ. ಓಕೆ ಸೊ 2 ಮೀಡಿಯಮ್ಸ್ ಕೊಟ್ಟಿದ್ದಾರೆ. ಸೊ ಇದರ ಪ್ರಕಾರ ಸರ್ ನಮಗೆ ಗೊತ್ತಿರೋ ಪ್ರಕಾರ ಏನು ಸರ್, ಸೈನ್ ಟೀಟಾ ಸಿ. ಓಕೆ ಸೊ ಕ್ರಿಟಿಕಲ್ ಆಂಗಲ್. ಓಕೆ ಸೊ ಸೈನ್ ಸಿ ಅಂತ ಬರೀತೀನಿ. ಸೊ ದಟ್ ಈಸ್ ಈಕ್ವಲ್ಸ್ ಟು 1 ಡಿವೈಡೆಡ್ ಬೈ ಮ್ಯೂ, ರೈಟ್. ಇದನ್ನ ಯಾವ ತರ ಬರೀಬಹುದು ಸರ್? ಇಟ್ ಕ್ಯಾನ್ ಬಿ ರಿಟನ್ ಆಸ್ ವಿ ಡಿವೈಡೆಡ್ ಬೈ ಸಿ ಡಿವೈಡೆಡ್ ಬೈ ವಿ ಅಂತ ಬರೀತೀವಿ, ಕರೆಕ್ಟಾ? ಅಥವಾ ಸೊ ವಿ ಡಿವೈಡೆಡ್ ಬೈ ಸಿ ಅಂತ ಬರೀತೀವಿ, ರೈಟ್. ಸೊ ಸೈನ್ ಸಿ ದಟ್ ಈಸ್ ಈಕ್ವಲ್ಸ್ ಟು ಸರ್ ವಿ ಡಿವೈಡೆಡ್ ಬೈ ಸಿ. ನಾರ್ಮಲ್ ಆಗಿ ಸ್ಪೀಡ್ ಯಾವ ತರ ಬರೀತೀವಿ ಸರ್? ಸ್ಪೀಡ್ ದಟ್ ಈಸ್ ಈಕ್ವಲ್ಸ್ ಟು ಸರ್ ಡಿಸ್ಟೆನ್ಸ್ ಸರ್ ಡಿವೈಡೆಡ್ ಬೈ ಟೈಮ್, ಸರ್ ರೈಟಾ? ಎಸ್ ಸರ್. ಇಲ್ಲಿ ಸ್ಪೀಡ್ ಫಸ್ಟ್ ಒನ್ ಯಾವುದು ಸಿ. ಓಕೆ ಸೊ ವಿ ಕನ್ಸಿಡರ್ ಮಾಡ್ಕೊಂಡ್ರೆ ಯಾವ್ದು ಇದು ಮೀಡಿಯಂ. ಮೀಡಿಯಂ ಅಂದ್ರೆ ಡೆನ್ಸರ್ ಮೀಡಿಯಂ. ಓಕೆ ಸೊ ದಟ್ ಇಸ್ 10x and divided by time t2. okay so that is time t2. okay sir. and first medium that is a c ಎಷ್ಟಿರೋದು ಸರ್ x distance in a time t1. okay so ಇಲ್ಲಿ substitute ಮಾಡೋಣ. so sin c that is equals to v value that is the 10x so divided by t2 and ಇದೆಷ್ಟಿದೆ ಸರ್? it is x divided by t1. okay so x get cancel and sin c that is equals to, okay so sin c that is equals to sir it is the 10 t1 so divided by t2 and c that is equals to sine inverse of the 10 t1 so divided by t2. so this is the required solution. okay so sine inverse of 10 t1 divided by t2. okay so sine inverse of 10 t1 divided by t2. okay so that is option A is the right answer. okay so option A is the right answer. okay so option C ಬರಲ್ಲ, ಇಲ್ಲಿ t1 ಬರಬೇಕು. ಇಲ್ಲಿ ನೀವು t2 ಅಂತ ತಗೊಂಡಿದ್ದಾರೆ. ಓಕೆ ಸೊ ಇಲ್ಲಿ t1 ಬರಬೇಕು ನೋಡಿ. ಸೊ ವಿ ವ್ಯಾಲ್ಯೂ ಏನಿದೆ ಸೊ ಡಿವೈಡೆಡ್ ಬೈ t2, ಇಲ್ಲಿ x ಡಿವೈಡೆಡ್ ಬೈ t1. ಈ t1 ಮೇಲೆ ಹೋಗುತ್ತೆ, ದಟ್ ಇಸ್ ಆಪ್ಷನ್ ಎ. ಓಕೆ ರೈಟಾ? ಸೊ ಕನ್ಫ್ಯೂಸ್ ಆಗಬಾರ್ದು. ಸೊ ದಟ್ ಇಸ್ ಆಪ್ಷನ್ ಎ, ರೈಟ್. ನೆಕ್ಸ್ಟ್ ಕ್ವಶನ್. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ದ ಕ್ವಶನ್ ಇಸ್ two transparent media A and B are separated by a plane boundary. The speed of light in those medium are 1.5 into 10 power 8 meter per second and 2.0 into 10 power 8 meter per second respectively. The critical angle for a ray of light for those two media ಅಂತ ಕೇಳಿದ್ದಾರೆ. ಇವಾಗ ಜಸ್ಟ್ ಸಾಲ್ವ್ ಮಾಡಿದ್ವಿ. ಏನಂದ್ರೆ ಒಂದು ಕ್ವಶನ್ ಸಾಲ್ವ್ ಮಾಡಿದ್ವಿ, ದಟ್ ಇಸ್ ರಿಲೇಟೆಡ್ ಟು ಸೈನ್ ಟೀಟಾ ಸಿ. ಸೊ ರೈಟ್. ಸೊ ಇದನ್ನ ಯಾವ ತರ ಬರೀತೀವಿ ಸರ್? ಇಟ್ ಇಸ್ ವಿ ಡಿವೈಡೆಡ್ ಬೈ ಸಿ ಅಂತ ಬರೀತೀವಿ, ಕರೆಕ್ಟಾ? ರೈಟ್. ಸೊ that's what we have written, right? yes sir, that is v divided by c. yes sir. and ಇಲ್ಲಿ ಸ್ಪೀಡ್ ಆಫ್ ಲೈಟ್ ಎಲ್ಲಿ ಕಮ್ಮಿ ಇದೆ ಸರ್? ಇಟ್ ಇಸ್ 1.5. okay so that is 1.5 into 10 power 8 so divided by speed of another medium. okay so ಇದನ್ನ v1 and v2 ಅಂತ ಬರೀಬಹುದು. okay so this can be written as v1 divided by v2 ಅಂತ ಬರೀಬಹುದು. okay yes sir. ಎಲ್ಲಿ ಇದು sir it is 1.5 into 10 power 8 so divided by 2 into 10 power 8. okay so ಎಷ್ಟಾಗುತ್ತೆ ಸರ್? sin theta c that is equals to 1.5 so divided by 2 ಅಂತ ಆಗುತ್ತೆ. ಇದು ಗೆಟ್ ಕ್ಯಾನ್ಸಲ್ ಆಗುತ್ತೆ. ಓಕೆ
ಸೊ 2 ಡಿವೈಡೆಡ್ ಬೈ 1.5 ಡಿವೈಡೆಡ್ ಬೈ 2 ಅಂದ್ರೆ ಎಷ್ಟಾಗುತ್ತೆ? ಓಕೆ, ಸೊ 1.5 ಡಿವೈಡೆಡ್ ಬೈ 2. ಓಕೆ, ಸೊ 1.5 ಡಿವೈಡೆಡ್ ಬೈ 2 ಎಷ್ಟಾಗುತ್ತೆ? 0.75. ಓಕೆ, ಸೊ ದಟ್ ಇಸ್ 0.75. So 0.75. Okay, so theta c that is equals to sine inverse of 0.75. Okay, 0.75. Clear ಆಯ್ತಾ? So 0.750 ಇಲ್ಲಿ sin inverse. So ಇಲ್ಲಿ ಬರುತ್ತೆ sin inverse, that is sine, that is option C is the right answer. Okay, that is option C is the right answer. Okay, so that is option C. Okay sir, next one. Next question nodile. The question is, if the critical angle for a total internal reflection from a medium to a vacuum is a 45 degree, then velocity of a light in the medium is. Okay, so velocity of the light ಕೇಳಿದ್ದಾರೆ. Okay, so ಇಲ್ಲಿ ನಮಗೆ sin theta c ಆಲ್ರೆಡಿ ಗೊತ್ತಿರೋದು. So it is a v divided by c. Okay, and sin 45 degree. Okay, so sin 45 degree and speed na ಕೇಳಿದ್ದಾರೆ, and c value is to c as it is, and v can be written as c into sin 45. Okay na? Yes sir. So v is equals to speed as 2, so it is a 3 into 10 power 8, and sin 45 that is 1 by root 2. Okay, and ಇದನ್ನ ಕನ್ಸಿಡರ್ ಮಾಡ್ಕೊಂಡ್ರೆ sir v that is equals to 3 divided by root 2 into 10 power 8, so meter per second. Okay, so that is meter per second. So 3 divided by root 2 into 10 power 8 meter per second. Okay, so that is option A is the correct answer. Okay, so that is option A is the right answer ಆಗಿರುತ್ತೆ. Okay, so option A done. So ಇದನ್ನು ಸಹ ಆನ್ಸರ್ ಮಾಡಿಲ್ಲ. Now let's move on to the next question. Next question ಏನಿದೆ ನೋಡಿ, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಇದಕ್ಕೆ ಟ್ರೈ ಮಾಡಿ ಆನ್ಸರ್ ಮಾಡಕ್ಕೆ ಟ್ರೈ ಮಾಡಿ ನೋಡೋಣ. ಎಸ್ ಬೇಗ ಬೇಗ ಟ್ರೈ ಮಾಡಿ. ಎಸ್ ಅರವಿಂದ್ ಸಿ ಆಗಲ್ಲ ಕಣೋ, ಅಂಡ್ ರಾಜೇಶ್ ಸಿ. ಓಕೆ, ಪ್ರೀವಿಯಸ್ ಕ್ವಶನ್ಗೆ ಆನ್ಸರ್ ಮಾಡಿದ್ದಾ? ಓಕೆ ಓಕೆ ರೈಟ್. ಸೊ ನೆಕ್ಸ್ಟ್ ಒನ್ ನೋಡಿಲಿ. In a total internal reflection, when the angle of incidence is equals to the critical angle for a pair of median contact, what will be the angle of refraction? Simple nodi, as per the definition. Okay, so critical angle andre enu? The critical angle is the angle of incidence in a denser medium corresponding to which in a rarer medium the refraction angle is 90 degree. So therefore right answer that is 90 degree. Okay, what will be the angle of refraction? That is 90 degree in a rarer medium. Okay, that is option D. Okay, ಇದು ಕೊಟ್ಟಿಲ್ಲ, ಇರಲಿ. ನೆಕ್ಸ್ಟ್ ಕ್ವಶನ್ ಏನಿರುತ್ತೆ ನೋಡಿ, ಇಲ್ಲಿ ಪ್ರಾಪರ್ ಆಗಿ ನೋಡಿ. ಎ beam of light, okay, so a beam of light consisting of a red, green and a blue colors is incident on a right angled prism. The refractive index of a material of the prism for above red, green and blue wavelengths are 1.5. Okay, so ಇಲ್ಲಿ ನಿಮಗೆ ವೇವ್ಲೆನ್ಸ್ ಆರ್ ಅಂತ ಕೊಟ್ಟಿದ್ದಾರೆ. ಸೊ ಇದು ವೇವ್ಲೆನ್ಸ್ ಆಗಬಾರ್ದು, ಇದು ರಿಫ್ರಾಕ್ಟಿವ್ ಇಂಡೆಕ್ಸ್ ಆಗಬೇಕು. ಓಕೆ, ಸೊ ಬ್ಲೂ. ಓಕೆ, ಸೊ ರಿಫ್ರಾಕ್ಟಿವ್ ಇಂಡೆಕ್ಸ್. ಓಕೆ 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 ಇಲ್ಲಿ ಮೆನ್ಷನ್ ಮಾಡಿದಾರಲ್ಲ, ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಓಕೆ ರೆಡ್ ಅಂಡ್ ಗ್ರೀನ್ ಬ್ಲೂ ವೇವ್ಲೆನ್ಸ್ ಆರ್ 1.39, 1.44 and 1.47 respectively. The prism will be. ಇಲ್ಲಿ ನಿಮಗೆ ಸಪರೇಟ್ ದ ರೆಡ್ ಕಲರ್ ಪಾರ್ಟ್ ಫ್ರಮ್ ದ ಗ್ರೀನ್ ಅಂಡ್ ಬ್ಲೂ ಕಲರ್ಸ್, separate the blue color part from the red and green colors, and separate all three colors from one another, not separate the three colors ಅಂತ ಹೇಳಿದ್ದಾರೆ. ಓಕೆ, ಇವಾಗ ಆಂಗಲ್ ಆಫ್ ದ ಪ್ರಿಸಮ್ ಎಷ್ಟಿದೆ ಸರ್? ಆಂಗಲ್ ಆಫ್ ದ ಪ್ರಿಸಮ್ ಇಲ್ಲಿ ನೋಡಿ, ಇಲ್ಲೇ 45, ಇಲ್ಲೂ 45 ಇದೆ. ಸೊ ಇನ್ಸಿಡೆಂಟ್ ಆಗಿದ್ರೆ ಈ ಪಾರ್ಟ್ ನಲ್ಲಿ ಕನ್ಸಿಡರ್ ಮಾಡ್ಕೊಂಡ್ರೆ ಸರ್ 45 ಡಿಗ್ರಿ ಆಗುತ್ತೆ. ಓಕೆ, ಸೊ ಇಲ್ಲಿ ನಿಮ್ಗೇನಾಗುತ್ತೆ, ಇದೆಲ್ಲ ಟ್ರಾನ್ಸ್ಫರ್ ಆಗುತ್ತೆ ಇಲ್ಲಿಂದ ಇಲ್ಲಿಗೆ. ಓಕೆ, ಸೊ ಇದು ಬ್ಲೂ ಕಲರ್. ಓಕೆ, ಸೊ ಲೆಟ್ಸ್ ಸೇ ದಿಸ್ ಇಸ್ ದ ಬ್ಲೂ ಕಲರ್ ಅಂತ ಕನ್ಸಿಡರ್ ಮಾಡ್ಕೋಣ. Yes sir, this is the blue color, and the next one, so next one a green color. Okay, so that is a green color, and the next one that is a red color. Okay, so that is a red color. Okay, so yes, ಇವಕ್ಕೆಲ್ಲ ನಿಮಗೆ ಇಲ್ಲೂ ಸಹ 45 ಡಿಗ್ರಿನ ಆಂಗಲ್ ಆಗುತ್ತೆ. ಓಕೆ, ಎಲ್ಲದಕ್ಕೂ 45 ಡಿಗ್ರಿನ ಆಂಗಲ್ ಆಗುತ್ತೆ. ಓಕೆ, ಸೊ ಹೇಗೆ ಸರ್ ಅಂತಂದ್ರೆ ಪರ್ಪೆಂಡಿಕ್ಯುಲರ್ ಡ್ರಾ ಮಾಡ್ತೀರಿ, ಕರೆಕ್ಟಾ? ಎಸ್ ಸರ್, ಇದಕ್ಕೆ ಪರ್ಪೆಂಡಿಕ್ಯುಲರ್, ಇದಕ್ಕೆ ಪರ್ಪೆಂಡಿಕ್ಯುಲರ್, ಇದಕ್ಕೆ ಪರ್ಪೆಂಡಿಕ್ಯುಲರ್. ಓಕೆ, ಸೊ ಪರ್ಪೆಂಡಿಕ್ಯುಲರ್ ಪರ್ಪೆಂಡಿಕ್ಯುಲರ್ ಪರ್ಪೆಂಡಿಕ್ಯುಲರ್. ಓಕೆ, ಸೊ 45 ಡಿಗ್ರಿ 45 ಡಿಗ್ರಿ 45 ಡಿಗ್ರಿ ಆಗುತ್ತೆ. ಓಕೆ, ಇಲ್ಲಿ ನಮಗೆ ಗೊತ್ತಾಗಿರೋದು ಇಲ್ಲಿ ಆಂಗಲ್ ಆಫ್ ಇನ್ಸಿಡೆನ್ಸ್ ಎಷ್ಟಾಗುತ್ತೆ ಇಲ್ಲಿ ಈ ಮೂರು ಕೇಸಸ್ ಅಲ್ಲೂ ಸರ್. ಆಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ನಥಿಂಗ್ ಬಟ್ ದಟ್ ಇಸ್ 45. ದಟ್ ಮೀನ್ಸ್ ಕ್ರಿಟಿಕಲ್ ಆಂಗಲ್ ದಟ್ ಇಸ್ ದ 45 ಡಿಗ್ರಿ. ಓಕೆ, ಸೊ 45 ಡಿಗ್ರಿ ಇದೆ ಕ್ರಿಟಿಕಲ್ ಆಂಗಲ್. ಇಲ್ಲಿ ನಮಗೆ ಬಂದಿರುವಂತ ಈ ರೆಡ್, ಗ್ರೀನ್ ಮತ್ತೆ ಬ್ಲೂ ಕಲರ್ ಏನಿದೆಯಲ್ಲ, ಇಲ್ಲಿ ರಿಫ್ರಾಕ್ಟಿವ್ ಇಂಡೆಕ್ಸ್ ಕೊಟ್ಟಿದ್ದಾರೆ. ಸೊ ಫಸ್ಟ್ ಥಿಂಗ್ ಏನಂದ್ರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ನ ಫೈಂಡ್ ಮಾಡೋಣ.
ಓಕೆ ಸೊ ಆಂಗಲ್ಸ್ ನ ಫೈಂಡ್ ಮಾಡೋಣ. ಸೊ ಕ್ರಿಟಿಕಲ್ ಆಂಗಲ್ ದಟ್ ಈಸ್ ಈಕ್ವಲ್ಸ್ ಟು ಓಕೆ ಸೊ ದಟ್ ಈಸ್ 1/μ. ಓಕೆ ಸೊ ಫಸ್ಟ್ ಯಾವ್ದಕ್ಕೆ ಕನ್ಸಿಡರ್ ಮಾಡ್ಕೊಳ್ಳೋಣ? ಫಸ್ಟ್ ಒನ್ ಓಕೆ ಫಸ್ಟ್ ಒನ್ ರೆಡ್. ಸೊ ಫಸ್ಟ್ ರೆಡ್ ಕಲರ್ ಓಕೆ ಸೊ ರೆಡ್ ಕಲರ್ ದಟ್ ಈಸ್ 1.39 ಓಕೆ ಸೊ ದಟ್ ಈಸ್ 1.39 ಓಕೆ ಸೊ ಫಸ್ಟ್ ಒನ್ ಸರ್ ಸೈನ್ ಥೀಟಾ ರೆಡ್ ಅಂತ ಬರೀತೀನಿ. ಸೊ ದಟ್ ಈಸ್ 1/1.39 ಓಕೆ ಸೊ 1.39 ರೆಡ್ ಸೊ 1.39 ಸರ್. ಇದನ್ನ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಎಷ್ಟು ಬರುತ್ತೆ ಸರ್? 1/1.39 ಓಕೆ ಎಷ್ಟು ಬರುತ್ತೆ ಇದು ಸರ್? ಸೈನ್ ಥೀಟಾ ಆರ್ ಸೊ ದಟ್ ಈಸ್ ಈಕ್ವಲ್ಸ್ ಟು 0.719 so 4 okay so right so theta r that is equals to 0. Sine inverse of okay so sine inverse of 0.7194 ಅಂದ್ರೆ ಸರ್ ಡಿಗ್ರೀಸ್ ಗೆ ಕನ್ವರ್ಟ್ ಮಾಡ್ಕೊಂಡು ಓಕೆನಾ. ಇವಾಗ ಸದ್ಯಕ್ಕೆ ನಾನು ಲಾಗ್ ಬುಕ್ ಇಲ್ಲ ಇವಾಗ ಸದ್ಯಕ್ಕೆ, ಸೊ ನಾನು ಮೊಬೈಲ್ ಅಲ್ಲೇ ಯೂಸ್ ಮಾಡ್ಕೋತೀನಿ ಓಕೆನಾ. ಸೊ ಮೊಬೈಲ್ ಅಲ್ಲಿ ವರ್ಕೌಟ್ ಆಗತ್ತಾ ಇಲ್ಲ ಅಂತ ನೋಡ್ತೀನಿ ಒಂದ್ಸತಿ. ಓಕೆ ರೈಟ್. ಇದರಲ್ಲಿ ಸೈಂಟಿಫಿಕ್ ಮೆಥಡ್ ಓಕೆ ಸೊ ಸೈನ್ ಇನ್ವರ್ಸ್ ಸೈನ್ 0.71 ಎಷ್ಟಿದೆ? 94 ಎಷ್ಟಾಗತ್ತೆ ಇದು? ಇದು ಬರಲ್ಲ. ಸೈನ್ ಇನ್ವರ್ಸ್ ಸೈನ್ 0.7194 ಇದನ್ನು ಬರಲ್ಲ. ಯೂನಿವರ್ಸ್ ಇಲ್ವಲ್ಲ ಇದರಲ್ಲಿ, ಯೂನಿವರ್ಸ್ ಇಲ್ಲ. ಸೊ ಗೂಗಲ್ಗೆ ಹೋಗಿ ನೋಡೋಣ. ಸೊ ಗೂಗಲ್ಗೆ ಹೋಗೋಣ. ಸದ್ಯಕ್ಕೆ ನನ್ನ ಹತ್ರ ಲಾಗ್ ಬುಕ್ ಇಲ್ಲ, ಸೊ ಅದರಿಂದ ಸೊ ಐ ಆಮ್ ಯೂಸಿಂಗ್ ದಿಸ್ ಸೈನ್ ಇನ್ವರ್ಸ್ ಆಫ್ ಓಕೆ ಸೈನ್ ಇನ್ವರ್ಸ್ ಆಫ್ ಓಕೆ ಸೈನ್ ಇನ್ವರ್ಸ್ ಆಫ್ 0.7194 ಓಕೆ 7914. ಸೊ 46 ಡಿಗ್ರಿ ಇದೆ ಓಕೆ ಸೊ ಟೀಟಾ ಆರ್ ಓಕೆ ಸೊ ದಟ್ ಇಸ್ ರೆಡ್ ಕಲರ್ದು ಅಪ್ರಾಕ್ಸಿಮೇಟ್ಲಿ 46 ಡಿಗ್ರೀಸ್ ಇದೆ. ಅಂಡ್ ಇದಕ್ಕೆ ಕಂಪೇರ್ ಮಾಡ್ಕೊಂಡ್ರೆ ಓಕೆ ಸೊ ಕ್ರಿಟಿಕಲ್ ಆಂಗಲ್ ಕಂಪೇರ್ ಮಾಡ್ಕೊಂಡ್ರೆ ಓಕೆ ಸೊ ಕ್ರಿಟಿಕಲ್ ಆಂಗಲ್ ಕಂಪೇರ್ ಮಾಡ್ಕೊಂಡ್ರೆ ಓಕೆ ಸೊ ಕ್ರಿಟಿಕಲ್ ಆಂಗಲ್ ದಟ್ ಇಸ್ ದ 45 ಡಿಗ್ರಿ ಅಲ್ವಾ. ಸೊ ಇಲ್ಲಿ ಕ್ರಿಟಿಕಲ್ ಆಂಗಲ್ ಇಸ್ ಲೆಸ್ ದನ್ ಸೊ ಆಂಗಲ್ ಫಾರ್ ರೆಡ್ ಕಲರ್ ಓಕೆ ಸೊ ದೇರ್ ಫಾರ್ ರಿಫ್ರಾಕ್ಷನ್ ಮಾತ್ರ ಆಗುತ್ತೆ ಓಕೆ ಸೊ ರಿಫ್ರಾಕ್ಷನ್ ಆಗುತ್ತೆ ಓಕೆ ಸೊ ರಿಫ್ರಾಕ್ಷನ್ ಆಗುತ್ತೆ ಓಕೆ ಸೊ ರಿಫ್ರಾಕ್ಷನ್. ಇವಾಗ ಆಂಗಲ್ ಇಸ್ ಲೆಸ್ ದನ್ ಅಂತಂದ್ರೆ ನಮ್ಗೆ ಏನಾಗುತ್ತೆ ಸರ್? ಇಟ್ ಇಸ್ ರಿಫ್ರಾಕ್ಷನ್ ಓನ್ಲಿ, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗಲ್ಲ ಓಕೆ ಸೊ ರಿಫ್ರಾಕ್ಷನ್ ಆಗುತ್ತೆ. ಅಂಡ್ ನೆಕ್ಸ್ಟ್ ಒನ್ ನೋಡಿದ್ರೆ ಸೊ ನೆಕ್ಸ್ಟ್ ಒನ್ ಯಾವುದು? ಬ್ಲೂ ಅಲ್ವಾ. ಸೊ ರೆಡ್ ಆದ್ಮೇಲೆ ಗ್ರೀನ್ ಓಕೆ ಸೊ ರೆಡ್ ಆದ್ಮೇಲೆ ಗ್ರೀನ್ ಕಲರ್ ಓಕೆ ಸೊ ರೆಡ್ ಆದ್ಮೇಲೆ ಗ್ರೀನ್ ಕಲರ್ ನೋಡೋಣ. ಸೊ ಗ್ರೀನ್ ಕಲರ್ ಸೊ ದಟ್ ಈಸ್ ಸೆಕೆಂಡ್ ಒನ್ ಸರ್ ಸೈನ್ ಥೀಟಾ ಗ್ರೀನ್ ಕಲರ್ ಓಕೆ ಸೊ ಗ್ರೀನ್ ಕಲರ್ ದಟ್ ಈಸ್ 1 ಡಿವೈಡೆಡ್ ಬೈ ಅದ್ರ ವ್ಯಾಲ್ಯೂ ಎಷ್ಟಿದೆ ಸರ್? ಇದ್ರ ವ್ಯಾಲ್ಯೂ 1.44 ಓಕೆ ಸೊ ದಟ್ ಈಸ್ 1.44 ಓಕೆ ಸೊ ದಟ್ ಈಸ್ 1.44. ಇದನ್ನ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಅಷ್ಟು ಬರ್ತವೆ 1 ಡಿವೈಡೆಡ್ ಬೈ 1.44 ಎಷ್ಟಿದು ಸರ್? ಇಲ್ಲಿ ಸೊ ಸೈನ್ ಥೀಟಾ ಸೊ ಗ್ರೀನ್ ಕಲರ್ಗೆ ಸೊ ಎಷ್ಟಿದೆ? 0.6944 ಓಕೆ ಸೊ 6944 ಓಕೆ ಸೊ ಇಲ್ಲಿ ನಾನು ಇದ್ರ ಸಹಿತ ಆನ್ಸರ್ ಬರ್ಕೋತೀನಿ ಓಕೆ. ಸೈನ್ ಇನ್ವರ್ಸ್ ಆಫ್ 0.69 ಓಕೆ ಸೊ 0.6944 ಎಷ್ಟಾಗತ್ತೆ ಇದು? 43 ಓಕೆ ಸೊ ಇದು ಸೈನ್ ಥೀಟಾ ಓಕೆ ಸೊ ಥೀಟಾ ವ್ಯಾಲ್ಯೂ ಎಷ್ಟಾಗುತ್ತೆ ಸರ್? ಥೀಟಾ ಫಾರ್ ಅ ಗ್ರೀನ್ ಕಲರ್ 44 ಅಪ್ರಾಕ್ಸಿಮೇಟ್ಲಿ 44 ಡಿಗ್ರೀಸ್ ಓಕೆ ಸೊ 44 ಡಿಗ್ರೀಸ್. ಇಲ್ಲಿ ಕ್ರಿಟಿಕಲ್ ಆಂಗಲ್ ಎಷ್ಟಿದೆ ಸರ್? 45 ಡಿಗ್ರಿ ಓಕೆ ಸೊ 45 ಡಿಗ್ರಿ ರೈಟ್. ಸೊ ಇದು 4 ಮಾಡಿದ್ರೆ ಎಷ್ಟಾಗುತ್ತೆ? ಲೆಟ್ಸ್ ಸಿ ಸೊ 43 ಓಕೆ ಸೊ 43 ಆಗುತ್ತೆ ಓಕೆ. ಸರ್ ಏನು ನೋಡ್ಬೋದು ಸೊ ಥೀಟಾ ವ್ಯಾಲ್ಯೂ ದಟ್ ಇಸ್ 0. ಅರೆ ಸೊ 44 ತಾನೆ? ಎಸ್ ಸರ್ 44 ಡಿಗ್ರಿ. ಇಲ್ಲಿ ನೀವು ನೋಡ್ಬೋದು ಸೊ ಕ್ರಿಟಿಕಲ್ ಆಂಗಲ್ ಇಸ್ ಗ್ರೇಟರ್ ದ್ಯಾನ್ ಓಕೆ ಸೊ ದಿಸ್ ಒನ್ ಆಂಗಲ್ ಆಫ್ ಇನ್ಸಿಡೆನ್ಸ್, ಇದು ಆಂಗಲ್ ಆಫ್ ಇನ್ಸಿಡೆನ್ಸ್, ಇದು ಕ್ರಿಟಿಕಲ್ ಆಂಗಲ್ ಓಕೆ ಸೊ ಇದಕ್ಕೆ ನೋಡ್ಕೊಂಡ್ರೆ ನಮಗೆ ಕ್ರಿಟಿಕಲ್ ಆಂಗಲ್ ಇಸ್ ಗ್ರೇಟರ್ ದ್ಯಾನ್ ದಟ್ ಆಂಗಲ್ ಆಫ್ ಇನ್ಸಿಡೆನ್ಸ್ ಓಕೆ ಸೊ ಇವಾಗ ಏನಾಗುತ್ತೆ ನಿಮಗೆ? ಇದು ಏನಾಗುತ್ತೆ? ಇದಕ್ಕೆ ಲೆಸ್ ಇದೆ ಓಕೆ ಸೊ ನಿಮಗೆ ಕಂಡೀಷನ್ ಏನು? ಸೊ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗಬೇಕಂದ್ರೆ ಆಂಗಲ್ ಆಫ್ ಇನ್ಸಿಡೆನ್ಸ್ ಮಸ್ಟ್ ಬಿ ಗ್ರೇಟರ್ ದ್ಯಾನ್ ಕ್ರಿಟಿಕಲ್ ಆಂಗಲ್ ರೈಟ್. ಸೊ ಕ್ರಿಟಿಕಲ್ ಆಂಗಲ್ ಓಕೆ ಸೊ ಕ್ರಿಟಿಕಲ್ ಆಂಗಲ್ ಇಲ್ಲಿ ನಿಮಗೆ ಇದು ಆಂಗಲ್ ಆಫ್ ಇನ್ಸಿಡೆನ್ಸ್ ಅಲ್ಲಿ ಕೊಟ್ಟಿದ್ರು ಓಕೆ ಸೊ ಸಾರಿ ಇಲ್ಲಿ ಸಿ ಅಂತ ಬರೀತಾ ಇದೀನಿ. ಸೊ ದಿಸ್ ಇಸ್ ಆಂಗಲ್ ಆಫ್ ಇನ್ಸಿಡೆನ್ಸ್ ಓಕೆ ಸೊ ದಿಸ್ ಇಸ್ ಆಂಗಲ್ ಆಫ್ ಇನ್ಸಿಡೆನ್ಸ್ ಇಲ್ಲೂ ಅಷ್ಟೇ. ಸೊ ದಿಸ್ ಇಸ್ ಕ್ರಿಟಿಕಲ್ ಆಂಗಲ್ ಅಂತ ಬರೀತಾ ಇದೀನಿ. ಸೊ ದಿಸ್ ಇಸ್ ಐ ಓಕೆ ಸೊ ಆಂಗಲ್ ಆಫ್ ಇನ್ಸಿಡೆನ್ಸ್ ಲೆಸ್ ದ್ಯಾನ್ ಕ್ರಿಟಿಕಲ್ ಆಂಗಲ್ ಆಫ್ ರೆಡ್ ಕಲರ್ ಓಕೆ ಇದನ್ನ ಸಿ ಆರ್ ಅಂತಾನೂ ಬರೀಬಹುದು ಓಕೆ ಸೊ ಇಲ್ಲಿ ಸಿ ದಟ್ ಇಸ್ ಆಂಗಲ್ ಆಫ್ ಇನ್ಸಿಡೆನ್ಸ್ is greater than okay so angle of incidence is greater than critical angle of a green color
ಸೊ ದೇರ್ ಫಾರ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗುತ್ತೆ. ಓಕೆ, ಸೊ ಬಿಕಾಸ್ 45. Okay, so 45. And the next one, a blue color. Okay, so blue color, that is, okay, so sin theta the p, that is 1 divided by, ಏನಿದೆ ಇದು 1.47. Okay, so that is 1.47. So ಎಷ್ಟಾಗುತ್ತೆ 1.47. sir 1 divided by 1.47, so that is 0.68. Okay, 0.68. ಇಲ್ಲಿ ನಾನು ತಗೊಂಡ್ರೆ ವ್ಯಾಲ್ಯೂನ 0.68. Okay, 0.68 ಎಷ್ಟಾಗುತ್ತೆ 42, ಅಪ್ರಾಕ್ಸಿಮೇಟ್ಲಿ 43 ಅಂತ ಬರೀತೀನಿ. ಓಕೆನಾ, ಅಪ್ರಾಕ್ಸಿಮೇಟ್ಲಿ 43. ಸೊ ಟೀಟಾ ಬಿ, ಓಕೆ, ಸೊ 43 ಡಿಗ್ರಿ. ಅಂಡ್ ಇಲ್ಲೂ ಸಹ ಅಷ್ಟೇ, ಆಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ ಗ್ರೇಟರ್ ದನ್ ಸೊ ಕ್ರಿಟಿಕಲ್ ಆಂಗಲ್ ಆಫ್ ದಿಸ್ ಬಿ. ಸೊ ಇಲ್ಲೂ ಸಹ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು ರೆಡ್ ಕಲರ್ ಮಾತ್ರ ರಿಫ್ರಾಕ್ಷನ್ ಆಗುತ್ತೆ, ಮಿಕ್ಕಿದ್ದು ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಬ್ಲೂ ಕಲರ್ ಮತ್ತೆ ಗ್ರೀನ್ ಕಲರ್ ಏನಾಗುತ್ತೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗುತ್ತೆ. ಅಂದ್ರೆ ಈ ನಮಗೆ ರೆಡ್ ಕಲರ್ ಮಾತ್ರ ಪಾಸ್ ಆಗ್ಬಿಡುತ್ತೆ. ಓಕೆ, ಸೊ ರೆಡ್ ಕಲರ್ ಮಾತ್ರ ಪಾಸ್ ಆಗ್ಬಿಡುತ್ತೆ. ಸೊ ಪಾಸ್ ಆಗಿ ನಿಮಗೆ ಈ ತರ ಕಾಣಿಸುತ್ತೆ. ಓಕೆ, ಸೊ ಈ ತರ ಕಾಣಿಸುತ್ತೆ. ಓಕೆ, ಇದು ಮಾತ್ರ ಪಾಸ್ ಆಗುತ್ತೆ. ಅಂಡ್ ಇದೇನಾಗುತ್ತೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗುತ್ತೆ. ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಯಾವ ತರ ಆಗುತ್ತೆ ನೋಡಿ. ಸೊ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಈ ತರ ಆಗುತ್ತೆ. ಓಕೆ, ಸೊ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಈ ತರ ಆಗುತ್ತೆ. ಸೊ ಬ್ಲೂ ಕಲರ್ ಅಂಡ್ ದಿಸ್ ಇಸ್ ರೆಡ್ ಕಲರ್. ಓಕೆ, ಸೊ ಈ ತರ ಅಂದ್ರೆ ಇವಾಗ ರೆಡ್ ಕಲರ್ ನ ಸಪರೇಟ್ ಮಾಡ್ದಂಗೆ ಆಯ್ತಾನೆ. ಸೊ ದೇರ್ ಫೋರ್ ಯು ಕ್ಯಾನ್ ಸಿ ಸಪರೇಟ್ ದ ರೆಡ್ ಕಲರ್ ಪಾರ್ಟ್ ಫ್ರಮ್ ದ ಗ್ರೀನ್ ಅಂಡ್ ಬ್ಲೂ ಕಲರ್. ಓಕೆ, ಸೊ ದೇರ್ ಫೋರ್ ರೈಟ್ ಆನ್ಸರ್ ಯಾವ್ದಾಗುತ್ತೆ ಈ ಕ್ವಶನ್ಗೆ? ಸೊ ದಟ್ ಈಸ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ವೆರಿ ಗುಡ್ ವಿನಯ್. ನೌ ಸೊ ನೆಕ್ಸ್ಟ್ ಮೂವ್ ಆಗೋಣ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಮೂವ್ ಆಗೋಣ. ಸೊ ನೆಕ್ಸ್ಟ್ ಕ್ವಶನ್, ಎಸ್, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಡ್ಯೂ ಟು ಇಂಟರ್ನಲ್ ರಿಫ್ಲೆಕ್ಷನ್? ಓಕೆ, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಲ್ಲದೆ ಇರೋದು ಯಾವುದು? ಓಕೆ, ಸೊ ನಾಟ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ನೋಡಿ, ಯೂಸಸ್ ಆಫ್ TIR ನ ಡಿಸ್ಕಸ್ ಮಾಡಿದ್ವಿ. ಏನು? First one, working of optical fiber. It is depends upon total internal reflection. Difference between apparent real depth ಯಾವುದು? Sir, it is the refraction, not a total internal reflection. Okay, so this is the refraction, sir. And marriage on a hot summer days. Marriage ಅಂತಂದ್ರೆ that is a fake image formed due to total internal reflection. This is also TIR. And the next one, brilliance of a diamond ಅಥವಾ shining of a diamonds ಅಂತ ಕರೀತಲ್ಲ ಅದು. ಸೊ ಈ ಎಲ್ಲಾನು ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್, ಬಟ್ ಎಕ್ಸೆಪ್ಟ್ ದಿಸ್ ಒನ್. ಓಕೆ, ಸೊ ದಿಸ್ ಇಸ್ ಡ್ಯೂ ಟು ರಿಫ್ರಾಕ್ಷನ್. ಸೊ ದೇರ್ ಫೋರ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಒನ್, ನೆಕ್ಸ್ಟ್ ಕ್ವಶನ್ ನೋಡಿಲಿ. ನೆಕ್ಸ್ಟ್ ಕ್ವಶನ್ that is related to speed of light in a medium 1 and medium 2 is 1.5 into 10 power 8 meter per second and 2 into 10 power 8 meter per second respectively. A ray of light enters from medium 1 to medium 2. Okay, so medium 1 to medium 2 at incident angle I. If the ray suffers a total internal reflection, the value of I ಅಂತ ಕೇಳ್ತಾರೆ. So what should be the value of I? Total internal reflection ಗೆ ಏನಾಗಬೇಕು? I should be greater than critical angle, right? ಸೊ ಕ್ರಿಟಿಕಲ್ ಆಂಗಲ್ ಆಗಬೇಕು. ಓಕೆ, ಸೊ ಐ ಶುಡ್ ಬಿ ಗ್ರೇಟರ್ ದನ್ ಕ್ರಿಟಿಕಲ್ ಆಂಗಲ್. ಓಕೆ, ಸೊ ಇದರ ಪ್ರಕಾರ ನಾವು ನೋಡಿದ್ರೆ, ಸೊ ಕ್ರಿಟಿಕಲ್ ಆಂಗಲ್ ಅಂತಂದ್ರೆ ನಮಗೆ ಗೊತ್ತಿರೋ ಪ್ರಕಾರ ಸರ್ ಕ್ರಿಟಿಕಲ್ ಆಂಗಲ್ ದಟ್ ಇಸ್ ಥೀಟಾ ಸಿ ಅಥವಾ ಸಿ ಅಂತ ಬರೀತೀನಿ. ಸೊ ದಟ್ ಇಸ್ 1 ಡಿವೈಡೆಡ್ ಬೈ ಮ್ಯೂ ಅಥವಾ ಸೊ ವಿ ಡಿವೈಡೆಡ್ ಬೈ ಸಿ ಅಂತ ಬರೀತೀವಿ. ಕರೆಕ್ಟಾ? ಎಸ್ ಸರ್. ಇದ್ರ ವ್ಯಾಲ್ಯೂ ಎಷ್ಟಿದೆ ಸರ್? 1.5 into 10 ಪವರ್ ಎಷ್ಟಾಗುತ್ತೆ ಅದು 8 ಅಂಡ್ ಡಿವೈಡೆಡ್ ಬೈ ದಿಸ್ ಇಸ್ ದ 2 into 10 ಪವರ್ 8. ಸೊ ಈ 8 and 8 ಗೆಟ್ ಕ್ಯಾನ್ಸಲ್ ಆಗುತ್ತೆ. ಓಕೆ, ಸೊ 8 and 8 ಗೆಟ್ ಕ್ಯಾನ್ಸಲ್ ಆಗುತ್ತೆ. And sin C that is equals to, sir, it is the 1.5 sir divided by 2. ಈ 1.5 ನ ಯಾವ ತರ ಬರೀಬಹುದು sir? It is a 3 by 2. Okay, so 3 by 2 divided by 2. So final ಆಗಿ 3 divided by 2 into 2, that is a 4. Okay, so C that is equals to, sir, it is a sin inverse of 3 by 4. Okay, so 3 by 4. Done. So that is the C is equals to sin inverse of 3 by 4. ಯಾವ್ದು ಬರುತ್ತೆ? ಇದಕ್ಕೆ ನಿಮಗೆ ಈ ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕು. ಓಕೆ, ಈಕ್ವಲ್ಸ್ ಟು 2/3 ಅನ್ನೋದಿಲ್ಲ. ಸೊ 3/5 ಅನ್ನೋದಿಲ್ಲ. 2/3 ಅನ್ನೋದು ಸಹ ಇಲ್ಲ. ಒಂದೇ ಒಂದು ಈಕ್ವಲ್ ಆರ್ ಗ್ರೇಟರ್. ಓಕೆ, ಸೊ ಈಕ್ವಲ್ ಆರ್ ಗ್ರೇಟರ್ ದನ್ ಸೈನ್ ಇನ್ವರ್ಸ್ ಆಫ್ 3/4. ಓಕೆ, ಇದು ಈಕ್ವಲ್ ಆದ್ರೆ ಏನಾಗುತ್ತೆ? ಗ್ರೇಜ್ ಆನ್ ದ ಸರ್ಫೇಸ್ ವಿಚ್ ಇಸ್ ಸಪರೇಟಿಂಗ್ ಟು ಮೀಡಿಯಾ. ಗ್ರೇಟರ್ ಆಗಿದ್ರೆ ದಟ್ ಇಸ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗುತ್ತೆ. ಓಕೆ, ಸೊ ಇಲ್ಲಿ ನಿಮಗೆ ಈಕ್ವಲ್ ಆರ್ ಗ್ರೇಟರ್ ದನ್ ಅಂತ ಕೊಟ್ಟಿರಿಂದ ವಿ ಕ್ಯಾನ್ ಕನ್ಸಿಡರ್ ದಟ್ ಇಸ್ ಗ್ರೇಟರ್ ದನ್ ಸೈನ್ ಇನ್ವರ್ಸ್ ಆಫ್ 3 divided by 4 ಅಂತ ಕನ್ಸಿಡರ್ ಮಾಡ್ಕೊಳ್ಬಹುದು. ಓಕೆ, ದಟ್ ಇಸ್ ಆಪ್ಷನ್ ಸಿ. ಓಕೆ, ಸೊ ದಟ್ ಇಸ್ ಆಪ್ಷನ್ ಸಿ. Done. Yes, sir. And let's move on to the next question. So next question ಏನು ಹೇಳ್ತಿರೋದು ನೋಡಿ. A ray of light traveling in a transparent medium of refractive index mu falls on a surface separating media from air at an angle of incident 45 degree, for which the following value of mu the ray can undergo total internal reflection. Okay,
ray of light traveling in a transparent medium, okay, of refract index mu falls on a surface separating the medium from air, okay. So ಇಲ್ಲಿ from air ಅಂತ ಇರ್ತದೆ, okay, from air. ಇಲ್ಲಿ ಸ್ವಲ್ಪ ಸಮಥಿಂಗ್ ಏನೋ ಗಡಬಡ್ ಆಗ್ಬಿಟ್ಟಿದೆ, ಓಕೆನಾ. ಅಂಡರ್ಗೋಸ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್, ಓಕೆ. ಸೊ ಇಲ್ಲಿ ನನಗೆ at an angle of incidence, okay, so at an angle, so transparent medium ಹೋಗುತ್ತೆ. So let's consider, okay, so let's consider the first transparent medium. So ಇಲ್ಲಿ ಒಂದು ray, okay, so this is the ray, okay. So on the transparent, I mean perpendicular drawn, okay, so this is perpendicular drawn, this is n, and what about this one? Sir, it is the 45 degree, okay, so angle of incidence, okay. And ಇದು ಎಲ್ಲಿಂದ ಹೋಗ್ತಾರೆ? ಲೈಟ್ ಟ್ರಾವೆಲಿಂಗ್ ಇನ್, ಓಕೆ. ಸೊ ಏನ್ ಅಂತಂದ್ರೆ ದಟ್ ಇಸ್ ಸೆಕೆಂಡ್ ಮೀಡಿಯಂ, ಓಕೆ. ಸೊ ಇದು ಪಾತ್ ಆಫ್ ಇನ್ಸಿಡೆಂಟ್ ರೇ, ಓಕೆ. ಸೊ ದಿಸ್ ಇಸ್ ಪಾತ್ ಆಫ್ ಇನ್ಸಿಡೆಂಟ್ ರೇ. ಅಂಡ್ ನೆಕ್ಸ್ಟ್ ನೋಡಿದ್ರೆ ದಿಸ್ ಇಸ್ ಬೆಂಡ್ಸ್ ಟುವರ್ಡ್ಸ್ ದ ನಾರ್ಮಲ್, ಓಕೆ. ಸೊ ಬೆಂಡ್ಸ್ ಟುವರ್ಡ್ಸ್ ದ ನಾರ್ಮಲ್ ಈ ಕಡೆ. ಅಂಡ್ ಇಲ್ಲಿ ನಮಗೆ ಆಂಗಲ್ ಆಫ್ ರಿಫ್ರಾಕ್ಷನ್ ಬರಬೇಕು, ಓಕೆ. ಸೊ ಇಲ್ಲಿ ನಮಗೆ ಬೇಕಾಗಿದೆ ಯಾವುದು? ಫಾರ್ ವಿಚ್ ಫಾಲೋಯಿಂಗ್ ವ್ಯಾಲ್ಯೂ ಆಫ್ ಮ್ಯೂ ದ ರೇ ಕ್ಯಾನ್ ಅಂಡರ್ಗೋ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಸೊ ಇಲ್ಲಿ ನಾನು ಏನು ಬರೀತೀನಿ? ಆರ್ ಅಂತ ಬರೀತೀನಿ, ಓಕೆನಾ. ಸೊ ಆರ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್, ಓಕೆ. ಸೊ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆರ್ ಅಂತ ಬರೀತೀನಿ ಸದ್ಯಕ್ಕೆ, ಓಕೆ, ರೈಟ್. ಸೊ ಫಸ್ಟ್ ಥಿಂಗ್ ಅಂಡ್ ಫಾರ್ಮೋಸ್ಟ್, ದ ಫಸ್ಟ್ ಥಿಂಗ್ ಏನಂತಾನೆ, ಇದು ಏರ್, ಓಕೆ. ಅಂಡ್ ಇದು ಸಮ್ ಮೀಡಿಯಂ ಆಫ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಮ್ಯೂ. ಅಂಡ್ ಇಲ್ಲಿ ರಿಫ್ರಾಕ್ಟಿವ್ ಇಂಡೆಕ್ಸ್ ಏನಾಗುತ್ತೆ? ಸರ್ ಇಟ್ ಇಸ್ ಈಕ್ವಲ್ಸ್ ಟು 1, ಓಕೆ. ಸೊ ಎಲ್ಲಿಂದ ಎಲ್ಲಿಗೆ ಬರ್ತಾ ಇರೋದು? ಸರ್ ಇಟ್ ಇಸ್ n1, ಸರ್ ಸೈನ್ ಥೀಟಾ, ಸೈನ್ ಐ, ಓಕೆ. ಸೊ ದಿಸ್ ಇಸ್ ಸೈನ್ ಐ, ಸೊ ದಟ್ ಈಸ್ ಈಕ್ವಲ್ಸ್ ಟು n2, and this is the sin r, okay, right sir. And next ನೋಡ್ಕೊಂಡ್ರೆ sir it is 1 into sin 45, okay. So sin 45 degree, okay. So that is equals to ಏನಾಗುತ್ತೆ? ರಿಫ್ರಾಕ್ಟಿವ್ ಇಂಡೆಕ್ಸ್ ಏನಾಗುತ್ತೆ? mu. And ಇಲ್ಲಿ sin r, okay. So sin r keep it as it is, okay. sin 45 ಅಂದ್ರೆ ಎಷ್ಟು ಬರುತ್ತೆ? sir it is 1 by root 2, okay. So that is 1 by root 2 and mu, okay. So 1 divided by root 2, ಓಕೆ. ಸೊ ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಬೇಕಂದ್ರೆ ಇಲ್ಲಿ ಸೈನ್ ಆಫ್ ಆಂಗಲ್ ಆಫ್ ಇನ್ಸಿಡೆನ್ಸ್ ಇದೆ. ಇಲ್ಲಿ ನಮಗೆ ಮ್ಯೂ ವ್ಯಾಲ್ಯೂ ಏನಾಗಬೇಕು, ಓಕೆ. ಮ್ಯೂ ವ್ಯಾಲ್ಯೂ ಏನಾಗಬೇಕು, ಓಕೆ. ಸೊ ಮ್ಯೂ ವ್ಯಾಲ್ಯೂ ಏನಾಗಬೇಕು ಅಂತ ಕೇಳಿರೋದು. ಅಂಡ್ ನಿಮಗೆ ಗೊತ್ತಿರುವ ಹಾಗೆ, ಓಕೆ. ಸೊ ಮ್ಯೂ 1, ಓಕೆ. ಸೊ n2 ಸೈನ್ ಆರ್, ಓಕೆ. ಸೊ ಇಲ್ಲಿ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗಬೇಕಿದ್ರೆ ಐ ಮಸ್ಟ್ ಬಿ ಗ್ರೇಟರ್ ದನ್ ಕ್ರಿಟಿಕಲ್ ಆಂಗಲ್, ಓಕೆ. ಸೊ ಕ್ರಿಟಿಕಲ್ ಆಂಗಲ್ ಅಂತಂದ್ರೆ, ಸೊ ಕ್ರಿಟಿಕಲ್ ಆಂಗಲ್ ಅಂತಂದ್ರೆ ಆಂಗಲ್ ಆಫ್ ರಿಫ್ರಾಕ್ಷನ್ ದಟ್ ಇಸ್ ಶುಡ್ ಬಿ ಈಕ್ವಲ್ ಟು 90 ಡಿಗ್ರಿ, ಓಕೆ, ರೈಟ್. ಸೈನ್ 45 ಅಂಡ್ ಇನ್ನೇ ಏನಾದರೂ ವ್ಯಾಲ್ಯೂಸ್ ಕೊಟ್ಟಾರ? ಫಾಲ್ಸ್ ಆನ್ ದ, ಹಾಂ. ಸೊ ಇದ್ರ ಕನ್ಸಿಡರ್ ಮಾಡ್ಕೊಂಡ್ರೆ, ಓಕೆ. ಸೊ ಈ ವ್ಯಾಲ್ಯೂನ ಕನ್ಸಿಡರ್ ಮಾಡ್ಕೊಂಡ್ರೆ ನಿಮಗೆ ಗೊತ್ತಾಗತ್ತೆ ಏನಂತಂದ್ರೆ, so this refractive index must be greater than root 2 ಅಂತ, okay. So refract must be greater than root 2. root 2 greater than ಅಂದ್ರೆ ಈಗ root 2 ಅಂದ್ರೆ ಎಷ್ಟು ಬರುತ್ತೆ? ಸರ್ ರೂಟ್ ಅಂದ್ರೆ 1.414, ಇದಕ್ಕಿಂತ ಜಾಸ್ತಿ ಯಾವ್ದು ಬಂದಿದೆ? ಸರ್ 1.5, okay. So root 1.5, okay. So that is option D. Option D must be the correct answer, okay. So option D greater ಆಗಿರಬೇಕು, okay. So greater, right. So next question ನೋಡಿ. A disc is placed on a surface of a pond which has a refractive index, okay. So ಇಲ್ಲಿ ಸರ್ಕಲ್ ಆಫ್ ಇಲ್ಯುಮಿನೇಷನ್ ಅಂತ ಬರುತ್ತೆ, ಓಕೆ. ಸೊ ಸರ್ಕಲ್ ಆಫ್ ಇಲ್ಯುಮಿನೇಷನ್ ಒಂದು ಕಾನ್ಸೆಪ್ಟ್ ಇದೆ, ಓಕೆ. ಸರ್ಕಲ್ ಆಫ್ ಇಲ್ಯುಮಿನೇಷನ್, ಓಕೆ. ಸೊ ಸರ್ಕಲ್ ಆಫ್ ಇಲ್ಯುಮಿನೇಷನ್, ಸರ್ಕಲ್ ಆಫ್ ಇಲ್ಯುಮಿನೇಷನ್, ಓಕೆ. ಸೊ ವಾಟ್ ಡಸ್ ದಟ್ ಮೀನ್? ಇಲ್ಲಿ ಒಂದು ಪಾಂಡ್ ಇದೆ ಅನ್ಕೊಳ್ಳೋಣ, ಓಕೆ. ಎಸ್ ಸರ್. ಸೊ ದಿಸ್ ಇಸ್ ಒನ್ ಪಾಂಡ್, ಓಕೆ. ಸೊ ಇದು ಒಂದು ಪಾಂಡ್ ಇದೆ ಅಂಡ್ ಇದರಲ್ಲಿ ಇದು ಫಿಲ್ ಮಾಡಿದೆ, ಓಕೆ. ಸೊ ಇದು ವಾಟರ್ ಅಂಡ್ ಇಲ್ಲಿ ಕನ್ಸಿಡರ್ ಮಾಡ್ಕೋಣ ಒಂದು ಸ್ಟಾರ್, ಓಕೆ. ಸೊ ಸ್ಟಾರ್ನ ಕನ್ಸಿಡರ್ ಮಾಡ್ಕೋಣ, ದಿಸ್ ಇಸ್ ದ ಸ್ಟಾರ್, ಓಕೆ. ಇದರಿಂದ ನಿಮಗೆ ಫಸ್ಟ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗಬೇಕು, ಓಕೆ. ಸೊ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್, ಸೊ ನಾರ್ಮಲ್ ಆಗಿ ನಿಮಗೆ ಏನಾಗುತ್ತೆ? ಸೊ ಒಂದು ಈ ಕಡೆ ಎಲ್ಲ ಹೋದಾಗ, ಸೊ ಫಾರ್ ಎಕ್ಸಾಂಪಲ್ ಇದು ಸ್ಟ್ರೇಟ್ ಲೈನ್ ಅಂತ ಕನ್ಸಿಡರ್ ಮಾಡ್ಕೋತೀನಿ, ಓಕೆ. ಸೊ ದಿಸ್ ಇಸ್ ಸ್ಟ್ರೇಟ್ ಲೈನ್. ಇದೇನಾಗುತ್ತೆ? ಇದು ಸೀದಾ ಹೋಗ್ಬಿಡುತ್ತೆ. ದಿಸ್ ಈಸ್ ವಿತೌಟ್ ಎ ಡಿವಿಯೇಷನ್ ಹೋಗ್ಬಿಡುತ್ತೆ, ಓಕೆ. ಸೊ ದಿಸ್ ಇಸ್ ವಿತೌಟ್ ಡಿವಿಯೇಷನ್, ಓಕೆ. ಸೊ ದಿಸ್ ಇಸ್ ದ ರಿಫ್ರಾಕ್ಟೆಡ್ ರೇ ಅಂಡ್ ದಿಸ್ ಇಸ್ ದ ಇನ್ಸಿಡೆಂಟ್ ರೇ, ಓಕೆ. ಅಂಡ್ ಸ್ವಲ್ಪ ಈ ಕಡೆ ಸೈಡಿಗೆ ಬರೀತೀನಿ. ಸೊ ಸೈಡಿಗೆ ಬರೆದಾಗ ಈ ಕಡೆನೂ ಸಹಿತ ಸೈಡಿಗೆ ಬರ್ತೀನಿ, ಓಕೆ. ಸೊ ಸೈಡಿಗೆ ಬರೆದಾಗ ನಿಮಗೆ ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಬಹುದು, ಇಟ್ ವಿಲ್ ಮೂವ್ ಇನ್ ಅ ಸ್ಟ್ರೇಟ್ ಪಾತ್, ಓಕೆ. And ಇಲ್ಲೂ ಸಹಿತ ಅಷ್ಟೇ, it will move in a straight path, okay. Done. So as it is moving from denser to rarer medium, ಏನಾಗುತ್ತೆ? Sir it bends away, okay. So ಈ ತರ ಬೆಂಡ್ ಆಗುತ್ತೆ, ರೈಟಾ? ಎಸ್ ಸರ್. ಇನ್ ದ ಸೇಮ್ ವೇ ಇನ್ನೂ ಸ್ವಲ್ಪ ಬೆಂಡ್ ಮಾಡಿದ್ರೆ, ಓಕೆ. ಸೊ ಇನ್ನೂ ಸ್ವಲ್ಪ ಬೆಂಡ್ ಮಾಡಿದ್ರೆ, ಓಕೆ. ಸೊ ಇನ್ನೂ ಸ್ವಲ್ಪ ಬೆಂಡ್ ಮಾಡಿದ್ರೆ, ಓಕೆ. ಸೊ ಇನ್ನೂ ಸ್ವಲ್ಪ ಬೆಂಡ್ ಮಾಡಿದ್ರೆ, ಸೊ ಇವಾಗ ಏನಾದ್ರೂ ಇವು ಬೆಂಡ್ ಮಾಡಲಿಲ್ಲ ಅಂತಂದ್ರೆ ಇಟ್ ವಿಲ್ ಮೂವ್, ಅಂದ್ರೆ ಸರ್ಫೇಸ್ ಇರಲಿಲ್ಲ ಅಂದ್ರೆ ಇಟ್ ವಿಲ್ ಮೂವ್ ಇನ್ ಅ ಸ್ಟ್ರೇಟ್ ಪಾತ್, ರೈಟ್. ಸೊ ಇದು ಮೂವ್ ಆಗ್ತಿಲ್ಲ.
ಏನಕ್ಕೆ ಇದು ಗ್ರೇಜಿಂಗ್ ಆನ್ ದ ಸರ್ಫೇಸ್. ಅದಕ್ಕೆ ನಾನೇನ್ ಮಾಡ್ತೀನಿ, ಈ ತರ ಬರ್ಕೊಂತೀನಿ. ಓಕೆನಾ, ದ ಗ್ರೇಜಿಂಗ್ ಆನ್ ದ ಸರ್ಫೇಸ್. ಓಕೆ ಸರ್, ಗ್ರೇಜಿಂಗ್ ಆನ್ ದ ಸರ್ಫೇಸ್. ಇನ್ನೊಂದು ಕನ್ಸ್ ಮಾಡ್ಕೋತೀನಿ, ಇದಕ್ಕಿಂತ ಜಾಸ್ತಿ. ಓಕೆ, ಸೊ ಇದಕ್ಕಿಂತ ಜಾಸ್ತಿ ಕನ್ಸ್ ಮಾಡ್ಕೋತೀನಿ. ಸೊ ಇದಕ್ಕಿಂತ ಜಾಸ್ತಿ. ಓಕೆ, ರೈಟ್ ಸರ್. ಅಂಡ್ ಇವಾಗ ನಾವು ಕನ್ಸಿಡರ್ ಮಾಡ್ಕೊಂಡ್ರೆ ಸ್ಟ್ರೇಟ್ ಲೈನ್, and this is also straight line. Okay, so it is also straight line. Done? Yes sir. And ಇದು ಈ ಕೇಸ್ ನಲ್ಲಿ ಏನಾಗುತ್ತೆ, ಸರ್ ರಿಫ್ಲೆಕ್ಟ್ ಬ್ಯಾಕ್ ಆಗುತ್ತೆ. ಓಕೆ ಸರ್, ರಿಫ್ಲೆಕ್ಟ್ ಬ್ಯಾಕ್. ಸರ್ ರಿಫ್ಲೆಕ್ಟ್ ಬ್ಯಾಕ್ ಇದು ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಇಂದ ಆಗುತ್ತೆ. ಓಕೆ, ಸೊ ಇಲ್ಲಿ ಲಾಸ್ಟ್ ಪಾಯಿಂಟ್, ಈ ಲಾಸ್ಟ್ ಪಾಯಿಂಟ್ ಇದೆಯಲ್ಲ, ಇದು ಯಾವ ತರ ಕಾಣಿಸುತ್ತೆ ಅಂದ್ರೆ ಒಂದು ಬಳೆ ತರ ಕಾಣಿಸುತ್ತೆ. ಓಕೆ, ಬಳೆ, ರಿಂಗ್, ಸರ್ಕಲ್ ಆಫ್ ಇಲ್ಯುಮಿನೇಷನ್ ಅಂತ ಕರಿತೀವಿ. ಓಕೆ, ಇದು ನಾವೇನಂತ ಕರಿತೀವಿ, ಸರ್ಕಲ್ ಆಫ್ ಇಲ್ಯುಮಿನೇಷನ್ ಅಂತ ಕರಿತೀವಿ. ಯಾವ್ದ್ರಿಂದ ಬರೆಯೋಣ, ಇದರಿಂದ ಬರೆಯೋಣ, ಸರ್ಕಲ್ ಆಫ್ ಇಲ್ಯುಮಿನೇಷನ್. ಓಕೆ, ಸೊ ಸರ್ಕಲ್ ಆಫ್ ಇಲ್ಯುಮಿನೇಷನ್ ಅಂತ ಕರಿತೀವಿ. ಆಫ್ ರೇಡಿಯಸ್. ಓಕೆ, ಸೊ ಆಫ್ ರೇಡಿಯಸ್. ಓಕೆ, ಸೊ ಆಫ್ ರೇಡಿಯಸ್ ಇಲ್ಲಿಂದ ಇಲ್ಲಿಗೆ ಕನ್ಸ್ ಮಾಡ್ಕೊಂಡ್ರೆ ದಟ್ ಇಸ್ ಆರ್. ಓಕೆ, ಸೊ ಸರ್ಕಲ್ ಆಫ್ ರೇಡಿಯೇಷನ್ ದಟ್ ಇಸ್ ಆರ್. ಓಕೆ, ಅಂಡ್ ಇದು ರಿಫ್ರಾಕ್ಟಿವ್ ಇಂಡೆಕ್ಸ್. ಓಕೆ, ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂಡ್ ದಿಸ್ ಇಸ್ ದ ಹೈಟ್ ಅಂತ ಕನ್ಸ್ ಮಾಡ್ಕೋತೀನಿ. ಅಂಡ್ ಇಲ್ಲಿ ನಿಮಗೆ ಗ್ರೀನ್ ಕಲರ್ ಅಲ್ಲಿ ಹೈಲೈಟ್ ಮಾಡ್ತೀನಿ. ಇಲ್ಲಿ ಒಂದು ಟ್ರಯಾಂಗಲ್ ಬರುತ್ತೆ. ಓಕೆ, ಸೊ ದಿಸ್ ಇಸ್ ಒನ್ ಟ್ರಯಾಂಗಲ್. ದಿಸ್ ಇಸ್ ದ ಫಸ್ಟ್ ಒನ್ and this is the last one. Okay, and this one ಇಲ್ಲಿ ಕನ್ಸಿಡರ್ ಮಾಡ್ಕೊಂಡ್ರೆ. ಓಕೆ, ಸೊ ದಿಸ್ ಇಸ್ ದ ಆಂಗಲ್. ಓಕೆ, ಸೊ ದಿಸ್ ಇಸ್ ದ ಆಂಗಲ್, ಸೊ ಥೀಟಾ. ಓಕೆ, ಸೊ ಇದರ ಪ್ರಕಾರ ನಾವು ಮಾತಾಡಿದ್ರೆ, ಸೊ ಇದು ಪರ್ಪೆಂಡಿಕ್ಯುಲರ್. ಓಕೆ, ಸೊ ದಿಸ್ ಇಸ್ ಪರ್ಪೆಂಡಿಕ್ಯುಲರ್, ದಿಸ್ ಇಸ್ ಹೈಪೋಟನಸ್ ಅಂಡ್ ದಿಸ್ ಇಸ್ ದ ಬೇಸ್. ಓಕೆ, ಸೊ ಫಸ್ಟ್ ಅಂಡ್ ದಿಸ್ ಇಸ್ ದ ಹೈಟ್ ಅಲ್ವಾ? ಎಸ್ ಸರ್, ದಿಸ್ ಇಸ್ ದ ಹೈಟ್. ಅಂಡ್ ನಿಮಗೆ ರೇಡಿಯಸ್ ಆಫ್ ದಿಸ್ ಎಲಿಮಿನೇಷನ್ ಬೇಕಂದ್ರೆ ಸರ್ ಇಟ್ ಈಸ್ h ಡಿವೈಡೆಡ್ ಬೈ ಅಂಡರ್ ಸ್ಕ್ವೇರ್ ರೂಟ್. ಸರ್ ಇಟ್ ಇಸ್ ಅ ಮ್ಯೂ ಸ್ಕ್ವೇರ್ ಮೈನಸ್ 1. ಓಕೆನಾ, ಅಂಡ್ ಇಲ್ಲಿ ನಿಮಗೆ ಆಂಗಲ್ ಬೇಕು ಅನ್ಕೊಳ್ಳಿ. ಆಂಗಲ್ ಬೇಕಂದ್ರೆ ದಟ್ ಇಸ್ tan theta that is equals to perpendicular divided by base. So that is nothing but r divided by base, that is h. Okay, so r divided by h ಅಂತ ಬರ್ಕೊಳ್ಬಹುದು. Okay, so these two formulas are very important related to this. Okay, so very important related to this. Okay, done. Thickness of the line reduced. Clear? Okay, so ಇದನ್ನ ಹೈಲೈಟ್ ಮಾಡ್ಕೊಂಡ್ಬಿಡೋಣ. This is the formula, circle of illumination ಅಂತ ಕರಿತೀವಿ. Done? Okay, now next ಇದೇ ಸೇಮ್ ಪ್ಯಾಟರ್ನ್ ಮೇಲೆ, ಅಂದ್ರೆ ಇದೇ ಸೇಮ್ ಕ್ವಶನ್ ಮೇಲೆ, ಐ ಮೀನ್ ಈ ಟಾಪಿಕ್ ಮೇಲೆ. A disk is placed on a surface of a pond which has a refractive index 5/3. A source of light is placed 4 meter below surface of a liquid. The minimum radius of a disk will be so ಲೈಟ್ ಈಸ್ ನಾಟ್ ಕಮಿಂಗ್ ಔಟ್. ಓಕೆ, ಸೊ ನಿಮಗೆ ಲಾಸ್ಟ್ ಕನ್ಸಿಡರ್ ಮಾಡ್ಕೊಂಡಾಗ ಅದು ರಿಫ್ಲೆಕ್ಟ್ ಬ್ಯಾಕ್ ಆಗ್ತದೆ, ಅಂದ್ರೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗ್ತದೆ. ಸೊ ವಾಟ್ ಇಸ್ ದಟ್ ರೇಡಿಯಸ್? ಸರ್ ರೇಡಿಯಸ್ ಅಂದ್ರೆ ಆಲ್ರೆಡಿ ಗೊತ್ತಿದೆ ಫಾರ್ಮುಲಾ. ಸರ್ ಇಟ್ ಇಸ್ h ಡಿವೈಡೆಡ್ ಬೈ ಅಂಡರ್ ಸ್ಕ್ವೇರ್ ರೂಟ್. ಸರ್ ಇಟ್ ಇಸ್ ಅ ಮ್ಯೂ ಸ್ಕ್ವೇರ್ ಮೈನಸ್ 1. ಓಕೆ, ಸೊ ಮ್ಯೂ ಸ್ಕ್ವೇರ್ ಮೈನಸ್ 1. ಸೊ ಆರ್ ದಟ್ ಈಸ್ ಈಕ್ವಲ್ಸ್ ಟು h ಎಷ್ಟಿದೆ ಸರ್? ಇಟ್ ಇಸ್ ಅ 4 ಮೀಟರ್. ಸೊ ಓಲ್ ಡಿವೈಡೆಡ್ ಬೈ ಎಷ್ಟಿದೆ ಅದು ಸರ್? 5/3. ಓಕೆ, ಸರ್ ಇಟ್ ಇಸ್ ಅ 5/3 ಹೋಲ್ ಸ್ಕ್ವೇರ್ ಮೈನಸ್ 1. ಓಕೆ, ಸರ್ ಇಟ್ ಇಸ್ ಅ 4 ಡಿವೈಡೆಡ್ ಬೈ, ಓಕೆ, ಸೊ ಎಷ್ಟಾಗುತ್ತೆ ಇದು? 5 5 25. ಸೊ ಡಿವೈಡೆಡ್ ಬೈ 3 3 9. ಓಕೆ, ಸೊ ದಿಸ್ ಇಸ್ 9. ಸೊ ಮೈನಸ್ 1. ಸೊ ಫರ್ದರ್ ಸಿಂಪ್ಲಿಫಿಕೇಶನ್ 4 ಎಷ್ಟಾಗುತ್ತೆ ಇದು ಸರ್? ಅಂಡರ್ ಸ್ಕ್ವೇರ್ ರೂಟ್. ಸರ್ ಇಟ್ ಇಸ್ ಅ 25 ಮೈನಸ್ 9. ಸೊ ಓಲ್ ಡಿವೈಡೆಡ್ ಬೈ 9 ಅಂದ್ರೆ ಇದು ಕೆಳಗಡೆ ತಗೊಂಡ್ರೆ ದಟ್ ಇಸ್ 3 ಆಗುತ್ತೆ. ಸೊ 4 ಇದು ಮೇಲೆ ಕಳಿಸಿದ್ರೆ ಎಷ್ಟಾಗುತ್ತೆ ಸರ್? 4 into 3. ಓಕೆ, ಸೊ 25 ಮೈನಸ್ 9 ಅಂದ್ರೆ ದಟ್ ಇಸ್ ಅ 16. 16 ಆಚೆ ತಗೊಂಡ್ರೆ ದಟ್ ಇಸ್ ಅ 4. 4 4 get cancel, that is a 3. So radius of illumination that is a 3 meter. Okay, so radius of illumination that is a 3 meter. Okay, so 3 meter, that is option B. Okay, so option B is the right answer. Okay, so 3 meter. Okay, so that is the 3 meter is the right answer. Okay, so option B. Okay, right. So next question nona. Next question, optical fiber is based on. This is one of the uses of a total internal reflection, that is optical fiber. Okay, so this optical fiber na consider ಮಾಡ್ಕೊಂಡ್ರೆ, so here you have total internal reflection is the right answer. Okay, that is total internal reflection. Done? Yes sir. And the next one nodana, next one. A small source of light is a 4 meter below the surface of a water, refractive index 5/3. In order to cut off all the light coming out of the water surface, the minimum diameter of the disk placed on the surface of water. Okay, so diameter ಎಷ್ಟು? ಇವಾಗ ರೇಡಿಯಸ್ ಫೈಂಡ್ ಮಾಡಿದ್ರೆ ಡಯಾಮೀಟರ್ ಆರಾಮ್ಸೆ ಫೈಂಡ್ ಮಾಡ್ಬೋದು. ಹೇಗೆ? ಸೊ ಇವಾಗ ನಮಗೆ ಆಲ್ರೆಡಿ ಫಾರ್ಮುಲಾ ಗೊತ್ತಿರೋ ಪ್ರಕಾರ ರೇಡಿಯಸ್ ಏನು ಸರ್? ರೇಡಿಯಸ್ ದಟ್ ಈಸ್ ಈಕ್ವಲ್ಸ್ ಟು h ಸರ್ ಡಿವೈಡೆಡ್ ಬೈ ಅಂಡರ್ ಸ್ಕ್ವೇರ್ ರೂಟ್. ಸರ್ ಇಟ್ ಇಸ್ ಅ ಮ್ಯೂ ಸ್ಕ್ವೇರ್ ಮೈನಸ್ 1. ಓಕೆ, ಎಸ್ ಸರ್. ಸೊ ರೇಡಿಯಸ್ ದಟ್ ಈಸ್ ಈಕ್ವಲ್ಸ್ ಟು h. ಹೈಟ್ ಎಷ್ಟಿದೆ ಸರ್? ಡೆಪ್ತ್ ದಟ್ ಈಸ್ ಅ 4 ಮೀಟರ್ ಅಂಡ್ ಅಂಡರ್ ಸ್ಕ್ವೇರ್ ರೂಟ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಎಷ್ಟಿದೆ ಸರ್? ಇಟ್ ಇಸ್ ಅ 5/3 ಹೋಲ್ ಸ್ಕ್ವೇರ್. ಸೊ ಮೈನಸ್ 1 ಎಷ್ಟಾಗುತ್ತೆ ಸರ್? ಇಟ್ ಇಸ್ ಅ 4.
and solve ಮಾಡಿದ್ವಿ ಅನ್ಸುತ್ತೆ ಇದು. Okay, so 25 divided by 9, so divided by 3 and 3 into 4 and divided by 604, 4 get cancelled. Okay, so r that is equals to 3 meter. Okay, so that is the 3 meter and ಇದು ರೇಡಿಯಸ್ ಆಯ್ತು and diameter ಅಂತ ಬರ್ಕೊಂಡಾಗ okay, so minimum diameter. Okay, so diameter ಅಂತ ಕೇಳ್ಕೊಂಡಾಗ okay, so diameter, so that is diameter is the 2 times of radius, that is equals to 2 into 3. So diameter that is equals to 6 meter. Okay, so 6 meter ಆಗುತ್ತೆ. Okay, so that is 6 meter. Okay, so 6 meter is the right answer. Option A. Option A is the right answer. Clear? Done? Yes, sir. And let's move on to the next question. A plano-convex lens of unknown material and unknown focal length is given. With help of a spherometer. Okay, so spherometer we can measure. Okay, ಇಲ್ಲಿ ನಮಗೆ ಫಸ್ಟ್ ಆಫ್ ಆಲ್ ಸ್ಪಿಯರೋಮೀಟರ್ ಏನಕ್ಕೆ ಯೂಸ್ ಆಗುತ್ತೆ? ಟು ಫೈಂಡ್ ಔಟ್ ರೇಡಿಯಸ್ ಆಫ್ ಕರ್ವೇಚರ್ ಆಫ್ ದ ಕರ್ಡ್ ಸರ್ಫೇಸ್ ಅಷ್ಟೇ, ಅದು ಬಿಟ್ಟರೆ ಏನೂ ಇಲ್ಲ. ಅದು ಪ್ಲೇನೋ ಕಾನ್ವೆಕ್ಸ್ ಆಗಿರಲಿ ಅಥವಾ ಯಾವುದಾದ್ರೂ ಅನ್ನೋನ್ ಮಟೀರಿಯಲ್ ಆಗಿರಲಿ. ಓಕೆ, ಸೊ ಅದು ಏನಕ್ಕೆ ಯೂಸ್ ಮಾಡ್ತೀವಿ? ಫಸ್ಟ್ ಆಫ್ ಆಲ್ ರೇಡಿಯಸ್ ಆಫ್ ಕರ್ವೇಚರ್ ಆಫ್ ಅ ಕರ್ಡ್ ಸರ್ಫೇಸ್ ನ ಫೈಂಡ್ ಮಾಡಕ್ಕೆ ಯೂಸ್ ಮಾಡ್ತೀವಿ ಅಷ್ಟೇ. ಓಕೆನಾ? ಸೊ ದೇರ್ ಫೋರ್ ಇಲ್ಲಿ ರೇಡಿಯಸ್ ಆಫ್ ಕರ್ವೇಚರ್ ಆಫ್ ಕರ್ಡ್ ಸರ್ಫೇಸ್ ನ ಫೈಂಡ್ ಮಾಡಕ್ಕೆ ಯೂಸ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಒನ್. ಹಾ, ಎ ಲೆನ್ಸ್ ಇಸ್ ಮೇಡ್ ಅಪ್ ಆಫ್ 3 ಡಿಫರೆಂಟ್ ಟ್ರಾನ್ಸ್ಪರೆಂಟ್ ಮೀಡಿಯಾ as shown in figure. A point object is placed on its axis. Okay, so let's say this is a point object beyond 2f. How many real images beyond 2f ಅಂತಂದ್ರೆ ಈ ಕಡೆ ಸೆಂಟರ್ ಆಚೆಯಿಂದ ಅಂತ, ಸೆಂಟರ್ ಆಫ್ ಕರ್ವೇಚರ್ ಆಚೆಯಿಂದ. How many? Okay, so ಮೇ ಅಂತ ಆಗಿದೆ. How many real images will be obtained on the other side? ಇಲ್ಲಿ ನೋಡಿ, ಸೆಂಟರ್ ಆಫ್ ಕರ್ವೇಚರ್ ಈ ಕಡೆ ಇಟ್ಕೊಂಡ್ರೆ ಏನಾಗುತ್ತೆ, ನಮಗೆ ರಿಯಲ್ ಇಮೇಜಸ್ ಬರುತ್ತೆ. ಸೆಂಟರ್ ಆಫ್ ಕರ್ವೇಚರ್ ಆ ಕಡೆ ಇಟ್ಕೊಂಡ್ರು ರಿಯಲ್ ಇಮೇಜಸ್ ಬರುತ್ತೆ. ಬಟ್ ಇಟ್ ಶುಡ್ ನಾಟ್ ಕ್ರಾಸ್ ಅ ಫೋಕಲ್ ಲೆಂತ್. ಓಕೆ, ಫಸ್ಟ್ ಫೋಕಸ್ ನ ಕ್ರಾಸ್ ಮಾಡಬಹುದು. ದಟ್ ಇಸ್ ಬಿಟ್ವೀನ್ ಆಪ್ಟಿಕಲ್ ಸೆಂಟರ್ ಅಂಡ್ ಇನ್ನೊಂದು ಫಸ್ಟ್ ಫೋಕಸ್ ಮಧ್ಯದಲ್ಲಿ ಹೋಗಬಾರ್ದು. ಅವಾಗ ನಮ್ಗೆ ಏನಾಗುತ್ತೆ, ವರ್ಚುವಲ್ ಇಮೇಜ್ ಅನ್ನೋದು ಫಾರ್ಮ್ ಆಗುತ್ತೆ, ಅವಾಗ ರಿಯಲ್ ಇಮೇಜಸ್ ಬರುತ್ತೆ. ಅಂಡ್ ಇಲ್ಲಿ ನೀವು ನೋಡಬಹುದು ಡಿಫ್ರೆಂಟ್ ಮಟೀರಿಯಲ್ ಯೂಸ್ ಮಾಡಿರೋದು. ಓಕೆ, ಇಲ್ಲಿ ಒಂದು ಇಲ್ಲೊಂದು ಮಟೀರಿಯಲ್. ಓಕೆ, ಸೊ ಇಲ್ಲಿವರೆಗೆ ಒಂದು ಮಟೀರಿಯಲ್. ಓಕೆ, ಸೊ ಇಲ್ಲಿವರೆಗೆ ಒಂದು ಮಟೀರಿಯಲ್. ಅಂಡ್ ನೆಕ್ಸ್ಟ್ ಒನ್ ನೋಡಿದ್ರೆ ಇಲ್ಲಿವರೆಗೆ ಒಂದು ಮಟೀರಿಯಲ್. ಓಕೆ, ಸೊ ಈ ಕಡೆ ಇನ್ನೊಂದು ಮಟೀರಿಯಲ್, ರೈಟ್. ಸೊ ಇನ್ನೊಂದು ಈ ಕಡೆ ಇನ್ನೊಂದು ಮಟೀರಿಯಲ್, ರೈಟ್. ಎಸ್ ಸರ್. ಅಂಡ್ ಫೈನಲ್ ಆಗಿ ಈ ಕಡೆ ಯಾವುದು ಇದು, ಸೊ ಇನ್ನೊಂದು ಮಟೀರಿಯಲ್. ಓಕೆ, ಸೊ ಇದು ಇನ್ನೊಂದು ಮಟೀರಿಯಲ್, ರೈಟ್. ಸೊ ಟೋಟಲ್ 3 ಮಟೀರಿಯಲ್ಸ್ ಇದೆ. ದೇರ್ ಫೋರ್ 3 ಡಿಫರೆಂಟ್ ಮೆಟೀರಿಯಲ್ಸ್ 3 ಡಿಫರೆಂಟ್ ಇಮೇಜಸ್ ನ ಫಾರ್ಮ್ ಮಾಡುತ್ತೆ. ರಿಫ್ರಾಕ್ಟಿವ್ ಇಂಡೆಕ್ಸ್ ಎಷ್ಟು ಚೇಂಜಸ್ ಇರುತ್ತೆ ಅಷ್ಟು ಇಮೇಜಸ್ ನ ಫಾರ್ಮ್ ಮಾಡುತ್ತೆ. ಓಕೆ, ಸೊ ದೇರ್ ಫೋರ್ 3 ರಿಫ್ರಾಕ್ಟಿವ್ ಇಂಡೆಕ್ಸಸ್. ಸೊ ದೇರ್ ಫೋರ್ ಟೋಟಲ್ ಆಗಿ ನಮಗೆ 3. ಸೊ 3 ಇಮೇಜಸ್ ಅನ್ನೋದು ಫಾರ್ಮ್ ಆಗುತ್ತೆ. ಓಕೆ, ನೌ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಏನಿರೋದು, ವೆನ್ ಅ ಬೈಕಾನ್ವೆಕ್ಸ್ ಲೆನ್ಸ್ ಆಫ್ ಅ ಗ್ಲಾಸ್ ಹ್ಯಾವಿಂಗ್ ರಿಫ್ರಾಕ್ಟಿವ್ ಇಂಡೆಕ್ಸ್ 5/3 dipped in a liquid acts as a plain sheet of this glass. This the light ಏನಾಗುತ್ತೆ ನಾರ್ಮಲ್ ಆಗಿ, ಇವಾಗ ಪ್ಲೇನ್ ಶೀಟ್ ಆಫ್ ಅ ಗ್ಲಾಸ್ ಅಂದ್ರೆ ಇವಾಗ ನಾರ್ಮಲ್ ಆಗಿ ಫೋಕಲ್ ಲೆಂತ್ ಸೇಮ್ ಆದಾಗ ನಮಗೆ ಒಂದು ಪ್ಲೇನ್ ಶೀಟ್ ತರ ಆಕ್ಟ್ ಆಗುತ್ತೆ. ಅದನ್ನೇ ಕೇಳ್ತಿರೋದು. ವೆನ್ ಎ ಬೈಕಾನ್ವೆಕ್ಸ್ ಲೆನ್ಸ್ ಆಫ್ ಅ ಗ್ಲಾಸ್ ಹ್ಯಾವಿಂಗ್ ರಿಫ್ರಾಕ್ಟಿವ್ ಇಂಡೆಕ್ಸ್ 5/3 dipped in a liquid, it acts as a plain sheet of a glass. This is the light. Okay, this the light ಏನಾಗುತ್ತೆ, ದಟ್ ಈಸ್ ಈಕ್ವಲ್ ಆಗಿರುತ್ತೆ, ಈಕ್ವಲ್ ಟು ದಟ್ ಆಫ್ ಗ್ಲಾಸ್. ಓಕೆ, ಸೊ ರಿಫ್ರಾಕ್ಟಿವ್ ಇಂಡೆಕ್ಸ್ ಸೇಮ್ ಆಗಿರುತ್ತೆ, ಎರಡರೂ ಸಹಿತ ಸೇಮ್ ಆಗಿದ್ದಾಗ ಮಾತ್ರ ನಿಮ್ಗೆ ಒಂದು ಪ್ಲೇನ್ ಶೀಟ್ ಆಫ್ ಅ ಗ್ಲಾಸ್ ತರ ಆಕ್ಟ್ ಆಗುತ್ತೆ. ಓಕೆನಾ, ರೈಟ್. ಸೊ ನೆಕ್ಸ್ಟ್ ಒನ್, ಎ ಕಾನ್ವೆಕ್ಸ್ ಲೆನ್ಸ್ ಇಸ್ ಅ ಡಿಪ್ಡ್ ಇನ್ ಅ ಲಿಕ್ವಿಡ್ ಹೂಸ್ ರಿಫ್ರಾಕ್ಟಿವ್ ಇಂಡೆಕ್ಸ್, ಓಕೆ, ಅಥವಾ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಗಬೇಕು, ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ ಆಗಿದೆ, ಈಸ್ ಈಕ್ವಲ್ ಟು ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಅ ಲೆನ್ಸ್. ದೆನ್ ಇಟ್ಸ್ ಅ ಫೋಕಲ್ ಲೆಂತ್. ಏನಾಗುತ್ತೆ, ಸೊ ಫೋಕಲ್ ಲೆಂತ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂದ್ರೆ ನಾರ್ಮಲ್ ನೋಡಿ. ಸೊ ಫೋಕಲ್ ಲೆಂತ್. ಓಕೆ, ಸೊ ಫಸ್ಟ್ ಆಫ್ ಆಲ್ ಇಲ್ಲಿ ಕರ್ಡ್ ಸರ್ಫೇಸ್ ಅಂತ ಬಂದಾಗ, ಓಕೆ, ಸೊ ಕರ್ಡ್ ಸರ್ಫೇಸ್. ಓಕೆ, ಸೊ ಕರ್ಡ್ ಸರ್ಫೇಸ್, ರಿಫ್ರಾಕ್ಷನ್ ಎಟ್ ಅ ಕರ್ಡ್ ಸರ್ಫೇಸ್. ಸೊ ರಿಫ್ರಾಕ್ಷನ್ at a curved surface. Okay, spherical surface ಅಂತ ಹೇಳ್ತೀನಿ. ಓಕೆನಾ, spherical surface. Okay, spherical surface. Okay, so spherical surface. And first one ಬರೋದೆ, okay, so first one ಬರೋದೆ lens. Okay, so lens. So first one ಬರೋದೆ lens. Okay, so lens. So ಇಲ್ಲಿ lens formula ಅಂತ ಬರುತ್ತೆ. Okay, so lens formula. Okay, so lens formula. Okay, so lens formula ಯಾವುದು? Sir, lens formula 1 divided by f, that is equals to 1 divided by b minus 1 divided by u. Okay na? Yes sir. ಇನ್ನೊಂದು ಬರುತ್ತೆ, that we call it as the lens maker's formula. Okay, so lens maker's formula. Okay, so lens maker's formula. Okay, so lens maker's formula. So lens maker's formula ದಲ್ಲಿ ನಿಮಗೆ so focal length that is equals to refractive index of a lens divided by refractive index of a surroundings. Okay, refractive index of a lens divided by refractive index of a surroundings minus 1. So bracket of 1 divided by r1 minus 1 divided by r2. Okay, so ಇದು any type of lens ಗೆ applicable ಆಗುತ್ತೆ.
ಓಕೆ, ಎನಿ ಟೈಪ್ ಆಫ್ ಲೆನ್ಸ್ಗೆ ಅಪ್ಲಿಕೇಬಲ್ ಆಗುತ್ತೆ. ಓಕೆನಾ, ರೈಟ್. ಅಂಡ್ ದ ನೆಕ್ಸ್ಟ್ ಒನ್ ಬರೋದೆ ನಿಮಗೆ ಯಾವ್ದು ಬರುತ್ತಂದ್ರೆ ನಾರ್ಮಲ್ ಆಗಿ, ಓಕೆ, ಸೊ ದಟ್ ಈಸ್ ಇನ್ನೊಂದು ಯಾವುದು ಪವರ್ ಆಫ್ ಅ ಲೆನ್ಸ್ ಅಂತ ಬರುತ್ತೆ. ಓಕೆ, ಸೊ ಪವರ್ ಆಫ್ ಅ ಲೆನ್ಸ್. ಓಕೆ, ಸೊ ಫಸ್ಟ್ ಆಫ್ ಆಲ್ ಪವರ್, ಇಲ್ಲೂ ಸಹ ಮ್ಯಾಗ್ನಿಫಿಕೇಶನ್ ಎಲ್ಲ ಬರುತ್ತೆ. ಓಕೆ, ಸೊ ಇಲ್ಲಿ ಮ್ಯಾಗ್ನಿಫಿಕೇಶನ್ ಅಂತ ಆಡ್ ಮಾಡ್ತೀನಿ. So magnification that is equals to V divided by U, that is equals to height of the image divided by height of the object. Okay, so height of the image divided by height of the object. So then next ಏನಾಗುತ್ತೆ ಅಂತ ಹೇಳಿದ್ರೆ, okay, so next ಏನಾಗುತ್ತೆ, so power. Okay, so power of lens. Okay, so power of lens ಅಂತ ಬರುತ್ತೆ. ಈ power of lens ಅಂದ್ರೇನು? Okay, so power of lens ಅಂದ್ರೆ it is a ability of a lens to converge or diverge the refracted rays. ಹೇಗೆ ಸರ್ ಅಂತ ಹೇಳಿದ್ರೆ, ಇವಾಗ ನಾನು ಇಫ್ ಐ ಕನ್ಸಿಡರ್ ಒಂದು ಬೈ ಕಾನ್ವೆಕ್ಸ್ ಲೆನ್ಸ್. ಓಕೆ, ಸೊ ಬೈ ಕಾನ್ವೆಕ್ಸ್ ಲೆನ್ಸ್ ತಗೊಂಡು ಅನ್ಕೊಳ್ಳಿ. ಓಕೆ, ಎಸ್ ಸರ್, ಆ್ಯಂಡ್ ದಿಸ್ ಇಸ್ ದ ಪ್ರಿನ್ಸಿಪಲ್ ಆಕ್ಸಿಸ್. ಓಕೆ, ಎಸ್ ಸರ್, ಇವಾಗ ನಾನು ಒಂದು ರೇನ ಪಾಸ್ ಮಾಡಿದೆ. ಓಕೆ, ಸೊ ಇಲ್ಲೊಂದು ಕೆಳಗಡೆ ಒಂದು ರೇನ ಪಾಸ್ ಮಾಡಿದೆ ಅನ್ಕೊಳ್ಳಿ. ಓಕೆ, ಸೊ ಲೆಟ್ಸ್ ಸೇ ದಿಸ್ ಇಸ್ ಒನ್ ರೇ ಆ್ಯಂಡ್ ದಿಸ್ ಇಸ್ ಒನ್ ಮೋರ್. ಓಕೆ, ಎಸ್ ಸರ್, ಇದನ್ನ ಕನ್ಸಿಡರ್ ಮಾಡ್ಕೊಂಡು ಹೋಗಿ. ಓಕೆ, ಸೊ ಇದನ್ನ ಕನ್ಸಿಡರ್ ಮಾಡ್ಕೊಂಡಾಗ ಇದೇನ್ ಮಾಡುತ್ತೆ, ಆಸ್ ಇಟ್ ಇಸ್ ಅ ಕನ್ವರ್ಜಿಂಗ್ ಲೆನ್ಸ್, ಇದನ್ನ ಕನ್ವರ್ಜ್ ಮಾಡುತ್ತೆ. ಓಕೆ, so the ability of lens, okay, the ability of a lens ಏನಿದೆಯಲ್ಲ ಅದನ್ನ ನಾವು ಪವರ್ ಅಂತ ಕರಿತೀವಿ. ಎಬಿಲಿಟಿ ಆಫ್ ದಿಸ್ ಲೆನ್ಸ್ ಟು ಕನ್ವರ್ಟ್ ದ ರಿಫ್ರಾಕ್ಟೆಡ್ ರೇಸ್ ಅಥವಾ ಇನ್ಸಿಡೆಂಟ್ ರೇಸ್ ನ ಕನ್ವರ್ಜ್ ಮಾಡುವಂತ ಎಬಿಲಿಟಿನ ನಾವೇನಂತ ಕರಿತೀವಿ, ಪವರ್ ಆಫ್ ಲೆನ್ಸ್ ಅಂತ ಕರಿತೀವಿ. ಓಕೆನಾ, ಅಂಡ್ ದಿಸ್ ಈಸ್ ಗಿವನ್ ಬೈ ಪವರ್ ದಟ್ ಈಸ್ ಈಕ್ವಲ್ಸ್ ಟು 1/f. ಓಕೆನಾ, ಎಸ್ ಸರ್. ಅಂಡ್ ಇನ್ನೊಂದು ಬರುತ್ತೆ ಕಾಂಬಿನೇಷನ್ ಆಫ್ ಲೆನ್ಸ್ ಅಂತ ಬರುತ್ತೆ. ಓಕೆ, ಸೊ ದಟ್ ಈಸ್ ಕಾಂಬಿನೇಷನ್ ಆಫ್ ಲೆನ್ಸ್. Okay, so that is the combination of lens. Okay, so combination of lens. Okay, so combination of a lens. Okay, right sir. ಈ ಕಾಂಬಿನೇಷನ್ ಆಫ್ ಅ ಲೆನ್ಸ್ ಅಲ್ಲಿ ಫಾರ್ ಎಕ್ಸಾಂಪಲ್ ಲೆಟ್ಸ್ ಸೇ ಇಲ್ಲಿ ನಾನು ಎರಡು ಸೇಮ್ ಸಿಮಿಲರ್ ಲೆನ್ಸ್ ನ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. ಓಕೆ, ಸೊ ದಟ್ ಈಸ್ biconvex lens. Okay, so biconvex and biconvex lens. Okay, so biconvex lens. Okay, so let's say this is the focal length of one and this is the focal length of two. Okay, so this is one convex lens and it is also one convex lens. Convex lens ಅಂದ್ರೆ ಯಾವುದು, biconvex lens ನ ಯೂಸ್ ಮಾಡ್ತೀವಿ. ಹಿಯರ್ ಇನ್ ಸರ್ ಯಾವಾಗಲೂ biconvex lens ಇರಬೇಕಾ, ನಾಟ್ ರಿಕ್ವೈರ್ಡ್, ಅದು ಬೇರೆ ಬೇರೆ ತರನು ಇರಬಹುದು. ಓಕೆನಾ, ಇದರ ಪ್ರಕಾರ ವಾಟ್ ಇಸ್ ದ ಡಿಸ್ಟೆನ್ಸ್ ಆಫ್ ಸಪರೇಷನ್ ಸರ್ ಇಲ್ಲಿಂದ ಇಲ್ಲಿಗೆ. ಓಕೆ, ಸೊ ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಎಷ್ಟು ಸರ್, ಡಿ ಅಂತ ಅನ್ಕೋತೀನಿ. ಓಕೆನಾ, ಸೊ ಇವಾಗ ನಮಗೇನ್ ಸಿಗುತ್ತೆ, ಎಫೆಕ್ಟಿವ್ ಫೋಕಲ್ ಅಂತ ಬರಿಬೇಕಂದ್ರೆ ಸರ್ ಇಟ್ ಇಸ್ ಎಫೆಕ್ಟಿವ್ ಫೋಕಲ್ ಅಂಡ್ ದಟ್ ಇಸ್ ಎಫ್. ಸೊ 1 divided by f1, ಸರ್ ಇಟ್ ಇಸ್ 1 divided by f2, ಸೊ ಮೈನಸ್ ಸೊ ಡಿ divided by f1 into f2. ಓಕೆನಾ, ಅಂಡ್ ಇಲ್ಲಿ ಸರ್ ಸೈನ್ ಆಫ್ ಫೋಕಲ್ ಅಂತ ಯಾವಾಗಲೂ ಪಾಸಿಟಿವ್ ಇರಬೇಕಾ, ನಾಟ್ ರಿಕ್ವೈರ್ಡ್. ಸೊ ಬೇಸ್ಡ್ ಆನ್ ದ ನೇಚರ್ ಆಫ್ ಅ ಲೆನ್ಸ್, ಇವಾಗ ನೋಡಿ ಕಾನ್ವೆಕ್ಸ್ ಬೈ ಕಾನ್ವೆಕ್ಸ್ ಲೆನ್ಸ್ ತಗೊಂಡ್ರೆ ದಟ್ ಇಸ್ ಅ ಫೋಕಲ್ ಲೆಂತ್ ಇಸ್ ಅ ಪಾಸಿಟಿವ್, ಅದೇ ಬೈ ಕಾನ್ಕೇವ್ ಲೆನ್ಸ್ ತಗೊಂಡ್ರೆ ದಟ್ ಇಸ್ ಅ ನೆಗೆಟಿವ್. ಸೊ ಬೇಸ್ಡ್ ಆನ್ ದ ನೇಚರ್ ಆಫ್ ಅ ಲೆನ್ಸ್ ಇಲ್ಲಿ ಪಾಸಿಟಿವ್ ತಗೊಳ್ಬೇಕಾ ನೆಗೆಟಿವ್ ತಗೊಳ್ಬೇಕಾ ಅನ್ನೋದು ವೇರಿ ಆಗ್ತಾ ಹೋಗುತ್ತೆ. ಓಕೆನಾ, ರೈಟ್. ಸೊ ಇಲ್ಲಿವರೆಗೆ ಕ್ಲಾರಿಟಿ ಅಂತೂ ಸಿಕ್ತು. ಅಂಡ್ ವಾಟ್ ಅಬೌಟ್ ಪವರ್ ಸರ್, ಸೊ ಪವರ್ ದಟ್ ಈಸ್ ನಥಿಂಗ್ ಬಟ್ 1 divided by f. ಓಕೆ, ಸೊ 1 divided by f ಇಲ್ಲಿ ಏನ್ ಬಂದಿಲ್ಲ ಇದನ್ನ ಯೂಸ್ ಮಾಡ್ಕೊಂಡ್ರೆ ಸಾಕು, ಡನ್ನ. ಸೊ ವ್ಯಾನ್ ವಾಟ್ ಇಫ್, ಓಕೆ ಸರ್, ವಾಟ್ ಇಫ್ ದೇ ಆರ್ ಕನೆಕ್ಟೆಡ್. ಓಕೆ, ಸೊ ಇನ್ ಕಾಂಟ್ಯಾಕ್ಟ್. ಓಕೆ, ಸೊ ಇನ್ ಕಾಂಟ್ಯಾಕ್ಟ್ ಆದ್ರೆ ಏನಾಗುತ್ತೆ, ಸೊ ಇನ್ ಕಾಂಟ್ಯಾಕ್ಟ್. ಓಕೆ, ಸೊ ಇನ್ ಕಾಂಟ್ಯಾಕ್ಟ್. ಓಕೆ, ಇನ್ ಕಾಂಟ್ಯಾಕ್ಟ್ ಯಾವುದು, ಸೊ ಇನ್ ಕಾಂಟ್ಯಾಕ್ಟ್ ಆದ್ರೆ ಏನಾಗುತ್ತೆ. ಓಕೆ, ಸೊ ಇನ್ ಕಾಂಟ್ಯಾಕ್ಟ್ ಇವೆರಡನ್ನ ಕಾಂಟ್ಯಾಕ್ಟ್ ಬಂದ್ರೆ ಸರ್ ಇಟ್ ಇಸ್ ಡಿ ಇಸ್ ಈಕ್ವಲ್ಸ್ ಟು 0. ಸೊ ಡಿ ಇಸ್ ಈಕ್ವಲ್ಸ್ ಟು 0 ಆದಾಗ 1 divided by f ದಟ್ ಈಸ್ ಈಕ್ವಲ್ಸ್ ಟು 1 divided by f1 plus 1 divided by f2. ಓಕೆ, ಸೊ ಪವರ್ ಅಷ್ಟೇ, ಸೊ ಪವರ್ ಇಟ್ ಇಸ್ 1 divided by f. ಸೊ ದಿಸ್ ಇಸ್ ಕಾಂಬಿನೇಷನ್ ಆಫ್ ಲೆನ್ಸ್ ಬಗ್ಗೆ ಆಯ್ತು. ಓಕೆ, ರೈಟಾ, ಎಸ್, ಇಲ್ಲಿವರೆಗೆ ಸೊ ಮುಗಿಯುತ್ತೆ, ಡನ್ ಅಂಡ್ ಡಸ್ಟೆಡ್. ಓಕೆ, ಡನ್ ಅಂಡ್ ಡಸ್ಟೆಡ್. ಅಂಡ್ ನೆಕ್ಸ್ಟ್ ನೋಡ್ಕೊಂಡ್ರೆ, ಓಕೆ, ಸೊ ನೆಕ್ಸ್ಟ್ ನೋಡ್ಕೊಂಡ್ರೆ ಅದು ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್ ಅಂತ ಬರುತ್ತೆ. ಸೊ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್ ಅಲ್ಲಿ, ಓಕೆ, ಸೊ ಲಾಸ್ಟ್ ಟಾಪಿಕ್, ಸೊ ದಟ್ ಇಸ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್. ಓಕೆ, ಸೊ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್. ಸೊ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್ ಅಂದ್ರೆ ಇವಾಗ ನೋಡಿ ಆಪ್ಟಿಕಲ್ ಡಿವೈಸಸ್ ಬೇರೆ, ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್ ಬೇರೆ. ಓಕೆ, ಆಪ್ಟಿಕಲ್ ಡಿವೈಸ್ ಅಂತಂದ್ರೆ, ಓಕೆ, ಸೊ ಆಪ್ಟಿಕಲ್ ಡಿವೈಸಸ್ ಅಂದ್ರೆ ಲೈಕ್ ಕಾನ್ಕೇವ್ ಮಿರರ್, ಕಾನ್ವೆಕ್ಸ್ ಮಿರರ್, ಕಾನ್ಕೇವ್ ಲೆನ್ಸ್, ಕಾನ್ವೆಕ್ಸ್ ಲೆನ್ಸ್, ಇವುಗಳನ್ನ ನಾವು ಆಪ್ಟಿಕಲ್ ಡಿವೈಸಸ್ ಅಂತ ಕರಿತೀವಿ. ಓಕೆ, ಆಪ್ಟಿಕಲ್ ಇಕ್ವಿಪ್ಮೆಂಟ್ ಅಂತಾನೂ ಕರಿಬಹುದು. ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್ ಅಂದ್ರೇನು, ಲೆಟ್ಸ್ ಸೇ ಎನ್ ಎಕ್ಸಾಂಪಲ್. ಓಕೆ, ನಾವು ಬಯಾಲಜಿ ಎಕ್ಸ್ಪೆರಿಮೆಂಟ್ ಮಾಡ್ತಿರ್ಬೇಕಾದ್ರೆ ಮೈಕ್ರೋಸ್ಕೋಪ್ ನ ಯೂಸ್ ಮಾಡ್ತೀವಿ, ರೈಟ್. ಆಮೇಲೆ ಈ ನಕ್ಷತ್ರಗಳು ಅಥವಾ ಪ್ಲಾನೆಟ್ಸ್ ಗಳನ್ನ ನೋಡಕ್ಕೆ ನಾವು ಏನ್ ಯೂಸ್ ಮಾಡ್ತೀವಿ, ದಟ್ ಇಸ್ ಅ ಟೆಲಿಸ್ಕೋಪ್ ಗಳನ್ನ ಯೂಸ್ ಮಾಡ್ತೀವಿ. ಅಂಡ್ ಸಮೀಪ ಇರುವಂತ ಅಕ್ಷರಗಳು ನೋಡಕ್ಕಾಗದ ಆಗದೆ ಇದ್ದಾಗ ನಾವು ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ನ ಯೂಸ್ ಮಾಡ್ತೀವಿ.
ವಾಟ್ ಆಲ್ ದೀಸ್ ಥಿಂಗ್ಸ್. ಇನ್ನೊಂದು ಸ್ಪೆಷಲ್ ಆಗಿ ಹೇಳ್ಬೇಕಂದ್ರೆ ಕೆಮಿಸ್ಟ್ರಿ ಮತ್ತೆ ಬಯಾಲಜಿಯಲ್ಲಿ ಯೂಸ್ ಮಾಡ್ತಾರೆ ಕಾಂಪೌಂಡ್ ಮೈಕ್ರೋಸ್ಕೋಪ್ ಅಂತ. ಈ ಮೈಕ್ರೋಸ್ಕೋಪ್ ಆಗಿರ್ಬೋದು ಅಥವಾ ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಆಗಿರ್ಬೋದು, ಕಾಂಪೌಂಡ್ ಮೈಕ್ರೋಸ್ಕೋಪ್ ಆಗಿರ್ಬೋದು, ಟೆಲಿಸ್ಕೋಪ್ ಆಗಿರ್ಬೋದು, ಇವೆಲ್ಲ ನಾವೇನಂತ ಕರಿತೀವಿ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್ ಅಂತ ಕರಿತೀವಿ. ಓಕೆ, ಸೊ ನಮ್ಮ ಟಾಪಿಕ್ ಏನು ರೇ ಆಪ್ಟಿಕ್ಸ್ ಅಂಡ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್. ಓಕೆ, ಸೊ ಈ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್ ಅಲ್ಲಿ ದ ಫಸ್ಟ್ ಪಾರ್ಟ್ ಏನಪ್ಪಾ ಅಂತ ಹೇಳಿದ್ರೆ ಸೊ ದಟ್ ಈಸ್ ಸಿಂಪಲ್ ಮೈಕ್ರೋಸ್ಕೋಪ್. ಓಕೆ, ಸೊ ಸಿಂಪಲ್ ಮೈಕ್ರೋಸ್ಕೋಪ್. Okay, so simple microscope. Okay, so simple microscope. And the second one, okay, so second one, that is the compound microscope. Okay, so that is a compound microscope. Okay, so compound microscope. Okay, so that is the compound microscope. And last one, okay, so last one, that is ಏನಾಗುತ್ತೆ ಟೆಲಿಸ್ಕೋಪ್ ಅಂತ ಬರುತ್ತೆ. Okay, so that is a telescope. All these are, okay, so telescope. Okay, this is simple microscope, this is compound microscope and telescope. ಈ ಸಿಂಪಲ್ ಮೈಕ್ರೋಸ್ಕೋಪ್ ಅಲ್ಲಿ ನಿಮಗೆ ಓಕೆ ಸೊ ನಿಮಗೆ ನಾರ್ಮಲ್ ಆಗಿ ಮ್ಯಾಗ್ನಿಫೈಯಿಂಗ್ ಪವರ್ ಕೇಳ್ತಾರೆ. ಓಕೆ, ಸೊ ಮ್ಯಾಗ್ನಿಫೈಯಿಂಗ್ ಪವರ್. ಓಕೆ, ಸೊ ಇಲ್ಲಿ ನಿಮಗೆ ಎರಡು ರೀತಿ ಬರುತ್ತೆ. ಸೊ ಎಲ್ ಅಂಡ್ ಡಿ. ಓಕೆ, ಸೊ ಎಲ್ ಅಂಡ್ ಡಿ, ದಿಸ್ ಇಸ್ ಎಫ್ ಆಪ್ಟಿಕಲ್ ಏನಂತ ಕರಿತೀವಿ ಇದಕ್ಕೆ. ಎಲ್ ಅಂದ್ರೆ ದಟ್ ಇಸ್ ದ ಲೆಂತ್ ಬಿಟ್ವೀನ್ ದ ಟೂ ಆಪ್ಟಿಕಲ್, ಅಂದ್ರೆ ನಾವು ಕಾನ್ವೆಕ್ಸ್ ಲೆನ್ಸ್ ಗಳನ್ನ ಯೂಸ್ ಮಾಡ್ತೀವಿ. ವಾಟ್ ಇಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದಮ್. ಓಕೆ, ಅಂಡ್ ಡಿ ಅಂದ್ರೆ ದಟ್ ಇಸ್ ದ ಲೀಸ್ಟ್ ಡಿಸ್ಟೆನ್ಸ್ ಆಫ್ ಡಿಸ್ಟಿಂಕ್ಟ್ ವಿಷನ್. ಎಫ್ ಒ ಅಂದ್ರೆ ದ ಫೋಕಲ್ ಲೆಂತ್ ಆಫ್ ಆಬ್ಜೆಕ್ಟಿವ್ ಲೆನ್ಸ್, ಅಂಡ್ ಎಫ್ ಇ ಅಂತಂದ್ರೆ ದಟ್ ಇಸ್ ದ ಫೋಕಲ್ ಲೆಂತ್ ಆಫ್ ಐ ಪೀಸ್ ಆಗಿರುತ್ತೆ. ಓಕೆನಾ, ರೈಟ್. ಸೊ ಇನ್ನೊಂದು ಫಾರ್ಮುಲಾ ಬರುತ್ತೆ. ಸೊ ದಟ್ ಈಸ್ ಡಿ ಡಿವೈಡೆಡ್ ಬೈ ಎಫ್ ಅಂತ ಬರುತ್ತೆ. ಓಕೆ, ಅಂಡ್ ಇನ್ನೊಂದು ಬರುತ್ತೆ ಇಫ್ ಇಟ್ ಇಸ್ ಓಕೆ, ಸೊ 1 ಪ್ಲಸ್ ಡಿ ಡಿವೈಡೆಡ್ ಬೈ ಎಫ್ ಅಂತ. ಓಕೆ, ಸೊ ಲೀಸ್ಟ್ ಡಿಸ್ಟೆನ್ಸ್ ನಿಯರ್ ಬೈ ಮತ್ತೆ ಇನ್ಫಿನಿಟಿ ಕೇಸ್ ಅಲ್ಲಿ ಬರುತ್ತೆ. ಓಕೆ, ನಿಯರ್ ಬೈ ಆಬ್ಜೆಕ್ಟ್ ಮತ್ತೆ ಇನ್ಫಿನಿಟಿ ಕೇಸ್ ಅಂತ ಬರುತ್ತೆ. ಸೊ ದಟ್ ಇಸ್ ಫಾರ್ ಸಿಂಪಲ್ ಮೈಕ್ರೋಸ್ಕೋಪ್ ಆಯ್ತು. ಅಂಡ್ ಕಾಂಪೌಂಡ್ ಮೈಕ್ರೋಸ್ಕೋಪ್ ನಿಮಗೆ ಡಯಾಗ್ರಾಮ್ ಬೇಸ್ ಮೇಲೆ ಕೇಳ್ತಾರೆ. ಅದ್ರ ಬೇಸ್ ಮೇಲೆ ಏನು ಕೇಳ, ಡಯಾಗ್ರಾಮ್ ಬೇಸ್ ಮೇಲೆ ಸಿಂಪಲ್ ಆಗಿರೋ ಕ್ವಶನ್ ಕೇಳ್ತಾರೆ. ಅಂಡ್ ಇದಕ್ಕೆ ಯಾವುದು ಟೆಲಿಸ್ಕೋಪ್ ಅಲ್ಲಿ ಡೈರೆಕ್ಟ್ ಆಗಿ ಎಫ್ ಒ ಡಿವೈಡೆಡ್ ಬೈ ಎಫ್ ಇ. ಓಕೆ, ಸೊ ಎಫ್ ಒ ಡಿವೈಡೆಡ್ ಬೈ ಎಫ್ ಇ, ದಟ್ ಇಸ್ ಮ್ಯಾಗ್ನಿಫೈಯಿಂಗ್ ಪವರ್. ಓಕೆ, ಸೊ ದಟ್ ಇಸ್ ರೇಷಿಯೋ ಆಫ್ ಫೋಕಲ್ ಲೆಂತ್ ಆಫ್ ಆಬ್ಜೆಕ್ಟಿವ್ ಲೆನ್ಸ್ ಡಿವೈಡೆಡ್ ಬೈ ಫೋಕಲ್ ಲೆಂತ್ ಆಫ್ ಐ ಪೀಸ್ ಲೆನ್ಸ್. ಇಷ್ಟೇ ಕೇಳೋದು, ಇದ್ರ ಬೇಸ್ ಮೇಲೆ ಇಷ್ಟು ಮಾತ್ರ ಕೇಳೋದು. ಓಕೆ, ಸೊ ಇದ್ರ ಬಗ್ಗೆ ಇಷ್ಟೇ. ಓಕೆ, ಸೊ ಆಪ್ಟಿಕಲ್ ಡಿವೈಸಸ್ ಬಗ್ಗೆ ಆಯ್ತು. ಅಂಡ್ ವಾಟ್ ನೆಕ್ಸ್ಟ್ ಅಂತ ನೋಡೋದಾದ್ರೆ, ಓಕೆ, ಸೊ ವಾಟ್ ನೆಕ್ಸ್ಟ್ ಅಂತ ನೋಡೋದಾದ್ರೆ, ಎಸ್, ಎ ಕಾನ್ವೆಕ್ಸ್ ಲೆನ್ಸ್ ಇಸ್ ಡಿಪ್ಡ್ ಇನ್ ಅ ರಿಫ್ರಾಕ್ಟಿವ್ ಇಂಡೆಕ್ಸ್. ಓಕೆ, ಡಿಪ್ಡ್ ಇನ್ ಅ ಲಿಕ್ವಿಡ್ ಹೂಸ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಇಸ್ ಈಕ್ವಲ್ ಟು ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಲೆನ್ಸ್, ದೆನ್ ಇಟ್ಸ್ ಅ ಫೋಕಲ್ ಲೆಂತ್ ಏನಾಗುತ್ತೆ ಅಂತ ಕೇಳ್ತಾರೆ. ಓಕೆ, ಆಸ್ ಪರ್ ದ ಫಾರ್ಮುಲಾ Z is 1 divided by F, that is equals to the refractive index of a lens, that is divided by refractive index of a surrounding minus 1. So that is 1 divided by R1 minus 1 divided by R2. Okay sir, ಇದನ್ನ ಸಿಂಪ್ಲಿಫಿಕೇಶನ್ ಮಾಡ್ಕೊಂಡ್ರೆ ಎಷ್ಟು ಬರುತ್ತೆ ಸರ್? ಇದು ಎರಡು ಸೇಮ್ ಹೇಳ್ತಾರೆ. ಓಕೆ, ಸೊ ಲಿಕ್ವಿಡ್ ಅಂದ್ರೆ ಸರೌಂಡಿಂಗ್ ಮೀಡಿಯಂ ಮತ್ತೆ ಲೆನ್ಸ್. ಓಕೆ, ಸೊ ಲೆನ್ಸ್ ಎರಡು ಸೇಮ್ ಇದೆ ಅಂತ ಹೇಳ್ತಾರೆ. ಓಕೆ, ಸೊ ದಟ್ ಇಸ್ 1 divided by 1 minus 1. ಸೇಮ್ ಇದೆ ಅಂದ್ರೆ 1 divided by 1 ಅಂತ ಬರೀತೀನಿ. ಸೊ ಮಿಕ್ಕಿದೆಲ್ಲ ಸೇಮ್. ಓಕೆ, ಸೊ ಮಿಕ್ಕಿದೆಲ್ಲ ಸೇಮ್. 1 minus 1 ಎಷ್ಟಾಗುತ್ತೆ? 0. ಓಕೆ, ಸೊ 1 divided by F is equals to 0. Therefore, focal length ಎಷ್ಟಾಗುತ್ತೆ ಸರ್? It is infinity. Okay, so focal length that becomes infinite. Okay, so that becomes infinity. The focal length becomes infinite. Okay, the focal length becomes infinity. That is option B. Okay, hi Krishna. Hi. Now, let's move on to the next question. The focal length of a converging lens is measured for a violet color, violet, green and red color. It is respectively FV, FG and FR. ಅಂದ್ರೆ focal length of violet color, focal length of green color, focal length of red color will be ಅಂತ ಕೇಳ್ತಾರೆ. ಅಂಡ್ ಇವಾಗ ನಾವು ಫಾರ್ಮುಲಾ ನೋಡಿದ್ವಿ. ಓಕೆ, ಸೊ ಫಾರ್ಮುಲಾ ನೋಡಿದಾಗ 1 over F, so that is equals to the mu minus 1. Okay, so mu minus 1, that is the refractive index of a lens. The bracket of 1 divided by R1 minus 1 divided by R2 ಅಂತ ಇದೆ. ಸೊ ನೀವು ಅಬ್ಸರ್ವ್ ಮಾಡಬಹುದು. So focal length is inversely proportional to the refractive index. Okay, refractive index, it is the inversely proportional, right? So inversely proportional ಅಂತ ನಮಗೆ ಗೊತ್ತಿದೆ. So refractive index of violet color is more than refractive index of a green color and refractive index of red color, right? Yes sir. Focal length ಕನ್ಸಿಡರ್ ಮಾಡ್ಕೊಂಡ್ರೆ so focal length of violet color is less than focal length of green color and focal length of red color. Okay, so ಈ ಕಾಂಬಿನೇಷನ್ ಅನಾಲಿಸಿಸ್ ಮಾಡಿದ್ರೆ ಸಾಕು, you will get an answer. Okay, ಈ ಫಸ್ಟ್ ಒನ್ ನೋಡಿ, FV is greater than FR, less than FR ಅಂತಿದೆ. FE is less than FR. Yes, this is a possibility ಇದೆ. ನೆಕ್ಸ್ಟ್ ಆಪ್ಷನ್ ನೋಡೋಣ. FG is greater than FR, FG is less than FR ಅಂತಿದೆ. ಸೊ therefore wrong. And FE is equals to FR ಆಗಲ್ಲ. And FG is greater than FR, FE is greater than FR ಎರಡು ರಿಪೀಟ್ ಆಗಿದೆ. ಓಕೆ, ಇದು ಸಹ ರಾಂಗ್. ಸೊ ರೈಟ್ ಆನ್ಸರ್ ದಟ್ ಇಸ್ ಆಪ್ಷನ್ ಎ.
Okay, so that is the right answer. That is option A is the right answer. Okay, now let's move on to the next question. The focal length of a convex lens of refractive index 1.5 1.5 is a 2 centimeter. The focal length of a lens when it is immersed in a liquid of refractive index 1.25 will be ಅಂತ ಕೇಳ್ತಾರೆ. ಓಕೆನಾ? ಇದರ ಪ್ರಕಾರ ನಾನೇನ್ ಮಾಡ್ತೀನಿ ಅಂತಂದ್ರೆ ದ ಫಸ್ಟ್ ಒನ್ ಇಲ್ಲಿ ನಮಗೆ immersed in a liquid ಅಂತ ಕೇಳ್ತಾರೆ. Okay, so immersed in a liquid. Okay, so immersed in a liquid and for a air case. Okay, so yes sir. And ನಮಗೆ ಗೊತ್ತಿದೆ F is inversely proportional ಅಂತ ಗೊತ್ತಿದೆ. ಸೊ ಇದನ್ನ ನಾನು ಏನಂತ ಬರೀತೀನಿ? The refractive index of a lens. Okay, so ಇಲ್ಲಿ ಬರೀತೀನಿ. Sir, it is a refractive index of a lens divided by refractive index of air. So minus 1. So all divided by, sir, it is a refractive index of a lens divided by refractive index of a surrounding minus 1. Okay, yes. ಇಲ್ಲಿ R1 minus 1 divided by R1 minus 1 divided by R2 divided by 1 divided by R1 minus 1 divided by R2 get cancel ಆಗುತ್ತೆ. I am not writing that. Okay, right sir. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಲೆನ್ಸ್ ಎಷ್ಟಿದೆ? ಕಾನ್ವೆಕ್ಸ್ ಲೆನ್ಸ್ 1.5, ರೈಟ್? ಸೊ 1.5 divided by 1, ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಏರ್ ಎಷ್ಟು? 1. ಸೊ divided by so refractive index of a lens that is 1.5, refractive index of a surrounding liquid ಅಲ್ವಾ? ಸೊ ಲಿಕ್ವಿಡ್ ಇದೆಷ್ಟು? 1.2 minus 1. ಓಕೆ ಸರ್, ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ದಿಸ್ ಇಸ್ 0.5 ಅಂಡ್ ಇದೆಷ್ಟಾಗುತ್ತೆ ನೋಡ್ಕೊಳ್ಳಿ ಒಂದ್ಸತಿ. ಸೊ ದಟ್ ಈಸ್ 1.5 divided by 1.5 divided by 1.2. Okay, that is 1.25 minus 1. It's to 0.25. Okay, so that is 0.25. Okay, so 0.5 divided by 0.25. So that is 2. Okay, so that is the 2. Okay, so that is 2. And further simplification ಮಾಡಿದ್ರೆ okay, 0.2. Okay, ಅಥವಾ 0.25. Okay, 0.25 divided by 0.5. 0.5 ಅಲ್ವಾ? ಸೊ ಎಫ್ ಎಲ್. ಓಕೆ, ಸೊ ದಟ್ ಈಸ್ ಎಫ್ ಎಲ್. ಇಲ್ಲಿ ಎಷ್ಟಾಯ್ತು ಇದು? 1/2 ಅಂಡ್ 1/4. ಓಕೆ, ಸೊ 2. ಓಕೆ, ನಾ ಸೊ ಇಲ್ಲಿ ಎಷ್ಟಾಗಿದೆ ನಮಗೆ? 1.5 1.25. ಒರ್ರೇ, ಇಲ್ಲಿ ಸ್ವಲ್ಪ ಎಡವಟ್ಟಾಗಿದೆ. 1.25 ಆಗಬೇಕಿತ್ತು. ಓಕೆ, ಸೊ 1.25. ಓಕೆ, ಸೊ ದಿಸ್ ಇಸ್ 1.5 ಸೊ ಡಿವೈಡೆಡ್ ಬೈ 1.25 minus 1. Okay, so this is 0.5. So divided by, ಎಷ್ಟಾಗುತ್ತೆ ಇದು? ಸರ್ 1.5 divided by 1.25 minus 1. So that is 0.2. Okay, right. So ಎಷ್ಟಾಗುತ್ತೆ ಇದು? ಸರ್ it is 5 divided by 2 ಅಂತ ಆಗುತ್ತೆ. Okay, so 5 divided by 2. So ಮಿಕ್ಕಿದ್ದು focal length when it is immersed in a liquid divided by FA when it is in a air. ಎಷ್ಟಿರೋದಲ್ಲಿ? ಸರ್ 2. Okay, so focal length that is 2 centimeter. Okay, so 5 divided by 2. So 2 get cancel and focal length ಎಷ್ಟಿತ್ತು? ಸರ್ 5 centimeter. Okay, so 5 centimeter is the right answer. Okay, so 5 centimeter is the right answer. So that is option C. Okay, now let's move on to the next question. Okay, so next question ನೋಡಿಲಿ 3 question find ಮಾಡಬೇಕು. Okay, the question is in the figure shown here what is the equivalent focal length of the combination lenses? Okay, assume that all layers are thin. ಯಾಕಂದ್ರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ಗಳಾಗಿದೆ. ಆರ್ ಥಿನ್. ಓಕೆ, ಸೊ ಫಸ್ಟ್ ನೋಡಿ ಇದು ಯಾವ ತರ ಕಾಣಿಸ್ತಿರೋದು? ಇದು ಫಸ್ಟ್ ಒನ್. ಇದು ಕನ್ಸ್ ಮಾಡ್ಕೊಳ್ಳಿ. ಸೊ ಫಸ್ಟ್ ಒನ್ ಯಾವುದು? ಸೊ ಫಸ್ಟ್ ಒನ್ ನೋಡ್ಕೊಳ್ಳಿ ಇಲ್ಲಿ. ಓಕೆ, ಸೊ ಫಸ್ಟ್ ಒನ್ ನೀಟಾಗಿ ನೋಡ್ಕೊಳ್ಳಿ ಇಲ್ಲಿ. ಸೊ ಫಸ್ಟ್ ಒನ್ ನೀಟಾಗಿ ನೋಡ್ಕೊಳ್ಳಿ. ಯಾವ ತರ ಇದೆ ಸರ್? ಪ್ಲೇನೋ ಸೊ ಕಾನ್ಕೇವ್. ಓಕೆ, ಸೊ ಪ್ಲೇನೋ ಕಾನ್ಕೇವ್ ಅಂದ್ರೆ so this becomes R1. Okay, so R1 is infinity and what about this one? Sir R2 ಎಷ್ಟಿದೆ ಸರ್? ಈ ಕಡೆ ಇದೆ. so therefore positive 20 centimeter. Okay, so positive 20 centimeter. Okay sir, the first one 1 divided by F that is equals to, okay, F1 that is equals to focal length ಏನಾದ್ರು ಕೊಟ್ಟಿದ್ದೀರಾ? ರಿಫ್ರಾಕ್ಟಿವ್ ಇಂಡೆಕ್ಸ್ ಅದೆಲ್ಲ 20 ಕೊಟ್ಟಿದ್ದೀರಲ್ಲ. ಸೊ ಇಲ್ಲಿ ನಮಗೆ what is the refractive index of this? Okay, so ಇದ್ರ ಮಾತ್ರ ಕನ್ಸಿಡರ್ ಮಾಡ್ಕೊತಿದ್ದೀನಿ. so that is 1.6. Okay, so this is 1.6 minus 1. So 1 divided by R1. First ನಾನು ಫಾರ್ಮುಲಾ ಬರೀತೀನಿ. ಓಕೆನಾ? 1 divided by F that is equals to some mu minus 1. So that is 1 divided by R1 minus 1 divided by R2. Okay, yes sir. The first one ನೋಡ್ಕೊಳ್ಳಿ. ಇದು ಯಾಕೆ ಶಾಕ್ ಹೊಡಿತಿದೆಲ್ಲ ಕೈಯೇ? ಶಾಕ್ ಹೊಡಿತಿದೆ. Okay, the first one F1 that is equals to what is the refractive index of first one? Okay, so ನಾನು ಇದನ್ನ ಕನ್ಸಿಡರ್ ಮಾಡ್ಕೊತೀನಿ. ಓಕೆನಾ? ಇಲ್ಲ ಅಂದ್ರೆ ಫಸ್ಟ್ ಇದೆ ಕನ್ಸಿಡರ್ ಮಾಡ್ಕೊಂಡು, ಯಾಕೆಂದ್ರೆ ಅವರು ಎಫ್ μ1 μ2 μ3 ಅಂತ ಕೊಟ್ಟಿದಾರಲ್ಲ. ಸೊ ಫಸ್ಟ್ ಒನ್ ಏನಿರೋದು ಇಲ್ಲಿ?
ಸೊ ಫಸ್ಟ್ ಒನ್ ಇಲ್ಲಿ ಇರೋದು ಈ ತರ ಇದೆ. ಓಕೆ, ಸೊ ಈ ತರ ಇದೆ. ಸೊ ಬೈ ಕಾನ್ವೆಕ್ಸ್ ಲೆನ್ಸ್. ಓಕೆ, ಸೊ ಎಷ್ಟಿದೆ ಅದ್ರ ರಿಫ್ರಾಕ್ಟಿವ್ ಇಂಡೆಕ್ಸ್? ದಟ್ ಇಸ್ mu1 minus 1. So it is R1 minus R2. So right? Yes, sir. And 1 divided by F1, that is equals to mu1 value, that is 1.5 minus 1. And R1 value is this, sir. R1 andre ee kade, that is the plus 120. Okay. And ee kade minus of minus 120. Okay, so minus 20. So further simplification madidre 1 divided by F1, that is equals to 0.5. Okay, so 0.5. And ಇಲ್ಲಿ sir 2 divided by 40. Okay, so 2 divided by 40. So 1 divided by F1, that is equals to 1 by 2, 1 by 2 get cancel ಆಗಿ 1 divided by 40 ಮಾತ್ರ ಉಳಿತು. Okay, so 1 divided by 40. Okay, so let's keep it as it is. Okay, na? Right. So next one ನೋಡೋಣ. Okay, so next F2. Okay, so that is 1 divided by F2. So that is equals to, that is a mu2 minus 1. So 1 divided by R1 minus 1 divided by R2. Okay, so 1 divided by F2, that is equals to, so refractive index of a second layer, ಯಾವುದು? Second layer, that is 1.6. Okay, so that is 1.6 minus 1. So R1 ಏನಿದೆ ಇಲ್ಲಿ? Sir, R1, that is infinity, and ಆ ಕಡೆ plus 20. Okay, sir, it is 1 divided by infinity minus plus 20. Okay, ಎಷ್ಟಾಗುತ್ತೆ? 1 divided by F2, so that is equals to 0.6 minus 1 divided by 2. Okay, yes, sir. ಇಲ್ಲಿ ಏನು ಮಾಡ್ಬೋದು? ಸರ್ ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ 10 ಮಾಡಿದ್ರೆ ಸರ್ ಇಟ್ ಇಸ್ ಅ 6 minus 6 divided by 200 ಮಾಡ್ತಾರೆ. ಎಷ್ಟಾಗುತ್ತೆ? 2 3 6. ಓಕೆ, ಸರ್ 2 ಅಂದ್ರೆ 2. ಓಕೆ, ಸೊ ದಿಸ್ ಇಸ್ 100. ಓಕೆ, ಸೊ ಮೈನಸ್ with a negative sign. Okay, so 1 divided by F2, so that is equals to minus 3 divided by 100, sir. Okay, this is second one. And the third one nodi. Okay, so third one nodi, this is second one. Okay, so second surface ge, and third surface ge nodi. Okay, so third surface ಯಾವದಪ್ಪ? ಯಾವ ತರ ಕಾಣಿಸ್ತಿದೆ ನೋಡಿ ಇಲ್ಲಿ? Third surface, this one. Okay, so third surface ಈ ಕಡೆ ಇದು R1, ಇದು R2 ಅಲ್ವಾ? ಇವಾಗ R2 is infinity. Okay, so this is infinity. And ಇವಾಗ ಈ ಪಾರ್ಟ್ ನ ಕನ್ಸಿಡರ್ ಮಾಡ್ಕೊಳ್ಬೇಕು. ಓಕೆ, ಈ ಪಾರ್ಟ್ ನ ಕನ್ಸಿಡರ್ ಮಾಡ್ಕೊಳ್ಬೇಕು. ಇದು ಯಾವ ತರ? ಪ್ಲೇನೋ ಕಾನ್ಕೇವ್ ಲೆನ್ಸ್. ಓಕೆ, ದಿಸ್ ಇಸ್ ಪ್ಲೇನೋ ಕಾನ್ಕೇವ್ ಲೆನ್ಸ್. ಓಕೆ, ಸೊ ಈ ಕಡೆ ನೋಡ್ಕೊಂಡ್ರೆ ದಟ್ ಇಸ್ ಅ ನೆಗೆಟಿವ್. ಓಕೆ, ಸೊ R1 is negative, R2 is infinity. ಓಕೆ, ರೈಟ್. ಇದ್ರದ್ದು ಎಷ್ಟಿದೆ ಇದು? ಸರ್ ಇದ್ರದ್ದು 3 3 3 3 1 2. ಓಕೆ, ಸೊ 1 2 ಇನ್ನೊಂದು ಇರ್ಬೇಕಲ್ಲ? ಎಲ್ಲತ್ತದು? ಹಾ, ಓಕೆ, 1 2. ಓಕೆ, ಸೊ ಇದು ಎರಡೇ ಇರೋದಲ್ಲ? ಹಾ, ಸೊ ಎರಡೇ ಇರೋದು. ಇವಾಗ ನಿಮಗೆ F1 F2 ಬಂತಲ್ಲ? ಸೊ F1 F2 ಬಂತು ಇಲ್ಲಿ. ಓಕೆ, ಸೊ F1 ಎಲ್ಲಿ? ಸೊ ದಿಸ್ ಇಸ್ F1 ಆಯ್ತು, ಇದು F2 ಆಗಿದೆ. ಓಕೆ, ಸೊ ದಿಸ್ ಇಸ್ F2. ಓಕೆ, ರೈಟ್. ಸೊ F1 ಅಂಡ್ F2 ಆಗಿದೆ. ಓಕೆ, ಸೊ ಮತ್ತೆ ಇದು F3 ಫೈಂಡ್ ಮಾಡಿ. ಓಕೆ, ಸೊ ಫೈಂಡ್ ಮಾಡ್ಕೊಂಡು ಆನ್ಸರ್ ಮಾಡಿ. ಓಕೆ, ಸೊ ಯರ್ ಆನ್ಸರ್ ವಿಲ್ ಬಿ, ಓಕೆ, ಸೊ ಟೇಕ್ ಇಟ್ ಆಸ್ ಅ ಹೋಮ್ವರ್ಕ್ ಕ್ವಶನ್, ಅಂಡ್ ಆನ್ಸರ್ ವಿಲ್ ಬಿ this one is 10, that is option D. Okay, so solve remaining. Okay, so solve, okay, solve rest. Okay, so rest na solve ಮಾಡಿ. Okay, right. So next question ನೋಡೋಣ. Next question is, two thin lenses are of the same focal length f, but one is convex and another one is concave. When they are placed in contact with each other, the equivalent focal length of the combination will be ಅಂತ ಕೇಳ್ತಾರದು. Okay, so ಇಲ್ಲಿ one is a convex. Okay, so therefore convex ಆದ್ರೆ ಏನಾಗುತ್ತೆ? So let me consider it as, so convex ಆದ್ರೆ plus f and concave ಆದ್ರೆ minus f. Okay, so effective focal length, that is f, that is equals to, so it is f1 plus f2. Okay, yes sir. 1 divided by f minus 1 divided by f, that is equals to 0. So that means a focal length ಎಷ್ಟಾಗುತ್ತೆ? So it is infinity. Okay, so that is the infinity. So right answer, that is infinity. Okay, so option A. Okay, so that is option A is the right answer. Okay, now let's move on to the next question. So next question ಈಗ ನೋಡಿ. Next question, yes. A convex lens A of a focal length 20 cm, a concave lens of B of a focal length 5 cm are kept along the same axis with a distance D between them. If the parallel beam of light falling off A leaves a B as a parallel, find the distance between distance. Okay, find ಏನು ಕೊಟ್ಟಿರೋದು? parallel beam, then the distance D will be ಅಂತ ಕೇಳ್ತದೆ. ಓಕೆ, ಸೊ ಇಲ್ಲಿ ನೋಡಿ ಒಂದು ಸೇಮ್ ಲೈನ್ ಕನ್ಸಿಡರ್ ಮಾಡ್ಕೋಣ. ಓಕೆ, ಸೇಮ್ ಲೈನ್, ಸೊ ಸೇಮ್ ಲೈನ್. ಓಕೆ, ಅಂಡ್ ಇಲ್ಲಿ ನಮಗೆ ಹೇಳಿರೋದು ಯಾವುದು? ಕಾನ್ವೆಕ್ಸ್ ಲೆನ್ಸ್ ಎ ಅಂಡ್ ಕಾನ್ಕೇವ್ ಲೆನ್ಸ್ ಬಿ. ಓಕೆ, ಸೊ ದಿಸ್ ಇಸ್ ಕಾನ್ವೆಕ್ಸ್ ಲೆನ್ಸ್. ಓಕೆ, ಅಂಡ್
ಸೊ ಇಲ್ಲಿ ನಾವು ಕಾನ್ಕೇವ್ ಲೆನ್ಸ್, ಓಕೆ, ಸೊ ಬೈ ಕಾನ್ಕೇವ್ ಲೆನ್ಸ್, ಓಕೆ, ಸೊ ಕಾನ್ಕೇವ್ ಲೆನ್ಸ್, ಓಕೆ ಸರ್, ಕಾನ್ಕೇವ್ ಲೆನ್ಸ್, ಓಕೆ ಸರ್, ಡನ್. ಸೊ ಇದರ ಪ್ರಕಾರ ದಿಸ್ ಇಸ್ ಎ ಅಂಡ್ ದಿಸ್ ಇಸ್ ಅ ಬಿ ಅಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದಮ್ ದಟ್ ಇಸ್ ಅ ಡಿ. ಓಕೆ, ಎಸ್ ಸರ್. ಇಲ್ಲಿ ಹೇಳ್ತಿರೋದೇನಂದ್ರೆ convex lens A and focal length of 20 centimeter. Okay, so this is focal length of 20 centimeter. This is f1, that is equals to plus 20 centimeter. And this is f2. So f2 adre that is minus 5 centimeter. Okay, so 5 centimeter. Right, are kept along the same axis with a distance between them. If a parallel beam of light falling on a A, okay, so falling on A and leaves B as a parallel. Okay, so leaves as a parallel. ಅಂದ್ರೆ ಅವ್ರು ಹೇಳ್ತಿರೋದೇನಂದ್ರೆ ನೋಡಿ, ಸಿಂಪಲ್ ಆಗಿ ಹೇಳ್ತಿರೋದು. ಓಕೆ, ಸೊ ಪ್ಯಾರಲಲ್ ಬೀಮ್ ಇಲ್ಲಿ ಈ ತರ ಬೀಳ್ತಾ ಇದೆ. ಓಕೆ, ಸೊ ಪ್ಯಾರಲಲ್ ಬೀಮ್ಸ್, ಓಕೆ, ಸೊ ಪ್ಯಾರಲಲ್ ಬೀಮ್ಸ್, ಓಕೆ, ಸೊ ಇಲ್ಲೊಂದು ಅಂಡ್ ಇಲ್ಲೊಂದು. ಓಕೆ, ಸೊ ಇನ್ ದ ಸೇಮ್ ವೇ ಇದು ಸಹ ಲೀವ್ ಆಗ್ತಿರೋದು. ಓಕೆ, ಸೊ ಇಲ್ಲಿಂದ ಇಲ್ಲಿಗೆ, ಓಕೆ, ಸೊ ಇಲ್ಲಿಂದ ಇಲ್ಲಿಗೆ ಲೀವ್ ಆಗ್ತಿರೋದು. ಓಕೆ, ಸೊ ರೈಟ್, ಎಸ್ ಸರ್, ಇಲ್ಲಿಂದ ಇಲ್ಲಿಗೆ ಆಯ್ತು ಅಂಡ್ ಇಲ್ಲಿಂದ ಇಲ್ಲಿಗೆ. ಓಕೆ, ಸೊ ಇವರು ಏನ್ ಹೇಳ್ತಾರದು, ಯಾವ ತರ ಬಿದ್ದಿದೆ ಅದೇ ತರ ಹೋಗ್ತಿರೋದು ಅಂತ ಕೇಳ್ತಾರದು. ಓಕೆ, ಯಾವ ತರ ಬಿದ್ದಿದೆ ಅದೇ ತರ ಹೋಗ್ತದೆ. ರೈಟ್, ಸೊ ಇಲ್ಲಿ ಯಾವ ತರ ಬೀಳುತ್ತೆ ಅನ್ನೋದು ನೋಡಿ, ಇದು ಕನ್ವರ್ಜ್ ಆಗುತ್ತೆ. ಓಕೆ, ಸೊ ದಿಸ್ ಇಸ್ ಕನ್ವರ್ಜ್ ಆಗುತ್ತೆ. ಓಕೆ, ಸೊ ಕನ್ವರ್ಜ್ ಆಗುತ್ತೆ, ಇದು ಸೇಮ್ ಸ್ಟ್ರೇಟ್ ಲೈನ್ ಹೋಗುತ್ತೆ. ಓಕೆ, ರೈಟ್ ಸರ್, ಈ ತರ ಕನ್ವರ್ಜ್ ಆಗುತ್ತೆ. ರೈಟ್, ಎಸ್. ಓಕೆ, ಸೊ ಇವಾಗ ಎಫೆಕ್ಟಿವ್ ಫೋಕಲ್ ಲೆಂತ್ ನ ಕನ್ಸಿಡರ್ ಮಾಡ್ಕೊಳ್ಬೇಕಂದ್ರೆ 1 ಡಿವೈಡೆಡ್ ಬೈ ಎಫ್. ಓಕೆ, ಸೊ 1 ಡಿವೈಡೆಡ್ ಬೈ ಎಫ್ ದಟ್ ಈಸ್ ಈಕ್ವಲ್ಸ್ ಟು 1 ಡಿವೈಡೆಡ್ ಬೈ ಎಫ್1 ಪ್ಲಸ್ 1 ಡಿವೈಡೆಡ್ ಬೈ ಎಫ್2 ಅಂಡ್ ಮೈನಸ್ ಡಿ ಡಿವೈಡೆಡ್ ಬೈ ಎಫ್1 ಇಂಟು ಎಫ್2 ಅಂತ ಆಗುತ್ತೆ. ಓಕೆ, ಎಸ್ ಸರ್. ಇವಾಗ ನಾ ಏನ್ ಮಾಡ್ತೀನಿ ಅಂತಂದ್ರೆ, ಸೊ ಇದು 0 ಆಗುತ್ತೆ. ಓಕೆ, ಸೊ ದಟ್ ಈಸ್ 1 ಡಿವೈಡೆಡ್ ಬೈ 0. ಓಕೆ, ಸೊ ಇದು ಎಷ್ಟಾಗುತ್ತೆ ಸರ್, 0 ಆಗುತ್ತೆ. ಯಾಕೆ? ಬಿಕಾಸ್ ಪ್ಯಾರಲಲ್ ಬೀಮ್ಸ್. ಓಕೆ, ಸೊ ಪ್ಯಾರಲಲ್ ಬೀಮ್ಸ್ ಏನ್ ಇಂಡಿಕೇಟ್ ಮಾಡುತ್ತೆ? ಇನ್ಫಿನಿಟಿ. ಓಕೆ, ಸೊ ಫೋಕಲ್ ಲೆಂತ್ ಏನ್ ಇಂಡಿಕೇಟ್ ಮಾಡುತ್ತೆ? ಎಫೆಕ್ಟಿವ್ ಲೆಂತ್. ಪ್ಯಾರಲ್ ಅಂದ್ರೆ ದೇ ಆರ್ ಕಮಿಂಗ್ ಫ್ರಮ್ ಇನ್ಫಿನಿಟಿ. ಓಕೆ, ದೇ ಆರ್ ಕಮಿಂಗ್ ಫ್ರಮ್ ಇನ್ಫಿನಿಟಿ. ಓಕೆ, ಸೊ ಇನ್ಫಿನಿಟಿ ಅಂದ್ರೆ ದಟ್ ಈಸ್ 0 ಆಗ್ಬಿಡುತ್ತೆ. ಓಕೆ, ಸೊ ಇಲ್ಲಿ ಬರೀತೀನಿ 1 ಡಿವೈಡೆಡ್ ಬೈ ಇನ್ಫಿನಿಟಿ. ಸೊ 1 ಡಿವೈಡೆಡ್ ಬೈ ಎಫ್ ಎಷ್ಟಿದೆ ಸರ್? ಇಟ್ ಇಸ್ ಫಸ್ಟ್ ನಾನು ಡಿ ವ್ಯಾಲ್ಯೂನ ಫೈಂಡ್ ಮಾಡ್ತೀನಿ. ಓಕೆ, ಸೊ ಫಸ್ಟ್ 1 ಡಿವೈಡೆಡ್ ಬೈ ಎಫ್1 ಅಂಡ್ ಇದೆಷ್ಟಿದೆ ಸರ್? ಇಟ್ ಇಸ್ 1 ಪ್ಲಸ್, ಓಕೆ, ಸೊ ಇದೆಷ್ಟಾಗಿದೆ ಸರ್? ಡಿ ಡಿವೈಡೆಡ್ ಬೈ ಸೊ ಎಫ್1 ಅಂಡ್ ಎಫ್2 ಅಂತ ಆಗಿದೆ. ಓಕೆ, ಅಂಡ್ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಸರ್ ಇಟ್ ಇಸ್ ಡಿ ಡಿವೈಡೆಡ್ ಬೈ ಎಫ್1 ಅಂಡ್ ಎಫ್2. So that is equals to 1 divided by f1 plus 1 divided by f2. Okay na? Yes sir. And next one ನೋಡ್ಕೊಂಡ್ರೆ ಸರ್ f1 f2 so divided by f1 plus f2. Okay, f1 f2 divided by f1 plus f2 ಅಂತ ಆಗಿದೆ. ರೈಟ್, ಎಸ್. ಇದನ್ನೆಲ್ಲ ಸಿಂಪ್ಲಿಫಿಕೇಶನ್ ಮಾಡಿ ನಿಮಗೆ. ಓಕೆ, ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಎಷ್ಟು ಬರುತ್ತೆ ಸರ್? ಡಿ ಡಿವೈಡೆಡ್ ಬೈ, ಓಕೆ, ಸರ್ ಡಿ ಡಿವೈಡೆಡ್ ಬೈ ಸೊ ನಿಮಗೆ ಸಿಗೋದೆಷ್ಟು ಸರ್? ಇಟ್ ಇಸ್ ಅ 20. ಓಕೆ, ಸರ್ 20 ಇಂಟು ಮೈನಸ್ 5. ಓಕೆ, ಸೊ 20 ಇಂಟು ಮೈನಸ್ 5 ಅಂಡ್ ಇದರಲ್ಲಿ ನೋಡಿದ್ರೆ ನಾರ್ಮಲ್ ಆಗಿ ಸರ್ ಇಟ್ ಇಸ್ 1 ಡಿವೈಡೆಡ್ ಬೈ 20 ಮೈನಸ್ 1 ಡಿವೈಡೆಡ್ ಬೈ 5. ಸೆಲ್ಸಿಯಂ ತಗೊಂಡ್ರೆ ದಟ್ ಇಸ್ 20, 1 5 4 20. ಸೊ ದಟ್ ಈಸ್ 3 ಡಿವೈಡೆಡ್ ಬೈ ಸೊ 20. ಓಕೆನಾ? ರೈಟ್ ಸರ್. ಸೊ ನೋಡಿ ಇಲ್ಲಿ ಕಂಪೇರ್ ಮಾಡ್ಕೊಂಡ್ರೆ ಸರ್ ಇಟ್ ಇಸ್ 20 ಅಂಡ್ ಈ 20 ಗೆಟ್ ಕ್ಯಾನ್ಸಲ್, ಈ ಮೈನಸ್ ಗೆಟ್ ಕ್ಯಾನ್ಸಲ್, 3 5 15. ಓಕೆ, ಸೊ ಡಿ ಇಸ್ ಈಕ್ವಲ್ಸ್ ಟು ಸರ್ 5 ಇಂಟು 3. ಓಕೆ, ಸೊ 5 ಇಂಟು 3 ದಟ್ ಈಸ್ ಈಕ್ವಲ್ಸ್ ಟು 15. ಸೊ 15 centimeter is the right answer. Okay, so 15 centimeter is the right answer. Really? So option A. Okay, so option A is the right answer. Okay, so 15 centimeter is the right answer. Done? Okay, sir. Next to ನೋಡೋಣ. So 15 centimeter, that is option A. ಆನ್ಸರ್ ಮಾಡ್ತಿಲ್ಲ, ಸೊ ಪೋಲ್ ಹಾಕಿ ವೇಸ್ಟ್ ಸರ್, ಡೈರೆಕ್ಟ್ ಆಗಿ ಮಾಡ್ತೀನಿ. Okay, so two thin lenses of a focal length f1 and f2 are in a contact and coaxial. The power of the combination is, okay, so power of the combination ಏನು ಬರುತ್ತೆ? So two lens f1 and f2. Okay, so f that is equals to 1 divided by f1 the plus 1 divided by f2. Okay, so 1 divided by f that is equals to ಏನಾಗುತ್ತೆ ಸರ್? It is f1 plus f2 so divided by f1 into f2 ಅಂತ ಆಗುತ್ತೆ. Okay, so f1 into f2, right? Okay, two thin lenses of focal length f1 and f2 are in contact and coaxial. The power of the lens anta keltaro. Okay, so power of the lens andre that is 1 divided by f sir. So similarly, so f1 plus f2 so divided by f1 into f2. So this is a required solution. Okay, so required solution, therefore so that is option A is the right answer. Okay, so option A is the right answer. Okay, now let's move on to the next question. Okay, so next question nodi, a convex lens and concave lens each having same focal length 25 centimeter are put in a contact to form a combination of lens. The power in a diopter of the combination ಅಂತ ಕೇಳ್ತಾರದು. Okay,
ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್ ನಾನು ಎಫೆಕ್ಟಿವ್ ಫೋಕಲ್ ಅಂತ ಫೈಂಡ್ ಮಾಡ್ತೀನಿ. ಓಕೆ, ಎಫೆಕ್ಟಿವ್ ಫೋಕಲ್ ದಟ್ ಇಸ್ F1 ಸೊ ಪ್ಲಸ್ F2. ಓಕೆ, ಸೊ F1 ಅಂಡ್ F2 ನ ಫೈಂಡ್ ಮಾಡ್ತೀನಿ. ಓಕೆ ರೈಟ್. ಸೊ ಇದನ್ನ ತಗೊಂಡಾದ್ಮೇಲೆ, ಓಕೆ, ಸೊ ಇದನ್ನ ತಗೊಂಡಾದ್ಮೇಲೆ ಸೊ 1 ಡಿವೈಡೆಡ್ ಬೈ F ದಟ್ ಈಸ್ ಈಕ್ವಲ್ಸ್ ಟು ಇಲ್ಲಿ ಕಾನ್ವೆಕ್ಸ್ ಲೆನ್ಸ್ ಇದೆಯಲ್ಲ ಸರ್, ಇಟ್ ಇಸ್ 25 ಪ್ಲಸ್ 25 ಅಂಡ್ ಇಲ್ಲಿ ಮೈನಸ್ 25 ಆಗುತ್ತೆ. ಓಕೆ, ಸೊ ದಿಸ್ ಇಸ್ ಮೈನಸ್ 25. ಸೊ ಎಷ್ಟಾಗುತ್ತೆ ಸರ್? ಇಟ್ ಇಸ್ 0. ಸೊ ಫೋಕಲ್ ಲೆಂತ್ ಎಷ್ಟಾಗುತ್ತೆ ಸರ್? 1 ಡಿವೈಡೆಡ್ ಬೈ ಪವರ್ ಅಂತಂದ್ರೆ 1 ಡಿವೈಡೆಡ್ ಬೈ F, therefore it is a 0. The right answer that is 0. That is option D. Okay, that is option D is the right answer. Clear? Yes. So next question noda. So that is a plano for a plano convex lens, refractive index 1.5 has the radius of curvature 10 centimeter. It is silvered on its one surface. One second. Yes. Okay, now next ನೋಡಿ, a plano convex lens ಅಂತ ಕೊಟ್ಟಿದ್ದಾರೆ. Plano convex lens, plano ಅಂತಂದ್ರೆ that is R1 is equals to infinity and R2 so that is equals to minus 10 centimeter. Okay, so minus 10 centimeter. Okay, so ಇಲ್ಲಿ ನಮಗೆ ಕೇಳಿರೋದು ಯಾವುದು? ಸಿಲ್ವರ್ಡ್. ಓಕೆ, ಸೊ ಸಿಲ್ವರ್ಡ್ ಆನ್ ಇಟ್ಸ್ ಅ ಪ್ಲೇನ್ ಸರ್ಫೇಸ್ ಅಂತ. ಸೊ ಪ್ಲೇನ್ ಸರ್ಫೇಸ್ ಆಗಿದ್ರೆ ಡಿವೈಡೆಡ್ ಬೈ 2 ಅಂತ ಮಾಡ್ಬೇಕು. ಅದು ಹೇಗೆ ಅಂತ ನಿಮ್ಗೆ ತೋರಿಸ್ತೀನಿ. ಓಕೆನಾ? ಫೈಂಡ್ ಫೋಕಲ್ ಲೆಂತ್. ಓಕೆ, ಸೊ ಫೈಂಡ್ ಫೋಕಲ್ ಲೆಂತ್ ದಟ್ ಇಸ್ 1 ಡಿವೈಡೆಡ್ ಬೈ F ದಟ್ ಇಸ್ ಈಕ್ವಲ್ಸ್ ಟು mu minus 1. So 1 divided by R1 minus 1 divided by R2. Okay, so 1 divided by F that is equals to 1.5. Okay, so 1.5 minus 1 and 1 divided by R andre that is infinity. Okay, so minus of minus 10. Okay, ಎಷ್ಟಾಗುತ್ತೆ ಸರ್? 1 divided by F that is equals to 0.5 into 1 divided by 10 ಅಂತ ಆಗುತ್ತೆ. ರೈಟಾ? ಎಸ್. ಅಂಡ್ ಮಲ್ಟಿಪ್ಲೈ ಅಂಡ್ ಡಿವೈಡ್ ಮಾಡಿದ್ರೆ ಎಷ್ಟು ಮಾಡುತ್ತೆ? ಇಲ್ಲಿ ಕೇಳಿರೋದು ಯಾವುದು? ಫೈಂಡ್ ದ ಫೋಕಲ್ ಲೆಂತ್ ಅಲ್ವಾ? ಎಸ್ ಸರ್. So 0.5 and this is the 10. Okay, done. So multiply and divide ಮಾಡೋಣ. ಎಷ್ಟಾಗುತ್ತೆ ಸರ್? It is a 5 divided by 100. Okay, so 5 divided by 100 ಅಂತ ಆಗುತ್ತೆ. Okay, so 5 divided by 100. Okay, ಇಷ್ಟಾಯ್ತಾ? Okay, so 1.5 radius of curvature that is the 10. Okay, so 1.5 0.5. Okay, 0.5 and ಇಲ್ಲಿ ನಮಗೆ ಕೇಳ್ತಿರೋದು ಫೈಂಡ್ ದ ಫೋಕಲ್ ಲೆಂತ್ ಆಫ್ ಸಿಲ್ವರಿಂಗ್. ಓಕೆ, ಸೊ ಆಫ್ಟರ್ ಸಿಲ್ವರಿಂಗ್ ಅಂತ ಕೇಳ್ತಿರೋದು. ರೈಟ್. ಸೊ ಪ್ಲೇನೋ ಕಾನ್ವೆಕ್ಸ್ ಆಯಿತು. ಸೊ ಕಾನ್ವೆಕ್ಸ್ ಆದ್ಮೇಲೆ, ಓಕೆ, ಸೊ ಪ್ಲೇನೋ ಕಾನ್ವೆಕ್ಸ್. ಓಕೆ, ಸೊ ಕಾನ್ವೆಕ್ಸ್ ಆಗಿದೆ. ರೈಟ್. ಸೊ ಇಷ್ಟೆಲ್ಲ ಆದ್ಮೇಲೆ ನೆಕ್ಸ್ಟ್ ಎಷ್ಟಾಗುತ್ತೆ ಸರ್? ಇಟ್ ಇಸ್ 1 ಡಿವೈಡೆಡ್ ಬೈ ಸೆಂಟಿಮೀಟರ್ ಇದೆಯಲ್ಲ, 5 ಡಿವೈಡೆಡ್ ಬೈ ಎಷ್ಟಾಗುತ್ತೆ? ದಟ್ ಇಸ್ 100 ಮೀಟರ್ ಆಗುತ್ತೆ. 10 1.5 ಫೋಕಲ್ ಲೆಂತ್ ನ ಫೈಂಡ್ ಮಾಡಬೇಕು. ಸೊ ಫೋಕಲ್ ಲೆಂತ್ ಅಂದ್ರೆ ದಟ್ ಇಸ್ F ಸೊ ಡಿವೈಡೆಡ್ ಬೈ 100 ಡಿವೈಡೆಡ್ ಬೈ 5 ಅಲ್ವಾ? ಎಸ್ ಸರ್. 5 2 10. ಓಕೆ, ಸೊ ದಟ್ ಇಸ್ 20 ಸೆಂಟಿಮೀಟರ್. ಓಕೆ, ಸೊ ಇಲ್ಲಿ ನಮಗೆ ಕೇಳಿರೋದು ಯಾವುದು? ಆಫ್ಟರ್ ಸಿಲ್ವರಿಂಗ್. ಓಕೆ, ಸೊ ಆಫ್ಟರ್ ಸಿಲ್ವರಿಂಗ್ ಅಂದ್ರೆ ಸೊ ಒಂದು ಸೈಡ್ ಸಿಲ್ವರಿಂಗ್ ಮಾಡಿದ್ರೆ therefore 20 ಡಿವೈಡೆಡ್ ಬೈ 2 ಎಷ್ಟಾಗುತ್ತೆ? ಆಫ್ಟರ್ ಸಿಲ್ವರಿಂಗ್ ಅಂತಂದ್ರೆ ದಟ್ ಇಸ್ 10 ಸೆಂಟಿಮೀಟರ್ ಆಗುತ್ತೆ. ಓಕೆ, ಆಫ್ಟರ್ ಸಿಲ್ವರಿಂಗ್ ದಟ್ ಇಸ್ 10 ಸೆಂಟಿಮೀಟರ್. ಓಕೆ, ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ಸಿಲ್ವರಿಂಗ್ ಮಾಡಿದ್ರೆ ದಟ್ ಇಸ್ ಒನ್ ಸೈಡ್ ಸಿಲ್ವರಿಂಗ್ ಅಂದ್ರೆ ಡಿವೈಡೆಡ್ ಬೈ 2 ಅಂದ್ರೆ ನಿಮಗೆ ಫೋಕಲ್ ಲೆಂತ್ ಸಿಗೋದಿಲ್ಲ ಅದರಲ್ಲಿ. ನಾವೆಲ್ಲ ಏನಂತ ಕನ್ಸಿಡರ್ ಮಾಡ್ಕೊಂಡಿದ್ದು? ಸೊ ಎರಡು ಕಡೆ ಓಪನಿಂಗ್ ಅಂದ್ರೆ ಎರಡು ಸಹಿತ ಟ್ರಾನ್ಸ್ಪರೆಂಟ್ ಅಂತ ಕನ್ಸಿಡರ್ ಮಾಡ್ಕೊಂಡು ಮಾಡಿದಾಗ ನಮಗೆ 20 ಸೆಂಟಿಮೀಟರ್ ಬಂದಿದೆ. ಬಟ್ ಅದಕ್ಕೆ ಸಿಲ್ವರಿಂಗ್ ಮಾಡಿದ್ರೆ ಅಂದ್ರೆ ಕೋಟೆಡ್ ಸರ್ಫೇಸ್. ಓಕೆನಾ? ರೈಟ್. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ನೆಕ್ಸ್ಟ್ ಕ್ವಶನ್, ಎ ಕಾನ್ವೆಕ್ಸ್ ಲೆನ್ಸ್. ಇನ್ನ ಎಷ್ಟು ಕ್ವಶನ್ಸ್ ಇದೆ ನೋಡುವ. ಓಕೆ, ಸೊ 1 2 3 4 5 6 7 8 9 10 ಕ್ವಶನ್ಸ್ ಇದೆ. ಓಕೆ, ಸೊ 10 ಕ್ವಶನ್ಸ್ ಇದೆ ನೋಡುವ. Okay, right. Next, if a convex lens of a focal length 80 centimeter and concave lens of a focal length 50 centimeter are combined together, what will their resultant power ಅಂತ ಕೇಳ್ತಾರೆ. ಸೊ ನಾನು ಫಸ್ಟ್ ಏನ್ ಮಾಡ್ತೀನಿ? ರಿಸಲ್ಟೆಂಟ್ ಫೋಕಲ್ ಲೆಂತ್ ಫೈಂಡ್ ಮಾಡ್ತೀನಿ. ಓಕೆನಾ? ಸೊ F that is equals to 1 divided by F1 the plus 1 divided by F2. Okay, right sir. So 1 divided by F1 ಏನು? A convex lens ಅಂದ್ರೆ that is 1 divided by 80 ಸೆಂಟಿಮೀಟರ್. ಇಲ್ಲ ಡಯಾಪ್ಟರ್ ಕೊಟ್ಟಿದ್ರೆ ಆಮೇಲೆ ನೋಡ್ಕೊಂಡು ಅದನ್ನ. ಸೊ ಕಾನ್ಕೇವ್ ಲೆನ್ಸ್ ದಟ್ ಇಸ್ 1 ಡಿವೈಡೆಡ್ ಬೈ 50. ಓಕೆ, ಸೊ ಇಲ್ಲಿ 1 ಡಿವೈಡೆಡ್ ಬೈ F ದಟ್ ಇಸ್ ಈಕ್ವಲ್ಸ್ ಟು, ಸೊ ಇಲ್ಲಿ ಸಿಂಪ್ಲಿಫಿಕೇಶನ್ ಏನಾದ್ರೂ ಮಾಡೋಕ್ಕಾಗತ್ತಾ? 5 ಮತ್ತೆ 8. ಓಕೆ, ಸೊ 5 ಮತ್ತೆ 8 ಅಂದ್ರೆ ಯಾವ್ದು ಬರುತ್ತೆ? ಇಲ್ಲಿ ಡೈರೆಕ್ಟ್ ಆಗಿ ಮಾಡೋಣ ಸರ್. ದಟ್ ಇಸ್ 50 ಮೈನಸ್ 80 ಸೊ ಡಿವೈಡೆಡ್ ಬೈ 5 8 40. ಓಕೆ, ಸೊ 4000 ಆಗುತ್ತೆ. ಅಂಡ್ ದಿಸ್ ಇಸ್ ಮೈನಸ್ 30 ಡಿವೈಡೆಡ್ ಬೈ
ಸೊ 400 ಆಗುತ್ತೆ. ಓಕೆ, ಸೊ 400 ಇಲ್ಲಿ ನಿಮಗೆ ಸೆಂಟಿಮೀಟರ್ ಇಲ್ಲದನ್ನ ಓಕೆ, ಸೊ ನಾವು 1010 ಕ್ಯಾನ್ಸಲ್ ಮಾಡ್ಕೊಂಡ್ಬಿಡೋಣ. ಓಕೆ, ಸೊ 1010 ಕ್ಯಾನ್ಸಲ್ ಮಾಡ್ಕೊಂಡ್ಬಿಟ್ಟಾಗ ನಮಗೆ ಉಳಿಯೋದಷ್ಟು ಸರ್ ಇಟ್ ಇಸ್ -3/400 ಅಂತ ಉಳಿತೆ. ಕರೆಕ್ಟಾ? ಎಸ್ ಸರ್. ಅಂಡ್ ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಿದಾಗ ಪವರ್ ದಟ್ ಈಸ್ ಈಕ್ವಲ್ಸ್ ಟು 1/f. ಇಲ್ಲಿ ಸೊ -300. ಓಕೆ, ಸೊ ಇಲ್ಲಿ ನಾವು 100 ಮಾಡ್ತೀವಿ. ಯಾಕೆ? ಸೊ ಬಿಕಾಸ್ ಡಯಾಪ್ಟರ್ ಅಲ್ಲಿ ಬರ್ದಿದ್ದಾರೆ. ಸೊ ಪವರ್ ದಟ್ ಈಸ್ ಈಕ್ವಲ್ಸ್ ಟು ಓಕೆ ಏನಾಗುತ್ತೆ ಅಲ್ಲಿ ಸರ್ 3/4. ಓಕೆ, ಸೊ ದಟ್ ಈಸ್ 3/4 0.5. ಓಕೆ, ಸೊ 0.75 diopter. ಓಕೆ, ಸೊ 0.75 diopter. ಓಕೆ, 0.75 diopter with the negative sign. ಓಕೆ, ಸೊ ದಟ್ ಈಸ್ ಆಪ್ಷನ್ ಬಿ. ದಟ್ ಮೀನ್ಸ್ ಇಟ್ ಇಸ್ ಅ ಡೈವರ್ಜಿಂಗ್ ಲೆನ್ಸ್ ಆಗ್ಬಿಡ್ತು. ಕಾಂಬಿನೇಷನ್ ಏನು ಡೈವರ್ಜಿಂಗ್ ಲೆನ್ಸ್ ಆಯ್ತು. ಓಕೆ, ನಾ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಏನಿಲ್ಲ, a refracting angle of a prism is a A and refractive index of the material of the prism is a cot A by 2. The angle of a minimum deviation is ಅಂತ ಕೇಳ್ತಾರೆ. angle of a minimum deviation ಅಂದ್ರೆ ಏನು? ಸೊ ಮಿನಿಮಮ್ ಡಿವಿಯೇಷನ್ ಪ್ರಕಾರ ಓಕೆ ನಾರ್ಮಲ್ ಆಗಿ ಲೆಟ್ಸ್ ಸೇ ಸೊ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಪ್ರಿಸಮ್, ಸೊ ದಟ್ ಈಸ್ ದ ಸೈನ್ A plus D divided by 2. ಓಕೆ, ಸೊ yes sir. and the next one ಏನು ಸರ್ ಇಟ್ ಇಸ್ sin A by 2. okay, so sin A by 2 sir. okay, a refracting angle of a prism A and refractive index of material of the prism A is cot A by 2. the angle of a minimum deviation ಅಂತ ಕರೀತಿರೋದು. ಓಕೆನಾ? ಸೊ ಇವಾಗ ನೋಡೋಣ, ಇಲ್ಲಿ ನಮ್ಗೆ ಕೊಟ್ಟಿರೋದು ಯಾವುದು ಸರ್ ಕಾಟ್. ಓಕೆ, ಸೊ ಕಾಟ್ A by 2. ಓಕೆ, ಸೊ ಕಾಟ್ A by 2 and the next one sin A by A plus D divided by 2 and all divided by sin of A by 2. okay, right sir. and ಈ ಕಾಟ್ ಯಾವ ತರ ಬರೀಬಹುದು ಸರ್? ಇಸ್ ಅ ಕಾಸ್. ಓಕೆ, ಸೊ ಕಾಸ್ A by 2 so divided by sin A by 2. okay, so sin A by 2, so that is equals to sin A plus D by 2, so all divided by sin of A by 2. okay, so sin of A by 2. so ನೀವು ನೋಡ್ಕೋಬಹುದು ಇಲ್ಲಿ, so this sin A by 2 sin A by 2 get cancel. cos A by 2 ನ ಯಾವ ತರ ಬರೀಬಹುದು? okay, so cos A by 2 ನ so that is sin of 90 degree the minus A by 2 ಅಂತ ಬರೀಬಹುದು. okay, so sin of 90 A minus by 2. okay, so that is equals to sin of A plus D divided by 2 ಅಂತ ಬರೀಬಹುದು. ಓಕೆನಾ? ಎಸ್ ಸರ್. ಅಂಡ್ ನೆಕ್ಸ್ಟ್ ನೋಡಿ, ಸೊ ಈ ಸೈನ್ ಇನ್ ಇಕ್ವೇಟ್ ಮಾಡಿದ್ರೆ 90 A by 2, ಸೊ ದಟ್ ಈಸ್ ಈಕ್ವಲ್ಸ್ ಟು ಸರ್ ಇಟ್ ಇಸ್ A plus D divided by 2 ಅಂತ ಆಯ್ತು. ಓಕೆ, ಇಲ್ಲಿ ಎಷ್ಟಾಗುತ್ತೆ ಸರ್? ಇಟ್ ಇಸ್ LCM ತಗೊಂಡ್ರೆ ದಟ್ ಇಸ್ 180 degree A ಸರ್ divided by 2 and A plus D divided by 2. ಓಕೆ, ಸೊ 2 get cancel. ಇಲ್ಲಿ ನಮಗೆ D ಬೇಕಾಗಿರೋದ್ರಿಂದ ಸರ್ ಇಟ್ ಇಸ್ 180 and ಈ A ಕಡೆ ಬಂದ್ರೆ ಮೈನಸ್ A ಆಗುತ್ತೆ, ದಟ್ ಇಸ್ 2A. ಓಕೆ, ಸೊ ಡಿವಿಯೇಷನ್ ಸೊ ದಟ್ ಈಸ್ 180 degree minus 2A. ಓಕೆ, ಸೊ ದಟ್ ಈಸ್ 180 degree minus 2A. ದಟ್ ಈಸ್ ಆಪ್ಷನ್ A. ಓಕೆ, ಸೊ ಆಪ್ಷನ್ A is the right answer. ಓಕೆ, now let's move on to the next question. ಏನಿಲ್ಲಿ a thin prism of a glass of a refractive index 1.5 combined with another prism. ಓಕೆ, ಇದಾಗಿದೆಯಲ್ಲ ಆಲ್ರೆಡಿ. ಓಕೆ, ಒಂದು ಕ್ವಶನ್ ಸಾಲ್ವ್ ಮಾಡಿದ್ವಿ ಹೇಗೆ? ಸೊ ಡಿವಿಯೇಷನ್ ದಟ್ ಈಸ್ ಈಕ್ವಲ್ಸ್ ಟು ಸೊ ದ ಡೆಲ್ಟಾ. ಓಕೆ, and this is ಇದನ್ನಕ್ಕೆ ಏನ ಬರೀತೀವಿ ಸರ್? ಇಟ್ ಇಸ್ ಸರ್ ಇಟ್ ಇಸ್ ಅ μ1 minus ಓಕೆ 1 so into A1, so that is a plus, so it is a μ2, so minus 1, that is a A2. okay, and ಇಲ್ಲಿ ನೀವು ಸಬ್ಸ್ಟಿಟ್ಯೂಟ್ ಮಾಡ್ಕೊಂತೀರಾ. ಓಕೆ, ಸೊ ವಿತೌಟ್ ಡಿವಿಯೇಷನ್ ಅಂದ್ರೆ ದಟ್ ಇಸ್ 0. ಸಿಂಪ್ಲಿಫೈ ಮಾಡಿ. ಓಕೆ, ಸೊ ಸಿಂಪ್ಲಿಫೈ ಮಾಡಿ, ಟೇಕ್ ಇಟ್ ಆಸ್ ಅ ಹೋಮ್ವರ್ಕ್ ಕ್ವಶನ್. ಓಕೆ, ಸೊ ಟೇಕ್ ಇಟ್ ಆಸ್ ಅ ಹೋಮ್ವರ್ಕ್ ಕ್ವಶನ್. ಓಕೆ, ನೌ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಓಕೆ, ಸೊ ಪ್ರಿಸಮ್ ಆಫ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಇದು ರಿಪೀಟೆಡ್. ಓಕೆ ಸರ್, ರಿಪೀಟೆಡ್. ಓಕೆ ಸರ್, ರಿಪೀಟೆಡ್ ಕ್ವಶನ್ ಇದು. ಓಕೆ ಸರ್, ರಿಪೀಟೆಡ್ ಕ್ವಶನ್. ನೆಕ್ಸ್ಟ್ ಕ್ವಶನ್. Yes. There is a prism with a refractive index equal to √2 and refractive angle A2 30 degree. One of the refracting surface of a prism is a polished and beam of monochromatic light will retrace its path. Okay, if the angle of incidence over a refracting surface of the prism is, ಇಲ್ಲಿ ನಿಮಗೆ ಕೇಳ್ತಾ ಇರೋದು angle of incidence. Okay, so right, ಇಲ್ಲಿ ಕೇಳಿರೋದು ಯಾವುದು? prism ಅಲ್ವಾ? ಎಸ್ ಸರ್, ಪ್ರಿಸಮ್ ಕೇಳಿರೋದು. ಸೊ ಲೆಟ್ಸ್ ಕನ್ಸಿಡರ್ ದಿಸ್ ಇಸ್ ದ ಪ್ರಿಸಮ್. ಓಕೆ, ಸೊ ಎಸ್ ಸರ್, ದಿಸ್ ಇಸ್ ದ ಪ್ರಿಸಮ್. ಎಸ್ ಸರ್, ಪ್ರಿಸಮ್ ಕೇಳಿದಾರೆ. ಓಕೆ, ಸೊ ಅಂಡ್ ಈ ಕಡೆ ಒಂದು ಸರ್ಫೇಸ್ ನ ಕೋಟೆಡ್ ಮಾಡಿದಾರೆ, ಅಂದ್ರೆ ಸಿಲ್ವರಿಂಗ್. ಓಕೆ, ಸೊ ನೋಡಿ ರಿಫ್ರಾಕ್ಟಿವ್ ಇಂಡೆಕ್ಸ್, ದೇರ್ ಇಸ್ ಅ ಪ್ರಿಸಮ್ ಆಫ್ ರಿಫ್ರಾಕ್ಟಿವ್ ಇಂಡೆಕ್ಸ್ √2. ಓಕೆ, ಸೊ ದಿಸ್ ಇಸ್ ದ √2 ಸರ್ ರಿಫ್ರಾಕ್ಟಿವ್ ಇಂಡೆಕ್ಸ್. ಓಕೆ, ಅಂಡ್ ರಿಫ್ರಾಕ್ಟಿವ್ ಆಂಗಲ್. ಓಕೆ, ಸೊ ರಿಫ್ರಾಕ್ಟಿವ್ ಆಂಗಲ್ ಅಂದ್ರೆ ದಿಸ್ ಇಸ್ ಆಂಗಲ್. ಓಕೆ, ಸೊ ದಟ್ ಇಸ್ 30 degree. Next, one of the refractive surface. Okay, so refractive surface of the prism is a polished. This is a polished one.
ಎ ಬೀಮ್ ಆಫ್ ಮೊನೋಕ್ರೊಮ್ಯಾಟಿಕ್ ಲೈಟ್ ವಿಲ್ retrace its path. Okay, so retrace its path ಅಂದ್ರೆ ಲೆಟ್ಸ್ ಸಿ, ಸೊ ದಿಸ್ ಈಸ್ ಇನ್ಸಿಡೆಂಟ್ ರೇ ಮೊನೋಕ್ರೊಮ್ಯಾಟಿಕ್ ಅಲ್ವಾ, ಸೊ ಮೊನೋಕ್ರೊಮ್ಯಾಟಿಕ್ಗೋಸ್ಕರ ನಾನು ಬ್ಲೂ ಕಲರ್ ತಗೋತೀನಿ ಅಥವಾ ಈ ಯೆಲ್ಲೋ ಕಲರ್ ತಗೋತೀನಿ. ಓಕೆ, ಸೊ ಲೆಟ್ಸ್ ಸಿ, ಸೊ ಇಲ್ಲಿ, ಸೊ ದಿಸ್ ಇಸ್ ಇನ್ಸಿಡೆಂಟ್ ಲೈಟ್. ಓಕೆ, ಸೊ ದಿಸ್ ಇಸ್ ಇನ್ಸಿಡೆಂಟ್ ಲೈಟ್. ಓಕೆ, ಸೊ ದಿಸ್ ಇಸ್ ಇನ್ಸಿಡೆಂಟ್ ಲೈಟ್. ಓಕೆ, ರೈಟ್ ಸರ್. ಇಫ್ ದರ್ ಇಸ್ ನೋ ಪ್ರಿಸಮ್ ಏನಾಗ್ತಿತ್ತು, ಸೀದಾ ಹೋಗ್ತಿತ್ತು, ಕರೆಕ್ಟಾ? ಎಸ್ ಸರ್, ಸೀದಾ ಹೋಗ್ತಿತ್ತು. ಬಟ್ ಇವಾಗ ಏನಾಗ್ತದೆ, ಬೆಂಡ್ಸ್ ಟುವರ್ಡ್ಸ್ ದ ನಾರ್ಮಲ್. ಓಕೆ, ಸೊ ಇಲ್ಲಿ ನಾರ್ಮಲ್ ಡ್ರಾ ಮಾಡ್ಕೊಂಡ್ರೆ, ಓಕೆ, ಸೊ ಇಲ್ಲಿ ನಾರ್ಮಲ್ ಡ್ರಾ ಮಾಡ್ಕೊಂಡ್ರೆ, ಓಕೆ, ಸೊ ದಿಸ್ ಇಸ್ ನಾರ್ಮಲ್ ಅಂಡ್ ಬೆಂಡ್ಸ್ ಟುವರ್ಡ್ಸ್ ದ ನಾರ್ಮಲ್. ಓಕೆ, ಸೊ ಇದೇನಾಗುತ್ತೆ ಈ ತರ. ಓಕೆ, ಸೊ ದಿಸ್ ಇಸ್ ನಾರ್ಮಲ್. ಓಕೆ, ಅಂಡ್ ಇದು ನಿಮಗೆ 90 ಡಿಗ್ರಿ ಆಗುತ್ತೆ. ಓಕೆ, ಸೊ ದಿಸ್ ಇಸ್ 90 ಡಿಗ್ರಿ ಅಂಡ್ ಇದು ಯಾವ ತರ ಹೋಗುತ್ತೆ ಅದೇ ರಿಟರ್ನ್ ಬರುತ್ತೆ. ಓಕೆ, ಸೊ ಅದೇ ತರ ರಿಟರ್ನ್ ಬರುತ್ತೆ. ಓಕೆ, ಸೊ ದಿಸ್ ಇಸ್ ನಾರ್ಮಲ್ and this is angle of incidence and this is angle of refraction. Okay, right? Yes sir. And ಇದರ ಪ್ರಕಾರ ನೋಡಿದ್ರೆ ನೋಡಿ, ಇದು ಈಕ್ವಲಾಟರಲ್ ಟ್ರಯಾಂಗಲ್. ಇಲ್ಲಿ 30 ಡಿಗ್ರಿ, ಇಲ್ಲಿ 90 ಡಿಗ್ರಿ. ವಾಟ್ ಅಬೌಟ್ ದಿಸ್ ಒನ್? ಸರ್ ಇಟ್ ಇಸ್ 60 ಡಿಗ್ರಿ. ಅಂಡ್ ವಾಟ್ ಅಬೌಟ್ ದಿಸ್ ಒನ್? ಸರ್ ಇಟ್ ಇಸ್ 30 ಡಿಗ್ರಿ ಆಗುತ್ತೆ. ಓಕೆ, ಸೊ 30 ಡಿಗ್ರಿ. ಇವಾಗ ಇಲ್ಲಿ ರೀಟ್ರೇಸ್ ಮಾಡುತ್ತೆ. ಸೊ ಈ ಮೀಡಿಯಂ ಅಂದ್ರೆ ಪ್ರಿಸಮ್ ಇಂದ ಆಚೆ ಬರ್ತಾ ಇದೆ. ಸೊ ಪ್ರಿಸಮ್ ಇಂದ ಆಚೆ ಬರ್ತಾ ಇದೆ ಅಂದ್ರೆ n1 sin i. ಓಕೆ, ಸೊ ಸೈನ್ ಇಲ್ಲಿ ನಾನು ಬರ್ತೀನಿ. ಸೊ n1 sin theta 1 and that is equals to n2 sin theta 2 ಅಂತ ಬರಿತಾ ಇದ್ದೀನಿ. ಓಕೆ, ಅಕಾರ್ಡಿಂಗ್ ಟು ದ ಸ್ನೆಲ್ಸ್ ಲಾ. ಅಂಡ್ ಇಲ್ಲಿ ನಾನು ಸಬ್ಸ್ಟಿಟ್ಯೂಟ್ ಮಾಡಿಸ್ಕೊಂಡ್ರೆ, ಓಕೆ, ಎಲ್ಲ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ ಇಲ್ಲಿ, ಸರ್ n1 ವ್ಯಾಲ್ಯೂ ಎಷ್ಟಿದೆ? ಸರ್ ಇಟ್ ಇಸ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್ 2. ಓಕೆ, ಸೊ ದಟ್ ಈಸ್ ರಿಫ್ರಾಕ್ಟಿವ್ ಇಂಡೆಕ್ಸ್ √2. ಓಕೆ ಸರ್, ರಿಫ್ರಾಕ್ಟಿವ್ ಇಂಡೆಕ್ಸ್ √2 and sin 30 ಡಿಗ್ರಿ. ಓಕೆ, ಸೊ ದಿಸ್ ಇಸ್ sin 30 ಡಿಗ್ರಿ. ಓಕೆ, with respect to normal sin 30 degree. Okay, and n2 that is outside, that is 1, and the sin angle. Okay, so sin theta 2, that is nothing but sin of incident angle. Okay, right? So this is √2. Okay, so this is √2 into ಇದೆಷ್ಟಾಗುತ್ತೆ ಸರ್? ಇಟ್ ಇಸ್ 1/2. ಓಕೆ, ಸೊ ದಿಸ್ ಇಸ್ 1/2 and sin angle. ಓಕೆ, ರೈಟ್. ಅದು ಇದೆಷ್ಟಾಗುತ್ತೆ ಸರ್? 1/√2 ಆಗುತ್ತೆ. ಓಕೆ, ಸೊ ದಿಸ್ ಇಸ್ 1/√2 that is equals to sin i. Okay, so finally ಯಾವ ಆಂಗಲ್ ಬರುತ್ತೆ ಸರ್? ಆಂಗಲ್ ಆಫ್ ಇನ್ಸಿಡೆನ್ಸ್ that is equals to sin 45 ಗೆ 1/√2 ಬರುತ್ತೆ. ಓಕೆ, ಸೊ sin of angle of incidence that is equals to so 45. Okay, so that is a 45. That is option C. Option C is the right answer. Okay na? Right. So next one ನೋಡೋಣ. Rainbow is formed due to. Okay, so rainbow, it is nothing but it is a beautiful pattern appears in the sky before the raining. ನೆನಪಿದೆನಾ? ಈ ಮಳೆ ಬರೋದಕ್ಕಿಂತ ಮುಂಚೆ ನಿಮಗೆ ಒಂದು ಕಲರ್ಫುಲ್ ಪ್ಯಾಟರ್ನ್ ಕಾಣಿಸುತ್ತೆ ಅಲ್ಲಿ ಆಕಾಶದಲ್ಲಿ. ಓಕೆ, ಕಾಮನಬಿಲ್ಲು ಅಂತ ಕರಿತೀವಿ. ಓಕೆ, ಕಾಮನಬಿಲ್ಲು ಅಥವಾ ಇಂದ್ರಧನುಸ್ ಅಂತ ಕರಿತೀವಿ. ಅದು ಯಾವುದರಿಂದ ಆಗುತ್ತೆ ಅಂತ ಕೇಳ್ತಿರೋದು. ಸೊ ಇಲ್ಲಿ ಸ್ಕ್ಯಾಟರಿಂಗ್ ಅಂಡ್ ರಿಫ್ರಾಕ್ಷನ್ ಇಂದ ಬರಲ್ಲ. ಸೊ ದಟ್ ಈಸ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂಡ್ ಡಿಸ್ಪರ್ಷನ್. ಓಕೆ, ಸೊ ಡಿಸ್ಪರ್ಷನ್ ಅಂದ್ರೆ ಏನು? ದ ಪ್ರಾಸೆಸ್ ಆಫ್ ಸ್ಪ್ಲಿಟ್ಟಿಂಗ್ ವೈಟ್ ಲೈಟ್ ಇಂಟು 7 ಪ್ರಾಮಿನೆಂಟ್ ಕಲರ್ ಆಗಿ ಸ್ಪ್ಲಿಟ್ ಮಾಡೋದು. ಕರೆಕ್ಟ್ ಅಲ್ವಾ? ಎಸ್ ಆರ್ ನೋ? ಎಸ್ ಸರ್. ದ ನೆಕ್ಸ್ಟ್ ಕ್ವೆಶ್ಚನ್ ನೋಡಿದ್ರೆ, ದಟ್ ಈಸ್ ಇಫ್ ದ ಫೋಕಲ್ ಲೆಂತ್ ಆಫ್ ಆಬ್ಜೆಕ್ಟ್ ಲೆನ್ಸ್ ಇಸ್ ಇನ್ಕ್ರೀಸ್ಡ್. ಏನಾಗುತ್ತೆ? ಇಲ್ಲಿ ನಮಗೆ ಎರಡು ಕೊಟ್ಟಿದ್ದಾರೆ, ಒಂದು ಮೈಕ್ರೋಸ್ಕೋಪ್, ಇನ್ನೊಂದು ಟೆಲಿಸ್ಕೋಪ್. ಸೊ ಮೈಕ್ರೋಸ್ಕೋಪಿಕ್ ಕನ್ಸಿಡರ್ ಮಾಡ್ಕೊಂಡ್ರೆ, ಓಕೆ, ಸೊ ಮೈಕ್ರೋಸ್ಕೋಪಿಕ್ ಕನ್ಸಿಡರ್ ಮಾಡ್ಕೊಂಡ್ರೆ, ಓಕೆ, ಸೊ ಮೈಕ್ರೋಸ್ಕೋಪಿಕ್ ಕನ್ಸಿಡರ್ ಮಾಡ್ಕೊಂಡ್ರೆ ದಟ್ ಇಸ್ LD ಡಿವೈಡೆಡ್ ಬೈ FO ಅಂಡ್ FE. ಅಂಡ್ ಟೆಲಿಸ್ಕೋಪ್ ಕನ್ಸಿಡರ್ ಮಾಡ್ಕೊಂಡ್ರೆ ದಟ್ ಇಸ್ FO ಅಂಡ್ FE. ರೈಟ್? ಎಸ್ ಸರ್. ಮೈಕ್ರೋಸ್ಕೋಪ್ ಏನಾಗ್ತದೆ? ಫೋಕಲ್ ಲೆಂತ್ ಆಫ್ ಆಬ್ಜೆಕ್ಟಿವ್ ಲೆನ್ಸ್ ಇಸ್ ಇನ್ಕ್ರೀಸ್. ಓಕೆ, ಈ ಕೇಸ್ನಲ್ಲಿ ಓಕೆ, ಸೊ M ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ F. ಅಂದ್ರೆ F0. ಓಕೆ, ಸೊ ಆಬ್ಜೆಕ್ಟಿವ್ ಲೆನ್ಸ್ ಎಫ್ ಏನಾಗ್ತದೆ? ಫೋಕಲ್ ಲೆಂತ್ ಇನ್ಕ್ರೀಸ್ ಆದ್ರೆ ಸೊ ಮ್ಯಾಗ್ನಿಫಿಕೇಶನ್ ಏನಾಗುತ್ತೆ? ಕಮ್ಮಿ ಆಗುತ್ತೆ. ಬಟ್ ಇಲ್ಲಿ ಡೈರೆಕ್ಟ್ಲಿ ಪ್ರಪೋರ್ಷನಲ್. ಯಾವುದು? ಟೆಲಿಸ್ಕೋಪ್ ಅಲ್ಲಿ. ಓಕೆ, ಸೊ ಡೈರೆಕ್ಟ್ಲಿ ಪ್ರಪೋರ್ಷನಲ್. ಇಫ್ ಫೋಕಲ್ ಲೆಂತ್ ಆಫ್ ಆಬ್ಜೆಕ್ಟಿವ್ ಲೆನ್ಸ್ ಇನ್ಕ್ರೀಸಸ್, ಮ್ಯಾಗ್ನಿಫೈಯಿಂಗ್ ಪವರ್ ಇಸ್ ಆಲ್ಸೋ ಇನ್ಕ್ರೀಸಸ್. ಓಕೆ, ಸೊ ಮೈಕ್ರೋಸ್ಕೋಪ್ ವಿಲ್ ಇನ್ಕ್ರೀಸ್, ಇಲ್ಲ ಡಿಗ್ರೀಸ್ ಆಗ್ತದೆ. ಅಂಡ್ ಮೈಕ್ರೋಸ್ಕೋಪ್ ಅಂಡ್ ಟೆಲಿಸ್ಕೋಪ್ ವಿಲ್ ಡಿಗ್ರೀಸ್ ಆಗಲ್ಲ. ಮೈಕ್ರೋಸ್ಕೋಪ್ ಅಂಡ್ ವಿಲ್ ಡಿಗ್ರೀಸ್ ಬಟ್ ಟೆಲಿಸ್ಕೋಪ್ ಇನ್ಕ್ರೀಸಸ್. ಎಸ್, ದಿಸ್ ಇಸ್ ರೈಟ್ ಆನ್ಸರ್. ಟೆಲಿಸ್ಕೋಪ್ ವಿಲ್ ಇನ್ಕ್ರೀಸ್. ಓಕೆ, ಇಲ್ಲಿ ಏನಾಗ್ತದೆ? microscope will decreases but that telescope increases. Microscope will decrease but that of telescope will increase. ಈ ಎರಡು ಆಪ್ಷನ್ಸ್ ಸೇಮ್ ಇದೆ. ಓಕೆ, ಸೊ ಎರಡು ಆಪ್ಷನ್ಸ್ ಸೇಮ್ ಇದೆ. ಓಕೆ, ಯು ಕ್ಯಾನ್ ಕನ್ಸಿಡರ್ ಬೋತ್ ಆರ್ ರೈಟ್ ಆನ್ಸರ್. ಓಕೆ, ಸೊ ಬೋತ್ ಆರ್ ರೈಟ್ ಆನ್ಸರ್. ಡನ್? ಎಸ್, telescope. Okay, so that is option C and D is right answer. Okay, now next question. A small telescope has an objective of a focal length 140 centimeter and an eyepiece of a focal length of 5 centimeter. The magnifying power of a telescope for viewing distant object. Okay, so distant object. Okay, nearby. Okay, so nearby object na nodake infinity alla. Okay, infinity alla. So avaga magnifying power ಏನಾಗುತ್ತೆ ನಮಗೆ? ಸರ್ magnifying power that is F4 divided by FE. ಅಂದ್ರೆ magnifying, I mean focal length of objective lens divided by focal length of eyepiece lens. ಎಷ್ಟಿದೆ ಸರ್? ಸರ್ ಇಸ್ 140 divided by ಇದೆಷ್ಟಿದೆ? ಸರ್ ಇಟ್ ಇಸ್ 5. ಎಷ್ಟಾಗುತ್ತೆ? 5 10
5 × 40. Okay, so that is magnifying power, that is 28. Okay, so 28 is the right answer. Okay, so 28 is the right answer. Next one. A lens of a large focal length and a large aperture. ಅಂದ್ರೆ ಫೋಕಲ್ ಲೆಂತ್ ಲಾರ್ಜ್ ಇರಬೇಕು, ಅಪರ್ಚರ್ ಅಂದ್ರೆ ಸೈಜ್ ದೊಡ್ಡದಾಗಿರ್ಬೇಕು ಅಂತ. ಯಾಕೆ? ಟು ಕಲೆಕ್ಟ್ ದ ಲಾರ್ಜ್ ಅಮೌಂಟ್ ಆಫ್ ರೇಸ್. ಅದನ್ನ ಏನಾಗುತ್ತೆ, ಇಮೇಜ್ ಕ್ಲಿಯರ್ ಆಗಿ ಕಾಣಿಸುತ್ತೆ, ಕಾಂಟ್ರಾಸ್ಟ್ ಆಗಿ ಕಾಣಿಸುತ್ತೆ. ಇನ್ನೊಂದು ಯಾವ ತರ ಕಾಣಿಸುತ್ತೆ ಅಂದ್ರೆ ಕ್ವಾಲಿಟಿ ಆಫ್ ದ ಇಮೇಜ್ ವಿಲ್ ಬಿ ಮೋರ್. ಓಕೆ, ಅದರಿಂದ ಎ ಲಾರ್ಜ್ ಅಪರ್ಚರ್ ಕಂಟ್ರಿಬ್ಯೂಟ್ಸ್ ಟು ದ ಕ್ವಾಲಿಟಿ ಅಂಡ್ ವಿಸಿಬಿಲಿಟಿ ಆಫ್ ದ ಇಮೇಜ್. that is right. A large area of the objective lens is ensuring better light gathering power. ಅಂದ್ರೆ ಎಲ್ಲ ರೇಸ್ ನ ಗ್ಯಾದರ್ ಮಾಡುವಂತ ಕೆಪಾಸಿಟಿ ಜಾಸ್ತಿ ಇರುತ್ತೆ. A large aperture provides a better resolution. Yes, this is also correct. So all of the above. So all of the above is the right answer. Okay, right. Next one. A ray optics is valid when characteristic dimensions are much larger. ನಿಮಗೆ ಕಮ್ಮಿ ತಂದ್ರೆ ಏನಾಗುತ್ತೆ, ನಿಮಗೆ ಇದರಲ್ಲಿ ಬರುತ್ತೆ, ವೇವ್ ಆಪ್ಟಿಕ್ಸ್ ಹೋಗ್ಬಿಡುತ್ತೆ. ಇದು ಲಾರ್ಜ್ ವೇವ್ ಲೆಂತ್ಗೆ ಅಪ್ಲಿಕೇಬಲ್ ಆಗುತ್ತೆ. ಮಚ್ ಸ್ಮಾಲರ್ ಇಲ್ಲ, ಒನ್ ಆಫ್ ದ ಸೇಮ್ ಆರ್ಡರ್ ಇಲ್ಲ, ಸೊ ಮಚ್ ಲಾರ್ಜರ್ ದನ್ ವೇವ್ ಲೆಂತ್ ಆಫ್ ಲೈಟ್. ಓಕೆ, ಸೊ ರೇ ಆಪ್ಟಿಕ್ಸ್ ಯಾವ್ದಕ್ಕೆ ಅಪ್ಲೈ ಆಗುತ್ತೆ, ಮಚ್ ಲಾರ್ಜರ್ ದನ್ ವೇವ್ ಲೆಂತ್ ಆಫ್ ಲೈಟ್. ಓಕೆ, ರೈಟ್, ದಟ್ ಈಸ್ ಆಪ್ಷನ್ ಡಿ. ರೈಟ್, ಎಸ್, ದಟ್ಸ್ ಇಟ್. ಓಕೆ, ಸೊ ದಟ್ಸ್ ಇಟ್ ಫಾರ್ ಟುಡೇ ಸೆಷನ್. ಮತ್ತೆ ನೆಕ್ಸ್ಟ್ ಕ್ಲಾಸ್ನಲ್ಲಿ, ಓಕೆ, ಮತ್ತೆ ನೆಕ್ಸ್ಟ್ ಕ್ಲಾಸ್ನಲ್ಲಿ ಭೇಟಿಯಾಗೋಣ. ದಟ್ ಈಸ್ ಟುಮಾರೋ ವೇವ್ ಆಪ್ಟಿಕ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ವಿತೌಟ್ ಮಿಸ್ ಜಾಯಿನ್ ದಟ್ ಸೆಷನ್. ಓಕೆ, ಸೊ ಯೂಸ್ಫುಲ್ ಆಗಿರುತ್ತೆ, ಅದನ್ನ ಬೆನಿಫಿಟ್ನ ತಗೊಳ್ಳಿ. ಓಕೆ, that's it for today's session. ಮತ್ತೆ ನೆಕ್ಸ್ಟ್ ಕ್ಲಾಸ್ನಲ್ಲಿ ಭೇಟಿಯಾಗೋಣ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.